ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಗೆರೆಗೆ ಪಾದಾಂಬುಜಗೆ ಬಡ ಮಾಡುದ ವರ್ಣಿಪೇಣಿ ಕಥಾಮೃತವೇ ರಾಮಣಿ ರಾಮಣೀಯಕ ದಿವ್ಯ ಧಾಮದಲ್ಲಿ ಶ್ರೀ ಹರಿಯೋ ಭೂಮ ವೈಭವದಿ ದಿವ್ಯ ಧಾಮದಲ್ಲಿ ಶ್ರೀ ವೈಭವದಿ ಮೋದದಿಯೋ ಶ್ರೀದೇವಿ ಭೂದೇವಿ ಸಹಿತ ಕಮಲೋದರನು ಮೇರೆ ದೀರ್ಘ ಸಾದರದೊಳಂದು ಕಮಲೋದರನು ಮೇರೆ ದೀರ್ಘ ಸಾದರದೊಳಂದು ಶ್ರೀ ವೈಕುಂಠರಾ ದಿವ್ಯ ಧಾಮದಲ್ಲಿ
ಜೀವನವಾದಂಥ ವಿಷ್ಣುವಿನ ಓಲಗ ಎನ್ನುವುದನ್ನು ನೀವು ಕಂಡುಕೊಂಡವರೇ. ಎಲ್ಲರಿಗೂ ಎಲ್ಲ ಕಡೆಗಳಲ್ಲೂ ಒಂದೇ ತರನಾಗಿ ಇರುವುದಕ್ಕಾಗುವುದಿಲ್ವಲ್ಲ. ಪ್ರಾಸಂಗಿಕವಾದಂಥ ಅವಶ್ಯಕತೆ ಹಾಗೂ ಅನಿವಾರ್ಯ ಎರಡನ್ನೂ ಹೊಂದಿಸಿಕೊಂಡು ಬೇಕಾದೆಲ್ಲ ಸೇರುತ್ತಾ ಪ್ರಪಂಚಕ್ಕೆ ಕಾಣಿಸಿಕೊಳ್ಳುವವನು ನಾನು. ಕೇಳಿದಿರಲ್ಲ, ವಿಶಾಲವಾದಂಥ ವಿಶ್ವದಲ್ಲಿ ಉಳ್ಳಂತಹ ಜ್ಞಾನಿಗಳೆನ್ನಿಸಿಕೊಂಡವರೆಲ್ಲ ಮುಕ್ತಕಂಠದಿಂದಲೇ ಉದ್ಘೋಷಿಸೊಡಗಿದ್ದೇ ಹಾಗೆ ಎಲ್ಲಿದ್ದಾನೆ ಮಹಾವಿಷ್ಣು? ಶ್ರೀ ಮಹಾವೈಕುಂಠ ಭವನದಿ. ಅವರಿಗೆ ಗೊತ್ತಿದೆ, ಕರ್ಮದ ಬಂಧನಕ್ಕೆ ಒಳಗಾಗಿ ಹುಟ್ಟಿಕೊಂಡವರು ಎಷ್ಟೋ ಮಂದಿಗಳು. ಅಂತವರ ಜೀವನದಲ್ಲಿ ಅನುಭವಕ್ಕಾಗಿರುವಂತಹ ಧರಿತ್ರಿಯೊಂದು, ನಾಗಲೋಕವೊಂದು, ದೇವಭೂಮಿಯೊಂದು, ಎಲ್ಲಕ್ಕೂ ವಿಶಾಲವಾಗಿ ವಿಶೇಷವಾಗದಿಂದ ಆಚೆ ಕಡೆಯಂತಿರುವುದಂತೆ ವೈಕುಂಠ. ಇಲ್ಲಿ ಆದ್ರೆ ಯಾವ ಕೊರತೆ ಇಲ್ಲ, ಕುಂಠಿತತೆ ಯಾವುದಲ್ಲಿ ಇಲ್ಲವೋ ಅದನ್ನು ವೈಕುಂಠ ಎನ್ನುವ ಹಾಗೆ ಕರೆದು ಆ ಮಹಾಭವನದಲ್ಲೂ ನಗರಿಯಲ್ಲೂ ಅತ್ಯಧಿಕವಾದಂತಹ ವೈಭವ, ಇನ್ನೂ ಹೇಳಬೇಕು ರಾಮಣೀಯಕವಾದಂಥ ವೈಭವದಲ್ಲಿ ಶ್ರೀಹರಿ ತಾನಿದ್ದಾನೆ. ಇದೆಲ್ಲವೂ ಭಗವದ್ಭಕ್ತರಾಡಿದಂತಹ ನಾಡು. ಹಾಗೆಂದು ಹೇಗೆ ಏನು ಎನ್ನುವುದರ ವಿಸ್ತಾರವನ್ನು ಅವರೇ ಒದಗಿಸಿಕೊಟ್ಟವರು. ಲೋಕದ ಪಾಲನೆಯನ್ನು ಮಾಡುವುದಕ್ಕಾಗಿ ಸಿರಿ ದರೆಯರನ್ನು ಬಲ ಎಡಗಲ್ಲಿ ತಾನು ಇರಿಸಿಕೊಂಡು ಲೋಕವನ್ನು ತಾನು ಮುನ್ನಡೆಸುತ್ತಾ ಇದ್ದಾನೆ. ನನಗೆ ಅನುಕೂಲೆಯರಾಗಿ ಸದಾ ಸರ್ವದಾ ಇರುವವರು ನೀವು. ಶ್ರೀ ಎನ್ನುವುದಕ್ಕೆ ಏನೇನು ಅರ್ಥಗಳನ್ನು ಬಲ್ಲಿದರಾದರೂ ವ್ಯಾಖ್ಯಾನ ಮಾಡಿದ್ದಾರೋ ಅವೆಲ್ಲಕ್ಕೂ ಅಧಿಷ್ಠಾನ ಸ್ಥಾನದಲ್ಲಿ ಉಳ್ಳವಳಾದಂತಹ ಲಕ್ಷ್ಮಿ, ಲಕ್ಷಣವಾಗಿ ಉಳ್ಳವಳು ಅಂತ ಕೆಲವರು, ಲಕ್ಷ್ಮದ ಚಿಹ್ನೆ ಉಳ್ಳವಳು ಅಂತ ಕೆಲವರು. ಹಾಗೆಂದು ಎಲ್ಲಕ್ಕೂ ಮೂರ್ತರೂಪಳಾಗಿರುವವಳು ನೀನು. ಸಾಗರ ಮಥನ ಕಾಲದಲ್ಲಿಂದೇನು ಅದನ್ನ ಮೂಲದಲ್ಲಿ ನೀನೇ ನನಗೆ ಸತಿಯಾಗಿಯೇ ಇರುವವಳು. ಲೋಕದ ಸಕಲವನ್ನು ಧರಿಸಬಲ್ಲಂತಹ ಧಾರಣಾ ತತ್ವವನ್ನು ಒಳಗೊಂಡ ಭೂದೇವಿಯು ನನ್ನ ಸತಿಯಾಗಿರುವವಳು. ಇವಿರುವರನ್ನು ನನ್ನಲ್ಲಿ ಸೇರಿಸುವ ಮೂಲಕವಾಗಿ ಹಿಂದೂ ಮೊದಲಾಗಿದ್ದೇನೆ ಅನ್ನುವುದರ ಅರ್ಥ ಏನು? ನಿಮ್ಮಲ್ಲಿಯೂ ನನಗೆ ಕರೆದು ಆಡುವುದಕ್ಕೆ ವಿಷಯ ಉಂಟು ಅಂತ ಇದರ ಅರ್ಥ. ನಮ್ಮಲ್ಲಿ ಹೌದಪ್ಪ, ಲೋಕದ ನಡೆ ವಿಷ್ಣುವಿನ ಮೂಲಕವಾಗಿ ಹೇಗೆ ಸಾಗಿಸಲ್ಪಡುತ್ತದೆ ಎನ್ನುವ ಹಾಗೆಲ್ಲ ಯೋಚನೆ ಮಾಡಿದಾಗ ಸೂತ್ರಹಸ್ತನಾಗಿದ್ದುಕೊಂಡು ಮುನ್ನಡೆಸ್ತಾನೆ ಅಂತ ಕೆಲವರು. ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟು ವಿಷ್ಣುವಿನಿಂದ ಪಾಲಿಸಲ್ಪಟ್ಟು ಹರನಿಂದ ಲಯಗೊಳ್ಳುವಂತಹ ಭೂಮಿ ಸಮಸ್ತವು ಯೋಗ್ಯವಾಗಿರಬೇಕು ಅಂದರೆ ಸ್ಥಿತಿಗೆ ಅಧೀಪನಾದಂತಹ ವಿಷ್ಣುವಿನ ಇರುವಿಕೆ ಕಾರಣವಾಗ್ತದೆ. ಸತ್ವಭರಿತವಾಗಿ ತಾನಿರುವುದಕ್ಕೆ ಅವನು ಕಾರಣ. ಯಾರಲ್ಲಿಯೂ ಭೇದಭಾವ ನಿಲ್ಲಿಸದೆ, ತರತಮವನ್ನು ಕಾಣದೆ, ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಟ್ಟು ಅವರು ಬೆಳೆಯುವುದಕ್ಕೆ, ಅವರು ಮುಂದುವರಿಯುವುದಕ್ಕೆ ಯೋಗ್ಯವಂತ ವೇದಿಕೆಯನ್ನು ಒದಗಿಸಿಕೊಡುವವನು ನಾನು. ಆಹಾರ ನಿದ್ರಾ ಭಯಚೇತನ ಭಯ ಎನ್ನುವುದೆಲ್ಲ ಉಳ್ಳಂತಹ ಜೀವರಲ್ಲಿ ಬುದ್ಧಿಯನ್ನು ಒದಗಿಸಿಕೊಡುವ ಮೂಲಕವಾಗಿ ಅವರ ಬದುಕನ್ನು ಅವರು ಕಟ್ಟಿಕೊಳ್ಳುವುದಕ್ಕೆ ಅವರಿಗೊಂದು ಹಕ್ಕನ್ನು ಬಿಟ್ಟು ಕೊಡುತ್ತಾ ಅದರಿಂದ ಅವರು ತಮ್ಮನ್ನು ನಿರ್ಧರಿಸಿಕೊಳ್ಳಬೇಕು. ಹಾಗೆ ಸಾಗಿದಂತಹ ಸಂದರ್ಭದಲ್ಲಿ ಅವರ ಕರ್ಮ ಏನುಂಟು ಆ ಕರ್ಮದಿಂದ ಅವರು ಫಲವನ್ನು ಉಣ್ಣುತ್ತಾರೆ. ಶ್ರೇಯವೋ ಪ್ರಯವೋ ಅದೆಲ್ಲ ಅವರವರ ಆಯ್ಕೆ ಒದಗಿಸಿದಂತು. ಆಗ ನಮಗೆ ಫಲನೆ ಏನು, ಅವ ಏನು ಮಾಡ್ತಾನೆ ಎನ್ನುವುದು ಯೋಚನೆ ಮಾಡಿಕೊಂಡು ಕರ್ಮದೋಷ ಉಂಟು ಅಂತ ಅದನ್ನೂ ಗಣಿಸಿಕೊಂಡು ಯಾವಾಗ ಏನನ್ನು ಎಷ್ಟು ಮಾತ್ರವಾಗಿ ಅವನಿಗೆ ಕೊಡಬೇಕು ಎನ್ನುವಂತಹ ನಿರ್ಣಯ, ಅದರಲ್ಲೇ ನನ್ನನ್ನು ತೊಡಗಿಸಿಕೊಂಡಿರುವ ಕಾಲಕ್ಕೆ ಲೋಕದ ಉದ್ಧಾರಕ್ಕಾಗಿ ಹಲವಾರು ಯೋಚನೆ, ಇನ್ನು ಹಲವಾರು ಯೋಜನೆ, ಇದೆಲ್ಲವನ್ನು ಈ ಅಧ್ಯಕ್ಷ ಪೀಠವನ್ನು ಹೊಂದಿದವನ್ನು ನಾನು ಮಾಡಲೇಬೇಕಾಗ್ತದೆ. ಅದನ್ನೇ ಯೋಚಿಸಿಕೊಂಡಾಗ ನಮ್ಮ ಮನೆಯ ಕುರಿತಾಗಿ ನಿರ್ಣಯ ಮಾಡಿದ ಎಷ್ಟೋ ಮಂದಿಗಳು ಆಡಿದ್ದುಂಟು, ಅದನ್ನು ನಾವು ಒಪ್ಪಿದ್ದು ಉಂಟು. 4 ದ್ವಾರಗಳುಂಟು. 4 ದ್ವಾರದಲ್ಲಿ 8 ಮಂದಿ ರಕ್ಷಕರಿದ್ದಾರೆ. ಬೇರೆ ಬೇರೆ ನಾಮವುಳ್ಳವರು, ಜಯ ವಿಜಯರು, ಶಂಖನಿದ ಪುಷ್ಪನಿದರು, ಧಾತೃ ವಿಧಾತೃಗಳು, ಚಂಡ ಪ್ರಚಂಡರು, ಹೀಗೆನ್ನುವ ಹಾಗೆ ಇರುವವರು. ಅವರವರ ಕರ್ತವ್ಯದಲ್ಲಿ ಅರ್ಥ ಮಾಡಿಕೊಂಡು ನಡೆಯುತ್ತಾ ಇರುವರವರು. ಮೊನ್ನೆಯ ಒಂದು ಪ್ರಕರಣ ಯೋಚನೆ ಮಾಡಿದರೆ ನಿಸ್ವಾರ್ಥ ಸೇವೆ ನಿಷ್ಕಾಮ ಕರ್ಮವನ್ನು ಮಾಡಿ ಲೋಕಹಿತವನ್ನೇ ಆತ್ಯಂತಿಕವಾಗಿ ಬಯಸಿದಂತಹ ಸನಕಸನಂದರು, ಬ್ರಹ್ಮ ಮಾನಸ ಪುತ್ರರು, ಕೌಪೀನಧಾರಿಗಳಂತ ಅವರು ತಮಗಾಗಿ ಏನೂ ಮಾಡುವುದಿಲ್ಲ, ಲೋಕಹಿತಕ್ಕಾಗಿ. ನನ್ನ ಮನೆಯೇ ಅವರಿಗೆ ಮುಕ್ತ, ಯಾವತ್ತು ಬರಬಹುದು, ಎಲ್ಲೂ ಬರಬಹುದು, ಹೇಗೂ ಬರಬಹುದಾಗ್ತದೆ. ಅವರಿಗಾಗಿ ಎಲ್ಲವಲ್ಲ, ಲೋಕಕ್ಕೇನೋ ಒಂದು ಆಗಬೇಕು ಅಂತ ವಿಷ್ಣುವಿನಲ್ಲಿ ವಿನ್ನವಿಸುವ ಮೂಲಕವಾಗಿ ಸಾಧಿಸಿಕೊಡೋಣ ಅಂತ ಬರ್ತಾರೆ. ಹಾಗೆ ಬರುವ ಕಾಲಕ್ಕೆ ನಮ್ಮ ಹುಡುಗರು ಜಯ ವಿಜಯರು ಅವರೇ ಭೂಮಿಯಲ್ಲಿ ಕಾಮ್ಯವನ್ನು ಒಪ್ಪಿಕೊಂಡು ಯಜನ ಮಾಡುತ್ತಾ ಯಾಗದಲ್ಲಿ ಉಂಟಾದಂತಹ ಧನದ ಕುರಿತಾಗಿ ಪರಸ್ಪರ ಸ್ಪರ್ಧಿಗಳಾಗಿ ಹೋರಾಟವನ್ನು ಮಾಡಿ ಒಬ್ಬರಿಗೊಬ್ಬರು ಶಾಪವನ್ನು ಕೊಡುತ್ತಾ ಮಕರ ಗಚ್ಚಪಗಳಾಗಿ ತಾವಿದ್ದವರು. ಅಂತವರನ್ನು ಉದ್ಧರಿಸಬೇಕಾಗಿ ನಾನಾಗಿ ಸಾಗಿ ಚಕ್ರದಿಂದ ತರಿದ ಕಾಲಕ್ಕೆ ಅವರ ಅಪೇಕ್ಷೆ ಮುಕ್ತತೆ ಬಂದಾಗ ಏನು
ನಿಮ್ಮ ಲೋಕದಲ್ಲಿ ಇರ್ತೇವೆ, ಒಪ್ಪಿಕೊಂಡವನು ನಾನು. ಸಾಯುಜ್ಯ ಒಂದು ಹೊರತುಪಡಿಸಿ ಸಾಲೋಕ್ಯ, ಸಾಮೀಪ್ಯ, ಸಾಲೋಕ್ಯ ಎಂಬ ಪದವಿಗಳನ್ನು ಒದಗಿಸಿಕೊಟ್ಟು ಪಶ್ಚಿಮ ದ್ವಾರದಲ್ಲಿ ನೀವು ಇರಿ ಹೀಗಾಡಿದ್ದು. ದ್ವಾರಪಾಲಕರಾದಂಥ ಅವರು ಸನಕಸಂದರ ಬರವಣವನ್ನು ಕಂಡಿದ್ದು ಅವರ ವ್ಯಕ್ತಿತ್ವವನ್ನು ಅಂತರಂಗದಿಂದ ಅರಿಯದೆ, ಒಳಗಿನ ತಿರುಳನ್ನು ನೋಡದೆ, ಮರದ ಹೊರಗಿನ ತೊಗಟೆಯನ್ನು ಕಂಡು ನಿರ್ಣಯಿಸುವ ಹಾಗೆ ಅವರನ್ನು ತಡೆದದ್ದು, ಆಕ್ಷೇಪಿಸಿದ್ದು. ಸತ್ವಗುಣಕ್ಕಾದರೂ ಒಂದು ನೆಲೆ ಇದೆ. ಸರ್ವವನ್ನು ಹರಿಗೆ ಸಮರ್ಪಿಸುತ್ತಾ ಬಂದ ಕರ್ಮವನ್ನು ವಿಸ್ತರಿಸಿಕೊಂಡು ಎಲ್ಲವನ್ನು ಹೇಳಿದ್ರು ಕೇಳದೆ ಕೈ ಇಕ್ಕುವ ಮೂಲಕವಾಗಿ ಅವರನ್ನು ಹೊರಗೆ ದಬ್ಬುತ್ತೇವೆ ಅಂತ ಹೊರಟವರು. ಆಗ ಸಾತ್ವಿಕ ಗುಣ ಮೇಲೆದ್ದಿತು. ಕ್ರುದ್ಧರಾದಂಥವರು ಶಾಪವನ್ನು ಕೊಟ್ಟು ಈ ಸ್ಥಿತಿ ನಿಮಗೆ ಒದಗಿ ಬರಲಿ. ದುಷ್ಟತನ ತೋರಿದವರು ದುಷ್ಟರಾಗಿ ಧರಿತ್ರೆಯಲ್ಲಿ ಹುಟ್ಟಿ ದೌಷ್ಟ್ಯಕ್ಕೆ ಧರಿತಿದ್ದಾನೆ. ಕರ್ಮವನ್ನು ಅನುಭವಿಸುವುದಕ್ಕೆ ಭೂಮಿ, ಒಳ್ಳೆಯ ಕರ್ಮವನ್ನು ಮಾಡುವ ಮೂಲಕವಾಗಿ ಮೇಲೆತ್ತರಕ್ಕೆ ಏರುವುದಕ್ಕೆ ಭೂಮಿ, ಕ್ಷೀಣ ಪುಣ್ಯರಾದರೆ ಮತ್ತೆ ಕೆಳಗೆ ಬೀಳುವುದಕ್ಕೆ ಆಧರಿಸುವುದಕ್ಕೆ ಭೂಮಿ, ಸಕಲಕ್ಕೂ ಆಧಾರಭೂತರಾಗಿಗಳು ಭೂದೇವಿಯಾಗಿದ್ದಾಳೆ. ಅಲ್ಲಿಯೇ ಹೋಗಿ ಅನುಭವಿಸಿ ಮತ್ತೊಮ್ಮೆ ಶುದ್ಧರಾಗಿ ಬನ್ನಿ. ಶಾಶ್ವತವಾಗಿ ಬರಕೂಡಂತ ಆಡಿದ್ದಿಲ್ಲ. ಬರಬೇಕು ಅಂತಾದ್ರೆ ಇಲ್ಲಿಗೆ ಪಾತ್ರತ್ವ ಬೇಕು. ಈ ವೇದಿಕೆಯಲ್ಲಿ ಇರಬೇಕು. ಪಾತ್ರತ್ವ ಇಲ್ಲದವನಿಗೆ ಅವಕಾಶ ಇಲ್ಲ. ಇಷ್ಟನ್ನು ಅವರು ಹೇಳಿ ಕಳುಹಿಸಿಕೊಟ್ಟು ಯೋಚಿಸುವುದು ನಾನು. ಅಂಥವರು 3 ಎನ್ನುವಾಗ ಮೊದಲಿನದ್ದು ಎಲ್ಲಿ ಅಂತ ಯೋಚನೆ ಮಾಡಬೇಡುವ. ಮೊದಲಿನವಾಗಿ ಹುಟ್ಟಿಕೊಂಡ ಆಗಿದೆ. ಈಗ ದ್ಯುತಿಗರ್ಭ ಸಂಜಾತರಾಗಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ನಾಮಕರಾಗಿ ಧರಿತ್ರಿಯಲ್ಲಿ ಹುಟ್ಟಿಕೊಂಡೂ ಆಗಿದೆ. ಇಲ್ಲಿಯ ತನಕ ಕತೆ ಮುಂದುವರಿದೆ. ಹಾಗೆ ಅದನ್ನೆಲ್ಲ ನಿಮ್ಮೊಡನೆ ಸಂಭಾಷಿಸೋಣ ಎನ್ನುವಂತ ನೆಲೆಯಲ್ಲಿ ನಾನು ಹೇಳಿದ್ದು. ಲಕ್ಷ್ಮಿ, ಈಗ ವೇದಿಕೆಯಲ್ಲಿ ಇಷ್ಟವರೆಗೆ ಬಂದಿದೆ. ಇನ್ನು ನಿನಗೇನು ಮಾತಾಡ್ಲಿಕ್ಕೆ ಉಂಟು? ಈಗ ನಾನು ಮಾತಾಡುವ ಸ್ವಾಮಿ. ಎನಲು ಕೈ ಮುಗಿದೆಂದಳ ಶ್ರೀ ವನಿತೆ ಶ್ರೀ ವನಿತೆ ಎನಲು ಕೈ ಮುಗಿದೆಂದಳ ಶ್ರೀವನಿತೆ ಕೇಳಲೆ ವಲ್ಲಭನೇ ವನಿತೆ ಕೈ ಮುಗಿದೆಂದಳು ನೀನನುಗೊಳಿಸುತ್ತೀ ವಿಶ್ವನಾಟಕವನು ವಿನೋದದಿ ನೀನುಳಿಸುತ್ತೀ ವಿಶ್ವನಾಟಕವನು ವಿನೋದದಿ ಸೂತ್ರಿಪ ಘನ ಮಹಿಮನು ನೀನನುಗೊಳಿಸುತ್ತೀ ವಿಶ್ವನಾಟಕವನು ವಿನೋದದಿ ಸೂತ್ರಿಪ ಎನಲು ಕೈ ಮುಗಿದೆಂದಳ ಶ್ರೀವನಿತೆ ಕೇಳಲೆ ವಲ್ಲಭ ದಿವ್ಯ ವೀರ್ಯ ಯಶಸ್ವಿ ಜ್ಞಾನ ವಿಜ್ಞಾನ ಐಶ್ವರ್ಯ ಎನ್ನುವಂತಹ 6 ಗುಣಗಳನ್ನು ಹೊಂದಿರುವಂತಹ ಲೋಕವಿದೆ. ಈ ಲೋಕದಲ್ಲಿ ಯಾವುದೂ ಕೂಡ ಕುಂಠಿತ ಇಲ್ಲದ ಕಾರಣ ಇದನ್ನು ವೈಕುಂಠ ಅಂತ ನೀವೇ ಹೇಳಿದವರಿಗೆ ಸರಿಯಾದ ಮಾತು. ಲೋಕದ ಜನರಿಗೊಂದು ಜಿಜ್ಞಾಸೆ ಸ್ವಾಮಿ. ಹೇಗೆ? ಏನು ಮಥನದ ಮುಂಚೆ ಲಕ್ಷ್ಮಿ ಇರಲಿಲ್ವೋ? ಖಂಡಿತ ಇದ್ದಾಳೆ.
ನಾನಿಲ್ಲೇ ಇದ್ದೇನೆ, ಹೌದೌದು. ಈಗಲೂ ಇದ್ದೇನೆ. ಆದ್ರೂ ಸ್ವಾಮಿ, ಒಂದು ಮಾತು, ಏನು? ಲೋಕದ ಎಲ್ಲಾ ಹೆಣ್ಣು ಮಕ್ಕಳು ಬಯಸುವುದು ಏನನ್ನು? ಏನು? ದೇವರಂತಹ ಗಂಡನನ್ನು ನನಗೆ ಕೊಡು ಎನ್ನುವ ಹಾಗೆ. ಹೌದು. ಆದ್ರೆ ನನ್ನ ಗಂಡನನ್ನು ದೇವರನ್ನೇ ಗಂಡನಾಗಿ ಪಡೆದಂತಹ ನಾ ಪುಣ್ಯವಂತಿ ಅಂತ ಹೇಳಬಹುದು. ನಿನ್ನ ಗಂಡನಾಗಿ ನಾನು ಮಾಧವ. ಹೌದು ಸ್ವಾಮಿ, ಆದ್ರೂ ಕೂಡ ನಾ ಯೋಚಿಸುವುದನ್ನಲ್ಲ. ತೇನ ವಿನ ತೃಣಮಪೀನ ಚಲತೆ. ಒಂದು ಹುಲ್ಲು ಕಟ್ಟಿ ಅಲುಗಾಡಬೇಕು ಅಂತಾದ್ರು ದೇವನಾದಂತಹ ನಿನ್ನ ಆಣತಿ ಇಲ್ಲದಿದ್ರೆ ಅದು ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ಹೀಗಿರುತ್ತಾ ಯಾವುದೇ ಒಂದು ಘಟನೆ ನಡೆಯಬೇಕು ಅಂತಾದ್ರೆ ಅದರ ಸೂತ್ರಧಾರ ಯಾರು ಅಂತ ಕೇಳಿದ್ರೆ ಅದು ನೀವೇ ಆಗಿರ್ತೀರ. ಹೌದಾ? ಖಂಡಿತವಾಗಿ ಸ್ವಾಮಿ. ಜಗತ್ತೇ ಒಂದು ನಾಟಕ ರಂಗ. ನಾವೆಲ್ಲರೂ ಕೂಡ ಅದರಲ್ಲಿ ಪಾತ್ರಧಾರಿಗಳಾದ್ರೆ ನೀವದರ ಸೂತ್ರಧಾರರಾಗಿರ್ತೀರ. ತ್ರಿಮೂರ್ತಿಗಳಿಗೆ 3 ಉದ್ಯೋಗಗಳೇನೋ ಸರಿ ಸರಿ. ಬ್ರಹ್ಮನಿಗೆ ಸೃಷ್ಟಿ, ನಿಮಗೆ ಪಾಲನೆ, ಹರಿಗೆ ಲಯ ಅಂತ. ಆದ್ರೆ ನೀವು ಕೇವಲ ಜೀವಿಗಳನ್ನು ಪಾಲಿಸುವುದು ಖಂಡಿತ ಅಲ್ಲ. ಅಲ್ಲ, ಹರ ಬ್ರಹ್ಮರನ್ನು ಕೂಡ ಪಾಲಿಸುವವರು ನೀವೇ ತಾನೆ. ಹೌದಪ್ಪ. ಅವರ ಸೃಷ್ಟಿಗೂ ಬ್ರಹ್ಮನ ಸೃಷ್ಟಿಗೂ ಮೂಲ ನೀವೇ, ಹರನ ಲಯಕ್ಕೂ ಕಾರಣವೂ ನೀವೇ. ಹೀಗೆಲ್ಲ ನಾ ಆಡಬಹುದು. ಕಲ್ಪಕ್ಕೊಬ್ಬ ಬ್ರಹ್ಮ, ಕಲ್ಪಕ್ಕೊಬ್ಬ ಹರ, ಕಲ್ಪಾಂತ್ಯಕ್ಕೂ ಹರಿಯೊಬ್ಬನೇ. ಹಾಗಾದ್ರೆ ಅವರಿಗೂ ಮರಣ ಅಂತ ಉಂಟು, ಇವನಿಗೂ ಮರಣ ಅಂತ ಉಂಟು. ಮರಣವನ್ನೇ ಜಯಿಸಿದಂತಹ ನಿಮಗೆ ಯಾವುದರ ಭಯವೂ ಇಲ್ಲ ಸ್ವಾಮಿ. ಅದನ್ನ ಆಲೋಚನೆ ಮಾಡುವುದಲ್ಲ, ನೀವಾಡಿದ ಮಾತುಗಳನ್ನೇ ನಾ ಪೂರಕವಾಗಿರಿಸಿಕೊಂಡರೆ ನಮ್ಮವರೇ ಆದಂತಹ ಜಯ ವಿಜಯರಿಗೆ ಮದವೇರಿತಂತೆ, ಸನಕ ಸನಂದರ ಕೊರಳಿಗೆ ಕೈ ಹಾಕಿ ಅವರನ್ನು ದೂಡಿದರಂತೆ. ನಾನು ಆಲೋಚಿಸುವುದು ಸ್ವಾಮಿ, ಇದೆಲ್ಲ ಈ ಲೋಕದಲ್ಲಿ ನಡೆಯುವುದಕ್ಕೆ ಸಾಧ್ಯ ಉಂಟೆ? ಇಲ್ವೇ? ಖಂಡಿತ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲವೂ ಇಲ್ಲದಂತಹ ಲೋಕವಿದು. ಆದ್ರೂ ಬಂತು ಅಂತಾದ್ರೂ ಅಂತವರಿಗೆ ಇಲ್ಲಿ ಸ್ಥಳ ಇಲ್ಲ ಎನ್ನುವುದು ಜಯ ವಿಜಯರಿ ನಿದರ್ಶನವಾಗಿ ಹೋದ್ರು. ಹಾಗೆ ಹೋದ್ರು ಇಲ್ವೋ? ಖಂಡಿತವಾಗಿ. ಆದ್ರೆ ಈಗ ಬಂತು, ಅವರಿಗೆ ಶಾಪ ಸಿಕ್ಕಿತು. ಅದು ಹೌದು. ತದ್ರೀತಿಯಲ್ಲಿ ಮೊದಲನೆಯ ಜನ್ಮವಾಗಿ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರಾಗಿ ಅವರ ಜನನವೂ ಆಯಿತು. ಹುಟ್ಟಿದ್ದಾರೆ. ಹೌದು. ಆದ್ರೆ ಧರ್ಮಾತ್ಮರಿಗೆ ಉಳಿಯುವ ತಾಣವದು. ಅಧರ್ಮರನ್ನು ವಧಿಸುವುದಕ್ಕೆ ಸಜ್ಜನರನ್ನೇ ಬಳಸುವಂತಹ ನೀವು ಈ ಕಾಲಕ್ಕೆ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರನ್ನೇ ಆಧಾರವಾಗಿ ಇರಿಸಿಕೊಂಡು ಮಾತಾಡಿದೆ ಉಂಟಾದ್ರೆ ಹಿರಣ್ಯಾಕ್ಷನ ವಧೆಯಾದ್ರೂ ಎಂತು? ಅಲ್ಲ, ನಿಮ್ಮ ಆಲೋಚನೆ ಯಾವ ರೀತಿ ಇದೆ? ಹೀಗೆಲ್ಲ ನಾನಾ ರೀತಿಯಾದಂತಹ ಪ್ರಶ್ನೆಗಳು ನನ್ನಲ್ಲಿ ಮೂಡುತ್ತಾ ಇದೆ. ಹಾಗಾಗಿ ಕೇಳುತ್ತಾ ಇದ್ದೇನೆ. ಹೆಣ್ಣು ಮಕ್ಕಳಿಗೆ ಪ್ರಶ್ನೆ ಮೂಡುವುದು ಸಾಮಾನ್ಯ ತಾನೆ. ಹಾಗಾಗಿ ಎಲ್ಲ ಕೇಳಿಸಿಕೊಂಡು ಸುಮ್ಮನೆ ಕೂತ್ರೆ ಪಾತ್ರ ಮೌನವಾದ ಹಾಗಾಗುವುದಿಲ್ಲ. ಹಾಗಾಗಿ ನಿಮ್ಮ ಮುಂದಿನ ಆಲೋಚನೆ ಏನು ಅಂತ ನನ್ನಲ್ಲಿ ಹೇಳಬಹುದೇ? ಸಂಭಾಷಣೆಯನ್ನು ಮುಂದುವರಿಸುವುದು ಅಂದ್ರೆ ಹಾಗೆ, ಯಾವನೋ ಒಬ್ಬ ವಿಚಾರಕವನ್ನು ಬೀಜಾವಾಪನ ಮಾಡಿದ ಅಂತ ಆದ್ರೆ ಮತ್ತದಕ್ಕೆ ಪೋಷಣೆಯನ್ನು ಕೊಡ್ತಾ ಅದನ್ನು ವೃದ್ಧಿ ಆಗುವಂತೆ ವಿಸ್ತರಿಸುವಂತೆ ಮಾಡುವುದು. ನನ್ನ ಅಂತರಂಗ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅದರ ಮುನ್ನಡೆಗಾಗಿ ನಿನ್ನ ಪ್ರಶ್ನೆ ಬಂದದ್ದು. ಲಕ್ಷ್ಮೀ, ಪ್ರಸ್ತುತದೊಳಿ ಜಗವನಸ್ತವ್ಯಸ್ತಗೊಳ್ಳಿ ಹಿರಣ್ಯ ನೇತ್ರನ ಪ್ರಸ್ತುತದೊಳಿ ಜಗವ ಅಸ್ತವ್ಯಸ್ತಗೊಳ್ಳಿ ಹಿರಣ್ಯ ನೇತ್ರನ ಅಸ್ತಕಾಲಕ್ಕೆ ಸಂಧಿಸುವುದು ಪ್ರಶಸ್ತ ಸಮಯವು ನೋಡುವುದು ಚಿಚಿತವಿಟ್ಟು ಅಸ್ತಕಾಲಕ್ಕೆ ಸಂಧಿಸುವುದು ಪ್ರಶಸ್ತ ಸಮಯವು ನೋಡುವುದು ಚಿಚಿತವಿಟ್ಟು ಲಕ್ಷ್ಮೀ ಪ್ರಶಸ್ತವಾದಂತಹ ವಿಚಾರವನ್ನೇ ಆಡಿದವಳು. ನಮ್ಮ ಮನೆಯಲ್ಲಿದ್ದುಕೊಂಡು ಜಯ ವಿಜಯ
ಬಂತು. ಹೌದು. ಒಂದು ಪ್ರಶ್ನೆಯನ್ನು ಮುಂದಿರಿಸಿದೆ. ಆಕ್ಷೇಪಕರವಾಗಿ ಮಾತನಾಡಿದ್ದಲ್ಲ. ಹೋಗ್ಲಿ, ಶಾಪ ಬಂತಲ್ಲ. ಹೌದು. ದರಿದ್ರಿಗೆ ಎಳುದುವ ಹುಟ್ಟಿ ಆಯಿತು, ಹುಟ್ಟಿಯೂ ಆಯಿತು. ಹೌದು. ಆರಂಭಗಳು ಸ್ವಲ್ಪ ಸ್ವಲ್ಪವೇ ಮುಂದುವರಿಯುತ್ತಲಿದೆ. ಯಾವುದೇ ಮೊದಲಿಗೊಂದು ಕೊನೆ ಅಂತ ಇರಲೇಬೇಕು. ಖಂಡಿತ. ಕೊನೆಯಾದದ್ದು ಮೊದಲಾಗಲೇಬೇಕು. ಹೌದು. ಆರಂಭಗೊಂಡು ಯೋಗ್ಯವಾದ ರೀತಿಯಲ್ಲೇ ಕೊನೆಯಾಗಬೇಕು ಅಂತಾರೆ ಯಾವ ನಡೆಯೋ. ಹೌದೌದು. ನನ್ನ ನಡೆಯನ್ನು ನೀನು ಅರ್ಥ ಮಾಡಿಕೊಳ್ಳದವಳಲ್ಲ. ಖಂಡಿತ. ಹಾಗೆಂದು ಹೀಗೆ ಎನ್ನುವ ಹಾಗೆ ನಿನ್ನಲ್ಲೇ ನೀ ಮತಿಸುವ ಮೂಲಕವಾಗಿ ಇದು ಹೀಗಾಗಬೇಕು ಅಂತ ಹೇಳುವಳಲ್ಲ, ಹೀಗಿರ್ತದೆ ಅಂತ ಹೇಳುವಳು ಅಲ್ಲ. ಯಾವನು ಮುನ್ನಡೆಸ್ತಾನೋ ಅವನ ಮೂಲಕವಾಗಿ ತಿಳಿದುಕೊಳ್ಳಬೇಕು ಎನ್ನುವಂಥ ಒಂದು ತಪ್ಪನೆ, ಒಂದು ತುಡಿತ ನಿನ್ನಲ್ಲಿ ಈ ಕಾಲಕ್ಕೆ ಶುರುವಾಗಿದೆ, ಆರಂಭವಾಗಿದೆ ಎನ್ನುವುದೇ ಸರಿ. ಹೌದು. ಆಗಬಾರದಿತ್ತಲ್ವ ಅವರಿಗೆ. ಆಗಲೇ ಬೇಕಾಯಿತು. ಯಾಕೆ ಅಂತಲೇ ಗೊತ್ತಾಗಲಿ. ಒಂದು ವ್ಯಾಜ್ಯ ನಿಮಿತ್ತವಾಗಿ ಧರಿತ್ರಿಯಿಂದಲೇ ಶಾಪವನ್ನು ಹೊಂದಿದಂಥವರು ಶಿಕ್ಷಿಸಲ್ಪಟ್ಟು ಮೇಲೆ ಬಂದವರು. ಹೌದು. ಅಪೂರ್ವ ವಾಸನೆ ಕೆಲವು ಸಲ ಇದ್ರೆ ಹಾಗೆ. ಹೌದೇ. ಎಷ್ಟಿದ್ರೂ ಕೂಡ ಬೇಡುವವನಿಗೆ ಮತ್ತೆ ಮುಕ್ತಿಯೇ ಮತ್ತೆ ಬಾರದಂತೆ ನಮ್ಮನ್ನು ಮಾಡು ಅಂತ ಬೇಡಬಹುದಿತ್ತಲ್ಲ. ಹೌದು. ಹಾಗೆಲ್ಲ ಹೇಳಿದ್ರು, ನಿನ್ನ ಜೊತೆಗೆ ನಿನ್ನ ಹಾಗೆ ನಾವಿರಬೇಕು, ಸಾಯುಜ್ಯವನ್ನು ಬಿಟ್ಟು ಇತರವನ್ನು ಅವರ ಅಪೇಕ್ಷೆಯದು. ಸರಿ ಸರಿ ಸರಿ. ಅಷ್ಟನ್ನು ಅವರಿಗೆ ಕೊಟ್ಟದ್ದಾಯಿತು. ಬೇಡಿಕೆಯನ್ನು ಈಡೇರಿಸುವ ಕಾಲಕ್ಕೆ ನಾನು ಯೋಚಿಸ್ತೇನೆ, ಹೇಗೆ ನಮ್ಮ ಕೊಡುಗೆಯನ್ನು ಪೂರ್ಣವಾಗಿ ಧರಿಸುವಷ್ಟು, ಅದನ್ನು ನಿರ್ವಹಿಸುವಷ್ಟು ಏನು ಸಮರ್ಥನಿದ್ದಾನೋ ಸರಿ ಎನ್ನುವ ಹಾಗೆ. ಒಬ್ಬನಿಗೆ ಕೊಡುವಾಗ ಅವನದನ್ನು ಭರಿಸುವಂತಹ ಸಾಮರ್ಥ್ಯ ಹೊಂದಿದ್ದಾನೆ ಎನ್ನುವ ಹಾಗೆ ಆಲೋಚಿಸಿ ಕೊಡುತ್ತಾರೆ. ಪಡೆಯುವುದು ದೊಡ್ಡದಲ್ಲ, ಆಶೆಯು ದೊಡ್ಡದಲ್ಲ. ಖಂಡಿತ. ಆಶೆಯನ್ನು ಹೊಂದಿದರೆ ಪಡೆಯುವ ಸಾಮರ್ಥ್ಯ ಉಂಟು, ಯೋಗ್ಯತೆ ಉಂಟು ಅಂತ ಬೇಕಾಗ್ತದೆ. ಅದು ಮುಖ್ಯವಾಗಿ ಬೇಕು. ಈ ಲೋಕವನ್ನು ಸೇರಿಕೊಂಡು ಈ ಲೋಕದಲ್ಲೇ ಶಾಶ್ವತವಾಗಿ ತನ್ನನ್ನು ಹಿರಗೊಳಿಸುವುದಕ್ಕೆ ಯೋಗ್ಯತೆ ಉಂಟು, ಸಾಧ್ಯತೆ ಉಂಟು ಅನ್ನುವುದನ್ನು ಮಾಡಿದ ಪುಣ್ಯವೋ ಗಳಿಸಿದ ಪುಣ್ಯವೋ ಅಷ್ಟಕ್ಕೆ ಸೀಮಿತವಾಯಿತು. ಹೌದು. ಕಾಲಕ್ರಮದಲ್ಲಿ ತಮೋ ಹಾಗೂ ರಜ ಅಥವಾ ರಜಸ್ಸು ಎಂಬ ಗುಣವನ್ನು ಅವರಲ್ಲಿ ಆವೇಶಗೊಂಡು ಅವರು ನಿನ್ನನ್ನಾದರೂ ನಿರ್ಬಂಧಿಸುವ ತನಕ ಮುಂದುವರಿದರೋ ಇಲ್ವೋ. ಹೌದೌದು. ಈಗ ನೀನೇ ಹೇಳಿದ್ದಿ, ಏನು ಮಾಡೋಣ, ವೈಕುಂಠ ಹೊರಗೆ ಹೋಗಬೇಕು ಅಂತಾದರೆ, ಹೊರಗೆ ಹೋದವರಿಗೆ ಒಳಗೆ ಬರಬೇಕು ಅಂತಾದ್ರೆ ಕೂಡ ಹುಡುಗರು ಕಣ್ಣು ಕೆಕ್ಕರಿಸಿ ನೋಡ್ತಾರೆ, ಏನಾಗಿದೆ ಅಂತ ಗೊತ್ತಾಗುವುದಿಲ್ಲ. ದೇವೇಂದ್ರ ಹೇಳ್ತಾನೆ, ಒಡೆಯ ನಿನ್ನ ಮನೆಗೆ ನಾವು ಹಾಗೆ ಬರ್ತಿದ್ದೇವೆ, ಬರ್ಲಿಕ್ಕೆ ಆಗುವುದಿಲ್ಲ. ಅವರಿಬ್ಬರು ಪ್ರಶ್ನೆ ಮಾಡ್ತಾರೆ. ನಮ್ಮನೆಯ ಮೂಲೆಯಲ್ಲಿ ಒಂದು ಮುಂಭಾಗದಲ್ಲಿರುವಂಥ ವ್ಯಕ್ತಿಗಳು ಕರ್ತವ್ಯವನ್ನು ಮರೆತು ಇಲ್ಲಿಗೆ ಬರಬಹುದಾದಂಥ ಮಂದಿಗಳ ಕುರಿತಾಗಿ ಪ್ರಶ್ನೆಯನ್ನು ಮಾಡುವುದಕ್ಕೆ ಹೊರಡ್ತಾರೆ ಅಂತಾದರೆ ಏನು? ಆಗ ನಾನು ಯೋಚನೆ ಮಾಡಿದ್ದು ಏನು, ಹಾಗಾದರೆ ವಾಸನಾ ಗುಣ ಸೆಳೆಯುತ್ತದೆ ಅಂತಾದರೆ ಇರಬೇಕಾದ ಅಲ್ಲೇ ಹೊರತಿಲ್ಲ ಅಲ್ಲ. ನಾನು ಹೋದೆ ಅಂತಾದರೆ ಏನನ್ನು ಮಾಡಬಹುದು, ಮಾಡಿದ್ದನ್ನು ಅನ್ನೋದು ಯಾವಾಗ? ಖಂಡಿತವಾಗಿ ಸುಮ್ಮನಾದೆ. ಹೌದು. ಸನಕ ಸನಂದರು ಬಂದರು, ಇಲ್ಲಿರಬೇಕೋ ಬೇಡ ನಿರ್ಣಯ ಮಾಡಿದರು. ನಿರ್ಣಯಕರವಾಗಿ ಶಾಪವನ್ನು ಕೊಟ್ಟು ಇರುವಲ್ಲೇ ಹೋಗಿ ಅನುಭವಿಸಿ ಮತ್ತೆ ಶುದ್ಧರಾಗಿ ಬನ್ನಿ. ಹೋದವರಷ್ಟಾದ್ರೂ ಹೋದಕ್ಕೆ ನಾನು ಬೇಸರ ಪಟ್ಟಿದ್ದೇನೋ? ಅದು ಹಾಗೆ ಸ್ವಾಮಿ. ಯಾವುದಾದ್ರೂ ಕೂಡ ಯಾವುದನ್ನು ಯಾರು ಕೊಡಬೇಕು ಅವರು ಕೊಟ್ಟರೆ ಚಂದ. ನಾನೇ ಹಿಂಡಬಹುದಿತ್ತು ಕಿವಿಯನ್ನು. ಖಂಡಿತ. ನೀವು ಹಿಂಡಿದರೆ ಮತ್ತೆ ಅವರಿಗೆ ಒಂದು ಔದಾಸೀನ್ಯ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಉಂಟು. ಹೌದು. ತಾಯಿ ಆದಳು 4 ಸಲ ಕಿವಿ ಹಿಂಡಿದ್ರು ಇಷ್ಟಾದ್ರೂ ಅಮ್ಮ ಒಂದು ಉದಾಸೀನ. ಹೌದು. ಹೊರಗಿನವ ಸ್ವಲ್ಪ ಗದರಿಸಲಿ ಮರ್ಯಾದೆ ಹೋಗ್ತದೆ, ಹೆದರಿಕೆ. ಇವರಿಗೆ ಹಾಗೆ ಯಾರು ದಂಡ್ಯರಾಜರನ್ನು ದಂಡಿಸಬೇಕು ಆ ಸ್ಥಾನವುಳ್ಳವರು. ಹೌದು. ಬ್ರಾಹ್ಮಣರು ಮೊದಲು ಇವರು ಅದನ್ನೇ ಆಗಿದ್ದವರು, ಅವರೇ ಶಿಕ್ಷಿಸಿದ್ರು. ಒಪ್ಪಿಕೊಂಡೇ ತಾವು ಸಾಗಿದ್ದಾರೋ ಇಲ್ವೋ? ನಾನು ಒಪ್ಪಿಕೊಂಡಿದ್ದೇನೆ, ಪರಿಶುದ್ಧರಾಗಿ ಬನ್ನಿ, ಪರಿಹಾರವೇನು ಸೂಚಿಸಿ ಆಗಿದೆ. ಪ್ರಸ್ತುತ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಹುಟ್ಟಿಕೊಂಡಂತ ಅವರ ದುರ್ಭಾವಗಳೇ ವೃದ್ಧಿಯನ್ನು ಹೊಂದಿ ಅವಳ ಗರ್ಭವನ್ನು ಸೇರಿ ಗರ್ಭದಿಂದ ಹೊರಬಂದು ಮತ್ತೆ ಅಟ್ಟಹಾಸದಿಂದ ಬೀಗಿ ಮೆರೆಯುವಷ್ಟಾಗಿದೆ. ಹೌದೇ? ಎಲ್ಲಿಯ ತನಕ? ಜಗದ್ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸಿದ್ದಾನೆ. ಸರಿ. ವ್ಯವಸ್ಥಾಪಕ ಯಾರು? ನೀವು. ಅಸ್ತವ್ಯಸ್ತಗೊಳಿಸುವ ಯಾರು? ಅವರು. ನನ್ನ ವ್ಯವಸ್ಥೆ ಮೇಲೆ ಅವ ಕೈ ಇಕ್ಕಿತಾನೋ? ಹೌದು. ಕೈ ಇಕ್ಕಿದ ಅಂತಾರೆ ವ್ಯವಸ್ಥೆ ಸರಿ ಮಾಡಬೇಕಾದ ಯಾರು? ನೀವು. ನಾನು. ಹೌದಲ್ಲ? ಹೌದು. ಪ್ರಸ್ತುತ ಅಸ್ತವ್ಯಸ್ತಗೊಂಡಂತ ವ್ಯವಸ್ಥೆಯನ್ನು ಸರಿಗೊಳಿಸುವುದಕ್ಕೆ ಒಂದು ಕಾಲ ಬಂದಿದೆ, ಅದು ಸಮೀಪಗತವಾಗಿದೆ ಎನ್ನುವುದನ್ನು ನಾನು ನಿರ್ಣಯಿಸಿದ್ದು ಮಾತ್ರವಲ್ಲದೆ ಹೇಗಾಗಬೇಕು ಅಂತ ನಾನು ಯೋಚಿಸಿದ್ದುಂಟು. ಆ ನಂತರದ ಬೆಳವಣಿಗೆ ಗಮನ ಹರಿಸಿಕೊಂಡು ಅದನ್ನು ಯೋಚನೆ ಮಾಡುವುದು ಬೇಡ, ಆಗುತ್ತದೆ. ಆಯ್ತಾ? ಎಲ್ಲ ಸರಿ. ನಾನು ಮರೆತೇ ಬಿಟ್ಟೆ. ಸಂಭಾಷಣೆಯನ್ನು ಮುಂದುವರಿಸುತ್ತಾ ಲಕ್ಷ್ಮಿಯ ಕಡೆಗೆ ಗಮನ ಹರಿಯುತ್ತಾರೆ. ನಿನ್ನ ಕಡೆ ಗಮನ ಹರಿಸಲೇ ಇಲ್ವಲ್ಲ? ಅಲ್ಲ, ಹರಿಸುವುದಕ್ಕಾಗಿ ನೀವು ಮುಂದಾಗಲೇ ಇಲ್ಲ. ನಿಮ್ಮ ಯೋಚನೆಯೇ ಜಯ ವಿಜಯರ ಕಥೆಯಲ್ಲೇ ಉಂಟು. ನೋಡೋಣ, ನಮ್ಮ ಮಾತು ನಿನ್ನ ಗಮನ ಸೆಳೀತದು ಅಂತ ಸುಮ್ಮನೆ ಗೊತ್ತು. ಗಮನ ಸೆಳೆದ ಕಾರಣ ಮನಸ್ಸಿಗೆ ಆವರಿಸಿದ ನೋವನ್ನು ಬಿತ್ತರಿಸದೆ ಹೋದೆ ಎಂದಾದರೂ ಮತ್ತೆ ಇದರಿಂದ ಮೇಲೆದ್ದು ಬರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮಾತಾಡುವುದಕ್ಕಾಗಿ ಮುಂದಾಗಿ ಅವಕಾಶ ತಾನಾಗಿ ಬರುವುದಿಲ್ಲ. ಅವಕಾಶ ಬಂದಾಗ ತೂರಿಕೊಂಡು ಕಾರ್ಯಸಾಧನೆಯನ್ನು ಮಾಡಿದ್ರೆ ಯಶಸ್ಸು. ನಾವು ಹಾಗೆ ಉಪಯೋಗಿಸಿಕೊಂಡು ಅವಕಾಶ ಉಂಟುತ್ತಾರೆ ಸರಳವಾಗಿ ಎನ್ನಲುವುದು
ಮಣಿಯುತ್ತಿಂದಳು ಎನಲು ಮೂವದು ಮಣಿಯುತ್ತಿಂದಳು ಮಣಿಯುತ್ತಿಂದಳು ಎನಲು ಹೂವದು ಮಣಿಯುತ್ತೆಂದಳು ಧನುಜನ ನಡುಳಿಯಿಂದ ನೊಂದಿಯೇ ಧನುಜನ ನಡುಳಿಯಿಂದ ನೊಂದಿಯೇ ಕೊನೆಯಗಾಣಿಸಿ ನಾಟಕವ ನೆಣಿಕೆಯಂದದಿ ಶೀಘ್ರದಿ ಕೊನೆಯಗಾಣಿಸು ನಾಟಕವ ನೆಣಿಕೆಯಂದದಿ ಶೀಘ್ರದಿ ಚಿನುಮಯ ಕೊನೆಯಗಾಣಿಸು ನಾಟಕವ ನೆಣಿಕೆಯಂದದಿ ಶೀಘ್ರದಿ ಚಿನುಮಯ ಎನಲು ಮೂವದು ಮಣಿಯುತ್ತಿಂದಳು ಧನುಜನ ನಡುಳಿಯಿಂದ ನೊಂದಿಯೇ ಕೊನೆಯ ಗಾಣಿಸು ನಾಟಕವ ನೆಣಿಕೆಯಂದದೆ ಶೀಘ್ರದಿ ಚಿನುಮಯ ದೇವಾ ಕ್ಷೀರವಾರಿದಿಯು ಶ್ವೇತಮಂದಹಾಸವನ್ನೇ ಬೀರಿ ನರ್ತಿಸುತ್ತಾ ಇದ್ದಾಳೆ. ಹರಿಗೆ ಗೋಮಿನಿಯನ್ನು ಹರಗೆ ಚಂದ್ರಮನನ್ನು ಸುಮನಸರಿಗೆ ಸಕಲ ಸಂಪದವನ್ನು ತಾನೇ ಇತ್ತಿದ್ದೇನೆ ಎಂಬಂತಹ ಮಂದಹಾಸ. ಅಂತಹ ಅಕುಂಠಿತವಾದಂತಹ ವೈಕುಂಠದಲ್ಲಿ ಕ್ಷೀರ ಸಾಗರದಲ್ಲಿ ಶೇಷಶಯನನಾಗಿ ಪವಡಿಸಿದವರೇ ನೀವಲ್ಲ ಸ್ವಾಮಿ. ಸದಾಕಾಲ ಎಡಬಲದಲ್ಲಿ ಇದ್ದುಕೊಂಡು ನಿಮ್ಮ ಸೇವೆಯಲ್ಲೇ ನಿರತರಾದವರು ನಾವು. ಹಾಗೆಂದು ಸೇವೆಯಲ್ಲಿ ಮಾತ್ರ ತೊಡಗಿಕೊಳ್ಳುವುದಲ್ಲ, ಮತ್ತೆ ಪಾಲನಾಕರ್ತವಾದಂತಹ ನಾನು ಪ್ರಪಂಚವನ್ನೇ ಪಾಲಿಸುವಂತಹ ಸಂದರ್ಭ. ನೀವು ಅದರಲ್ಲಿ ತೊಡಗಿಕೊಳ್ಳಬೇಕು ಎಂಬ ಉದ್ದೇಶಕ್ಕಾಗಿ ನಮಗೂ ಉದ್ಯೋಗವನ್ನು ಕೊಟ್ಟವರಲ್ವೇ. ಸದಾಕಾಲ ಧರೆಯಲ್ಲಿರುವವರನ್ನು ಪಾಲಿಸುವಂತಹ ಹೊಣೆಗಾರಿಕೆ ನಿನಗೇ ಭೂದೇವಿ ಎಂಬ ಹಾಗೆ ನೀವೇ ಆಶೀರ್ವಾದ ಮಾಡಿ ಕಳುಹಿಸಿದವರು. ಬ್ರಹ್ಮನಿಂದಲೇ ಸೃಜಿಸಲ್ಪಟ್ಟಂತಹ ಜೀವರಾಶಿಗೆ ಕಾಲಕಾಲಕ್ಕೆ ಯಾವುದು ಒದಗಿ ಬರಬೇಕು, ಅದು ಯಾವ ಪ್ರಮಾಣದಲ್ಲಿ ಅವರಿಗೆ ದೊರಕಬೇಕು, ಅದನ್ನೆಲ್ಲವನ್ನು ಪ್ರಕೃತಿಯಿಂದ ಪಡೆಯುವುದಕ್ಕಾಗಿ ಆಶೀರ್ವದಿಸಿ ಕೊಡುವವಳೇ ನಾನಾಗಿದ್ದೇನೆ. ಭೂತತ್ವ ಇರುವುದೇ ಅದಕ್ಕೆ, ಹೌದಲ್ವೇ? ಹಾಗಾಗಿ ಅದೆಲ್ಲವೂ ದೊರಕುತ್ತದೆ ಎಂದಾದರೆ ಅಲ್ಲಿ ನನ್ನ ಸಾನ್ನಿಧ್ಯ ಇದೆ ಎಂಬುದು ಸತ್ಯ ತಾನೆ ಸ್ವಾಮಿ. ನೀವಾಡಿದ ಆ ಕಾರ್ಯದಲ್ಲಿ ನಾನು ಇದುವರೆಗೆ ಕಿಂಚಿತ್ತು ಲೋಪದೋಷವನ್ನು ಮಾಡಿದವಳಲ್ಲ. ಸ್ವಭಾವದಲ್ಲಿ ಯಾವ ನ್ಯೂನತೆಯು ಬರಲೇ ಇಲ್ವಲ್ಲ. ನೀವು ಆಡಿದಂತಹ ಕಾರ್ಯದಲ್ಲಿ ಅದನ್ನು ಸುಸೂತ್ರವಾಗಿ ನೆರವೇರಿಸಿಕೊಂಡು ಬರಬೇಕೆಂಬಂತಹ ಹೊಣೆಗಾರಿಕೆಯಿಂದಲೇ ನಡೆಯುತ್ತಾ ಇದ್ದವು. ಆದರೆ ಏನು, ಈಗ ಜಯ ವಿಜಯರ ವಿಚಾರ, ಅವರು ಮಾಡಿದಂತಹ ಅಹಂಕಾರದಂತ ದುಷ್ಟಬುದ್ಧಿಯಿಂದಾಗಿ ಅವರಿಗೆ ಕೊಟ್ಟಿರುವಂತಹ ಶಾಪ, ಅದರಲ್ಲೂ ಅವರ ಆಯ್ಕೆ ಯಾವುದು? ದುಷ್ಟತನದಿಂದಲೇ ನಾವು ಮುಂದುವರಿದು ಆದಷ್ಟು ಬೇಗ ವೈಕುಂಠವನ್ನು ಸೇರಿಕೊಳ್ಳುತ್ತೇವೆ. ನೋಡಿ ಪ್ರಭು, ಕೇಳಿಕೊಳ್ಳುವಾಗ ಸುಲಭ 3 ರೂಪ, ಅದರಿಂದ ಸಾಧ್ಯವಾಗಿ ಆದಷ್ಟು ಬೇಗ ವೈಕುಂಠವನ್ನು ಸೇರಿಕೊಳ್ಳುತ್ತೇವೆ ಎಂಬಂತಹ ಒಂದು ಯೋಚನೆಯಿಂದ ಕೇಳಿದವರು. ಆದರೆ 1 ರೂಪ ಎಷ್ಟು ಉದ್ದ ಇದೆ ಎಂಬ ಹಾಗೆ ಅವರು ಯೋಚಿಸಿರಲೇ ಇಲ್ಲ. ದುಷ್ಟ ಪ್ರವೃತ್ತಿಯಿಂದಲೇ ಮುಂದುವರಿದಂತಹ ಅವರಿಂದ ಆಗುತ್ತಿರುವಂತಹ ಅನ್ಯಾಯಕ್ಕೆ
ಅನುಭವಿಸುತ್ತಿರುವವರು ಆ ಪ್ರಾಪಂಚಿಕರು. ಆ ಭೂದೇವಿಯಾದಂತಹ ನನಗಾಗುವಂತಹ ಸಂಕಟ ಅಷ್ಟಿಷ್ಟಲ್ಲ ಪ್ರಭು, ಏನೇ ತಡಿಲಿಕ್ಕಾಗುವುದಿಲ್ಲ. ಅವ ಮಾಡುತ್ತಿರುವಂತಹ ಪಾಪಕೃತ್ಯ ಎಷ್ಟಿದೆ ಹೇಳಿ. ಪಂಚಮಹಾಪಾತಕವನ್ನೇ ಯಾವ ಕಾರಣಕ್ಕೂ ನಾವು ಎಸಗಕೂಡದು ಎಂಬ ಹಾಗೆ ಹೇಳಿಕೊಡುವವು. ಗುರುವಿನಿಂದಲೇ ಬರುವಂತಹ ವಿದ್ಯೆ, ಅಂತಹ ಗುರುವಿನಿಂದ ದೊರೆತಂತಹ ವಿದ್ಯೆಯನ್ನು ಮರೆತು ಆ ಪಾತಕವನ್ನೇ ಮಾಡುವುದಕ್ಕಾಗಿ ಮುಂದಾಗುತ್ತಾ ಇದ್ದಾನೆ. ಪ್ರಾಪಂಚಿಕರೆಲ್ಲರೂ ತತ್ತರಿಸುತ್ತಾ ಇದ್ದಾರೆ. ಇದನ್ನು ಕಂಡಾಗ ನನಗೂ ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ. ಯಾವುದಕ್ಕೆ ಸಾಧ್ಯ ಆಗುತ್ತಿಲ್ಲ? ಆ ಹಿರಣ್ಯಾಕ್ಷನ ದುಷ್ಟಬುದ್ಧಿಯಿಂದಾಗಿ ಸಹಿಸಿಕೊಳ್ಳಲಾಗುತ್ತಿಲ್ಲ ಎಂಬ ಹಾಗೆ ಆಡಿದ್ದು ನಾನು. ಓ ಹಾಗೆ. ಹೌದು, ನಾಟಕವಾಡುತ್ತಾ ಇದ್ದೀರಿ. ಪ್ರಪಂಚವನ್ನೇ ನೀವು ರಂಗವೇದಿಕೆಯನ್ನಾಗಿಸಿ ಅಲ್ಲಿರುವವರನ್ನೆಲ್ಲ ಉಪಯೋಗಿಸಿಕೊಂಡು ಅವರನ್ನೇ ಪಾತ್ರಧಾರಿಯಾಗಿ ಮಾಡಿಕೊಂಡು ನೀವು ನಾಟಕವನ್ನಾಡುವುದಕ್ಕಾಗಿ ಮುಂದುವರಿಯುವುದಲ್ವ? ಸೂತ್ರ ನನ್ನ ಕೈಯಲ್ಲಿ ಸಾಕು ಸ್ವಾಮಿ. ಯಾವುದು ನಾಟಕ ಸಾಕಿ? ಖಂಡಿತವಾಗಿ ಆತನ ಆ ಬುದ್ಧಿಯಿಂದಾಗಿ ಸಹಿಸಿಕೊಳ್ಳಲಾಗದಷ್ಟು ನೋವನ್ನು ಅನುಭವಿಸುತ್ತಿರುವ ಕಾರಣ ಇನ್ನು ನನಗೆ ಇಂತಹ ವೇದನೆ ಬೇಡ ಅಂತ ಆದಷ್ಟು ಬೇಗ ಆತನಿಗೊಂದು ಮುಕ್ತಿ ಕೊಡಬಾರದು. ಈ ಮಾತು ಯಾವಾಗ ಬರ್ತದೆ ಅಂತ ನಾನು ಕಾಯ್ತಾ ಇದ್ದವಳು. ಹೊರೋರು ಇಷ್ಟು ಸಮಯ ಹೊತ್ತು ನನಗೆ ಕೂಡ್ತದೆ ಅಂತ ಹೊತ್ತದ್ದರಿಂದಲೂ ನಾನು ಸುಮ್ಮನಿದ್ದದ್ದು. ಆದರೂ ನಮ್ಮವರೇ ಎಲ್ಲ ನಮ್ಮವರಲ್ವಾ, ಅಂತಹ ಒಂದು ಭಾವನೆ, ಅಂತಹ ಒಂದು ಮಮಕಾರ ಸ್ವಾಮಿ. ಈಗ ನೋಡು, ಹೊರುವ ನೀನೇ ಹೇಳಿದ ನನಗೆ ಸಾಕು ಸಾಕು ಆಯ್ತು, ಹೊರಲಿಕ್ಕೆ ಆಗುವುದಿಲ್ಲ, ಒಮ್ಮೆ ಹೊರ ಇಳಿಸಿ ಅಂತ ಆಡಿತ್ತು. ಹೌದು, ನಿನ್ನಿಂದ ಒಂದು ದೂರು ಬರಬೇಕು ಅಂತಲೇ ನಾನು ಕಾದದ್ದು. ಹೌದೇ, ಅದಕ್ಕೆಲ್ಲೋ ಈ ವೇದಿಕೆಯಲ್ಲಿ ಇಷ್ಟೊಂದು ಮಾಡಿತ್ತು. ಅಯ್ಯೋ ಸಾಕು, ನಿಮ್ಮ ನಾಟಕ ಒಮ್ಮೆ ನಿಲ್ಲಿಸಿ, ಹೌದು ಹೇಗಾದ್ರೂ ಮುಗಿಸಿದನು. ಇದಕ್ಕೊಂದು ಕೊನೆ ಅಂಕದ ಪರದೆ ಎಳೆಯಿರಿ ಅಂತ ನೀವು ಹೇಳಿದ ಮೇಲೆ ಮತ್ತಿನ್ನು ತಡ ಮಾಡ್ತೇನೋ. ನಿನ್ನ ಭಾರ ಇಳಿಸುವ ಹೊಣೆ ನನಗೆ, ನೀ ನನಗೆ ಭಾರವಾಗುವುದಕ್ಕುಂಟು ಇಲ್ಲವಲ್ಲ? ಯೋಚನೆ ಬೇಡ, ಸಾವಧಾನಯುತವಾಗಿ ನೀನು ಒಂದು ಸ್ವಲ್ಪ ಇರಬೇಕಾಗ್ತದೆ. ಮಾತ್ರ ಇನ್ನೂ ಸ್ವಲ್ಪ ಕಷ್ಟ ಅನುಭವಿಸುವಂತಹ ಸ್ಥಿತಿ ಉಂಟು. ಹಾಗಲ್ವೇ? ನನ್ನ ಪಾತ್ರ ನಿರ್ವಹಣೆ ನಿಮಗೆ ಪೂರಕಳಾಗಿ ನಾವು ಒದಗಿ ಬರಬೇಕು. ನಾನು ಪಾತ್ರ ನಿರ್ವಹಣೆ ಮಾಡುತ್ತಾ ಸಾಗುತ್ತಿರುವ ಕಾಲಕ್ಕೆ ಭೂದೇವಿಯನ್ನೇ ನಷ್ಟಗೊಳಿಸುವಂತಹ, ಹಿಂಸೆಗೊಳಿಸುವಂತಹ ಆತನ ಆ ಹುಟ್ಟನ್ನು ಕೊನೆಗೊಳಿಸುವಾಗ ಇನ್ನು ಸ್ವಲ್ಪ ಸಂಕಟ, ಒಂದು ಸ್ವಲ್ಪ ನೋವು, ಸ್ವಲ್ಪ ಸಮಯ ನೀನು ಇದ್ದು ಅನುಕೂಲಿಸಿದೆ ಅಂತಾದ್ರೆ ಅವನ ಪಾಪದ ಕೊಡ ಪೂರ್ಣ ಆಗ್ತದೆ. ಸರಿ, ಅದು ತನಕ ಸಹಕರಿಸು. ಭಾರವನ್ನು ನಿಲ್ಲಿಸಿ ನಿನ್ನ ಮುಖದಲ್ಲಿ ನಗುವನ್ನು ಒಡಮೂಡಿಸ್ತೇನೆ. ಲೋಕದ ಧರ್ಮವನ್ನು ನಾನು ಉಳಿಸ್ತೇನೆ. ಲಕ್ಷ್ಮಿ ಸ್ವಾಮಿ, ನಾವು ನೋಟಕರಾಗುವಾಗ ಖಂಡಿತ ಮತ್ತೆ ಬೇಕಾದ ಕಾಲಕ್ಕೆ ಬೇಕಾದ ರೂಪವನ್ನು ಪಡೆದು ನೀ ಒಡೆದು ನಾನು ಮುಂದುವರಿಸ್ತೇನೆ. ಹೀಗೆ ನಿಜ ಭುಜ ಶೌರ್ಯ ದಂಡದಿ ತೂಗಿನಾರದಿ ಬಂದ ಹರಿಯ ನರ ಸೀರ್ಯ
ನಮ್ಮಿರುವರ ಜನನ. ಆದ್ರೆ ಗೋಮಾಂಸ ಭಕ್ಷಣೆ, ಶಿಶುಗಳ ಸಂಹಾರ, ಇದನ್ನೆಲ್ಲ ಮಾಡುತ್ತಾ ಮುಂದುವರಿತಿರುವಂತಹ ಕಾಲಕ್ಕೆ ಮಾತೆಯಾದಂತ ನನ್ನ ತಿಥಿದೇವಿ ನನ್ನನ್ನು ಕೊರೆಗೆ ಕರೆದು ಒಂದು ಮಾತನ್ನು ಹೇಳಿದವಳಲ್ಲ, ಇನ್ನು ಮುಂದೆ ಈ ರೀತಿಯಾಗಿ ಮುಂದುವರಿಯುವುದಲ್ಲ, ನೀವು ಕೂಡ ಸುದೃಢರಾಗಬೇಕು, ನೀವು ಶಕ್ತಿವಂತರಾಗಿ ಬೆರೆಯಬೇಕು. ಹಾಗಾಗಿ ಕೇಳಿಕೊಂಡೆ, ನಿನ್ನ ಮನಸ್ಸಿನ ಈ ಸಿತಾರ್ಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಏನು ಮಾಡಬೇಕು? ಆವಾಗ ಹೇಳುತ್ತಾ ಇದ್ದಾಳೆ, ಕಿರಿಯಬ್ಬೆಯ ಮಕ್ಕಳಾದಂತಹ ದೇವರು ದೇವತೆಗಳು ದೇವಧಾಮದಲ್ಲಿ ವೈಭವದಿಂದ ಮೆರೆಯುತ್ತಾ ಇದ್ದಾರೆ. ನಾವು ಏರಬೇಕಾದಂತಹ ಪೀಠವನ್ನು ಅವರು ಏರಿ ರಂಜಿಸುತ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಸೋಲಿಸಿ ದೇವಪೀಠವನ್ನು ಏರಿದ ಮಾತ್ರಕ್ಕೆ ನನಗೆ ಸಮಾಧಾನ. ಹಾಗಾಗಿ ಅಮ್ಮನವರ ಹರಕೆಯನ್ನು ಕೈಗೊಂಡೆ, ನೇರವಾಗಿ ಅರಣ್ಯ ಪ್ರವೇಶ ಮಾಡಿದೆ. ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ, ಬೇಕಾದಂತಹ ವರಬಲವನ್ನು ಹೊಂದಿದೆ. 100 ಹಂದಿ ನನ್ನ ಬಳಿಗೆ ಬರಬೇಕು ಎನ್ನುವ ಹಾಗೆ ಕೇಳಿಕೊಂಡೆ. ನನ್ನ ಅಭ್ಯುದಯಕ್ಕೆ ಬೇಕಾಗಿ ಗದಾದಂಡವನ್ನು ಒದಗಿಸಿಕೊಟ್ಟಿದ್ದಾನೆ. ಜೊತೆಯಲ್ಲಿ ಒಂದು ಮಾತನ್ನು ಹೇಳಿದ, 100ನೇ ಒಂದು ಹಂದಿ ನಿನ್ನ ಬಳಿಗೆ ಬಂದರೆ ನೀನು ತಿನ್ನುವುದಕ್ಕೆ ಮನಸ್ಸು ಮಾಡಿದರೆ, ಕೈಯಲ್ಲಿರುವಂತಹ ಗದಾದಂಡ ತಪ್ಪಿದರೆ ನಿನಗೆ ಮರಣ ಬರ್ತದೆ, ಜಾಗೃತನಾಗು ಎನ್ನುವ ಹಾಗೆ. ಆಮೇಲೆ ಹೊರಟದ್ದು ದಿಗ್ವಿಜಯ. ನಮ್ಮ ತೋಳಿನ ತೀಟ ಏನು ಬಂದಿರ ಆ ಮೂಲಕವಾಗಿ ದೇವಲೋಕದಲ್ಲಿ ನನ್ನ ಅಧಿಕಾರ ಸ್ಥಾಪನೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ದಿಗ್ವಿಜಯವನ್ನು ಕೈಗೊಂಡೆ. ನೇರವಾಗಿ ಪಾತಾಳ ಲೋಕವನ್ನು ಸೇರಿದೆ. ಉರಗಾದಿಗಳ ಹೆಡೆ ಮೆಟ್ಟಿದೆ. ಭೂಲೋಕದಲ್ಲಿ ಭೂಮಿತರ ದರ್ಪವನ್ನು ಮುರಿದೆ. ದೇವಧಾಮವನ್ನು ಸೇರಿ ದೇವತೆಗಳನ್ನು ಮಡಿದೋಡಿಸಿ ದೇವಪೀಠವನ್ನು ಏರಿ ಕುಳಿತ ಕಾಲಕ್ಕೆ ನನಗೆ ಆದಂತ ಉಲ್ಲಾಸ. ಹಾಗಾಗಿ ಹರ್ಷೋಲ್ಲಾಸದಿಂದ ಮುಂದುವರಿತಿದ್ದಂತ ಕಾಲಕ್ಕೆ ಬಂದನಲ್ಲ ದೇವಾನು ದೇವತೆಗಳು ಎಲ್ಲ ದಿಕ್ಕು ದಿಸೆ ಇಲ್ಲದೆ ಓಡಿ ಹೋಗುತ್ತಿರುವಂತಹ ಕಾಲಕ್ಕೆ ನನಗೆ ಆದಂತಹ ಆನಂದ ಅಷ್ಟಿಷ್ಟಲ್ಲ. ಹಾಗಾಗಿ ಎಲ್ಲವರು ಕೂಡಿ ಒಂದು ಸಂಭ್ರಮಾಚರಣೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇರುವಂತಹ ಕಾಲಕ್ಕೆ 3 ಲೋಕ ಸಂಚಾರಿಯಾದಂತಹ ನಾರದ ಆಗಮಿಸಿದ. ನನ್ನ ವಿಚಾರ ಅವನಿಗೆ ಗೊತ್ತಾಗಿದೆ. ಹಾಗಾಗಿ ಹೇಳುತ್ತಾ ಇದ್ದಾನೆ, ನೀನು ಪರಿಪೂರ್ಣನಾಗ್ಲಿಲ್ಲ, ನೀನು ಉನ್ನತ ಸ್ಥಾನವನ್ನು ಗಳಿಸಬೇಕಿದ್ರೆ ಲೋಕಪಾಲಕನಾದಂತಹ ದಿತಿಜೇರಿಗೆ ಹಂತಕನಾಗಿ ಒಬ್ಬರಿರುತ್ತಾ ಇದ್ದಾನೆ ಅವನೇ ಶ್ರೀಹರಿ ವಾಸುದೇವ. ಅವನ ಮುಂದೆ ನೀನು ಕಾಳಗವನ್ನು ಮಾಡಿದೆ ಎಂದಾದ್ರೆ ಮತ್ತೆ ನಿನಗೆ ಇದಿರಾಗಿ ನಿಲ್ಲುವವರು ಯಾರೂ ಇಲ್ಲ. ಸುರಮುನಿಪನ ವಚನವನ್ನು ಕೇಳಿದೆ. ಆ ಕಾಲಕ್ಕೆ ಹೊರಟು ನಿಂತ ವೇಳೆಯಲ್ಲಿ ಎಲ್ಲಿದ್ದಾನೆ ಹರಿ? ಅರಸಿದೆ ಅರಸಿದೆ, ನನ್ನ ಕಣ್ಣಿಗೆ ಸಿಗಲಿಲ್ಲ. ಆವಾಗ ಮತ್ತೊಬ್ಬನು ಹೇಳ್ತಾ ಇದ್ದಾನೆ, ಹರಿಯು ನಮ್ಮ ವಿರೋಧಿ, ನಿನ್ನ ಸಮಕ್ಷಮಕ್ಕೆ ಬರಬೇಕಿದ್ರೆ ಒಂದೇ ದಾರಿ, ಏನು? ಅವನ ಮನದಿಯಾದಂತಹ ಭೂರಮೆ ಇದ್ದಾಳೆ, ಅವನನ್ನು ಪೀಡಿಸಿದೆ ಎಂದಾದ್ರೆ ಗಂಡನಾದವ ಯಾವ ಪ್ರದೇಶದಲ್ಲಿದ್ರೂ ಕೂಡ ಹೆಂಡತಿಯನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬರಲೇಬೇಕು. ಹಾಗಾಗಿ ಯಾಕೆ ವಿಳಂಬ? ಇದು ಗೋಳಾಕಾರವಾಗಿ ಕಾಣುತ್ತಾ ಇದ್ದಾಳೆ ಭೂರಮೆ. ನನಗೊಂದು ಚೆಂಡಿನ ಹಾಗೆ, ಕೈ ಚೆಂಡಲ್ಲ ಕಾಲು ಚೆಂಡು. ಇದು ಎಡದ ಕಾಲಿನಿಂದ ಬಲವಾಗಿ
ಭೂಮಿ ವಲಯಕ್ಕಭಿಮಾನಿ ದೇವಿಗೆನುತ ಭೂಮಿ ವಲಯಕ್ಕಭಿಮಾನಿ ದೇವಿ ಎನ್ನುತ್ತ ಎನ್ನುತ್ತ ಎಲ್ಲಿಗೈದುವೆ ನಿಲ್ಲು ನಿಲ್ಲು ನೀರಿಗೆ ನಿಲ್ಲು ನಿಲ್ಲು ನೀರಿಗೆ ನೀರಿಗೆ ಆ ಎಲ್ಲಿಗೈದುವೆ ನಿಲ್ಲು ನಿಲ್ಲು ಎಲ್ಲಿಗೈದುವೆ 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 ನಿಲ್ಲು ನೀರೇ ನೀ ನಿಲ್ಲು ನೀರೇ ತಲ್ಲಣಿಸಬೇಡ ತಲ್ಲಣಿಸಬೇಡ ಇನ್ನು ಎನ್ನಯ ಮಲ್ಲ ಸಾಗಸ ಎನ್ನ ಮಲ್ಲ ಸಾಗಸ ವರಿದೆಯಲ್ಲವೇ ಸಲ್ಲಲಿತೆಯೇ ಎನ್ನ ಮಲ್ಲ ಸಾಗಸ ಎಲ್ಲವನರಿದೆ ಸಲ್ಲಲಿದೆಯೇ ಎನ್ನಯ ಮಲ್ಲದ ಗಜವರಿದೆ ಎಲ್ಲವೇ ಸಲ್ಲಲಿದೆ ಎಲ್ಲಿಗೈದುವೆ ನಿಲ್ಲು 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 ನೀರಿಗೆ ಅಲ್ಲಣಿಸಬೇಡ ಇನ್ನು ನಿಲ್ಲು ನೀರೇ ತಡೆ 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 ಅವಸರ ಸಲ್ಲದು. ನೀನು ಭಯಭೀತಳಾಗಿದ್ದೀಯ ಅನ್ನೋದು ನಿನ್ನ ಮುಖವನ್ನು ನೋಡಿದಾಗ ಅರ್ಥವಾಗುತ್ತಾ ಉಂಟು. ಓ ನೀರೇ, ಎಂತ ಒಂದು ವದನ! ಕೆಸರಲ್ಲಿ ಹುಟ್ಟಿದಂತ ತಾವರೆಯೊಂದನ್ನು ಕಿತ್ತು ತಂದು ಬಂಡೆ ಕಲ್ಲಿನ ಮೇಲೆ ಎಸೆಯುವುದೆಂದಾದ್ರೆ ಸೂರ್ಯನ ಶಾಖ ಬಿದ್ದಾಗ ಬಾಡಿ ಬಸವಳಿದು ಹೋಗ್ತದೆ. ಆದರೆ ಇಷ್ಟು ಪ್ರಕಾಶ ಇಷ್ಟು ಪ್ರಭೆ ಇದ್ರೂ ಕೂಡ ನಿನ್ನ ವದನ ಬಾಡಿ ಬಸವಳಿದು ಹೋಗ್ಲಿಲ್ಲ. ಆದರೂ ಒಂದು ಭಯದ ಛಾಯೆ ಎದ್ದು ಕಾಡುತ್ತಾ ಉಂಟು. ನೀರೇ, ಎಲ್ಲಿಗೆ ಎನ್ನು ಹಾಗೆ ಕೇಳಬೇಕಾಗ್ತದೆ. ನೀನಾಗಿ ಬಂದದ್ದಲ್ಲ, ನಾನೇ ನಿನ್ನ ಮುಂದೆ ಕಾಣಿಸಿಕೊಂಡದ್ದು. ಹೌದಾ? ಹಾಗಿದ್ದರೆ ನನ್ನ ಒಂದು ಗಮನಕ್ಕೆ ತಿಳಿಯದ ಹಾಗೆ ನೀನು ಎಲ್ಲಿ ಮರೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೀಯೋ ನನಗೆ ಅರ್ಥವಾಗುವುದಿಲ್ಲ. ಓ ಎನ್ನ ಚಿನ್ನ, ಏನು ಅಂದ, ಏನು ಚಂದ! ಹೆಣ್ಣು ಮಕ್ಕಳನ್ನು ನೋಡದೇ ಇದ್ದವರು ನಾವಲ್ಲ. ನಾವು 14 ಲೋಕವನ್ನು ಸಂಚಾರ ಮಾಡಿಯಾಗಿದೆ. ಪಾತಾಳ ಲೋಕದಲ್ಲಿ ನಾಗ ಕನ್ನಿಕೆಯರನ್ನು ನೋಡಿಯಾಗಿದೆ. ಭೂಲೋಕದಲ್ಲಿ ಅದೆಷ್ಟೋ ಮಂದಿ ಸ್ತ್ರೀಯರನ್ನು ಕಂಡಾಗಿದೆ. ದೇವಧಾಮದಲ್ಲಿ ಅಪ್ಸರಾ ನಾರಿಯರನ್ನು ನೋಡಿದ್ದೇವೆ. ಆದರೆ ಇಂತಹ ಒಂದು ರೂಪ, ಬ್ರಹ್ಮದೇವನ ವಿನೂತನವಾದಂತಹ ಸೃಷ್ಟಿಯನ್ನು ಯಾವಣಿಯಾಗಿ ಅಲ್ಲಿ ಮೆಚ್ಚಲೇಬೇಕು. ಕೆತ್ತುವಲ್ಲಿಗೆ ಕೆತ್ತಿ, ಮೆತ್ತುವಲ್ಲಿಗೆ ಮೆತ್ತಿ, ಉಂಗುರ ಹಾಕಿ ಉಂಗುರ ತೆಗೆಯಬಹುದು. ಆಹಾ, ನಾನು ಬಂದದ್ದ, ನಾನು ಹತ್ತಿರಕ್ಕೆ ಬಂದದ್ದಲ್ಲ. ನೀನು ನನ್ನನ್ನು ಬರಿಸಿದ್ದು. ಯಾಕೆ ಬಲ್ಲೆಯ? ನಿನ್ನ ಮೈಯಿಂದ ಹೊರಹೊಮ್ಮುವಂತಹ ಸುಗಂಧ. ಓ ಸುಗಂಧಿ,
ಏನು ನಿನ್ನ ಸುನಾಮ? ಬಹುಶಃ ನೀನು ದೊಡ್ಡ ಸುನಾಮಿ ಆಗಿರಬೇಕು. ಅರ್ಥವಾಗಿದೆ ನನಗೆ. ಹಾಗಾಗಿ ಎಲ್ಲಿಗೆ ನೀನು ನಡೆಯುತ್ತಾ ಇದ್ದಿ? ಇಲ್ಲಿಗೆ ಕಾಣಬೇಕಿದ್ದರೆ ಏನು ಕಾರಣ? ಹಾಗಾಗಿ ಸಾಮಾನ್ಯ ಅಂತ ಭಾವಿಸಬೇಡ. ಯಾರು? ಮೂರು ಲೋಕಾಧೀಶನಾದಂತಹ ಹಿರಣ್ಯಾಕ್ಷನಿದ್ದೇನೆ ನಾನು. ಅರಿತಿ ನಿಲಿಯೋಯ್ ಮಹನೀಯ ವೀರರಿಗೆರೆಯಾದ ವೀರರಿಗೆರೆಯ ಅರಿತೆ ಅರಿತೆ ಮಹನೀಯ ವೀರರಿಗೆರೆಯ ವೀರರಿಗೆರೆಯ ನಿನ್ನೀ ಸಾಗ ಸತ್ವದ ಪರಿಗೆ ಎನ್ನಳು ಮೆರೆಯಬಹುದೇ ನಿನ್ನೀ ಸಾಹಸತ್ವದ ಪರಿರ ನಿನ್ನಳು ಮೆರೆಯಬಹುದೇ ತೊರೆದು ದಯ ತೊರೆದು ದಯ ಸತ್ವದ ಪರಿಯ ನಿನ್ನಳು ಮೆರೆಯಬಹುದೇ ತೊರೆದು ದಯೆಯ ಅರಿತಿ ನೆಲೆ ಮಹನೀಯ ವೀರರಿಗೆರೆಯ ನಿನ್ನೀ ಸಾಗದ ಪರಿಗೆ ನಿನ್ನಳು ಮೆರೆಯಬಹುದೇ ತೊರೆದು ತೊರೆದು ದಯ ಮಹನೀಯ ವರ್ತಮಾನ ಕಾಲದಲ್ಲಿ ಪ್ರಭುತ್ವದ ಪ್ರತಿರೂಪ ಎಣಿಸಿದಂತಹ ನಿನಗೆ ಈ ಪ್ರಪಂಚದಲ್ಲಿ ಸರಿಸಮಾನರಾದವರು ಯಾರಿದ್ದಾರೆ? ಯಾರು ಇಲ್ಲ. ಮಾತೆಯ ಮಾತನ್ನು ಈಡೇರಿಸಬೇಕೆಂಬಂತಹ ಉದ್ದೇಶದಿಂದ ಸುಗ ತ್ಯಾಗಭೂಮಿಯಿಂದ ಹಿಡಿದು ಭೋಗಭೂಮಿಯವರೆಗೂ ನಿನ್ನಂಕಿತದಲ್ಲಿರಿಸಿಕೊಂಡವನು ನೀನಲ್ವ? ಹಾಗಿರುವಾಗ ನೀನೇ ರೀತಿಯಾಗಿ ತಪ್ಪನ್ನೆಸಗುವುದು ಸರಿಯೇ ಹೇಳು. ಏನು ತಪ್ಪಾಯಿತು? ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮನ ಮಗನಾದಂತಹ ನೀನು ಭೂದೇವಿಗೆ ಹಿಂಸೆಯನ್ನು ಕೊಡುವುದಕ್ಕಾಗಿ ಮುಂದಾದೆಯಲ್ಲ. ನಿನಗೆ ನೋವಾಯಿತೆ? ಖಂಡಿತವಾಗಿ ನೊಂದ ನಾನು ನಿನ್ನ ಕಣ್ಣ ಮುಂದೆ ಬಂದು ತಲೆ ತಗ್ಗಿಸಿ ನಿಲ್ಲುವ ಹಾಗೆ ಮಾಡಿಬಿಟ್ಟೆ. ಬಹುಶಃ ಎಡದ ಕಾಲಿನಿಂದ ಭೂಮಿಯಲ್ಲೊಮ್ಮೆ ಬಲವಾಗಿ ಮೆಟ್ಟಿದ್ದೇನೆ. ಅದರಿಂದಲೇ ನೋವನ್ನು ಅನುಭವಿಸಿದೆ ನಾನು. ಹೌದೇ? ಅದಕ್ಕಾಗಿ ಸಾಧು ಸಜ್ಜನರಿಗೆ ಹಿಂಸೆಯನ್ನು ಕೊಡುವುದನ್ನು ಬಿಟ್ಟು ಸತ್ಕರ್ಮವನ್ನೇ ಮಾಡುತ್ತ ಸತ್ಕೀರ್ತಿವಂತನಾಗಿ ಸಚ್ಚಾರಿತ್ಯವಂತನ ಆದೆಯೆಂದಾದರೆ ಪ್ರಪಂಚದಲ್ಲಿ ಬದುಕುವ ವೈವ ಎಂಬ ಹಾಗೆ ಎಲ್ಲರೂ ಕೊಂಡಾಡುವುದಕ್ಕಿಲ್ವೇ? ಹಾಗಿರುವಾಗ ಅದರ ಕಡೆ ನೀ ಗಮನ ಹರಿಸುವುದಿಲ್ಲ ಯಾಕೆ ಹೇಳು? ಅದಕ್ಕಾಗಿ ಹೇಳು, ನೊಂದಿರುವಂತಹ ನನಗೆ ಮತ್ತಷ್ಟು ಹಿಂಸೆಯನ್ನು ಕೊಡುವುದಕ್ಕಾಗಿ ನೀವು ಮುಂದಾಗಬೇಡ. ಇದು ನಿನಗೆ ತರವಲ್ಲ. ಏನು ಸಾಮಾನ್ಯದ ಮನೆ ಸಕಲ ಕಂಗಳ ಗೆಳೆದೋ ಸಕಲ ಕಂಗಳ ಗೆಳೆದೋ
ಸತ್ವದ ಸುಲಿದ ದೇವನಿ ಕರೆದ ಸತ್ವದ ಸುಲಿದ ಮನ್ನತಿಕೆಯ ಮೂಲೋಕದಿ ಮೆರೆದ ಮನ್ನತಿಕೆಯ ಮೂಲೋಕದಿ ಮೆರೆದ ಇಂಥ ಪ್ರಕಟ ಹಿರಿಯನನ್ನು ಸುಖರದಿ ಸೇರುತ್ತ ಸುಖವಾಗಿ ಬಾಳು ನಿನ್ನ ಅಖಿಲ ವೈಭವದಲ್ಲಿ ಸಕಲ ಲೋಕಗಳ ಗೆಲ್ಲಿದು ದೇವನಿ ಕರೆದ ಸತ್ವದ ಸುಲಿದ ಸಕಲ ಲೋಕಗಳ ಗೆಲ್ಲಿದ ಗೊತ್ತಾಯ್ತಲ್ವ ನಾನು ಯಾರು? ಹೌದಾ? ಈಗ ನನ್ನ ಪ್ರತಾಪ ಏನು ಅನ್ನೋದು ಅರ್ಥವಾಯ್ತಲ್ಲ ನಿನಗೆ? ಪೌರುಷದ ಸಂಕೇತ, ಪ್ರಖ್ಯಾತರು ನಾವು. ಆದ್ದರಿಂದಲೇ ಇಂತಹ ಒಂದು ಉಲ್ಲಾಸ. ಬಹುಶಃ ನೀನು ಮರೆಯಲ್ಲಿಯೇ ಕಾಲವನ್ನು ಕಳೆದವಳು. ಯಾಕೆ ಬಂದೆಯ? ಮೇಲಿಂದ ಮೇಲೆ ಮಾತ್ರ ನೀನು ಅರಿತದ್ದು. ಆದ್ರೆ ಹಿರಣ್ಯಾಕ್ಷಣ ಯಶಸ್ಸು ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಏನದು? ಸಕಲ ಲೋಕಗಳನ್ನೆಳೆದು ಧೀರ ಪ್ರತಾಪಿ. ನೋಡು ನನ್ನ ಭುಜ ಭುಜ ಸ್ಫುರಿಸುತ್ತಾ ಇದೆ. ಯಾಕೆ ಬಲ್ಲಯ್ಯ? ಯಾಕೆ? ನಾನು ಭುಜವನ್ನು ಸ್ಫುರಿಸುವುದಲ್ಲ, ಮತ್ತೆ ಕೆಲವರ ಮುಂದೆ ಭುಜವನ್ನು ಅಲುಗಾಡಿಸುವುದುಂಟು, ಹೋರಾಟಕ್ಕೆ ಬನ್ನಿ ಅಂತ. ಆದ್ರೆ ನನಗೆ ತಿಳಿಯದ ಹಾಗೆ, ನನ್ನ ಗಮನಕ್ಕೆ ಬಾರದ ಹಾಗೆ ನನ್ನ ಭುಜಗಳು ನಲಿಯುತ್ತಾ ಉಂಟು. ಅಭ್ಯಾಸ ಬಲ. ಇದಕ್ಕೆ ಭುಜ ಸ್ಫುರಣ ಅಂತ, ಅದು ಇದ್ದ ಕಾರಣವೇ ಅಭ್ಯಾಸ ಅಂತ ಹೇಳುದು. ಬೇಕಾದಂತಹ ಮಟ್ಟುಗಳನ್ನೆಲ್ಲ ಅರಿತವರು, ಯೋಗ್ಯವಾದಂತಹ ಗುರುಗಳಿಂದ ಪಾಠ ಆಗಿದೆ ನಮಗೆ. ಹೌದು. ಪಾತಾಳ, ಭೂಲೋಕ, ದೇವಧಾಮ. ದೇವಧಾಮದಲ್ಲಿ ತಾನು ಏನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಸಾಮಾನ್ಯ ಒಬ್ಬಳಾಕೆ ನಾನೇ ನನ್ನ ಜೊತೆಯಲ್ಲಿ ಬಾ ಎನ್ನುವ ಹಾಗೆ ನಿನ್ನಲ್ಲಿ ಕೇಳಿಕೊಂಡೇ ಎತ್ತಾದ್ರೆ ನನ್ನ ಮಾತನ್ನು ತಿರಸ್ಕರಿಸ್ತಾ ಇದ್ದೀಯಲ್ವಾ? ಒಳ್ಳೆಯ ಮಾತೆಯ ಮನ್ನಣೆಯನ್ನು ಕೊಟ್ಟು ನನ್ನ ಜೊತೆಯಲ್ಲಿ ಬಂದ್ರೆ ಒಳ್ಳೆಯದು, ಇಲ್ಲವಾದ್ರೆ ನಾನು ಏನು ಅನ್ನೋದನ್ನು ಸರ್ವಲೋಕಾಧೀಶನ ರಸಿಯನುರುವರೆಯ ನೀನು ಕೆಣಕಲು ಗರ್ವರಾದವನು ನಿಮಿಷ ಮಾತ್ರದಿ ಬೀರ್ವಗರಿಯೋ ಹರಿಯೂ ಸಲುಗೆ ಇದ್ದ ಹಾಗೆ ಮಾತನಾಡುತ್ತಾ ಇರು. ಸಲುಗೆ ಇಲ್ಲದೆ ನೀನ್ ಎಷ್ಟೊಂದು ಅಹಂಕಾರಿ ನೋಡು. ಗುರುಗಳಲ್ಲಿ ಮಾತಾಡುವಾಗ ಸಲುಗೆಯಲ್ಲಿ ಮಾತಾಡುವುದಲ್ಲ, ಒಂದು ಭಕ್ತಿಯಿಂದ ಮಾತಾಡಬೇಕಾಗ್ತದೆ. ನಿನ್ನ ಮುಂದೆ ಸಲುಗೆ ಪರಿಚಯ ಇದ್ದೆ ಮಾತನಾಡಿದ ಹಾಗೆ ಮಾತಾಡುತ್ತಿಲ್ಲ. ಏನು ಪರಿಚಯ ಇಲ್ಲದೆ ಏನ್ ಆಡುತ್ತಿರು ಎಂಬ ಹಾಗೆ ನಿನಗೆ ಸರಿಯಾಗಿ ಜ್ಞಾನ ಉಂಟ? ಜ್ಞಾನ ನೀನೇ ಮಾಡಿದಂತಹ ಕೀರ್ತಿಯನ್ನು ಮತ್ತೊಬ್ಬರು ಗುರುತಿಸಬೇಕು. ನನ್ನ ಕೀರ್ತಿಯ ಬಗ್ಗೆ ನೀನು ಹೇಳಬೇಕು. ಅದಕ್ಕಾಗಿ ನಾನು ಮೊದಲಾಡಿದ್ದು. ನಿನ್ನ ಬಾಯಿಯಿಂದ ಬಂದು ಪ್ರಚಾರ ಆಗುದು ಬೇಡ. ಅಲ್ಲ, ನಿನ್ನ ಪ್ರಚಾರವನ್ನೇ ನೀ ಮಾಡ್ತಾ ಇದ್ದೀಯಲ್ಲ. ಇವಳು ಇವತ್ತು ನಾನು ಆ ಸಾಧನೆಯನ್ನು ಮಾಡಿದ್ದೇನೆ, ಈ ಸಾಧನೆಯನ್ನು ಮಾಡಿದ್ದೇನೆ. ಇವಳು ಇವತ್ತು ಕಾಣಿಸಿಕೊಂಡದ್ದು, ನಾವು 25 ವರ್ಷಕ್ಕಿಂತ ಇಲ್ಲಿ. ಆದ್ರೆ ಸ್ಪಷ್ಟವಾಗಿ ಯೋಚಿಸು. ನಿನ್ನ ಕಣ್ಣಿಗೆ ಈ ರೀತಿಯಾಗಿ ಕಾಣಿಸಿಕೊಳ್ಳುವಿರಬಹುದು, ಆದ್ರೆ ನಿನ್ನ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ತಿಳಿದೇ ನಾ ಕಾಣಿಸಿಕೊಂಡಿರುವುದು. ಹೌದಾ? ನಿನ್ನ ಬಗ್ಗೆ ತಿಳಿಯದೆ ನಾ ಬಂದಿರುವುದಲ್ಲ. ಏನು ತಿಳಿದೆ? ನೀ ಸಾಮಾನ್ಯ ವ್ಯಕ್ತಿಯವರಲ್ಲಿ ಮಾತನಾಡುವ ಹಾಗೆ ಮಾತನ್ನು ಮುಂದುವರಿಸುತ್ತಾ ಇದ್ದೀಯಲ್ಲ. ಮತ್ತೆ ಹೇಗೆ ಮಾತಾಡಬೇಕು? ಎಷ್ಟೊಂದು ದುರಹಂಕಾರದ ಮಾತು ನಿನಗೆ. ನನ್ನನ್ನೇ ಬಯಸುತ್ತಾ ಇರುವೆ. ಹೌದು. ನಿನ್ನಲ್ಲಿ ಸಚ್ಚಾರಿತ್ರ್ಯವಂತನಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದು ಎಂಬ ಹಾಗೆ ನಾನೇ ಬಯಸಿದಾಗ ಅದರ ಬಗ್ಗೆ ನೀನು ಗಮನ ಹರಿಸುವುದನ್ನು ಬಿಟ್ಟು ನೀನು ಪಾಠ ಮಾಡಿ ಹಿರಣ್ಯಾಕ್ಷ ಹೆಸರಿಗೆ ಬರುವುದು ಬೇಡ. ನೀನೇನಾಡಿದೆ? 14 ಲೋಕವನ್ನು ನಾ ಸುತ್ತುವರಿದೆ, 3 ಲೋಕವು ನನ್ನ ಕಾಲ ಕೆಳಗೆ. ನೀ ಕಾಲ ಕೆಳಗೆ ಇರಿಸಿಕೊಂಡರೂ ದೇವತೆಗಳನ್ನು ನೋಡು ಒಮ್ಮೆ. ನಿನಗೆ ಬುದ್ಧಿ ಬರಲಿಲ್ಲ ಅಂತ. ಎಂತದ್ದು ನಿನಗೆ ಬುದ್ಧಿಯೇ ಇಲ್ಲ. ಯಾರಲ್ಲಿ ಹೇಗೆ ಮಾತನಾಡಬೇಕು ಎಂಬಂತಹ ಒಂದು ಜ್ಞಾನವು ನಿನಗಿಲ್ಲ. ಸಾಮಾನ್ಯಳು ಎಂಬ ಹಾಗೆ ಭಾವಿಸಿಕೊಳ್ಳಬೇಡ ನನ್ನನ್ನು. ಲೋಕವನ್ನೇ ಪಾಲಿಸುವಂತಹ ಶ್ರೀಮನ್ನಾರಾಯಣನ ಸೇವೆಯಲ್ಲಿ ತೊಡಗಿಕೊಂಡಂತಹ ಭೂದೇವಿ ನಾನು. ನಾರಾಯಣನಿಗೆ ಬೆಂಕಿ ಬಿತ್ತು. ಆದ್ರೆ ನೀ ಯೋಚಿಸು, ನಿನ್ನನ್ನು ಪಾಲಿಸುವುದು ಅವರೇ. ಯೋಚಿಸುವುದಕ್ಕೆ ಸಮಯ ಇಲ್ಲ, ನಮಗೆ ಬಿಡುವಿಲ್ಲ. ಬಿಡುವಿಲ್ಲ. ಹೌದಾ? ಯೋಚಿಸಿ. ನಿನ್ನ ಬಿಡುವಿಗೆ ನಾ ತಡೆಯೊಡ್ಡುತ್ತೇನೆ, ನಿನಗೆ ಬಿಡುವು ಮಾಡಿಕೊಡುತ್ತೇನೆ. ನನ್ನನ್ನು ನೀ ಬಯಸಿದ್ರೆ ನಿನ್ನ
ನಾಶವಾಗಿ ನಿನ್ನ ಬುದ್ಧಿವಾದದ ಮಾತುಗಳನ್ನು ಕೇಳಿ ನನಗೆ ಬದುಕು ಬೇಕಾ? ಹಾಗಾದ್ರೂ ಒಳ್ಳೆಯ ದಾರಿಯನ್ನು ನನ್ನ ಹಿಡಿಯಲ್ಲ. ಜೊತೆಯಲ್ಲಿ ಬಾ ಎನ್ನುವ ಹಾಗೆ ನಿನ್ನಲ್ಲಿ ಕೇಳಿದೆ ಎಂತಾದ್ರೆ ನನ್ನ ಮಾತಿಗೆ ಧಿಕ್ಕಾರ. ಬರುವವಳೆಲ್ಲ ನಾನು. ಹೌದಾ? ಏನು? ಹಾಗಿದ್ರೆ ಹೇಗೆ ಬಡಿಸಬೇಕು ಅನ್ನೋದು ಗೊತ್ತು ನನಗೆ. ಬಂದೆ. ನಿನ್ನ ನಾಶವನ್ನೇ ನೀ ಬಯಸುತ್ತೇವೆ. ಬೇಡ, ಎಡುಕಾದೀತು ಎಚ್ಚರ. ಹತ್ತಿರ ಬರಬೇಡ ಗಗನ. ಜಾಗ್ರತೆ. ಬೇಡ. ಹರಿಣೀಗತಿಗೆಂದು ಮತ್ತ ಧರಣಿ ದೇವಿಯು ಮೊರೆಯ ನೀಡುತ್ತಾ ತುರುಳದನು ಜನ ಕರಕೆ ಸಿಲುಕದೆ ಸರಿಯಲಾಗ ಈ ಕನಕಾಕ್ಷನಿಗೆ ಆದಷ್ಟು ಬೇಗ ಅಂತ್ಯವನ್ನು ಒದಗಿಸುತ್ತೇನೆ ಎಂಬ ಹಾಗೆ ನೀವೇ ಆಡಿದವರಲ್ವೇ ಪ್ರಭು. ಈಗ ನೋಡಿದೆ ಎಂದಾದರೆ ಆತನೇ ನನ್ನನ್ನು ಬಯಸಿ ನನ್ನನ್ನು ಪಡೆಯಬೇಕೆಂಬಂತಹ ಹಂಬಲದಿಂದ ಮುಂದುವರಿದು ಬರುತ್ತಾ ಇದ್ದಾನೆ. ಆತನಿಂದಾಗಿ ಆತ ಕೊಡುವಂತಹ ನೋವಿನಿಂದಾಗಿ ನನಗೆ ಸಹಿಸಲಾಗುವುದಿಲ್ಲ ಸ್ವಾಮಿ. ಅದಕ್ಕಾಗಿ ನನ್ನನ್ನು ನಾ ಪಾರು ಮಾಡಿಕೊಳ್ಳಬೇಕು ಎಂದಿದ್ರೆ ಅದು ಕಾಣುತ್ತಿರುವಂತಹ ಋಷಿಮುನಿಗಳ ಹಿಂಡು, ಅದರಲ್ಲಿ ಮುನಿವಧು ಹೊರಮಡಲು ದೈತ್ಯನು ಎರಗುವಡೆದ ಹಾಗೆ ಕಣ್ಣು ತಪ್ಪಿಸಿದ್ದಾಳೆ. ಋಷಿಮುನಿಗಳ ಪಕ್ಷವನ್ನು ಸೇರಿದಾಳೆ. ಆ ಋಷಿಗಳನ್ನು ತಡೆಯುತ್ತಾ ಮೇದನೆಯವರೇ ಕೇಳುತ್ತೋದಿನೋರೋ ಆದಿಸೂಕರ ರೂಪವನ್ನು ಚಿಣಿದಿ ಓದಿಗವನೇನೆಂಬೆ ಮೇರು ಪರ್ವತ ಮಹಾವಾರ ರೂಪವನ
ಯೋಗಡೆಗಿಂದ ಉಪ್ಪಟೆಗಳು ಒಂದೇ ಅಬ್ಬರ ಬೇಡನ ಬಾಯ್ದತ್ತು ರಗಸಿನ ಹಬ್ಬದೂಟ ಆಯಿತು. ಈ ಕಾಲಕ್ಕೆ ರಸಾತಾಳದಿಂದ ಎದ್ದು ಬಂದೆಯ ನಿಜ. ನಿನ್ನ ಆರ್ಭಟೆಗೆ ಅಂತ್ಯ ತಕ್ಕವನು ಅಳು ತಕ್ಕದವನು ಈ ಹಿರಣ್ಯಾಕ್ಷನಲ್ಲ. ಇದು ಇದು ನಿನ್ನನ್ನು ತಿಂದು ತೇಗುವಾಗ ಮೊದಲು ಮತ್ತೆ ಗೆಲ್ಲಲು ನಿನ್ನ ನೆತ್ತಿಯ ಮಾಸಿತು. ಅರ್ಥಾತ್ ಕನಕಾಕ್ಷ ಎಲ್ಲವನ್ನು ಬಲ್ಲೆ, ಎಲ್ಲವನ್ನು ತಿಳಿದೆ ನಾನಿಲ್ಲಿಗೆ ಬಂದಿದ್ದೇನೆ. ಯಾಕೆ ಗೊತ್ತಾ? ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆ. ಇಂದ್ರಾದಿ ದಿಕ್ಪಾಲಕರನ್ನು ಎಲ್ಲರನ್ನು ಸೋಲಿಸಿದೆ. ಋಷಿ ಮುನಿಗಳಿಗೆ ಪೀಡೆಯನ್ನು ಕೊಟ್ಟಿದ್ದೆ. ಬ್ರಾಹ್ಮಣರ ಮೇಲೆ ಮನ ಮಾಡಿದಿ. ಗರ್ಭಿಣಿಯ ಸ್ತ್ರೀಯರ ಉದರವನ್ನೇ ಸೀಲಿ ಬಿಡಿಸಲಿದೆ. ಹೌದೇನು? ಎಲ್ಲವನ್ನು ತಿಳಿದು ಬಂದವ ನಾನು ಯಾರು ಗೊತ್ತಾ? ಶ್ವೇತವರ. ಮೋಸದಿಂದ ಬಂದೆಯ ನಿನ್ನನು ಸಂಧಿಸಲೆಂದಿದ್ದಲ್ಲಿ ಸಾಯಿಸಿಗೆ ತಂದ ಯುದ್ಧಕ್ಕೆ ಕಾಪಾಡುವುದಕ್ಕೆ ಬೇಕಾಗಿ ಬಂದೆಯ. 100 ಹಂದಿಯನ್ನು ತಿಂದು ಜೀರ್ಣಿಸುತ್ತಾ ಇದ್ದವ ನೀನೀಗ 101 ಹಂದಿ ನಿನ್ನನ್ನು ತಿಂದಂತೆ ವರಬಲವದದಿಂದಲೇ ಹೃದಯದಿಂದ ಮುರುವುದಳು ಬಂದೆ ಪರಿಕಿಸುವೆ. ವಿಧಾತನಿಂದ ಬೇಗದ ವರವನ್ನು ಪಡೆದಿದ್ದೆ. ವರ ಪಳದಿ ನೀನು ಮೆರೆಯುತ್ತಾ ಇದ್ದೆ. ನಿನ್ನದು ಬಂದವ ಯಾರು ಗೊತ್ತಾ? ವೈಕುಂಠವಾಸಿ ಶ್ರೀಮನ್ನಾರಾಯಣ. ನಾನೇ ಬಂದಿದ್ದೇನೆ. ನಾರಾಯಣ ಹಂದಿಯ ವೇಷ ಮಾಡಿ ಪರಿಸರ ಪ್ರೇಮಿಯ ವೇಷ ಅಲ್ಲ. ಯಾಕೆ ಗೊತ್ತಾ? ಯಾಕೆ? ಗಲಿಗೆಗೊಂದು ಒತ್ತಿಗೊಂದು ವೇಷ ಮಾಡಲಿಕ್ಕೆ ಬಲ್ಲವ ಶ್ರೀಮನ್ನಾರಾಯಣ. ಇದು ಒಂದು ವೇಷ ಅಲ್ಲ, ಮೊದಲೊಂದು ವೇಷ ಮಾಡಿದ್ದೇನೆ. ಯಾಕೆ? ನಿನ್ನಂತ ದುಷ್ಟದಾನವ ಹುಟ್ಟಿದ್ದಾನೆ, ದರೆಯಲ್ಲಿ ಬೇಕಾದಾಗ ಅನ್ಯಾಯ ಮಾಡಿದ್ದಾನೆ, ಅವನನ್ನು ಕೊಂದಿದ್ದೇನೆ. ಇದೀಗ ಎರಡನೇ ರೂಪ. ಯಾಕೆ? ಶ್ರೀಮನ್ನಾರಾಯಣ ಯಾವ ವೇಷವನ್ನು ಮಾಡೋದಕ್ಕೆ ಅವ ಸಿದ್ಧ, ಅವ ಬದ್ಧ. ಈ ವರ್ಷದ ವೇಷ ಇಲ್ಲಿಗೆ ಮುಗಿಯಿತು. ತುಂಡು ತುಂಡು ಮಾಡ್ತೇನೆ. ಹಾಗೆಲ್ಲ ತಿರುಗಾಟ ಇನ್ನೂ ಆರಂಭ ಆಗ್ಬೇಕು.
ಹೌದು ಅದು ನಿನಗೆ ಗೊತ್ತುಂಟಾ? ಏಯ್ ಮಾಡಿದೆಲ್ಲ ತಪ್ಪಾಯ್ತುಂಟ, ಕಾದೇಳಿ ಬಿಟ್ಟೇನು ಇದನ್ನ ಕೊಂದೇನು. ಒಂದು ಹಂದಿಯ ಪಾದ ಹಿಡಿದು ಜೀವನ ಬೇಕಾ ನನಗೆ? ನಿನ್ನನ್ನು ಹಿಡಿದು ಅಪ್ಪಳಿಸುವ. ಭಯ ನಿವಾರಣ ಜಯ ಜಯ ನಾರಾಯಣ ನಾರಾಯಣ. ನೊಂದ ಭೂದೇವಿಯನ್ನು ವರಾಹನು ಚಂದ್ರದಲ್ಲಿದ್ದ ಕೈದಲೋ ನೂದದಲ್ಲಿ ತೋದಲಿದಳು ನೊಂದ ಭೂದೇವಿಯನ್ನು ವರಾಹನು ಚಂದ್ರದಲ್ಲಿ ಕೈದಲದಲ ನೂದದಲ್ಲಿ ನೆಲೆದಳು ನೊಂದ ಭೂದೇವಿಯನ್ನು ಹಸುರನಿಂದ ನೊಂದೆಯ ಬದಲಿದೆಯ ಬೇಕಾದಾಗೆ ಕಷ್ಟವನ್ನು ಪಟ್ಟೆಯ ಖಂಡಿತ ನಿನ್ನ ಆಟ ನಾದರ ನನಗೆ ಕೇಳಿತು. ಕೇಳಿದ ತಕ್ಷಣ ಈ ಭೂಮಿಯನ್ನು ಒಡೆದು ಮೇಳಕ್ಕೆ ಬಂದೆ. ಬಂದು ನೋಡಿದಾಗ ದುಷ್ಟರಾದ ಹಿರಣ್ಯಾಕ್ಷ ನಿನ್ನನ್ನು ಮನ ಮಾಡಿದ್ದಾಳೆ, ನಿನ್ನನ್ನು ಬಯಸಿದ್ದಾನೆ. ಅವನಿಗೆ ಯಾವ ರೀತಿ ಹೊರ ಇದೆ ಅದೇ ರೀತಿ ಅವನನ್ನು ಕೊಂದಾಕಿದ್ದೇನೆ. ಬ್ರಹ್ಮದೇವ ಹೊರ ಇಟ್ಟಿದ್ದಾನೆ ಅವನಿಗೆ. 100 ಹಂದಿ ತಿನ್ನು 101 ನಿನಗೆ ವಿಷವಾಗ್ತದೆ. ವಿಷವಾಗುದು ಮಾತ್ರವಲ್ಲ, ನಿನಗೆ ಮರಣ ಆಗ್ತದೆ ಅಂತ. ಸರಿ, ಅವ ಇಲ್ಲಿವರೆಗೆ ತಿಂದ ಹಂದಿ ಯಾವುದು ಗೊತ್ತಂತ? ಅದು ನೀರಲ್ಲಿದ್ದಂತ ಕಪ್ಪಗಿದ್ದಂತೆ. ಈಗ ಬಂದ ಹಂದಿ ಯಾರು? ವೈಕುಂಠಾಧಿಪತಿ ಶ್ರೀಮನ್ನಾರಾಯಣ ಶ್ವೇತವರಹ. ಸರಿ, ನಾನು ಬಂದಿದ್ದೇನೆ, ಕಷ್ಟದಿಂದ ನಿನ್ನನ್ನು ಪಾಲು ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ದೇವತೆಗಳಿಗೆ ಸ್ವರ್ಗ ಲೋಕವನ್ನೇ ಬಿಟ್ಟು ಕೊಟ್ಟಿದ್ದೇನೆ. ಸೂರ್ಯರೆಲ್ಲ ಶುಭ ಪುಷ್ಪವನ್ನು ಹಾಕ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನು ಬಯಕೆ ಇದೆ. ಏನು ನಿನ್ನ ಆಸೆ? ಧಾತ್ರಿ ಪೊಳಗೆ ಗಾತ್ರೆಯ ದುದಗಂಡು ನೇತ್ರ
ಜಲ ತುಳುಕಿತುವರಾಗೆ ಈ ಭೂಮಿಯಲ್ಲಿ ನೇತ್ರಾವತಿಯಿಂದೆನಿಸಿತು ಲೋಕಕಂಟಕ ಅನ್ನಸುವನು ನೀಗಿದೆ ಸಾಕು ಸಾಕಿ ಭೀಕರದ ಈ ಸೂಕರ ತತ್ವವನುಳಿಯುವುದು ಸಾಕು ಸಾಕು. ನನ್ನನ್ನು ಕಾಪಾಡಬೇಕು ಎಂಬಂತಹ ಉದ್ದೇಶದಿಂದಲೇ ಈ ರೂಪವನ್ನು ತಾಳಿ ಬಂದವ. ನೊಂದು ಬೆಂದು ಬಳಲಿರುವಂತಹ ನನ್ನನ್ನು ಕಂಡಾಗ ಆ ಕಷ್ಟವನ್ನು ಪಾರು ಮಾಡಬೇಕೆಂಬಂತಹ ಉದ್ದೇಶದಿಂದ ಬಂದಂತಹ ನಿಮ್ಮ ಈ ರೂಪವನ್ನು ಕಂಡ ಮನಸ್ಸಿಗೆ ಸಂತೋಷವಾಯಿತು. ಆಗ್ಲೇಬೇಕು. ಕಣ್ಣಿನಿಂದ ಇಳಿದಂತಹ ಈ ಕಣ್ಣೀರನ್ನು ಹರಿಯುತ್ತಾ ಇದೆ ನೋಡಿದ್ದೀವಿ. ಮುಂದಕ್ಕೆ ಇದು ನೇತ್ರಾವತಿ ಎಂಬ ಹಾಗೆ ಕರೆಯಲ್ಪಡಲಿಸುವ ಪ್ರಭು. ಮಾತ್ರವಲ್ಲ, ಮತ್ತೆ ಈ ರೂಪವನ್ನು ಕಂಡಾಗ ಸಂತೋಷ ಪಟ್ಟದ್ದೇನೋ ಸತ್ಯ. ಸಾಕು, ಇಲ್ಲಿಗೆ ಇದು ಸಾಕು ಅಂತ. ನನ್ನ ವೇಷ ಸಾಕ ಹೌದು, ಇಲ್ಲಿಗೆ ಮುಗಿಲಿಲ್ಲ. ಕೇಳುಪುರವೇ ತಾಳೊಂದುಗಳಿಗೆ ವೇಳೆಗೆ ಸೂಕರನ ರೂಪದೇ ಲೀಲೆಯಲ್ಲಿ ನಾ ಕ್ರೀಡಿಪೆ ಸೂಕರನ ರೂಪದೇ ಲೀಲೆಯಲ್ಲಿ ನಾ ಕ್ರೀಡಿಪೆ ಕೇಳು ಪುರಮೇ ನನ್ನ ಈ ರೂಪವನ್ನು ನೋಡಿ ಸಾಕು. ನಿಮ್ಮ ಈ ರೂಪವ ಇನ್ನು ಬೇಡ ಈ ವೇಷ. ಅದರಲ್ಲೇ ಕಾಣಬೇಕು ಅಂತ ಆಸೆ ನನಗೆ. ನನ್ನ ವೇಷ ಬದಲಿಸಬೇಕು. ನಾನು ಬಂದದ್ದೇ ವೇಷಕ್ಕಾಗಿ ಅಲ್ವಾ? ಯಾಕೆ ಅಲ್ಲಿ ಅವ ಮುಡಿಯ ಶಾಪ ಕಟ್ಟದ್ದು ಹೇಗೆ? ನೀನು ಈ ಧರೆಯಲ್ಲಿ ದಶಾವತಾರಿಯಾಗುತ್ತ. ಇನ್ನು ಮುಂದೆ ಕೆಲವೆಲ್ಲ ವೇಷ ಆಗ್ಲಿಕ್ಕುಂಟು. ಯಾಕೆ? ದುಷ್ಟರು ಹುಟ್ಟುತ್ತಾ ಇದ್ದಾರೆ, ಅವರನ್ನು ಕೊಲ್ಲಬೇಕಾದ್ರೆ ನನ್ನ ಪಾತ್ರ ಅಗತ್ಯ. ಆದರೆ ನಿನ್ನನ್ನು ನೋಡಿದಾಗ ಭೂದೇವಿ ವೈಕುಂಠದಲ್ಲಿ ನಾವು ಎಲ್ಲರ ಜೊತೆಯಾಗಿದ್ದೆವು. ನೀನು ಲಕ್ಷ್ಮಿ, ನಾನು ನಾರಾಯಣ. ವೈಕುಂಠಾಧಿಪತಿ ನಮ್ಮದು. ಈಗ ವೈಕುಂಠ ಬಿಟ್ಟು ಬಂದಿದ್ದೇನೆ, ಈ ಧರೆಯಲ್ಲಿದ್ದೇನೆ. ಆದರೆ ನಿನ್ನನ್ನು ನೋಡಿದಾಗ ಒಮ್ಮೆ ಕೂಡಬೇಕು ಅಂತ ಆಸೆ ಇತ್ತು. ಬಾ. ರೂಪದಳು ಮಾರನಾಟಕ್ಕೆ ಬಾಯ ಬಿಡುವುದೇ ತೋಯ ಜಾಂಬಕ ಮಾಯ ಮುಸುಕಿತೇನೆ ಮನಸ್ಸಿಗೆ ತೋಯ ಜಾಂಬಕ ಕಷ್ಟದಿಂದ ಪಾರು ಮಾಡಿದ್ದೀರಿ ಎಂಬಂತಹ ಸಂತೋಷದಲ್ಲಿರುವಂತಹ ಸಂದರ್ಭ. ನಿಮ್ಮ ಮನದಾಸೆಯನ್ನು ಬಿತ್ತರಿಸಿಕೊಳ್ಳುತ್ತಾ ಇದ್ದಿ. ನಿಜ ರೂಪವನ್ನು ತಾಳಿದಿರಿ ಎಂದಾದರೆ ಸಂತೋಷ ಮತ್ತಷ್ಟಾಗುತ್ತದೆ ಎಂಬ ಹಾಗೆ ಬಿತ್ತರಿಸಿಕೊಂಡೆ ಎಂದಾದರೆ ಈ ವರಹ ರೂಪದಲ್ಲಿ ಇರುವಾಗಲೇ ನಿನ್ನನ್ನು ಕೂಡಬೇಕು ಎಂಬಂತಹ ಬಯಕೆಯನ್ನು ಹೊಂದಿದ್ದೀರಿ. ಇಲ್ಲ ಸ್ವಾಮಿ, ಇದು ಸರಿಯಲ್ಲ. ತಮೋ ಗುಣವೆಂಬುದು ನಿಮ್ಮನ್ನು ಆವರಿಸಿಕೊಂಡಿದೆ. ಆ ಕಾರಣದಿಂದ ಮುಂದಕ್ಕೆ ಕೂಡಿದೆವು ಎಂದಾದರೆ ಏನಾದರೂ ಮುಂದಕ್ಕೆ ಅನರ್ಥ ಸಂಭವಿಸುವುದು ಸತ್ಯವೇ. ಹಾಗಾಗಿ ಹೊತ್ತಲ್ಲದ ಹೊತ್ತಿನಲ್ಲಿ ಈ ತಮೋ ಗುಣದಲ್ಲಿರುವಂತಹ ನಿಮ್ಮನ್ನು ಸೇರುವ ಮನ ನನಗಿಲ್ಲ. ಇದು ಬೇಡ ಸ್ವಾಮಿ. ಪಂದ್ಯಾದೊಡೆ ಕುಂದೇನು ಪ್ರೇಮದಿ ಬಂಧಿಸುತ್ತಲಾನಂದರಸ ದುಃಖಂದದಲ್ಲಿ ತೇಲಾಡಿವೆ ದುಃಖಂದದಲ್ಲಿ ತೇಲಾಡಿವೆ ಬಾರೇ ಬಾರೇ ಭೂದೇವಿ, ನನ್ನ ಬಗ್ಗೆ ಎಲ್ಲ ವಿಚಾರ ತಿಳಿದವಳು ನೀನು. ಆದರೆ ಈ ರುದ್ರಾವೇಶದಿಂದ, ಈ ಭೀಕರ ರೂಪದಿಂದ ನಿನ್ನನ್ನು ಕೂಡುದು ಬೇಡಂತ ನೀನು ಹೇಳ್ತಾ ಇದ್ದಿ. ಭೂದೇವಿ, ನಿನ್ನ ಮಾತೇನು ತಪ್ಪಲ್ಲ. ಆದರೆ ನಮಗೀಗ ನಿನ್ನ ಜೊತೆ ಈಗ ಕೂಡಿದಾಗ ಮುಂದಕ್ಕೆ ಈ ಪ್ರಪಂಚದಲ್ಲಿ ಓರ್ವ ಬಾಲಕನು ಹುಟ್ಟಲಿಕ್ಕಿದ್ದಾರೆ. ಹುಟ್ಟುವುದು ಮಾತ್ರವಲ್ಲ, ಅವ ನನ್ನ ಮಗ. ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಾದ್ರೆ ಈ ಧರೆಯನ್ನು ಒಡೆದು ಬರುವಾಗ ನನ್ನ ಕೋಲೆ ದಾಡಿ ಉಂಟಲ್ಲ, ಅದು ಮುರಿದು ಹೋಯ್ತು. ಆದರೆ ಅದನ್ನು ಬಿಟ್ಟು ಬರಲಿಲ್ಲ. ಯಾಕೆ? ಅದನ್ನು ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೇನೆ. ಮುಂದಕ್ಕೆ ಪ್ರಪಂಚ ಮುಖಕ್ಕೆ ಆ ದಾಡೆಯಿಂದ ಏನಾದರೂ ಅಗತ್ಯ ಇದೆ ಎಂಬುದನ್ನು ತಿಳಿದು ಬಂದವ ನಾನು. ಭೂದೇವಿ, ಇದು ನನ್ನ ಕೋರೆ ದಾಡಿ. ನಮ್ಮಿಬ್ಬರ ಸುಖ ದಂಪತಿಯಿಂದ ಹುಟ್ಟುವಂತ ಮಗನಿಗೆ ಅವ ನನ್ನ ಮಗ ಎಂಬ ಒಂದು ಗುರುತು
ಎರಡನೇದಾಗಿ ಅದೇ ಆಯುಧವಾಗಿ ಅವನಿಗೆ ಕೊಡು ಬಾ. ಕ್ಷಣದಿ ಗರ್ಭವನಾಂತು ಭೂಸತಿ ಶಿಶುವ ಪಡೆದತಿ ಚಿಂತಿಸಿದಳು ಅಕಟ ತಮೋ ಗುಣಜಾತನು ವಿಕಲಮತಿಯುತಾನಪ್ಪನು ಪ್ರಕಟದುಳಿಂತಿ ಶಿಶುವನ್ನು ಸುಕರದಿಸಲಗುವೆನೋ ನೋಡಲ್ ಆಸುರ ಶಿಶುವಿದು ಈಡಾಡಲು ಮನಬಾರದು ಮೂಡುವುದಕ್ಕರಿಯುತ್ತ ನೀಡುತ್ತ ಸ್ತನ್ಯವನು ಅಕಟ ಅಕಟ ಎಂತಹ ಸ್ಥಿತಿಯೊಂದು ನನ್ನ ಪಾಲಿಗೆ ಒದಗಿ ಬಂತು. ಎಲ್ಲವೂ ಕ್ಷೇಮವಾಗಿ ಮುಂದುವರಿಯುತ್ತದೆ ಎಂಬ ಹಾಗೆ ಭಾವಿಸಿಕೊಂಡೆ ಎಂದಾದರೆ ಹೊತ್ತಲದ ಹೊತ್ತಿನಲ್ಲಿ ಅಸುರ ಸಂಜೆಯಲ್ಲಿ ನಿನ್ನನ್ನು ಕೂಡಬೇಕು ಎಂಬ ಹಾಗೆ ನನ್ನವರು ಬಿತ್ತರಿಸಿಕೊಂಡಾರು. ಬೇಡ ಬೇಡ ಎಂಬ ಹಾಗೆ ಬಿತ್ತರಿಸಿದರು. ಅದನ್ನು ಯೋಚಿಸದೆ ಮುಂದೇನಾಗುತ್ತದೆ ಮುಂದೆ ನೋಡೋಣ ಎಂಬ ಹಾಗೆ ನನ್ನನ್ನೇ ಸಮಾಧಾನ ಪಡಿಸಿ ನನ್ನನ್ನು ಕೂಡಿದವರು. ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆದೆ ಎಂಬಂತಹ ಸಂತಸ. ಆದರೆ ಈತನ ಮುಖವನ್ನು ಕಂಡೆ ಎಂದಾದರೆ ಅಸುರ ಕುಲ ಅಸುರತನ ಎದ್ದು ಕಾಣುತ್ತಾ ಇದೆ. ವಿಕಟ ರೂಪ. ಆ ಮಗುವನ್ನು ಸಾಕಿಸಬೇಕಾದರೆ ಮುಂದೆ ಏನಾಗುತ್ತದೆ ಎಂಬಂತಹ ಭಯವು ನನ್ನ ಮನಸ್ಸಿನೊಳಗೆ ಆವರಿಸಿಕೊಂಡಿದೆ. ಆದರೂ ನಾ ಹಡೆದಿರುವಂತಹ ಮಗು ನನ್ನ ಕೈಯಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಅಳುವನ್ನು ತಡೆಯಲಾಗದೆ ಅಳುತ್ತಿರುವಂತಹ ಸಂದರ್ಭದಲ್ಲಿ ಆತನ ಅಳು ನಿಲ್ಲಿಸುವುದಕ್ಕಾಗಿ ನನ್ನ ಸ್ತನ್ಯಪಾನವನ್ನೇ ನಾವು ಉಣಿಸಿದೆ. ಹುಕ್ಕುತ್ತಿರುವಂತಹ ಈ ಸ್ತನ್ಯವನ್ನು ಉಣಿಸಿದಂತಹ ಸಂದರ್ಭದಲ್ಲಿ ನನಗೂ ಸಮಾಧಾನವೆನಿಸಿದ್ದೇನೋ ಸತ್ಯ. ಆ ಮಗು ತನ್ನ ಕೂಗನ್ನು ನಿಲ್ಲಿಸಿದ್ದಲ್ಲ. ಆದರೂ ಇದನ್ನು ನನ್ನ ಜೊತೆಗೆ ಸಾಕಬೇಕು, ಆದರೆ ನನ್ನ ಜೊತೆ ಇರಿಸುವ ಹಾಗಿಲ್ಲ. ಏನು ಮಾಡಲು? ಸಮಾಧಾನಗೊಂಡಂತಹ ಮಗುವನ್ನು ಇಲ್ಲೇ ಬಿಟ್ಟಿ ಕಂದ, ಮುಂದಕ್ಕೆ ನೀನು ಯೋಗ್ಯತಾವಂತನ ಪ್ರಪಂಚವೇ ಗುರುತಿಸುವಂತಹ ಮಗನಾಗಿ ಬೆಳೆದು ಬಾ ಕಂದ. ನಿನಗೆ ಶ್ರೇಯಸ್ಸಾಗಲಿ ಮಗನೇ, ಶ್ರೇಯಸ್ಸಾಗಲಿ ಕಂದ. ಈಗ ಒಳಿತಾಗುತ್ತದೆ ಮಗನೇ, ನಿನಗೆ ಒಳಿತಾಗುತ್ತದೆ. ಮತ್ತ ಮುನೀಶ ವಸಿಷ್ಠನೈತರಲು ದೈವದ ಚೇಷ್ಟಿತದಲ್ಲಿ ಮುನೀಶ ವಸಿಷ್ಠನೈತರಲು ಆ ಮತ್ತ ಮುನೀಶ ವಸಿಷ್ಠನೈತರಲು ಅತ್ತ ದೈವದ ಚೇಷ್ಟಿತದಲ್ಲಿ ಕಾಣುತ್ತೇನೆ ತರಳಂದಿರುವುದ ಮುನೀಶ ವಸಿಷ್ಠ ವಸಿಷ್ಠ ಶ್ರೀಹರಿ ಕಾಪಾಡು ಸ್ವಾಮಿ, ಕಾಪಾಡು. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ಧ್ಯೇಯವಾಕ್ಯವನ್ನು ಇರಿಸಿಕೊಂಡಂತ ವಶಿಷ್ಠ ಮುನಿಯೇ ನಾನಾಗಿದ್ದೇನೆ. ಕೇವಲ ಆಶ್ರಮವೊಂದನ್ನು ನಿರ್ಮಾಣ ಮಾಡಿಕೊಂಡು ಯಾಗ ಯಜ್ಞಾದಿ ಕಾರ್ಯಗಳಲ್ಲೇ ನಿರತನಾಗುವವ ನಾನಲ್ಲ.
ಮಕ್ಕಳಿಗೆ ಶಿಷ್ಯ ವರ್ಗದವರಿಗೆ ವಿದ್ಯಾಬೋಧನೆಯನ್ನು ಮಾಡ್ತಾ ಇದ್ದೇನೆ. ಹಾಗೆಂದು ಯಾಗಕ್ಕೆ ಬೇಕಾದಂತಹ ಕುಶ ಸಮಿತಿಗಳನ್ನು ಅರಸುವುದಕ್ಕಾಗಿ ನಾನು ಹೊರಟವ. ಬೇಕಾದನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದೆ. ಬರುವಾಗ ಅದೇನು ಬೆರಗುವಡೆಗುವೆ ಕಾಣುತ್ತಲಿ ತರಳನೊಂದಿರವ ಬೆರಗು ಒಡೆದು ಕಾಣುತ್ತಲಿ ತರಳನೊಂದಿರವ ಬಳಿಗೈದು ಬೇಗ ನರಕ ಪಾವ ತನ್ನ ಕರದ ತಂಡದಿ ಛೇದಿಸುತ್ತ ಕರದ ದಂಡದಿ ಛೇದಿಸುತ್ತ ಕರುಣದಿ ಕಂದನ ಬಂಧನ ಬಿಡಿಸಿಯೇ ಕರಗಳೆತ್ತಿದನು ಪ್ರೇಮದಲ್ಲಿ. ಕುಶ ಸಮಿತಿಗಳನ್ನು ಸಂಗ್ರಹಿಸ್ತಾ ಬರುತ್ತಿರುವಾಗ ಸ್ಮಶಾನ ದಾರಿಯಲ್ಲಿ ಬರ್ತಾ ಇದ್ದೆ. ಏಕಾಏಕಿ ರೋದನವೊಂದು ನನ್ನ ಕಿವಿಗೆ ಅಪ್ಪಳಿಸುವುದಕ್ಕೆ ಆರಂಭವಾಯಿತು. ಹಾಗೆಂದು ದೊಡ್ಡವರ ಆಕ್ರಂದನವಲ್ಲ, ಬರೇ ಸಣ್ಣ ಶಿಶುವಿನ ರೋಧನ. ಈ ಸ್ಮಶಾನದಲ್ಲಿ ಯಾರದ್ದಾಗಿರಬಹುದು ಎನ್ನುವಂತ ಯೋಚನೆಯನ್ನು ಮಾಡುತ್ತಾ ಸ್ಮಶಾನದ ಒಳ ಪ್ರವೇಶ ಮಾಡಿದೆ. ಏನು ಆಶ್ಚರ್ಯ, ನರ ಕಪಾಲದ ಒಳಗೆ ಈ ಸಣ್ಣ ಒಂದು ಶಿಶುವನ್ನು ಕಾಣ್ತಾ ಇದ್ದೇನಲ್ವ. ಹಾಗೆಂದು ಹೊರ ಬರುವುದಕ್ಕೆ ಒದ್ದಾಡ್ತಾ ಇತ್ತು. ನನ್ನ ದಂಡದ ಮುಖಾಂತರವಾಗಿ ಆ ನರ ಕಪಾಲವನ್ನು ಒಡೆದು ಮಗುವನ್ನು ಹೊರತೆಗೆದೆ. ಆಹಾ, ಗಂಡು ಮಗು. ಈ ಮಗು ಅನಾಥವಾಗಿರಬಾರದು. ಪ್ರಪಂಚದಲ್ಲಿ ಇದರ ಪ್ರತಿಭೆ ಏನೆಂಬುದು ಗೊತ್ತಾಗಬೇಕು. ಅಂತಾದ್ರೆ ಈ ಮಗುವಿನ ಪೂರ್ವಾಚಾರ ವಿಚಾರವನ್ನು ನಾನು ತಿಳ್ಕೊಳ್ಳದೆ ಏಕಾಏಕಿ ಕೊಂಡು ಹೋಗಿ ನಾನು ಸಾಕುವುದರಲ್ಲಿ ಪುರುಷಾರ್ಥ ಇದೆಯೇ? ಜ್ಞಾನ ದೃಷ್ಟಿಯಿಂದ ಒಂದು ಸಲ ನೋಡ್ತೇನೆ. ಗೊತ್ತಾಯ್ತು. ಭೂದೇವಿಯಿಂದಲಾಗಿ ಹುಟ್ಟಿಕೊಂಡ ಮಗ, ವರಹನನ್ನು ಸೇರಿದ ದೆಸೆಯಿಂದಲಾಗಿ ಸಂಭವಿಸಿದವ. ಹಾಗೆಂದು ಹುಟ್ಟಿದಂತ ಮಗುವಿಗೆ ತಾಯಿಯ ಹೆಸರು ಸೇರ್ಪಡೆ ಆಗ್ಬೇಕಲ್ವೇ? ಮುಂದಕ್ಕೆ ಇವ ಮಹಾಶೂರನಾಗಿ ಮೆರೆಯಬೇಕು. ಹಾಗಾದ್ರೆ ಈತನಿಗೆ ಹೌಮ ಎನ್ನುವಂತ ಹೆಸರನ್ನ ಇರಿಸ್ತೇನೆ. ಹಾಗೆಂದು ನರ ಕಪಾಲದಿಂದ ಬೇರ್ಪಡಿಸಿ ಮಗುವನ್ನು ತೆಗೆದವ ನಾನು. ಇವನಿಗೆ ಇನ್ನೊಂದು ಹೆಸರು ನರಕನೆಂಬುದಾಗಿ ಹೆಸರನ್ನ ಇರಿಸ್ತೇನೆ. ಉತ್ತಮ ರೀತಿಯಲ್ಲಿ ಸಾಕುತ್ತಾ ಯೋಗ್ಯ ಒಬ್ಬ ಶಿಷ್ಯನನ್ನಾಗಿ ಈತನನ್ನು ರೂಪಿಸಿಕೊಳ್ಬೇಕು. ಆಶ್ರಮದತ್ತ ಸಾಗಬೇಕು. ಶ್ರಮದಿ ಮತ್ತ ಭೌಮ ಸಹಪಾಠಿಗಳ ಜೊತೆ ಗುರುಮಠದಲ್ಲಿ ಬೇಕಾದಂತಹ ವಿದ್ಯೆಗಳನ್ನು ಬೇಕಾದ ಸಮಯಕ್ಕೆ ಬೇಕಾದಷ್ಟನ್ನೇ ಒದಗಿಸಿಕೊಟ್ಟವರು ನಮ್ಮ ಗುರುಗಳಾದಂತಹ ವಶಿಷ್ಠರು. ಅವರ ಪ್ರೀತಿಯ ಶಿಷ್ಯರಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಉಂಟು ಮಾಡದ ಹಾಗೆ ಈ ಆಶ್ರಮದಲ್ಲಿ ಇರುವವರು ನಾವು. ಒಬ್ಬ ಮಗುವಿನ ಜೀವನದಲ್ಲಿ ಕೇವಲ ಪಾಠವೆಂಬುದೇ ಇರಬಾರದು. ವಿನೋದಕ್ಕಾಗಿ ಆಟವೂ ಬೇಕು. ಆಟದ ಜೊತೆಗೆ ಪಾಠವಾದರೆ, ಪಾಠದ ಜೊತೆಗೆ ಆಟವಾದರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವುದನ್ನು ನಮ್ಮ ಗುರುಗಳೇ ಹೇಳಿಕೊಟ್ಟವರಿದ್ದಾರೆ. ತದ್ರೀತಿಯಲ್ಲಿ ನಾವು ಕೂಡ ಹಾಗೇ ಇದ್ದೇವೆ. ಒಡನಾಡಿಗಳಾಗಿ ಸಂತೋಷದಿಂದ ಇರುವಂತಹ ಸಂದರ್ಭ ಇಲ್ಲೇ ನಿಲ್ಲುವುದಲ್ಲ, ಆಟ ಆಡುವುದಕ್ಕೆ ಹೋಗಬೇಕು ಎನ್ನುವ ಉದ್ದೇಶದಿಂದ ಬಂದವರು ನಾವು. ಆದರೆ ಈಗ ಯಾವ ಆಟ ಆಡುವುದು ಎನ್ನುವ ಯೋಚನೆ ಆಗುತ್ತಾ ಉಂಟು. ಯಾವುದು? ಏನು? ಈಗ ಪ್ರಶ್ನೆಗೆ ಉತ್ತರ ಕೊಡುವ ಆಟ. ಸರಿ, ಯಾವ ಪ್ರಶ್ನೆ? ಜಿಜ್ಞಾಸೆಯ ಪ್ರಶ್ನೆಗಳು. ಆ ಜಿಜ್ಞಾಸುಗಳ ಪ್ರಶ್ನೆ. ಈಗ ನೋಡು, ಏನು? ಬೀಜ ಮೊದಲ ವೃಕ್ಷ ಮೊದಲ? ನಿಮ್ಮಿಬ್ಬರಲ್ಲಿ ಯಾರಿಗೆ ಉತ್ತರ ಗೊತ್ತುಂಟು ಹೇಳಿ. ಬೀಜ ಮೊದಲು ವೃಕ್ಷ ಮೊದಲ? ವೃಕ್ಷ ಮೊದಲು. ಬೀಜ ಮೊದಲು ವೃಕ್ಷ ಮೊದಲು. ಏನು? ಇರಲೊಮ್ಮೆ ಜಿಜ್ಞಾಸೆಯೊಂದು ಸಗದ್ಯಾಗಿ ತರಳರುಳುಂಟಾದುದು ನೆರೆ ತೋರುವ ಜಗದೊಳು ಮೊದಲಾದು ಅವತರುವು ಬೀಜವೋ ಎಂಬುದು ಅವರು ಕೇಳಿದ ಪ್ರಶ್ನೆಗೆ ಸಮರ್ಥವಾದ ಉತ್ತರವನ್ನಿತ್ತವನು ನಾನು. ನೀನು ಕೊಡಬಲ್ಲೆಯ? ಯಾವ ರೀತಿ? ಮೊದಲಾಗಿ ವೃಕ್ಷವೇ ಮೊದಲು. ವೃಕ್ಷ ಮೊದಲು? ಹೌದು. ಯಾಕೆಂದರೆ ಯಾಕೆ? ವೃಕ್ಷ ಇಲ್ಲದಿದ್ದರೆ ಬೀಜ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೇಳುತ್ತಿದ್ದೇನೆ, ವೃಕ್ಷವೇ ಮೊದಲು. ಅಲ್ಲವಯ್ಯ, ನನ್ನ
ಉತ್ತರ ಬೇರೆ ಇದೆ. ಓ ಮಿತ್ರ, ವಾದಿಸಿದನು ಪೂರ್ವ ಸೃಷ್ಟಿಗೆ ಮೂಲ ಶೋಧಿಸಲೇ ನೋಡಿರು ಆದಿಯುಳಿ ಇರ್ದುದು ವೃಕ್ಷ ಬೀಜವಾದುದು ತರುವಾಯದಿ. ಓ ಮಿತ್ರರೇ, ನಿಮ್ಮ ಪ್ರಕಾರ ವೃಕ್ಷ ಮೊದಲು ಮತ್ತೆ ಬೀಜ ಎನ್ನುವ ಹಾಗೆ? ಹ, ಹಾಗಲ್ಲ. ವೃಕ್ಷವೊಂದು ಬರಬೇಕು ಅಂತಾದ್ರೆ ಬೀಜ ಎಂಬುದು ಬೇಕು. ಯಾಕೆ? ಮೂಲವಿಲ್ಲದೆ ಕೊನೆ ಇಲ್ಲ. ಈಗ ವೃಕ್ಷವೊಂದು ದೊಡ್ಡವಾಗಬೇಕು ಅಂತಾದ್ರೆ ಅದು ಬೀಜದಿಂದಲೇ ಆಗಬೇಕು. ಸೂಕ್ಷ್ಮದಿಂದಲೇ ಆಗಬೇಕೇ ಹೊರತು ಮಹತ್ತಿಂದ ಸೂಕ್ಷ್ಮವಾಗುವುದಕ್ಕೆ ಸಾಧ್ಯವಿಲ್ಲ. ಆ ಸೂಕ್ಷ್ಮವೆಂಬುದು ಬೀಜ. ಹಾಗಾಗಿ ಬೀಜವೇ ಮೊದಲು ಎನ್ನುವುದಕ್ಕೆ ಇದರ ಉತ್ತರ. ನೀನು ಮೂಲದ ಬಗ್ಗೆ ಪ್ರಶ್ನೆಯನ್ನು ಮಾಡುತ್ತೀನಿ. ಹೌದು. ಈಗ ನೀನು ಮೂಲದ ಬಗ್ಗೆ ಪ್ರಶ್ನೆಯನ್ನು ಮಾತನಾಡುವಾಗ ಒಮ್ಮೆ ಎಲ್ಲ ವಿಚಾರವನ್ನು ಸರಿದೆ ಎಂದು ನೋಡಬೇಕು. ಯಾಕೆ? ನಿನ್ನ ಮೂಲ ಯಾವುದೆಂದು ನಿನಗೆ ತಿಳಿದಿದೆ? ಈಗ ನನ್ನ ಮೂಲ. ನಿನಗೆ ಅಪ್ಪ ಅಮ್ಮ ಹ. ಯಾರಿದ್ದಾರೆ? ಹ. ಎಲ್ಲಿಂದ ಬಂದಿದ್ದು? ಹ. ಏನು ಮೂಲ ಇದೆ? ಹರಿತನೆಯ ರೋಷೋ ಮದದಿಂದ ಅಪ್ಪಳಿಸಿದ ಸಾಧು ಒಡ್ಡುವ. ಯಾರು ಯಾವುದರ ಬಗ್ಗೆ ಮಾತಾಡಬೇಕು ಅವರು ಅದರ ಬಗ್ಗೆ ಮಾತಾಡಿದರೆ ಚಂದ. ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಅಲ್ಲಿಗೆ ಸುಮ್ಮನಿರಬೇಕು, ಅಥವಾ ಅದು ತಪ್ಪು ಅಂತ ಹೇಳಬೇಕು. ಮತ್ತೊಬ್ಬರ ಮೂಲಕ್ಕೆ ನೀವು ಕೈ ಹಾಕಿ ಮಾತಾಡಬಾರದು. ಏನು ನನಗೆ ತಂದೆ ತಾಯಿ ಇಲ್ಲ ಅಂತ ನೀವು ಹೇಳಿ ನನಗೆ ಗೊತ್ತಾಗಬೇಕಾ? ಅದಲ್ಲ ಅಗತ್ಯ. ನನ್ನ ಮೂಲ ಏನೆಂಬುದು ನಾನು ಮತ್ತೆ ತಿಳಿದುಕೊಳ್ಳುತ್ತೇನೆ. ನನ್ನ ಮೂಲದ ಬಗ್ಗೆ ಮಾತಾಡಿದರೆ ನಿಮ್ಮನ್ನು ಯಾರನ್ನು ಬಿಡುವುದಿಲ್ಲ. ಯಾರು ಮಾಡ್ತೀರಿ? ಬನ್ನಿ ಬನ್ನಿ ಬನ್ನಿ. ಸೋವಿನೆಂದರೆ ಪೋಷಿಸಲು ಜ್ಞಾನವದರಿದೆ ನಿನ್ನ ಹೀಗೆ ಗೆಳೆಯೋ ನೀನು ನೆರೆದೋರ್ದೆ ಏನ ಇದೆಯೋ. ಮಾತಾಡಬೇಡ, ನನ್ನ ತಪ್ಪಲ್ಲ. ಗೊತ್ತು ನನಗೆ ಏನಾಗಿದೆ. ನೀನು ಅನಾಥವಾಗಿ ಬಿದ್ದಿಂತ ನಿನ್ನನ್ನು ತಂದು ಅಕ್ಕರೆಯಿಂದ ಸಾಕಿ ಬೆಳೆಸಿದೆ. ಸಾಕಿದ್ದಕ್ಕೆ ಪ್ರತೀಕಾರ ಇದುವೆಯೋ? ಬೇಕು ಅಂತ ಅಲ್ಲ ಗುರುಗಳೇ. ನನ್ನನ್ನು ಅತಿ ಪ್ರೀತಿಯ ಶಿಷ್ಯನನ್ನು ಹೊಡೆದು ಕೊಂದೆಯಲ್ಲ. ನೀನು ಈ ಆಶ್ರಮದಲ್ಲಿ ಇರತಕ್ಕವನಲ್ಲ. ಈ ಪ್ರಪಂಚದಲ್ಲಿ ವಶಿಷ್ಠರ ಆಶ್ರಮಕ್ಕೆ ವಿಶೇಷವಾದ ಒಂದು ಸ್ಥಾನಮಾನ ಉಂಟು. ಇದಕ್ಕೆ ಮಸಿಗೆ ಎಳೆದೆಯಾ? ಕಪ್ಪು ಚುಕ್ಕೆ ಇಟ್ಟೆಯಾ? ನೀನು ನನ್ನ ಆಶ್ರಮದಲ್ಲಿ ಇರತಕ್ಕವನಲ್ಲ. ಅರಿಯದಿರವ ತರಳನನ್ನು ಗುರುದೇವ ಕರುಣೆ ಇರಿಸಿ ಕ್ಷಮಿಸಿ ಪೊರೆಯುವುದಯ್ಯ. ಗುರುದೇವ ಕರುಣೆ ಇರಿಸಿ ಕ್ಷಮಿಸಿ ಪೊರೆಯುವುದಯ್ಯ. ಗುರುದೇವ ವಿರಸವಾಗಿ ವಾದದೊಳಗೆ ಗುರುದೇವ ವಿರಸವಾಗಿ ವಾದದೊಳಗೆ ಗುರುದೇವ ಕ್ರೋಧ ಭರದಿ ಕುರುಡನಾಗಿ ಹೋದೆ ಗುರುದೇವ. ಅರಿಯದಿರವ ತರಳನನ್ನು ಗುರುದೇವ ಕರುಣೆ ಇರಿಸಿ ಕ್ಷಮಿಸಿ ಪೊರೆಯುವುದಯ್ಯ. ಗುರುದೇವ ಗುರುದೇವ
ನೀನು ಕೊಂದೆಯಲ್ಲ. ತಪ್ಪು ಮಾಡಿದ್ದೇನೆ. ಹಾ ಆದ್ರೆ ನಾ ಬೇಕಾಗಿ ತಪ್ಪು ಮಾಡಿದ್ದಲ್ಲ. ಮತ್ತೆ ಅದರ ಮೊದಲು ನಡೆದ ಘಟನೆಗಳನ್ನು ನೀವು ತಿಳಿದುಕೊಳ್ಳಬೇಕಿತ್ತು ಗುರುದೇವ. ಏನು? ನಮ್ಮ ಶಿಷ್ಯಂದಿರು ಹಾಗೂ ನನ್ನೊಡನೆ ಆದಂತಹ ಮಾತುಕತೆ ಬೀಜ ಮೊದಲೋ ವೃಕ್ಷ ಮೊದಲೋ ಎನ್ನುವ ಹಾಗೆ ಆ ವಾದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟೆ ಗುರುದೇವ. ಆದ್ರೆ ಅದರಲ್ಲೋರು ಆಡಿದ ಮಾತಾದ್ರೂ ಏನು? ಮೂಲವನ್ನು ಹೇಳುವ ನಿನಗೆ ನಿನ್ನ ಮೂಲ ಯಾವುದು ಎನ್ನುವ ಹಾಗೆ ಅರಿತಿದ್ದೀಯ. ನಾನೋರ್ವ ಅನಾಥ ಎನ್ನುವ ಹಾಗೆ ದೂಷಿಸಿದ ಗುರುದೇವ. ಇದರಿಂದ ಕೋಪಗೊಂಡು ಎಲ್ಲವೂ ಕೂಡ ನನ್ನ ಕೈಯಿಂದ ಮೀರಿ ಹೋಯಿತು. ನನ್ನ ಬುದ್ಧಿಯು ಕೋಪದ ಕೈಗೆ ಕೊಟ್ಟ ಕಾಲಕ್ಕೆ ಎಲ್ಲವೂ ಅಂಧಕಾರವಾಗಿ ನನಗೆ ಅರಿವು ಸುಖವರದ ಜ್ಞಾನ ಎಂಬ ಪರಮ ಜ್ಞಾನದೊಂದಂಜನ ದೊರೆಗೊಳದಿಗೆ ಮತಿಹೀನರ ಹಿಂಸನಿರತನ ಸರ್ವಥಾ ಕ್ಷಮಿಸೆನ ಅರಿವು ಸುಖಬಾರದ ಪ್ರಶ್ನೆ ಉತ್ತರ ಸಿಗದಿದ್ದಕ್ಕೆ ನಿನಗೆ ಸಿಟ್ಟು? ಗುರುವಾದ ನಾನಿರಬೇಕಿದ್ರೆ ಗುರುಗಳು ಬಂದ ನಂತರ ಇದಕ್ಕೆ ತಕ್ಕಾದಂತ ಉತ್ತರವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿಕೊಳ್ಳಬೇಕಿತ್ತು. ಆದರೆ ಅವರ ಮಾತುಗಳು ನನಗೆ ಕೋಪ ತರಿಸಿತು. ಗೊತ್ತಾಯ್ತು ಬಿಡು. ಸಾತ್ವಿಕವಾದಂತ ಈ ಆಶ್ರಮದಲ್ಲಿ ತಾಮಸಿ ಗುಣವನ್ನು ಮೆರೆದವ ನೀನು. ಆಸುರಿ ಪ್ರವೃತ್ತಿ ನಿನ್ನ ಶರೀರಲ್ಲಿ ಉಕ್ಕೇರುತ್ತಾ ಉಂಟು. ಬೆಂಕಿಯನ್ನು ತಿಳಿದು ಮುಟ್ಟಿದ್ರು ತಿಳಿಯದ ಮುಟ್ಟಿದ್ರು ಸುಡುವುದೇ. ಇಂದೀಗ ಒಂದು ತಪ್ಪು ಮಾಡಿದೆ, ನಾಳೆ ಇನ್ನೊಂದು ತಪ್ಪು ಮಾಡುವುದಿಲ್ಲ ಎನ್ನುವುದಕ್ಕೆ ಭರವಸೆ ಏನು? ನಿನ್ನ ಮಾತಿನಲ್ಲಿ ಆಗಲಿ ನಿನ್ನಲ್ಲಿ ಆಗಲಿ ವಿಶ್ವಾಸ ಇಲ್ಲ. ಯಾವಾಗ ನನ್ನ ಆಶ್ರಮಕ್ಕೆ ನೀನು ಒಬ್ಬದ ವ್ಯಕ್ತಿಯಾಗಿ ಹೋಗಿದ್ದಿ, ಇನ್ನು ಒಂದು ಅರಕ್ಷಣ ನಿಲ್ಲಬೇಡ. ಈ ನನ್ನ ಆಶ್ರಮದಿಂದ ಕಳೆದು ಕುಸಿಯುತ್ತ ಮಿಗೆ ಅಳಲಿ ಪಶ್ಚಾತ್ತಾಪ ಒಡೆಯುತ್ತ ಮುನಿಪನಾಶ್ರಮವ ಬೀಳ್ಗೊಂಡನು. ಗುರು ಮುನಿದ ನಿನ್ನೇವೆ ತಾನೆಂದನು. ಗುರು ಮುನಿದ ನಿನ್ನೇವೆ ತಾನೆಂದನು. ಘನ ವಿದ್ಯೆಗಳಲ್ಲಿ ಕಲಿವೆನು, ಘನ ವಿದ್ಯೆಗಳಲ್ಲಿ ಕಲಿವೆನು. ಉದ್ಯಾಪನಗೈದು ಎಂದು ಕೀರ್ತಿಯ ಗಳಿಪೆನು. ಉದ್ಯಾಪನೆಯ ಗೈದು ಕೀರ್ತಿಯ ನಿಂತು ಗಳಿಪೆನು. ಅಳಲೆ ಯಾವ ವ್ಯಕ್ತಿಯ ಜೀವನದಲ್ಲಿ ಯಾವ ಘಟನೆಗಳು ನಡೆಯಬಾರದು ಎನ್ನುವ ಹಾಗೆ ಊಹಿಸಿರುತ್ತಾನೆ. ಆ ಘಟನೆಗಳೇ ನಡೆದು ಹೋದರೆ ನಾನಾದರೂ ಏನು ಮಾಡಲಿ? ಉದ್ದೇಶಪೂರ್ವಕವಾಗಿ ನನ್ನ ಮಿತ್ರನನ್ನು ನಾ ಕೊಂದಿದೆ. ಲೋಕದ ರೂಢಿಯಲ್ಲೊಂದು ಮಾತುಂಟುತ್ತಾನೆ, ಹರ ಮುನಿದರೆ ಗುರು ಕಾಯುವ, ಗುರಿ ಮುನಿದರೆ ಕಾಯುವವರಾದರೂ ಯಾರಿದ್ದಾರೆ? ಗುರುವಾಗಿಯೋ ದೊರೆಯಾಗಿಯೋ ತಂದೆಯಾಗಿಯೋ ತಾಯಿಯಾಗಿಯೋ ಬರೆದಂತಹ ಗುರುವಿಗೆ ನಾ ಬೇಡವಾಗಿ ಹೋದೆ. ಜೀವನದಲ್ಲಿ ಗಳಿಸಬೇಕಾದಂತಹ ಯಶಸ್ಸಿಗೆ ಪೂರಕ ದಾರಿಯಾಗಿದ್ದಂತಹ ಗುರುವಿಗೆ ನಾ ಬೇಡ
ನನಗಿನ್ನಾರೂ ಇಲ್ಲ. ಈ ಭೌಮ ಅನಾಥ, ಈ ಭೌಮ ಅನಾಥ. ಆಶ್ರಮವನ್ನು ಬಿಟ್ಟು ತೆರಳಬೇಕಷ್ಟೇ. ಎಂದು ನಾನಾತಿರದಿ ಚಿಂತಿಸುತ್ತಂದು ಘನಮಹಿನ ಭಾರ್ಗವನ ಸನ್ನಿಧಿಯ ಚರಣದೆ ಕೆಡೆದ ಬಾಲಕನನ್ನು ಪಿಡಿದು ಎತ್ತಿ ಕರುಣದೆ ಭಾರ್ಗವನು ಬಾಲಕನನ್ನು ಪಿಡಿದೆತ್ತಿ ಕರುಣದೆ ಭಾರ್ಗವನು ತರಳನಿನಾರು ಬೆತ್ತವನಾರು ನಿನ್ನಯ ತರಳನಿನಾರು ಬೆತ್ತವನಾರು ನಿನ್ನಯ ಪರಿದೇನರು ಗೆಂದೆನು ಚರಣದಿ ಕಿಡಿದ ಬಾಲಕನನ್ನು ಪಿಡಿದೆತ್ತಿ ಕರುಣದಿ ಭಾರ್ಗವನು ತರಳನಿನಾರು ಬೆತ್ತವರಾರು ನಿನ್ನಯ ಪರಿದೆನರುಗೆಂದೆನು ಚರಣದಿ ಕಿಡಿದ ಬಾಲಕನನ್ನು ಪಿಡಿದು ಎತ್ತಿ ಬಾಲಕನ ಭಯಗೊಳ್ಳದಿರು. ಅಸುರಗುರು ಶುಕ್ರಾಚಾರ್ಯನಿದ್ದೇನೆ, ಅಭಯ ಮುದ್ರೆಯನ್ನು ತೋರಿದ್ದೇನೆ. ದೇಹಕ್ಕೆ ಗಾಯವಾದಾಗ ಕೆನ್ನೀರು ಕಾಣಿಸಿಕೊಳ್ತದೆ ಮಗನೇ, ಖಂಡಿತ. ಆದರೆ ಮನಸ್ಸಿಗೆ ಗಾಯವಾದಾಗ ಕಣ್ಣೀರು ಕಾಣಿಸಿಕೊಳ್ಳೋದು. ನಿನ್ನ ಮನಸ್ಸಿಗೆ ನೋವಾಗಿದೆ ಅನ್ನೋದು ನನಗೂ ವೇದ್ಯವಾಗಿದೆ. ಚಿಕ್ಕ ಹುಡುಗ ನಿನ್ನ ಮನಸ್ಸಿಗೆ ಹೊಡೆದ್ರಲ್ಲ, ಯಾರಪ್ಪ ಇದು? ನೀನು ಯಾರು? ನಿನ್ನ ಹೆಸರೇನು? ಯಾರು ನಿನ್ನ ಮನಸ್ಸಿಗೆ ಹೊಡೆದವರು? ಶುಕ್ರನ ಆಶ್ರಮ ಬಳಿಗೆ ನೀನು ಬರುವುದಕ್ಕೆ ಕಾರಣವೇನು? ಹೇಳು ಮಗು, ಹೇಳು. ಹರಿಯೇ ಪೆತ್ತವರನ್ನು ಗುರು ವಸಿಷ್ಠನು ಎನ್ನ ಪೊರೆದ ದಾತನೀವರೆಗೆ ಗುರುವಿನಾಶ್ರಮಕ್ಕೆ ಬಾಹಿರನಾದೆ ನೆನುತ ವಿವಿರಗೈದ ನಡೆದುದನು ವಿವಿರಗೈದ ನಡೆದುದನು ಒಬ್ಬ ವ್ಯಕ್ತಿಯ ಪರಿಚಯವನ್ನು ಹೇಳಬೇಕು ಅಂತಾದ್ರೆ ಯಾವ ವ್ಯಕ್ತಿಯಾದರೂ ತನ್ನ ತಂದೆಯಾಗಿ ತಾಯಿಯಾಗಿ ಅನಾಥನಾಗಿ ಬಿದ್ದಂತಹ ಸಂದರ್ಭದಲ್ಲಿ ವಶಿಷ್ಠ ಮುನಿಗಳು ನನ್ನನ್ನು ತಂದು ಅವರ ಗುರುಮಠದಲ್ಲಿ ಸಾಕಿ ಸಲಹಿದರು. ಅವರನ್ನೇ ನನ್ನ ತಂದೆಯಾಗಿ ತಾಯಿಯಾಗಿ ಬೀಜ ಮೊದಲು ವೃಕ್ಷ ಮೊದಲು ಎನ್ನುವಂತಹ ಪ್ರಶ್ನೆ. ಹೌದು. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡುತ್ತಾರೆ ಎನ್ನುವ ಹಾಗೆ ಎಲ್ಲರಲ್ಲಿ ಕೇಳಿದಾಗ ನಾವು ಉತ್ತರ ಕೊಟ್ಟಿದ್ದೀವಿ. ಆದರೆ ನಾನು ಕೊಟ್ಟ ಉತ್ತರ ಬೀಜ ಮೊದಲು ಎನ್ನುವ ಹಾಗೆ ಅದಕ್ಕೆ ವಿವರಣೆಯನ್ನು ನಾನು ಕೊಟ್ಟು ಹೇಳಿದೆ. ಆದರೆ ಏನಾಯಿತು? ವಾದ ವಿವಾದವಾಯಿತು.
ಸರಸದ ಮಾತು ವಿರಸ ಕೇಳಿದ್ದೆ. ಅದರಲ್ಲಿದ್ದಂತಹ ಒಬ್ಬ ಶಿಷ್ಯ ನನ್ನ ಮೂಲಕ್ಕೆ ಕೈ ಹಾಕಿ ನಿನ್ನ ಅಪ್ಪ ಅಮ್ಮ ಯಾರು ಅಂತ ಕೇಳಿದ ಗುರುದೇವ. ಗೊತ್ತಿಲ್ಲದ ನೀನು ಹೇಗೆ ಉತ್ತರಿಸ್ತೀವಿ ಮಗನೇ? ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಅಣಕಿಸಿದಂತಹ ಮಾತು ನನಗೆ ಕೋಪ ತರಿಸಿತು. ಸಹಪಾಠಿಗಳು ಅಣಕಿಸಿದ್ರೆ ನಿನ್ನನ್ನು. ಅದರಿಂದ ಕೋಪೋದ್ವೇಗನಾದಂತಹ ನಾನು ತಿಳಿಯದೆ ಒಂದೇಟು ಬಡಿದೆ ಗುರುದೇವ. ರಾಮ, ಓರ್ವಾತ ತನ್ನ ಪ್ರಾಣವನ್ನು ತ್ಯಜಿಸಿದ. ಯಾವುದನ್ನು ನಾವು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಗುರುದೇವ, ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಮನಸ್ಸಿಗೆ ಆದ ನೋವಿನಿಂದ ಸಹಪಾಠಿಗೆ ಹೊಡೆದೆ ನೀನು. ಖಂಡಿತ. ಆದರೆ ನನ್ನ ತಪ್ಪಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಗುರುಗಳಾದವರು ತನ್ನ ಶಿಷ್ಯ ತಪ್ಪಿದನಂತಾದ್ರೆ ಸರಿ ದಾರಿಗೆ ತರಬೇಕಾದ್ದು ಅವರ ಹೊಣೆತಾನೆ. ನನ್ನ ಗುರುಗಳು ಆ ರೀತಿ ಮಾಡಲಿಲ್ಲ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಒಂದು ಕೊಲೆ ಮಾಡಿದವ ಇನ್ನು ದೊಡ್ಡವನಾದಾಗ ಇನ್ನೆಷ್ಟು ಕೃತ್ಯಗಳನ್ನು ಎಸಗುವುದಕ್ಕೆ ಸಾಧ್ಯವಿದು. ಆಸುರಿ ಪ್ರವೃತ್ತಿಯನ್ನು ತೋರಿಸಿದಂತಹ ಬೌಮನಿಗೆ ಈ ಆಶ್ರಮದಲ್ಲಿ ಸ್ಥಾನವಿಲ್ಲ ಎನ್ನುವ ಹಾಗೆ ಹೇಳಿ ನನ್ನನ್ನು ಆಶ್ರಮದಿಂದ ಹೊರ ಹಾಕಿದರು ಗುರುದೇವ. ಅಲ್ಲಿಂದ ಹೊರಟು ಈ ಕಡೆಗೆ ಬಂದೆಯಾ? ಖಂಡಿತ. ಆಸರೆ ಆಶ್ರಯ ಜೀವನದಲ್ಲಿರುವಂತಹ ನಿರ್ಣಯಗಳ ಸಾಧನೆಯನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಆಶ್ರಯದಾತನ ನೆರಳನ್ನು ಹುಡುಕಿಕೊಂಡು ಬಂದೆ. ನಿಮ್ಮಲ್ಲಿ ಆ ಸ್ಥಾನವನ್ನು ಕಂಡು ವಸಿಷ್ಠರು ನನ್ನ ಗುರುಗಳಾದರೂ ಅವರನ್ನು ಯಾವ ರೀತಿಯೂ ಹಂಗಿಸಲಾರೆ. ವಸಿಷ್ಠರು ಮಾಡುತ್ತಿದ್ದಂತಹ ಬೋಧನೆಗಳ ಪಾಠವನ್ನಾಗಲಿ ನನ್ನ ಜೀವನಕ್ಕೊಂದು ರೂಪವನ್ನು ಕೊಡಬೇಕು ಅಂತಾದ್ರೆ ಈ ಕಲ್ಲಿಗೆ ನೀವೇ ಶಿಲ್ಪಿಯಾಗಿ ಒಂದು ಆಕಾರವನ್ನು ಕೊಡಬೇಕು ಗುರುದೇವ, ಕೊಡಬೇಕು. ಸಕಲ ವಿದ್ಯೆಗಳನ್ನು ನೀಡುವೆ, ಅಸುರರ ಪ್ರಕರಕ್ಕೆ ಪ್ರಭು ಎನಿಬೆ, ಅಸುರರ ಪ್ರಕರಕ್ಕೆ ಪ್ರಭು ಎನಿಬೆ. ಆ ಸಕಲ ವಿದ್ಯೆಗಳನ್ನು ನೀಡುವೆ, ಅಸುರರ ಪ್ರಖರಗೆ ಪ್ರಭು ಎನಿಬೆ, ಅಸುರರ ಪ್ರಖರಗೆ ಪ್ರಭು ಎನಿಬೆ. ನಿಖಿಳ ಲೋಕದಿ ನಿನ್ನ ಕೀರ್ತಿಡಿಮವನ್ನು, ನಿಖಿಳ ಲೋಕದಿ ನಿನ್ನ ಕೀರ್ತಿಡಿಂಡಿಮವನ್ನು ಪ್ರಕಟಿಪೆ ನೋಡೆಂದನು. ಸಕಲ ವಿದ್ಯೆಗಳನ್ನು ನೀಡುವೆ, ಅಸುರರ ಪ್ರಕರಕ್ಕೆ ಪ್ರಭು ಎನಿಬೆ. ನಿಖಿಳ ಲೋಕದಿ ನಿನ್ನ ಕೀರ್ತಿಡಿಮವನ್ನು ಪ್ರಕಟಿಪೆ ನೋಡೆಂದನು. ಬಾಲ ಬಾಲ ಇನ್ನು ನೀನು ಕಣ್ಣೀರಿಳಿಸಕೂಡದು. ಕಣ್ಣೀರಿನ ಜೀವನವಾದರೆ ಕಣ್ಣೀರುಳಿಸದೆ ಮತ್ತೇನು ಮಾಡಲಿ? ನಿನಗೆ ಸಂತಸವನ್ನು ಉಣಿಸುವೆ ನಾನು. ಯಾವ ರೀತಿ? ಸಕಲ ವಿದ್ಯೆಗಳನ್ನು ನಿನಗೆ ನೀಡುವೆ. ಸಂತೋಷ. ಅಸುರ ಗುರು ಇದ್ದೇನೆ ನಾನು. ಲೋಕದಲ್ಲಿರುವ ಅಸುರ ಕುಲಕ್ಕೆ ನೀನು ನಾಯಕನಾಗಬೇಕಪ್ಪ. ನಾಯಕನನ್ನಾಗಿ ನಿನ್ನನ್ನು ಮಾಡುವೆ. ನಿನ್ನ ಕೀರ್ತಿಯು 3 ದಿಗಂತಗಳಲ್ಲಿಯೂ 3 ಲೋಕಗಳಲ್ಲಿಯೂ ನಲಿದಾಡುವಂತೆ ನಾನು ಮಾಡ್ತೇನೆಪ್ಪ, ನಾನು ಮಾಡ್ತೇನೆ. ನನ್ನ ಪೂರ್ವಾಪರಗಳನ್ನು ಚೆನ್ನಾಗಿ ಅರಿತವನಿದ್ದೇನೆ ನಾನು. ನಡೆಯೋಣ, ವಿದ್ಯೆ ಕಲಿಯೋಣ.
ಬದಿಗೆಟ್ಟು ಬಿಡಿ, ನನ್ನ ತಲೆ ಬೆಸಿಯಲ್ಲಿ ನಾನಿದ್ದೇನಯ್ಯ ಇಲ್ಲಿ. ಅಯ್ಯಯ್ಯೋ ಪೀಟರನ್ನ ನಿನ್ನ ಮಾವ ಪೀಟರು. ನಾನಿನ್ನು ಬಹುವಚನದ ಪೀಠಾಸುರ. ಅದೇ ನೀವು ಒಂದು ಸೇರಿ ಹೋದ್ದು ನನಗೆ. ಓ, ಗೌರವ ಕೊಡುವುದು ರೂಲ್ಸ್ ಹೆಸರು. ಹೌದು, ಬಹುವಚನಕ್ಕಾಗುವಾಗ ಬರೇ ಪೀಠ ಅಂತ ಆದ್ರೆ ಈ ಪೀಠವನ್ನು ಎಲ್ಲಿ ಇಡುವುದು? ಏನು ಬಂದೆ, ಏನು ವಿಷಯ? ಸುತ್ತನು ಕೇಳಯ್ಯ ದೊರೆಯುವಾಯ. ಓ, 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 ಸುದ್ದಿಯುತ್ತನು ಕೇಳಯ್ಯ ಮಂತ್ರೀಶ್ವರ 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 ಪದ್ಮಧವಿ ನುಡಿಯು ಜಿಯ ಪದ್ಮಧವಿ ನುಡಿಯು ಜಿಯ ಜಿಯ ನಿದ್ದೆ ನಿದ್ದೆ ಆಹಾರ ಆಹಾರ ನಿದ್ದೆ ಆಹಾರವ ಲಕ್ಷಗೈದೆ ನಿದ್ದೆ ಆಹಾರವ ಲಕ್ಷಗೈದೆ ಸುತ್ತುತ್ತಿದ್ದೆವು 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 ಮುಂದಕ್ಕೆ ಗೆದ್ದೆವೆಂದೆನ್ನುವೆ ನಿದ್ದೆ ಆಹಾರವ ಲಕ್ಷಗೈದೆ ಸುತ್ತುತ್ತಿದ್ದೆವು ಮುಂದಕ್ಕೆ ಗೆದ್ದೆವೆಂದೆನ್ನುವೆ ಸುದ್ದಿಯೊಂದನು ಕೇಳಿಯ ಮಂತ್ರೀಶ್ವರ ಪದ್ಮವಿ ನುಡಿಯುಜಿಯ ಮಂತ್ರೀಶ್ವರ ಪದ್ಮವಿ ನುಡಿಯುಜಿಯ ಜಿಯ ಆ ತಿರುಗಿದೆ. ಯಾಕೆ ತಿರುಗಿದೆ? ನಿದ್ದೆ ಇಲ್ಲ, ನಿದ್ದೆ ಇಲ್ಲ, ತಿರುಗಿಕೊಂಡೇ ಇದ್ರೆ ಮತ್ತೆ ನಿದ್ರೆ ಬರೋದು ಯಾಕೆ? ಆಹಾರ ಕೂಡ ಇಲ್ಲ. ಆಹಾರ ತಗೊಳ್ಬೋದಿತ್ತಲ್ಲ, ಎಲ್ಲಿ ಉಂಟು ಅಂತ ಬೇಕಲ್ಲ. ಇದ್ದಲ್ಲಿಂದ ಹೋಗಿ ಪಡ್ಕೊಳ್ಳೋದಲ್ವಾ? ನಮಗೆ ಇಲ್ಲಿ ನೆಲೆ ಇಲ್ಲಲ್ಲ. ಇಲ್ಲಿ ನೆಲೆ ಇಲ್ಲ, ನಮಗೆ ವ್ಯವಸ್ಥೆ ಇಲ್ಲ ಸರಿಯಾಗಿ. ಹೌದು ಅಣ್ಣ, ನಿಮ್ಗೆ ಕಾಲ ಬಂತು. ಏನಂದೆ? ಹಾಗಲ್ಲ, ನಮ್ಮ ಒಡೆಯರು ಇಲ್ಲದಿದ್ರು ಆ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡಿದ್ದವರು ನೀವು. ಮಾಡ್ತಾ ಇದ್ದೇನೆ ಸಂಘಟನೆ, ಬೇಕಾಗುತ್ತದೆ ಇಂದಲ್ಲ ನಾಳೆ ಆದ್ರೂ. ಯಾರಾದ್ರೂ ಒಬ್ಬ ಮಾಸ ಮಾಡ್ತಾ ಬಂದ್ರೆ, ನಾವು ಎಲ್ಲಿಯಾದ್ರೂ ಚಿರಳೆ ಹಾಗೆ ನಮ್ಮ ಮೀಸೆ ಒಳಗೆ ತೂರಿದ್ರೆ ಹೌದೌದು, ನಮ್ಮ ಆಸೆ ಹೀಗೆ ಇರ್ತದೆ ಅನ್ನೋ ಹಾಗೆ. ಆ ಮಾಸ ಮಾಡ್ತಾ ವ್ಯಕ್ತಿ ಎಲ್ಲಿದ್ದಾನೆ? ಹುಡುಕಲಿಕ್ಕೆ ಆದೇಶ ಪಟ್ಟದ್ದು ನಾನೇ. ತಿರುಗಿದರೆ ಏನಾದ್ರು ಪ್ರಯೋಜನ ಆಯ್ತಾ? ತಿರುಗಿ 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 ಒಂದು ಎಲೆ ಮನೆಗೆ ಹೋದೆ. ಎಲೆವರೆಗೆ? ಹೌದು. ಅರೆ ಹುಚ್ಚ, ವಾ. ಎಲೆ ಮನೆಗೆ ನಮಗೆದ್ದದಕ್ಕೆ? ಅಲ್ಲಿ ನಮ್ಮಲ್ಲಿ ಹಿಂದೆ ಪಡೆ ಎಷ್ಟುಂಟು? ಅದಲ್ಲ, ಮತ್ತೆ? ಅಲ್ಲಿ ವಿಶೇಷ. ಏನು ವಿಶೇಷ? ಆ ಎಲೆ ಮನೆಯಲ್ಲಿ ತುಂಬಾ ಮಕ್ಕಳಿದ್ರು, ಓ, ಎಲ್ಲ ಚಲ್ಲಪಿಲ್ಲವಾಗಿ ಓಡ್ತಾ ಇದ್ದಾರೆ. ಹೌದಾ? ಹ. ಅದು ಯಾಕದು? ಯಾಕೆ ಅಂತ ಹೀಗೆ ನೋಡುವಾಗ ಅದು ವಿಶಿಷ್ಟ ಮುನಿಯ ವಿಶಿಷ್ಟ ಮುನಿ. ವಿಶಿಷ್ಟ ಮುನಿ. ನನ್ನ ಆಲೋಗಾಗ ಹಾಕಬೇಕು, ಎಳಿಬೇಕು. ಇಲ್ಲ, ಅದು ಇಟ್ಕೊಂಡು ಹೋಗಿದ್ದಾರೆ ಘಟ್ಟಕ್ಕೆ. ವಸಿಷ್ಠರ ಆ, ಹೇಳುದು ಕೇಳಿದ್ದೆ, ಆ. ಒಬ್ಬ ಇದ್ದ ಅಂತ ಹೇಳಿ. ಹೌದೌದು, ವಸಿಷ್ಠರ ಆಶ್ರಮದಲ್ಲಿ ಒಂದು ಶವ. ಶವ? ಹೌದು ಹಾಡು ಹಗಲಲ್ಲೇ ಶವ ಕಂಡಿಯ? ಹೌದೌದು. ಮೆಲ್ಲ ಇನ್ನು ಕೇಳ್ಬೇಕಿತ್ತು, ಒಬ್ಬರನ್ನು ಕರೆದು ಇದು ಏನಾಯ್ತು ಅಂತ ಹೇಳಿ. ಏನಾಯ್ತು ಅಂತ ಕೇಳಿದೆ.
ಯಾರೋ ಒಬ್ಬ ಹುಡುಗ ನೋಡ್ಲಿಕ್ಕೆ ಚಂದ ಇದ್ದಾನೆ, ನೋಡುವಾಗ ಅಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ನಂಬಲಿಕ್ಕೆ ಆಗುದಿಲ್ಲ. ಏನೋ ಆ ಬಾಲಕನ ಮೇಲೆ ಸಿಟ್ಟು ಬಂದು ಒಂದೇ ಪೆಟ್ಟು ಕೊಟ್ಟ. ಇವನಿಗೆ ಪಾಪ ಬಂತು, ತೆಗೆದು ಇಟ್ಟ. ಇಟ್ಟ ಕೂಡ್ಲೆ ಅವ ಪ್ರಾಣ ಇಟ್ಟ, ಇವ ಬಿಟ್ಟ. ಇವ ಕೊಟ್ಟವ ಕೆಟ್ಟ. ಹೌದು. ಏನಾಯ್ತು ಕೆಟ್ಟದ್ದು? ವಸಿಷ್ಠರು ಬಂದ್ರು, ಆಶ್ರಮದ ಮರ್ಯಾದೆ ತೆಗೀತ. ಮಾನ ಕೆಟ್ಟವನೇ, ಮರ್ಯಾದೆ ಕೆಟ್ಟವನೇ, ಹೋಗ ನಡಿಯಲ್ಲಿ. ನಿನ್ನ ಎದುರಿದ್ದ ಹಲ್ಲನ್ನೆಲ್ಲ ಕಳಚಿ ಬಿಡ್ತೇನೆ ಈಗ. ನಾನು ವಸಿಷ್ಠರ ಮಾನ ತೆಗೆದವ ಅಲ್ಲ, ನಾನು ಕೊಲೆ ಮಾಡಿದವ. ನನ್ನದು ಕತ್ತರಿಸ್ತೀಯ ನೀನು? ವಸಿಷ್ಠರು ಅಲ್ಲಿ 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 ಹೇಳಿದ್ದು ಅವನಿಗೆ, ಹುಡುಗನಿಗೆ. ಇನ್ನು ನನ್ನ ಆಶ್ರಮದ ಮರ್ಯಾದೆ ತೆಗಿಲಿಕ್ಕೆ ನೀನು ಇಲ್ಲಿ ಇರಬಾರ್ದು, ನಡಿ. ಅವನು ಹೊರಗೆ ಹಾಕಿದ್ರು. ಈಗ ದಿಕ್ಕು ದೇಶ ಇಲ್ಲದೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಹೋದ ಗೊತ್ತ. ಎಲ್ಲೆಲ್ಲಿ ಹೋದ? ಅವ ಹೋದ ಜಾಗ ಒಂದ ಎರಡ, ಕೊನೆಗೆ ಮುಟ್ಟಿದ್ದು ನಮ್ಮ ಗುರುಗಳಲ್ಲಿಗೆ. ವರಮುನಿ ಭಾಗವನ ವರಮುನಿ ಭಾರ್ಗವನ ಆಶ್ರಮದಳು ಉರು ಸಮರ್ಥನ ನೋರ್ವನ, ಆಶ್ರಮದಳು ಉರು ಸಮರ್ಥನ ನೋರ್ವನ, ಪರಮ ಬಲಾಢ್ಯನಾಸುರ ಗುಣಯುಕ್ತನ, ನೆರೆ ನೋಡಿ ಬಂದೇನ ನರಕನೆಂಬಾತನ. ವರಮುನಿ ಭಾರ್ಗವನ ಆಶ್ರಮದಳು ಉರು ಸಮರ್ಥನ ನೋರ್ವನ, ಹಾಗೆಂದು ಅವ ಬಂದು ಸೇರಿದ್ದು ನಮ್ಮ ಗುರುಗಳು ಶುಕ್ರಾಚಾರ್ಯರು. ಅದೇ ತುಕ್ರಾಚಾರ್ಯ. ಅವ್ರಿಗೆ ಗೊತ್ತಾದ್ರೆ ನಾನು ನಿನ್ನ ಮುಸುಡು ಮಲ್ಲಿಗೆ ಆಗಿತ್ತು. ನಾನು ಸರಿ ಹೇಳ್ತಾ ಇದ್ದೇನೆ ರಾಯ್ರೆ, ಅಲ್ಲಿನ ದೋಷ. ಶುಕ್ರಾಚಾರ್ಯರು ಅಲ್ಲಿ ಆಶ್ರಮಕ್ಕೆ ಹೋದ. ಇವನನ್ನು ನೋಡಿ ಅಕ್ಕರೆಯಿಂದ ಮಾತಾಡಿ ಅಲ್ಲಿ ಅವನಿಗೆ ಆಶ್ರಯ ಕೊಟ್ಟಿದ್ದಾರೆ. ಆಶ್ರಯ ನಿನ್ನ ಕರ್ಮಕ್ಕೆ ಆಶ್ರಯ. ಅಲ್ಲಿ ಆಶ್ರಯ ನಮ್ಮ ಗುರುಗಳು ಅಂತ ಹೇಳಿದ್ರೆ ಹಾಗೆ. ಹೌದೌದು, ನಮ್ಮ ಗುರುಗಳ ಬಳಿಗೆ ಒಬ್ಬ ಸೇರಿದ ಅಂತ ಹೇಳಿದ್ರೆ ನಮಗೆ ಒಬ್ಬ ಸಮರ್ಥ ನಾಯಕ ಹುಟ್ಟಿಕೊಂಡ ಹಾಗೆ. ಆತನ ಓಜಸ್ಸೇನು, ತೇಜಸ್ಸೇನು, ಮುಖದ ಗಾಂಭೀರ್ಯತೆ ಏನು, ತೋಳ ಬಳ ಏನು, ಅವನ ಸಾಮರ್ಥ್ಯ ಏನು ಅಂತ ಒಬ್ಬ ವ್ಯಕ್ತಿ ನಮ್ಮ ಫ್ಲಗ್ ಪಟ್ಟಣಕ್ಕೆ, ಈ ಪಟ್ಟಣಕ್ಕೆ ಅರಸಾಗುವ ಎಲ್ಲ ಲಕ್ಷಣವನ್ನುಂಟು. ವಾರ್ತೆಯ ಕೇಳುವುದು ಸಂತೋಷವಾಳುತ್ತ ಅಂತೂ ಹರಣ ಕೃಪೆ ಇದೀಗ ಕಳಕಂದಿಡಿಗಪ್ಪುದು ಶುಭಯೋಗ. ನಮ್ಮ ಪಾಲಿನ ಯೋಗ ನಮಗೊಂದು ಒದಗಿ ಬಂದಿದೆ ಭಾಗ್ಯ. ಯಾವಾಗ ನಮ್ಮೊಡೆಯರಾದಂತಹ ದುರ್ಜಯಾಸುರ ರಾಜ್ಯೋತಿಷ ಪಟ್ಟಣವನ್ನು ಆಳಿಕೊಂಡಿದ್ದ, ಏನು ಮಾಡೋದು ಹೇಳು? ಆ ಕಾಡ ಕಿರಾತ ಬಂದು ಒಂದೇ ಸಮನ ಯುದ್ಧ ಮಾಡಿ ನಮ್ಮೊಡೆಯನನ್ನು ಕೊಂದೇ ಬಿಟ್ಟ. ಆದುದರಿಂದ ಆ ಪಟ್ಟಣದಿಂದ ಹೊರಗುಳಿಯುವಾಗ ಆಯಿತು. ಆದ್ರೂ ಅಕಿರಾತನನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ಆ ಸಂಘಟನೆ ಮಾಡಿ ಪ್ರಯೋಜನ ಒದಗಿ ಬರಲಿಲ್ಲ. ಹೌದು, ಇಂದಲ್ಲ ನಾಳೆಯಾದರೂ ಸಹ ಆ ಕಿರಾತನಿಗೆ ಸರಿಯಾದ ಬದ್ಧ ಅರಿಯಬೇಕು ಅಂತ ಆಲೋಚನೆ ಮಾಡಿಕೊಂಡಿದ್ದೆ. ಒಂದು ಪೆಟ್ಟು ಕೊಟ್ಟರೆ ಸಾಕು, ಒಂದು ಪೆಟ್ಟು ಕೊಟ್ಟರೆ ಸಾಕು. ಪೆಟ್ಟು ಕೊಡುವ
ಬಾಕಿಯನ್ನು ಒಂದು ಕೆಲಸ ಮಾಡುವ, ವಾ. ಇವನ ಹೆಸರು ಕೇಳಿದ್ದೆ. ಹೆಸರು ಹೇಳುವುದು ಕೇಳಿದ್ದೇನೆ. ಏನಂತ? ಅವನನ್ನು ಅವನ ಹೆಸರು ಬೇಡರ ಬೇಡವಾ? ನರಕ. ಹೇಳ. ಹೆಸರು ನರಕ. ಒಳ್ಳೆ ಹೆಸರು ಯಾವುದು? ಹೆಸರಿ ನರಕ. ನರಕ ಅಂತ ಅವನ ಹೆಸರು. ಹೌದು. ನಮಗೆ ಇನ್ನೊಂದು ಹೆಸರು ಇಟ್ಟುಕೊಂಡಿದ್ದಾರೆ. ಎರಡೆರಡು. ಹೌದೌದು. ಏನು ಅಂತ ಹೇಳಿ? ಬದುಕಿಕೊಳ್ಳೋ ಬುದ್ಧಿರೆ ಬೌಮ ಅಂತ. ಬೌಮ. ಭೌಮ. ಹ, ಹ. ನರಕ ಯಾನೇ ಭೌಮಾಸುರ. ಹೌದೌದು. ಬೌಮ ಯಾನೆ ನರಕ. ನಾಯಕನಾಗುವ ಎಲ್ಲ ಲಕ್ಷಣ ಅವನಲ್ಲುಂಟು. ಹೌದು. ಆದ್ರೆ ಅವನನ್ನು ಈಗಲೇ ನಾವು ಸಂಧಿಸಿದ್ರೆ ಮೊದಲು ಗುರುಗಳನ್ನು ಕಂಡು ಮಾತಾಡ್ಬೇಕು. ಗುರುಗಳ ಆಶೀರ್ವಾದ ಇಲ್ಲದಿದೆ. ಆಯ್ತು, ಮನಸ ಗುರುಗಳನ್ನು ಧ್ಯಾನಿಸಿಕೊಂಡೇ ಹೋದೆವು ಎಂದಾದ್ರೆ ನಮಗೆ ಶ್ರೇಯಸ್ಸು ಉಂಟಾದೀತು. ಆದೀತು. ಅವನನ್ನು ಹುಡುಕಿಕೊಂಡು ಹೋಗು. ಹೋಗೋರೆ. ನಿನ್ನ ಕಳ್ಳಿಗೆ ಭೌಮನು ಉರುತರದೆ ಶಸ್ತ್ರಾಸ್ತ್ರ ವಿದ್ಯೆಯ ಶಸ್ತ್ರಾಸ್ತ್ರ ವಿದ್ಯೆಯ ಕಲಿಯುತ್ತಲ್ಲವ ಶ್ರದ್ಧೆಯೂ ಕಲಿಯುತ್ತಿಲ್ಲವ ಶ್ರದ್ಧೆಯೂ ಸಮರ್ಥನೆಂದೆನಿಸಿ ಸಮರ್ಥನೆಂದೆನಿಸಿ ಕಲಿಯುತ್ತಿಲ್ಲವ ಶ್ರದ್ಧೆಯು ಸಮರ್ಥ ಸಮರ್ಥರ ನೆನೆಸಿ ಸ್ಮಶಾನದ ನಿಶ್ಶಬ್ದತೆಯ ಮಧ್ಯದಲ್ಲಿ ಅನಾಥ ಶಿಶುವಾಗಿ ಬಿದ್ದುಕೊಂಡಿದ್ದವ ಈ ಭೌಮ. ಯಾವುದೋ ಒಂದು ಕಾಡು ಪ್ರಾಣಿ ಬಂದು ನನ್ನನ್ನು ತಿಂದು ನನ್ನ ಜೀವನವನ್ನು ಮುಗಿಸುವಂತಹ ದುರ್ಧರ ಪ್ರಸಂಗ ಒದಗಿ ಬಂದಿತ್ತು. ಆದರೆ ದೇವರ ದಯ ಯಾವನ ಮೇಲೆ ಇರ್ತದೋ ಅವ ಹೇಗಾದ್ರೂ ಬದುಕುತ್ತಾನೆ, ಯಾರಾದ್ರೂ ಅವನಿಗೆ ರಕ್ಷಣೆ ಕೊಡ್ತಾರೆ ಅನ್ನುವುದಕ್ಕೆ ಭೌಮನಾದ ನನ್ನ ಜೀವನವೇ ಸಾಕ್ಷಿ. ದೇವರ ಹಾಗೆ ಬಂದವರು ವಸಿಷ್ಠರು ಅನಾಥವಾಗಿ ಬಿದ್ದಂತಹ ನನ್ನನ್ನು ಎತ್ತಿಕೊಂಡು ಹೋದರು. ಅವರ ಆಶ್ರಮದಲ್ಲಿ ಅವರ ಪ್ರೇಮ ಪೀಯೂಷವನ್ನು ಜ್ಞಾನಾಮೃತವನ್ನು ಕೊಟ್ಟರು. ನನ್ನನ್ನು ಮಗನ ಹಾಗೆ ಸಾಕಿದ್ರು. ವಸಿಷ್ಠರ ಕರಕಮಲ ಸಂಜಾತನಾಗಿ ಬೆಳೆದೆ. ಗುರುಗಳ ಸೇವೆಯನ್ನು ಮಾಡಿ ಅವರಿಂದಲೇ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ಎಲ್ಲವನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಆದ್ರೆ ಏನು ಮಾಡೋಣ ಹೇಳಿ, ನಮ್ಮ ಜೀವನದಲ್ಲಿ ಎಂತೆಂತ ಘಟಿತ ಘಟನೆಗಳೆಲ್ಲ ಬರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನನ್ನದೊಂದು ಕ್ರಮ ಉಂಟು. ನಾನು ಆಗುವುದಿಲ್ಲ ಅಂತಾದ್ರೆ ಆಗುವುದೇ ಇಲ್ಲ. ಎಲ್ಲಿಯಾದ್ರೂ ತಪ್ಪಿಯಾದ್ರೆ ಅದನ್ನು ಖಂಡಿಸುವವನೇ. ಆಶ್ರಮದಲ್ಲಿ ಆದಂತಹ ಒಂದು ಕಠಿಣವಾದಂತಹ ಘಟನೆ, ನನ್ನ
ನನ್ನಿಂದ ಒಬ್ಬ ಸಾಯುವ ಹಾಗಾಯಿತು. ಗುರುಗಳಿಗೆ ಸಿಟ್ಟು ಬಂತು. ಇಷ್ಟು ಮಂದಿಗಳೆಲ್ಲ ಒಳ್ಳೆಯವರು, ನೀನೊಬ್ಬ ಆಸುರಿ ಪ್ರವೃತ್ತಿಯನ್ನು ತೋರಿಸ್ತಿ, ಹೊರ ನಡೆ. ವಸಿಷ್ಠ ಆಶ್ರಮದಿಂದ ಹೊರಗೆ ಸರಿ. ಅಲ್ಲಿಗೆ ನನ್ನ ಸಾಧನೆಯನ್ನು ಬಿಡಲಿಲ್ಲ, ಛಲವನ್ನು ಬಿಡಲಿಲ್ಲ. ನನ್ನ ಮುಂದಿನ ಯೋಚನೆ, ನನ್ನ ಜೀವನ ಉತ್ಕರ್ಷೆಯನ್ನು ಪಡೆಯುವವರು ಹೇಗೆ ಎಂಬ ಹಾಗೆ ಯೋಚಿಸಿದಾಗ ನನಗೆ ಕಂಡದ್ದು ಅಸುರ ಗುರುಗಳಾದಂತಹ ಶುಕ್ರಾಚಾರ್ಯರು. ಅವರ ಬಳಿಗೆ ಹೋದೆ, ಭಿನ್ನಯಿಸಿದೆ, ನನ್ನ ಕಷ್ಟವನ್ನು ಹೇಳಿಕೊಂಡೆ. ಅವರ ಆಶಯವನ್ನು ಕೊಟ್ಟರಲ್ಲ, ಅವರಲ್ಲೇ ಈಗ ಬೇಕು ಬೇಕಾದ ವಿದ್ಯೆಯನ್ನು ಮತ್ತು ಸಂಪಾದನೆ ಮಾಡಿ ವರ್ತಮಾನ ಕಾಲಕ್ಕೆ ಬಹುಮಾಸುರ ಸಕಲ ವಿದ್ಯಾಪಾರಂಗತ ಎಂಬ ಹೆಚ್ಚಿನ ನೆಗಳತೆಯನ್ನು ಹೊಂದಿ ಇನ್ನೇನು ಅಂತ ಆಲೋಚನೆ ಮಾಡುವ. ಯಾರು 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 ಒಳಗೆ ಬರ್ಬಹುದಾ? ಒಳಗೆ ಬರಬೇಕು ಅಂತ ಬಂದದ್ದಲ್ವ? ಏನು ಬಂದದ್ದು ನಮ್ಮ ತಾಯಿ? ಎರಡು ಮಾತಾಡೋದು. ಧನುಜ ಕುಲವಾರಿದಿಗೆ ಚಂದ್ರವನೇ ಎಲೆ ಭೌಮ ಕೇಳಿ ಒನಗೆ ಬಂದೆ ಉಳರಿಸಿ ನಿನ್ನೆ ಭೌಮ ಎಲೆ ಭೌಮ ಕೀಳಿ ಒನಗೆ ಬಂದೆವು ಅರಸಿ ನಿನ್ನೆ ಕೊನೆಬ ಭಾರ್ಗವ ಶಿಷ್ಯ ನೆಲೆಸಿ ಅನುಪದ ವಿದ್ಯೋತಿಶಯದಿಯು ಬಿಡುಗ ಕೀರ್ತಿಯ ನಾಂತ ಮೆರೆಯುವ ಕಲಮಗಿವ ಭಿನ್ನಪನು ಪೇಳಿಯೇ ಎಲೆ ಭೌಮ ಕೀಳಿ ಒನಗೆ ಬಂದೆವು ಅರಸಿ ನಿನ್ನೆ ಭೌಮ ಅಯ್ಯೋ, ನಿನ್ನನ್ನೇ ಈ ಕಾರಣದಲ್ಲಿ ಅರಸುತ್ತ ಬಂದವರು ನಾನು. ನನ್ನನ್ನು ಹೌದೌದು. ಏನು ಉದ್ದೇಶ? ಹಾಗೆಂದು ಪಕ್ಕನೆ ನಿನ್ನನ್ನು ಕಂಡಾಗ ನೇರವಾಗಿ ನಿನ್ನ ಎದುರಿಗೆ ಬರುವುದಾ ಬಿಡುವುದಾ ಅಂತ ಹೇಳಿ ಮುಂದೆ ಬರಬಹುದಾ ಅಂತ ಒಂದು ಕೇಳಿದ್ದಷ್ಟೇ. ಹಾಗೆ ಹೌದೌದು. ಯಾಕೆ ಸಂಶಯ ಬಂತು ನಿಮಗೆ? ನಿನ್ನ ಬಗ್ಗೆ ನಾವೇನು ತಿಳಿಯದೇ ಇದ್ದವರೆಲ್ಲ ಕೇಳಿದ್ದೇವೆ ಬಹಳಷ್ಟು. ನನ್ನ ಬಗ್ಗೆ ತಿಳಿದಿದ್ದೀರಿ? ಹೌದೌದು. ಎಳವೆಯಲ್ಲಿಯೇ ಇರುವಾಗ ಕರ್ತವ್ಯದಲ್ಲಿ ಶ್ರದ್ಧೆ ಉಳ್ಳವನಾಗಿ ಮೇಧಾಶಕ್ತಿಯನ್ನು ಹೊಂದಿದವನಾಗಿ ಅತಿ ಬುದ್ಧಿವಂತರೆನಿಸಿಕೊಂಡು. ಅತಿ ಬುದ್ಧಿ ಅಂತ ಹೇಳಿದ್ರೆ ಬೇರೆ ಆಗ್ತದೆ ಅರ್ಥ. ಹೌದಾ? ಹೌದಾ? ಬುದ್ಧಿವಂತಿಕೆ ಅತಿ ಬುದ್ಧಿವಂತರಲ್ಲ, ಅದು ಬೇರೆ ಬೇರೆ ಬೇರೆ. ಬುದ್ಧಿವಂತಿಕೆಯನ್ನು ಹೊಂದಿದ ಒಂದು ಹೊಂದಿದ. ಹಾಗೆಲ್ಲ ದೊಡ್ಡ ವಿದ್ಯಾವಂತ ನಾನಲ್ಲ, ಆದ್ರೆ ವಿಷಯವನ್ನು ಕೇಳಿದ್ದನ್ನು ಹೇಳಿದ್ದಲ್ಲ. ನಮ್ಮಂತ ಸಣ್ಣ ಸಣ್ಣ ಹುಡುಗರಿಗೆ ತಿಳಿಯುವ ಆಸೆ ಅಲ್ವಾ? ಅಂತ ತಿಳಿಯೋದು ಸಣ್ಣ ಹುಡುಗ. ಹಾಗಾಗಿ ನೀವೆಲ್ಲ ಪ್ರಾಜ್ಞರು ಬರುವ ಶುಕ್ರಾಚಾರ್ಯರ ಒಂದು ಶಿಷ್ಯತ್ವವನ್ನು ಹೊಂದಿ ವರ್ತಮಾನ ಕಾಲದಲ್ಲಿ ಸತ್ವಾತಿಶಯವನ್ನು ಕಾಣುವ ನಿನ್ನ ಮುಖಾವಲೋಕನ ಮಾಡಿದೆ ಎಂದಾದರೆ ನಮ್ಮಂತ ಒಂದು ಜಾತಿ ವರ್ಗಕ್ಕೆ ಅದು ಒಬ್ಬ ನಾಯಕರಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ನೀನು ಇರುವಾಗ ನೀನೇನು ಸಣ್ಣವನು ಅಂತ ಹೇಳ್ಬೇಕಾ? ಅಲ್ಲ, ಹೆಚ್ಚು ಪ್ರಾಯ ಆಗಲಿಲ್ಲ. ಪ್ರಾಯ ಸಣ್ಣದು, ಆದ್ರೆ ಪ್ರಾಯಕ್ಕಿಂತ ಹೆಚ್ಚಿನದಾದಂತಹ ಬುದ್ಧಿಶಕ್ತಿ ಈಗಲೇ ಉಂಟು ಅನ್ನೋದನ್ನು ನಾವು ಕೇಳಿ ಬಹು ಸಂತೋಷವಾಗಿ ಇತ್ತ ಕಡೆಗೆ ನಾವು ಬಂದವನಿದ್ದೇವೆ. ನನ್ನನ್ನೇ ಹುಡುಕುತ್ತ ಎನಲು ಭೌಮನು ತನ್ನೋಳ್ ಅಚ್ಚರಿಗೊಳ್ಳುತ್ತಿದ್ದ ಎನ್ನಲು ಭೌಮ
ಇನಿತೊಂದು ವಿಶ್ವಾಸ ಗೂಡಿ ನುಡಿಪನಿರೋ ಇನಿತೊಂದು ವಿಶ್ವಾಸ ಗೂಡಿ ನುಡಿಪನಿರೋ ಆರನೆ ಬೇಳ್ದದೆ ಇದ್ದರ ಮಾವ್ಯವಾ ಜನಲು ಭೌಮರು ತನ್ನೋಳ್ ಆಚಾರಿಗಳು ತಾಲೆಲ್ಲ ಅಯ್ಯ, ಗುರುಗಳೇ ಹೇಳಿದ್ದು ವಸ್ತ್ರ ವಾಕ್ಯ ವಪು ವಿದ್ಯಾ ವಿನಯ ವಕಾರ ಪಂಚಕಗಳಿಂದ ಒಬ್ಬರನ್ನು ತಿಳಿಯುವುದಕ್ಕಾಗುತ್ತದೆ. ನಿಮ್ಮ ವಸ್ತ್ರ, ನಿಮ್ಮ ವಾಕ್ಯ, ನಿಮ್ಮ ವಪು, ನಿಮ್ಮ ವಿದ್ಯೆ ಆ ವಿನಯದಲ್ಲೇ ಗೊತ್ತಾಗುತ್ತದೆ. ದೊಡ್ಡ ಮಟ್ಟದ್ದಲ್ಲ. ಹ. ಅಲ್ಲ, ವಿದ್ಯೆಗೆ ಮಟ್ಟ ಇಷ್ಟು ಅಂತ ಹೇಳಲಿಕ್ಕಾಗುತ್ತದೆ. ಅದು ಸಾಯುವ ತನಕವೂ ಕಲಿಯುವುದಕ್ಕಿರ್ತದೆ. ಅದಕ್ಕಲ್ವ ಅಕ್ಷರ ಅಂತ ಹೇಳುದು. ಮತ್ತೆ ಒಂದು ಅಕ್ಷರ ಕಲಿತರು ವಿದ್ಯೆ, ಪದವೀಧರನಾದ್ರೂ ವಿದ್ಯೆ. ವಿದ್ಯೆ ಮತ್ತೆ ಹಾಗಾಗಿ ನಿಮ್ಮಲ್ಲಿ ನಾನು ಆ ಸಂಸ್ಕಾರವನ್ನು ಕಂಡೆ. ಯಾಕೆ? ವಿದ್ಯೆ ಇದ್ದವನಲ್ಲಿ ವಿನಯ ಬೇಕು. ಯಾವನಲ್ಲಿ ವಿನಯ ಇಲ್ಲೋ ಅವ ಎಷ್ಟೇ ವಿದ್ಯಾವಂತನಾದ್ರೂ ಏನು ಪ್ರಯೋಜನ? ಅವ ವಿದ್ಯಾವಂತ ಅಂತ ಹೇಳುವುದಕ್ಕೂ ಕಷ್ಟ. ಸಣ್ಣವನಾದಂತ ನನ್ನ ಬಳಿಗೆ ಬಂದು ನೀವು ಮಾತಾಡಿಸಿದ ರೀತಿ, ತೋರಿಸಿದಂತಹ ದಯಾಪರತೆ, ಇದನ್ನು ಕಂಡಾಗ ಆಶ್ಚರ್ಯ ಆಯ್ತು. ಎಂತದ ಒಂದು ಆಕರ್ಷಣ ಶಕ್ತಿ ಅಂತ ಹೇಳಿ ನಿನ್ನಲ್ಲಿ. ಅದು ಭೌಮಾಸುರನಾದ ನನ್ನ ವಿಷಯ ತಿಳಿದೇ ಬಂದಿದ್ದೀರಿಂತಾದ್ರೆ, ಇಷ್ಟು ಪ್ರೀತಿ ವಿಶ್ವಾಸವನ್ನು ಇರಿಸಿ ನನ್ನ ಬಳಿಗೆ ಬರಬೇಕು ಅಂತಾದ್ರೆ ನೀವು ಯಾರು, ನಿಮ್ಮ ಊರು ಯಾವುದು, ಏನು ಬಂದದ್ದು, ನನ್ನಿಂದ ಏನಾಗಬೇಕು ಅಂತ ಹೇಳಬೇಕು. ನನ್ನ ವಿಷಯ मेरेवा प्राज्योतिष महापुर के मंत्री मेरेवा प्राज्योतिष महापुर के ಹನಿ ದಾನವರ ಕುಲಕ್ಕೆ ಮಂತ್ರೀಶ ಮಂತ್ರಿ ನಾನೇ ಪೀಠಾಸುರನು ನಾನೇ ದೊರೆಯು ದುರ್ಜಯ ಪಿಂತೆ ನಾಗವ ದೊರೆಯು ದುರ್ಜಯ ಪಿಂತೆ ನಾಗವ ಒರೆಸಬೇಕೆನುತ ಐದಿ ಸಮರದಿ 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 ಮರಣ ಒಡೆದನು ಮರಣ ಒಡೆದನು ಕಣ್ಣೀರು ಬರ್ತವೆ. ಒರೆಯಲೇನದ ಸಲಗನಿಲ್ಲದ ಕರಿಗಳಾದೆವು ಒರೆಯಲೇನದ ಮಂತ್ರೀಶ ಮಂತ್ರೀಶ ಪೀಠಾಸುರ ಅಯ್ಯೋ ನಿನಗೆ ಒಳ್ಳೆದ ನನ್ನ ಮನಸ್ಸಿಗೆ ಕಾಗೆ ಕಾಡುತ್ತದೆ. ನಮಗಿಂತ ಸಣ್ಣ ಪ್ರಾಯದವರ ಕಾಲಿಡಿದ್ರೆ ಅವರ ಆಯುಷ್ಯ ಕಡಿಮೆ ಆಗ್ತದೆ ಮಾರೆ. ವಿಷಯ ಸರಿಯೇ ಆಗಿರಬಹುದು, ಪ್ರಾಯದಲ್ಲಿ ಸಣ್ಣವಾದ್ರು
ನಿನ್ನಷ್ಟು ಯೋಗ್ಯತೆ ನನಗಿಲ್ಲದೇ ಇದ್ರಿಂದ ನಿನ್ನ ಕಾಲ ಹಿಡಿದು ನಮಸ್ಕಾರ ಮಾಡಿದ್ರೆ ಏನಾದಿತ್ತು ಅದರಲ್ಲಿ? ಇದು ತ್ರಿಕರಣ ಪೂರ್ವಕವಾಗಿ ಮಾಡಿದ ಕೃತ್ಯ ಅಲ್ವಾ? ಇದು ಇದು ಎಂತ ಕೃತ್ಯ ಗೊತ್ತುಂಟ? ಶುದ್ಧ ಅಂತಃಕರಣದಿಂದ ಮನ ಮೆಚ್ಚಿ ನಮಸ್ಕಾರ ಮಾಡಿ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಇದು ವಿಳಾಸ ಕೇಳಿದೆಯಲ್ಲ, ಯಾರು ನೀವು? ಪ್ರಾಗ್ಜ್ಯೋತಿಷ ಪಟ್ಟಣ, ಹೆಸರು ಪೀಠಾಸುರ. ಪೀಠಾಸುರ? ಹೌದೌದು. ನಾನು ಮಂತ್ರಿ. ಮಂತ್ರಿ? ಹೌದೌದು. ಮಂತ್ರಿತ್ರ ಹೇಳಿದ್ರೆ ನಮ್ಗೆ ಹಾಗೆ ಗೊತ್ತಾಗ್ತದೆ. ಮಂತ್ರಿಗಳಲ್ಲಿ ಮುಖ್ಯಮಂತ್ರಿಯ, ಪ್ರಧಾನ ಮಂತ್ರಿಯ, ವಿದ್ಯಾಮಂತ್ರಿಯ, ಯಾವ ಮಂತ್ರಿ? ಉಪಪ್ರಧಾನ. ಅದೇನು ಪ್ರಧಾನ ತಗೊಳ್ಳುವ ಕ್ರಮ ಇಲ್ವಾ? ಅಲ್ಲ, ಪ್ರಧಾನ ಉಂಟು, ಉಪಪ್ರಧಾನ ಅಲ್ಲ. ಉಪ ಆದ್ರೆ ಏನು ಕೆಲಸ ಮಾಡ್ಬೇಕು ಅಂತ ಇಲ್ಲಲ್ಲ, ಹಾಗಲ್ಲ. ಪ್ರಧಾನಿಗೆ ಬಿಟ್ರೆ ಆಯ್ತು. ಪ್ರಧಾನಿಯ ಅನುಪಸ್ಥಿತಿಯಲ್ಲಿ ನಮ್ಮದೇ ಕೈವಾಡ. ಕೈವಾಡ ಅಂತ ಬೇರೆ ಅರ್ಥ ಕಳಿಸಿಕೊಡ್ಬಾರ್ದು. ಅಲ್ಲ, ನೀವು ಬೇರೆ ಅರ್ಥ ಬರುವುದನ್ನ ಯಾಕೆ ಹೇಳುದು? ಅಲ್ಲ, ನನಗೆ ಬಂದು ಹೋಯ್ತು ಪಕ್ಕ, ಹಾಗೆ ಎಲ್ಲ ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುತ್ತದೆ. ಸರಿ ಸರಿ. ಅಂತೂ ಮಂತ್ರಿ ಶರಣ. ಮಂತ್ರಿ, ಪ್ರಾಗ್ಜ್ಯೋತಿಷದ ಮಂತ್ರಿ. ಹೌದೌದು. ಹೆಸರು ಪೀಠಾಸುರ. ಹೆಸರು ಪೀಠಾಸುರ. ನಮಗೆಲ್ಲ ಒಬ್ಬ ನೇತಾರನಾಗಿ. ಈ ಮಂತ್ರಿಗಳ ಕಣ್ಣೀರನ್ನು ಪೂರ್ತಿ ನಂಬಲಿಕ್ಕೆ ಆಗುದಿಲ್ಲ. ಅದು ಎಲ್ಲ ಮಂತ್ರಿಗಳ ಮೇಲೆ ಆಪಾದನೆ ಹಾಕಬಾರ್ದು ಅಂತ ಅಲ್ಲ, ಎಲ್ಲರಲ್ಲಿ ಹೇಳಿದಲ್ಲ, ನಿಮಗೆ ಹೇಳಿದ್ದು ನಾನು. ಅವರ ಕೆಲಸ ಆಗಬೇಕು ಅಂತಂದ್ರೆ ಯಾರು? ಅಲ್ಲ, ಇದು ನಾನು ಪ್ರಾಮಾಣಿಕವಾಗಿ ನಮ್ಮಲ್ಲಿ ಹೇಳ. ಏನು ನಿಮಗೆ ದುಃಖ ಇದೆ? ಬೇರೆ ಏನಲ್ಲ, ನೀವು ಮಂತ್ರಿ ಅಂತ ಹೇಳಿದ್ರೆ ನಿಮಗೆ ರಾಜ ಬೇಕಲ್ಲ. ನಾವೆಲ್ಲ ಅಸುರರು ನೋಡಿ. ಅಸುರರ ಬದುಕಿನ ಅಲ್ಲಿ ಹೊಸ ಅಧ್ಯಾಯವೊಂದು ತೆರೆಯುವುದಕ್ಕೆ ಮಹಾ ಸಂಕಲ್ಪ ಮಾಡಿದವ ನಾನಲ್ಲ, ನನ್ನ ಒಡೆಯ. ಒಡೆಯ? ಹೌದೌದು. ಯಾರು? ಅವನಿಗೆ ಕೈ ಜೋಡಿಸುವುದು ದುರ್ಜಯಾಸುರ ಅನ್ನುವ ಹಾಗೆ. ಹೌದಾ? ಹೌದೌದು. ಎಲ್ಲಿದ್ದಾರೆ ಅವರು? ಒಳ್ಳೆಯ ಅಸುರ. ದೇವತೆಗಳ ಹೆಸರನ್ನು ಕೇಳಿದ್ರೆ ಆಗುತ್ತಿರಲಿಲ್ಲ. ಮತ್ತೆ ಮದ್ಯ ಸೇವಿಸಿ ಬೇಟೆಯಾಡಿದಂತ ಹೇಳಿದ್ರೆ ಅವನನ್ನು ಹಿಮ್ಮೆಟ್ಟಿಸುವವರಿಲ್ಲ. ಇದೆಲ್ಲ ನಾವು ಕಣ್ಣಾರ ಕಂಡಿದ್ದೇವೆ. ಸರಿಯಪ್ಪ. ಅಸುರ ಸಮಾಜದ ಏಳಿಗೆಗೆ ಬೇಕಾಗಿ ರಾತ್ರಿ ಹಗಲು ಶ್ರಮಿಸಿಕೊಂಡಿದ್ದಂತ ನಮ್ಮ ಕುಲೋದ್ಧಾರ ಅಳುದು ಯಾಕೆ ನೀವು? ಅಳೋದು ಯಾಕೆ ಅಂತ ಹೇಳ, ಅವ ಹುತಾತ್ಮನಾಗಿ ಹೋಗಿದ್ದಾನೆ. ಅಷ್ಟು ಪ್ರಾಯ ಆಯ್ತಲ್ವಾ? ಪ್ರಾಯ ಆದವರು ಮಾತ್ರ ಹುತಾತ್ಮರಾಗೋದು. ಅಲ್ಲ, ಸತ್ತವರೆಲ್ಲ ಹುತಾತ್ಮರೇ, ಇವರು ಹುತಾತ್ಮರಾಗುವುದಕ್ಕೆ ಕಾರಣ ಏನು? ಕಾಡಿನಲ್ಲಿ ಹುಟ್ಟಿದ ಒಬ್ಬ ಕಿರಾತ, ಪಿಂಗಳ ಅಂತ ಅವನ ಹೆಸರು. ಅವ ಏಕಾಏಕಿಯಾಗಿ ನಾಡನ್ನು ಆಳುವಂತಹ ಆಶೆಯನ್ನು ಇರಿಸಿಕೊಂಡು ಬಂದದ್ದೇ ಕಾಳಗಕ್ಕಾಗಿ ಮುಂದೊತ್ತಿ ಬಂದ. ಕಾಳಗ ಅಂತ ಹೇಳಿದ್ರೆ ನಾವೇನು ಹಿಂದೆ ಮುಂದೆ ನೋಡುವವರು. ನಾನು ಮತ್ತೆ ಅವ ನಮ್ಮ ಒಡೆಯನು ಹಾಗೆ ಹಿಡಿದ ಕರಾಳದಿಂದ ಅವನಲ್ಲಿ ಯುದ್ಧಕ್ಕೆ ಅಣಿಯಾಗಿ ಹೋದದ್ದೇ ಸರಿ. ಮತ್ತೆ ಅವರ ಮುಖವನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಹಿಂದಿನಿಂದ ಬಂದು ಆ ಕಾಳ ಕಿರಾತ ಕಗ್ಗೊಲೆಗೆ ಇದೆ. ಆಮೇಲೆ ನಮ್ಮನ್ನು ಪ್ರಾಗ್ಜ್ಯೋತಿಷ ಪಟ್ಟಣದಿಂದ ಹೊರ ಹಾಕಿದ. ನಮಗೊಬ್ಬ ಸಮರ್ಥನ. ಹೋರಾಟ ಮಾಡಿ. ನಾನು ಹೋರಾಟ ಮಾಡಿದ್ದೇನೆ. ಒಂದು ಸ್ವಲ್ಪ ಹೊತ್ತಿಗಾಗೂ ನಾನು ಆಲೋಚನೆ ಮಾಡಿದೆ, ನನ್ನ ಹೋರಾಟ ಇದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಗೊತ್ತಾಗ್ತದೆ ನನಗೆ. ಆದ್ರಿಂದ ಅಲ್ಲಿಂದ ಆದಷ್ಟು ಬೇಗ ಬದುಕಿದ್ರೆ ಇನ್ನೊಂದು ದಿವಸ ನೋಡಿಕೊಳ್ತೇನೆ ಮಗ ಅಂತ ಹೇಳಿ ಅಲ್ಲಿಂದ ಕಾಲು ಕಿತ್ತೆ. ಕಾಲು ಕಿತ್ತವರೇ ಅವರ ಪರ ಸಹಚರರನ್ನು ಕಳುಹಿಸಿ ನನ್ನ ಮತ್ತನ್ನು ಹೊರಗಟ್ಟಿದವ ಆ ಮೂರ್ಖ. ಹೋಗ್ಲಿ. ಆದ್ರೆ ಈಗ ಪ್ರಾಗ್ಜ್ಯೋತಿಷದಲ್ಲಿ ಯಾರು? ಈಗ ಯಾರು? ಈಗ ಅವ ಕಿರಾತ ಪಿಂಗಳ ಅವನೇ ಇದ್ದಾನೆ. ಸರಿ. ಈಗ ನಮಗೆ ವರ್ತಮಾನ ಕೇಳಿದ್ದೇನೆ. ಒಬ್ಬ ಶುಕ್ರಾಚಾರ್ಯ, ಅವರ ಶಿಷ್ಯ ಒಬ್ಬ ಭೌಮಾಸುರ, ನರಕಾಸುರ, ಯೋಗ್ಯತಾವಂತ, ಅಸುರರ ಬದುಕಿನಲ್ಲಿ ಸುಖವನ್ನು ನೆಮ್ಮದಿಯನ್ನು ಕೊಡುವುದಕ್ಕೆ ಕಟಿಬದ್ಧರಾಗುವ ನಾಯಕ, ಸರ್ವ ಲಕ್ಷಣವನ್ನು ಹೊಂದಿದವ ಅವೊಬ್ಬ ಇದ್ದಾನೆ. ನಾವೇ ಆಯ್ಕೆ ಮಾಡಿಕೊಳ್ಳುವುದು. ನಿನ್ನಲ್ಲಿ ಕೈ ಮುಗಿದು ನಾನು ಬೇಡಿಕೊಳ್ತಾ ಇದ್ದೇನೆ. ಆ ಪಿಂಗಳಿಗೆ ಒಂದು ಔಷಧಿ ಹರಿದು ನಮ್ಮ ಒಡೆಯನ ಆತ್ಮಕ್ಕೊಂದು ಶಾಂತಿ ಸಿಗುವಂತೆ. ಈಗ ನಾನು ಶಾಂತಿ ಹೇಳಲಿಕ್ಕೆ ಇಲ್ಲ ಇಲ್ಲ, ನದಿ ಬಳಿಗೆ ಬರೋದು ಬೇಡ. ಅಲ್ಲಿ ಶಾಂತಿ ಬಿಡುವಂತ ಯಾವುದಲ್ಲ. ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಆದ್ರೆ ಪಿಂಗಳನ ರಕ್ತ ಚೆಲ್ಲಬೇಕು. ಅವನ ಜಾಗಕ್ಕೆ ಹೌದಾ? ಆ ದುರ್ಜಯಾಸುರ ಕುಳಿತುಕೊಂಡಲ್ಲಿ ನೀನು ಕುಳಿತುಕೊಳ್ಳಬೇಕು. ಅಸುರರ ಪಾಲಿಗೆ ನೀ ಸಮರ್ಥರಾದ ನಾಯಕನಾಗಬೇಕು. ಇದು ನಮ್ಮ ಕೋರಿಕೆ. ಈಗ ನೀವು ಬಂದದ್ದು ಉಪ ಅಲ್ವಾ? ಇಲ್ಲ, ಹೌದು ಉಪ ಅಲ್ಲ. ಈಗ ಹೇಗಾಗಿದೆ ಗೊತ್ತುಂಟು? ಹೇಗಾಗಿದೆ? ನಮ್ಮ ಇಡೀ ದಾನವ ಸಮುದಾಯ ಅಂತ ಹೇಳಿದ್ರೆ ಇದು ಸಲಗನಿಲ್ಲದ ಕರಿ ಅಂತ ಹಾಗಾಗಿ ಹೋಗಿದೆ. ಸಲಗ ಅದು ಭೌಮ. ಆನೆಗಳ ಹಿಂಡನ್ನು ಮುನ್ನಡೆಸಬೇಕು ಅಂತಾದ್ರೆ ಸಲಗ ಬೇಕು. ಅದು ನೀನಾಗಬೇಕು. ಇದು ಈಗ ನಿಮ್ಮ ಒಬ್ಬರ ಆಶೆಯೋ ಅಲ್ಲ, ಧನುಜ ಸಂಕುಲ ಇಲ್ಲ. ನರಕಾಸುರ ಇದು ಅವರೆಲ್ಲ ಪ್ರತಿನಿಧಿಯಾಗಿ ನಾನು ಈಗ ಹೇಳ್ತಾ ಇರೋದು. ಅಂದ್ರೆ ಒಬ್ಬರಲ್ಲಿ ನಾನು ನುಡಿ ನಮ್ಮ ಅಂದ್ರೆ ಧನುಜರು ಎಲ್ಲರೂ
ಮಧ್ಯೆ ಮೊದಲಿನ ರುಚಿಸಂತ ಮುನಿನ ತನಂತೆ ನಾಟಿವೆ ಪೀಠಾಸುರರೇ, ಪರೋಪಕಾರಂ ಎಂತ ಪರೋಪಕಾರము ಇದಂ ಶರೀರಂ. ನಾನು ಅಂಥದ್ದೆಲ್ಲ ವಾಕ್ಯ ಕಲೀಲಿಲ್ಲ, ಕಲ್ತು ಈಗ ನಿಮ್ಮ ಸ್ಥಾನದಲ್ಲಿ ನಾನೇ. ನನಗೆ ಇಬ್ಬರಿಬ್ಬರು ಗುರುಗಳು, ವಸಿಷ್ಠರು ಶುಕ್ರಾಚಾರ್ಯ. ವಸಿಷ್ಠರು ನಿಮಗೆ ಗುರುಗಳು. ಹೌದು. ಪರೋಪಕಾರ ಮಾಡುವುದೇ ನಮಗೆ ಯೋಗ್ಯ ಕರ್ತವ್ಯ. ಅಂಥದ್ರಲ್ಲಿ ನೀವು ಬಂದು ನಿಮ್ಮ ಅರಸ ದುರ್ಜಯ ಹೋಗಿದ್ದಾನೆ, ಸಮರ್ಥನಾದ ನಾಯಕನಿಲ್ಲ. ಆ ಸಮರ್ಥ ನಾಯಕನಾಗುವ ಅರ್ಹತೆಯನ್ನು ಹೊಂದಿದವ ನೀನು ನಾಯಕನಾಗಿ ಪಿಂಗಳರನ್ನು ಬಡದಾಡಿಸಿ ಪ್ರಾಗ್ಯೋತಿಸಿದ ಅಧಿಕಾರಿಯಾಗಬೇಕು ಅಂತ ನೀವು ಹೇಳ್ತೀರಿ. ಅಸುರ ಸಮಾಜವನ್ನು ಎತ್ತಿ ಹಿಡಿಬೇಕು. ಒಬ್ಬ ವಿದ್ಯೆಯನ್ನು ಕಲಿಯುವುದು ದೊಡ್ಡ ವಿಷಯ ಅಲ್ಲ. ಕಲಿತ ವಿದ್ಯೆಯನ್ನು ಪ್ರಯೋಗ ಮಾಡಬೇಕು ಅಂತಾದ್ರೆ ಯೋಗ್ಯ ರಂಗ ಬೇಕು. ಹೌದು, ಒಳ್ಳೆಯ ರಂಗ. ಇದಕ್ಕಿಂತ ಒಳ್ಳೆಯ ರಂಗ ಇನ್ನು ನಮಗೆ ಸಿಗ್ಲಿಕ್ಕಿಲ್ಲ. ನಮಗೆ ಇಲ್ಲಿ ನಾನಿಲ್ಲಿ ವರ್ಷ ವರ್ಷ ಬರುದು ಅಂತ ಆಲೋಚನೆ ಬಂದಿದೆ. ವರ್ಷ ವರ್ಷ ಇಲ್ಲಿಗೆ ಯಾಕೆ ಬರುದು? ನೀವು ಪ್ರಾಗ್ಜ್ಯೋತಿಷಕ್ಕೆ ಹೋಗಿ. ಅಲ್ಲ, ಇದು ಪ್ರಾಗ್ಜ್ಯೋತಿಷಕ್ಕೆ ಕಾಡಲ್ವಾ? ಪ್ರಾಗ್ಜ್ಯೋತಿಷಕ್ಕೆ ಹೋಗಿ ಇಲ್ಲಿ ಅಲ್ಲ ನಮ್ಮ ಆಸೆ ಈಡೇರ್ಲಿಕ್ಕೆ ಅಲ್ಲ, ಒಂದು ಸಂಕಲ್ಪ ಮಾಡೋದು. ಇಲ್ಲಿಯೂ ಬರಬೇಕು. ಯಾಕೆ? ಯಾಕೆ? ಇದು ಗುರುಗಳ ಪುಣ್ಯ ಸನ್ನಿಧಿ. ಹೌದು, ಗುರುಗಳಿದ್ದಾರೆ. ನನ್ನ ಒಪ್ಪಿಗೆ ಸಾಕಾಗುವುದಿಲ್ಲ. ಯಾಕೆಂದ್ರೆ ನನ್ನನ್ನು ಈ ಮಟ್ಟಕ್ಕೆ ಏರಿಸಿದವರು ಅಸುರ ಗುರುಗಳಾದ ಶುಕ್ರಾಚಾರ್ಯ. ಸರಿ, ಅವರ ಒಪ್ಪಿಗೆ ಬೇಕು, ಅಪ್ಪಣೆ ಬೇಕು, ಆಶೀರ್ವಾದ, ಅನುಮತಿ ಬೇಕು. ಒಂದು ಕೆಲಸ ಮಾಡುವ. ಎಂತದ್ದು? ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ? ಹೌದು, ಗುರುಗಳನ್ನು ಕಾಣಲಿಲ್ಲಲ್ಲ. ಇನ್ನು ಅವನು ನೋಡ್ಲೇ ಇಲ್ಲ ಅವರ ಮುಖವನ್ನು. ಅವತ್ತೊಂದು ಸಲ ನೋಡಿದ್ದೇನೆ, ಮತ್ತೆ ನೋಡ್ಲಿಕ್ಕೆ ಆಗಲಿಲ್ಲ. ಒಂದು ಗುರು ಪೂಜೆ ಮಾಡುವಂತ ಒಂದು ಸುವರ್ಣಾವಕಾಶ. ಜೊತೆಯಲ್ಲಿ ನಮ್ಮ ವಿಷಯವನ್ನು ಹೇಳು. ಒಟ್ಟಿಗೆ ಸೇರಿ ಬಳಿಕಲೀರ್ವರು ಬಂದು ವಿನಯದಿ ಬಲವರು ಕಾಲ್ಗಿರಗಿ ಬಲವರುತ ಕಾಲ್ಗಿರಗಿ ಒಬ್ಬನೇ ಬಂದದ್ದಲ್ಲ. ನಾನಿದ್ದೇನೆ ಒಟ್ಟಿಗೆ. ಪರಮ ಗುರುಗಳೇ, ನಿನ್ನನ್ನು ಕಾಣದೆ ತುಂಬಾ ಸಮಯ. ನಾನು ಹಾಗೆ ನಿಮ್ಮನ್ನು ನೋಡದೆ ಕೆಲವು ವರ್ಷಗಳಾಯ್ತು. ಅವರು ಈಗ ಊರಿನಲ್ಲಿಲ್ಲ, ಊರಿನಿಂದ ಓಡಿಸಿದ್ದಾರೆ. ಊರಿನಲ್ಲಿಲ್ಲ, ಈಗ ಇಲ್ಲಿಗೆ ಬಂದಿದೆ. ಎಲ್ಲಿಯೋ ಇದ್ದಿ. ಎಲ್ಲಿ ಇದ್ದಿ? ಅದು ಹೇಗೆ ಬದುಕಿದೆ? ಏನಪ್ಪ, ಹೇಗೋ ಅದಕ್ಕಿದೆ. ಹೇಗೋ ಬದುಕಿದೆ, ಒಂದು ಶ್ವಾಸ ಅಲ್ಲಿಂದ ಅಲ್ಲಿಗೆ ಬಂತು. ಪ್ರಾಗ್ಜ್ಯೋತಿಷದ ಅರಸ ದುರ್ಜಯಾಸುರ ಇವರ ಅರಸನಂತೆ. ಓಹೋ, ಅವರು ಅಳಿದು ಹೋಗಿದ್ದಾರೆ. ಆವಾಗ ಬಂದಂತಹ ಪಿಂಗಳ ಇವರನ್ನು ಯುದ್ಧದಲ್ಲಿ ಬಡಿದೋಡಿಸಿ ದೇಶಭ್ರಷ್ಟನಾಗುವ ಹಾಗೆ ಮಾಡಿ ಪ್ರಾಗ್ಜ್ಯೋತಿಷದ ಅಧಿಕಾರಿಯಾಗಿದ್ದಾನೆ. ಈಗ ನಾಯಕರಿಲ್ಲದೆ, ಇರುವುದಕ್ಕೆ ರಾಜ್ಯ ಇಲ್ಲದೆ, ಅನಾಥ ಸ್ಥಿತಿಯಲ್ಲಿ ದಿಕ್ಕಾಪಾಲಾಗಿ ಕಂಡ ಬಟ್ಟೆಯಲ್ಲಿ ರಾಜಕ ಕಂಡ ಬಟ್ಟೆ. ಕಂಡ ಬಟ್ಟೆ. ಬುದ್ಧಿವಂತ ಬಟ್ಟೆ ಅನ್ನುವ ಶಬ್ದಕ್ಕೆ ದಾರಿ ಎನ್ನುವ ಅರ್ಥ ಇದೆ. ಹೌದು, ನಿಮ್ಮ ಶಿಷ್ಯ ಅಲ್ಲ. ಕಂಡ ದಾರಿಯನ್ನು ಹಿಡಿಯುತ್ತಾ ಚಲಿಸುತ್ತಾ ಮೊಮ್ಮಸರು ಒಂದು ಸಣ್ಣ ತಪ್ಪು ಮಾಡಿ. ಅರಸನಿಲ್ಲದ ರಾಜ್ಯದಲ್ಲಿ ಅರಾಜಕತೆ ಉಂಟಾಗ ಅವ್ರದ್ದೊಂದು ತಪ್ಪು ಉಂಟು. ಒಂದು ತಪ್ಪಾಗಿದೆ. ನಾನು ನೇರವಾಗಿ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ. ನಿಮಗೆ ನಮಸ್ಕಾರ. ಕೆಲವರು ತಪ್ಪು ಮಾಡಿದ್ರೆ ಒಪ್ಪಿಕೊಳ್ಳು, ನೀನು ಅದು ಮಾಡು. ನನಗೆ ಕೂಡಲೇ ಗೊತ್ತಾಗಿದೆ, ಆದ್ರೆ ಮಾತಿನ ಮಧ್ಯೆ ಬೇಡ. ನಮಸ್ಕಾರ ಮಾಡಿ. ಇವ ಬೆರಳು ತೋರಿಸಿದ್ರೆ ಹಸ್ತವನ್ನೇನು ಉಂಟು. ನಾನು ಆಗದಿಂದ ಗಮನಿಸ್ತೇನೆ, ಅವರ ವಾಕ್ಯಕ್ಕೂ ಭಾವಾಭಿನಕ್ಕೂ ಒಂದಕ್ಕೊಂದು ಸಂಬಂಧ. ಅವರು ನೆಗಳ್ತಾರೆ, ಕಾಲಿ ಇಡ್ತಾರೆ, ಅಳಿತಾರೆ. ಅದು ಪ್ರಸಂಗ ಹಾಗೆ ಅಲ್ವ? ನೀನು ಪ್ರಸಂಗ ನನ್ನೊಡೆಯ ಸತ್ತಂತ ಹೇಳುವಾಗ ನಗು ಬರುವುದಿಲ್ಲ ನನಗೆ. ಅನ್ನ ಕೊಟ್ಟಿದ್ದಾನೆ, ಉಪ್ಪು ಬೇಡ. ಪ್ರಸಂಗಕ್ಕೆ ಆಶಯಕ್ಕೆ ತೊಡಕಾದಂತೆ ವ್ಯವಹರಿಸುವ. ಹೌದು, ಯಾಕಂದ್ರೆ ಶಂಭಯ್ಯನ ಅನುಗ್ರಹ ಉಂಟು. ಹಾಗೆ ನನ್ನ ಬಳಿಗೆ ಬಂದ್ರು. ನೀನು ನಾಯಕನಾಗಬೇಕು ಅಂತ ಹೇಳಿದಾಗ, ಸರಿ ಗುರುಗಳೇ, ನನಗೆ ಜೀವನವನ್ನು ಕೊಟ್ಟವರು ನೀವು. ನಿಮ್ಮ ಆಶೀರ್ವಾದ ಒಪ್ಪಿಗೆ ಇಲ್ಲದೆ ನಾ ಮುಂದೆ ಹೋಗುವುದಕ್ಕೆ ಸಾಧ್ಯವೇ? ಹಾಗಿದ್ರೆ ನನ್ನ ಜೀವನದ ಮುಂದಿನ ಪಥ ಏನು? ನಾನು ಅವರಿಗೆ ರಕ್ಷಣೆ ಕೊಡ್ಬೇಕು, ಏನು ಮಾಡ್ಬೇಕು ನೀವು? ತಿಳಿದು ಪ್ರಾಗ್ಜ್ಯೋತಿಷದ ಹತನವ ಕಳೆದ ಖಲಕುಳದೇಳಿಗೆಯ ಮುಂಗಳದ ಸುದಿನವು ಸುಕೃತದಲ್ಲಿ ಸಂಪ್ರಾಪ್ತವಾಯ್ತೆಂದ ಇನ್ನು ಮಾತು ಬೇಡ. ಹಾಲನ್ನವನ್ನು ಉಂಡಷ್ಟು ಸಂತಸ ಆಯ್ತು ನನಗೆ. ಹೌದೇ? ಹೌದಪ್ಪ, ನಿನ್ನ ಬದುಕುದ ಭಾಗ್ಯದ ಬಾಗಿಲು ತೆರೆಯಿತು ಮಗನೇ. ನನ್ನ ಶಿಷ್ಯನೊಬ್ಬ ಅಸುರ ಕುಲ ಸಾಮ್ರಾಟನಾಗ್ತಾನಂತ ಆದ್ರೆ ಇದಕ್ಕಿಂತ ದೊಡ್ಡ ಸಂತೋಷ ನನಗೆ ಇನ್ನೇನು ಬೇಕು ಹೇಳು. ನನಗೆ ಏನು ಬೇಕು ನನಗೆ? ಆದ್ರೆ ಒಂದು ವಿಚಾರ. ಏನು ಗುರುಗಳೇ?
ಬಹಳ ಹಳಬ, ಅನುಭವಿ. ಆಡಳಿತ ಮಾಡಬೇಕು ಅಂತಾದರೆ ಸರಿಯಾದ ಸಲಹೆ ಸೂಚನೆಗಳು ಬೇಕು. ಇವರಿರುವಾಗ ನೀವೇ ಹೇಳಿದ್ರಲ್ಲ, ಸಮುಚಿತವಾದ ಸಲಹೆಗಳನ್ನು ಸಮಯೋಚಿತವಾಗಿ ಸಮಸ್ಯೆಗಳು ಬಂದಾಗ ನೀಡಬಲ್ಲ ಚತುರಮ. ಎಲ್ಲ ಹೇಳಿಕೊಟ್ಟೇನೆ, ಎಲ್ಲ ಹೇಳಿಕೊಟ್ಟೆ. ಅವನ ನಿರ್ದೇಶನ ಕೇಳಬೇಕು. ನನ್ನ ಶಿಷ್ಯ ಒಳ್ಳೆಯದನ್ನು ಹೇಳಿಕೊಡುವವರಿದ್ರೆ ನಾವು ಸರಿಯಾಗಿ ಕೇಳುತ್ತೇವೆ. ನನ್ನ ಶಿಷ್ಯ ಒಳ್ಳೆಯದನ್ನೇ ಕೇಳ್ತಾನೆ, ಕೆಟ್ಟದನ್ನು ದೂರ ಎಸೆಯುತ್ತಾನೆ ಅನ್ನೋದು ನನಗೆ ವಿಷಯ ಗೊತ್ತು. ಅವ ಧನುಜ ಕುಲವೆಂಬ ಕಾನನವು ಕತ್ತರಿಸಿದು ಚಿಗುರುತ್ತದೆ ಎನ್ನುವುದನ್ನು ತಿಳಿದು ಮತ್ತೆ ಮತ್ತೆ ಕತ್ತರಿಸುವವರಿದ್ದಾರೆ. ಎಚ್ಚರ ಬೇಕು. ಸಾಮ್ರಾಟನಾಗು, ಕಳುಹಿಸಿಕೊಡ್ತೇನೆ ನಿನ್ನನ್ನು. ಆದರೆ ಅರಸನಿಗೊಂದು ಕರ್ತವ್ಯ ಅಂತ ಇದೆಯಪ್ಪ. ಅಪರಾಧಿಗಳನ್ನು ದಂಡಿಸುವುದು ಅರಸನ ಕರ್ತವ್ಯ. ನಿರಪರಾಧಿಗಳಿಗೆ ಶಿಕ್ಷೆಯಾಗಕೂಡದು, ಅದು ಕರ್ತವ್ಯ. ಅದಂಡ್ಯರನ್ನು ದಂಡಿಸಬಾರದು, ದಂಡಾರ್ಹರಾದವರನ್ನು ದಂಡಿಸದೇ ಇರಬಾರದು. ದಂಡಿಸಲೇಬೇಕು. ಶರಣಾದವರನ್ನು ಶಿಕ್ಷಿಸಕೂಡದು. ವಿರೋಧಿಯಾದರೂ ಆಯುಧ ಇಲ್ಲ, ಇದ್ರ ಆಯುಧ ಕೊಟ್ಟು ಹೋರಾಡು ಮಗನೇ, ಕೊಟ್ಟು ಹೋರಾಡು, ಅದು ಬೇಕು ನಮಗೆ. ವಿರೋಧಿಸುವುದಕ್ಕೆ ಕಾರಣ ಹುಡುಕಿ ಕೊಟ್ಟವರ ಅವರನ್ನು ದಂಡಿಸಬೇಕಲ್ಲ ಗುರುಗಳೇ. ಅದು ಹಾಗೆಲ್ವಾ, ಕರ್ತ ಕಾರಯಿತ ಪ್ರೇರಕ ಅನುಮೋದಕ. ಹೌದೌದು ಹೌದು. ತಪ್ಪಿತಸ್ಥರು ಎಲ್ಲರೂ ಇರ್ತಾರೆ. ತಪ್ಪು ಮಾಡಿದವರು, ತಪ್ಪು ಮಾಡಿದಕ್ಕೆ ಪ್ರೋತ್ಸಾಹ ಮಾಡಿದವರು, ತಪ್ಪು ಮಾಡುವುದನ್ನು ನೋಡಿದ್ದು ಸುಮ್ಮನೆ ಕುಳಿತವರು ಶಿಕ್ಷಾರ್ಹರು. ಅವರನ್ನು ದಂಡಿಸಬೇಕು. ಶಂಭಯ್ಯನ ಪೂಜೆ ಒಂದು ಬಿಡಬಾರ್ದು. ಶಿವ ಪೂಜೆ ನಮಗೆ ಮುಖ್ಯ. ಇಷ್ಟನ್ನು ಮಾಡು. ಹೋಗು ಮಗನೇ, ಪ್ರಾಗ್ಜ್ಯೋತಿಷಪದ ಅರಸನಾಗು, ಅಸುರಕರ ಸಾಮ್ರಾಟನಾಗು. ನಿನ್ನ ಕೀರ್ತಿ 14 ಲೋಕಗಳಲ್ಲಿಯೂ ಬೆಳಗಲಿ. ಅಸುರ, ಎಚ್ಚರ ಮಗು. ನಮ್ಮ ಹುಡುಗ ಕಣ್ಣಿಗೆ ಎಣ್ಣೆ ಹಾಕಿ ನೋಡ್ತಾ ಇರ್ತೇನೆ ಪ್ರಭು. ನೀನು ಬೇರೆ ಎಲ್ಲಿಗೂ ಎಣ್ಣೆ ಹಾಕುವುದಿಲ್ಲ ಅಂತ ನನಗೆ ಗೊತ್ತು. ಒಳ್ಳೆಯದು. ಹೋಗಿ ಶುಭವಾಗಲಿ, ಪೀಠಾಸುರ ಗುರುಗಳ ಆಶೀರ್ವಾದ ಅನುಮತಿ ಸಿಕ್ಕಿದೆ. ಕಾಲ ವಿಳಂಬವಿಲ್ಲ. ನಾ ನೇತಾರ, ನೀವು ಮಂತ್ರಿವರ್ಗ. ಹೋಗೋಣ ಪಿಂಗಳ ಬಳಿಗೆ. ಪಿಂಗಳನಿಗೆ ಜಯವಾಗಲಿ, ನಮ್ಮ ಪ್ರಭುಗಳಿಗೆ ಜಯವಾಗಲಿ ಎಂಬಂತಹ ಜಯಘೋಷ. ಸ್ವಾಮಿ, ನನ್ನನ್ನಿಲ್ಲಿ ನೋಡಿದ ತಕ್ಷಣವೇ ಯಾರಿಗೂ ಒಂದೊಮ್ಮೆಗೆ ಆಶ್ಚರ್ಯವಾಗಬಹುದು, ಇವನೇನು ಹೀಗೆ ಅಂತ.
ನಾನು ಹೀಗೆ ಆದದ್ದು ಯಾವಾಗ? ಇತ್ತೀಚಿನಿಂದ. ಕಾರಣ ಉಂಟು. ಏನು? ಈ ಪ್ರಾಗ್ಜ್ಯೋತಿಷಪುರವನ್ನು ಆಳುವಂತಹ ಸೌಭಾಗ್ಯ ನನಗೆ ಇತ್ತೀಚೆಗೆ ದೊರಕಿದ್ದು. ಈ ಹಿಂದೆ ದುರ್ಜಯಾಸುರ ಎನ್ನುವವನು ಇದ್ದನಂತೆ ರಾಜನಾಗಿ. ಅವನಿಗೇನೋ ದೇವಲೋಕದ ಆಶೆ, ಅದನ್ನು ಪಡೆಯಲು ಸುಖವಾಗಿ ಹೋಗಿ ಸತ್ತೇ ಹೋದ. ಇಲ್ಲಿ ಅರಾಜಕತೆ ಇತ್ತು, ರಾಜನಾಗುವ ಅರ್ಹತೆ ನನಗೆ ಬಿಟ್ಟರೆ ಬೇರೆ ಯಾರಿಗಾದ್ರೂ ಉಂಟೋ? ಇಲ್ವೇ ಇಲ್ಲ. ಅದಕ್ಕಾಗಿ ಮಂತ್ರಿ ಪೀಠಾಸುರನು ಮುಂತಾದಂತಹ ದಳಪತಿಗಳೆಲ್ಲರನ್ನು ಹೊಡೆದೋಡಿಸಿ ಈ ಪೀಠವನ್ನು ನಾ ಏರಿಕೊಂಡೆ, ನಮ್ಮವರೆಲ್ಲರನ್ನು ಬರಮಾಡಿಕೊಂಡೆ. ಆದರೆ ಏನಂತೆ ವರ್ತಮಾನ? ದಳಪತಿಯು ಆಚರಿಸಲಾಗ ನೋಡಿದಂತಹ ನೋಡಿ, ಈ ಹಿಂದೆ ನಮ್ಮಿಂದಲೇ ಪೆಟ್ಟು ತಿಂದು ಓಡಿ ಹೋದಂತವರು ಈ ಕಾಲದಲ್ಲಿ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾರೆ. ನೋಡ್ಲೇಬೇಕು, ನೋಡ್ಲೇಬೇಕು. ನಾನು ಓರ್ವನೇ ಹೋಗುವುದಲ್ಲ. ಎಲ್ಲಿ ದಳಪತಿ? ದಳಪತಿ ತಮ್ಮನ ಪ್ರಣಾಮಗಳನ್ನು ಸಲ್ಲಿಸಿದ ಬಳಿದ್ದೇನೆ. ಒಳಿತಾಗಲಿ. ಕರೆದಂತಹ ವಿಚಾರ ಯಾಕೆ ಹೇಳಿ ಎನ್ನುವ ಹಾಗೆ ತಿಳಿದಿಲ್ಲ. ಈ ಪುರವನ್ನು ಪಡೆಯುವಲ್ಲಿ ಬೆನ್ನೆಲುಬಿಗೆ ಬೆನ್ನಲಾಗಿದ್ದವ ಯಾಕೆ ಕರೆಸಿದ್ದೀರಿ? ಅಪ್ಪಣೆಯಾಗಲಿ. ವಶಪಡಿಸಿಕೊಂಡಿದ್ದಾಗಿದೆ. ಆದ್ರೆ ಈ ಹಿಂದೆ ನಮ್ಮಿಂದಲೇ ಸೋತು ಹೋದಂತಹವರು ಆ ಪೀಠಾಸುರ ಮೊದಲಾದವರು ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾರಂತೆ. ಹಾಗಾದ್ರೆ ರಾಜ್ಯವನ್ನು ಮರುಪಡೆಯುವಂತಹ ಆಕಾಂಕ್ಷೆಯಿಂದಲೇ ಬಂದಿದ್ದಾರೆ. ಅವರನ್ನು ಎದುರಿಸಬೇಕು. ಅದೆಷ್ಟೋ ರಾಕ್ಷಸರನ್ನು ಈ ಹಿಂದೆ ಕೊಂದು ಕಟ್ಟು ಬರಿದ್ದೇವೆ. ಈ ಪುರವನ್ನು ಪಡೆಯುವಲ್ಲಿ ರಾಕ್ಷಸರನ್ನೇ ಕೊಂದು ಅವರ ರಕ್ತದಿಂದಲೇ ಈ ಪುರವನ್ನು ಪಡೆದವರಿದ್ದೇವೆ. ಆದರೆ ಅದೇ ರಾಕ್ಷಸರು ಸೇಡನ್ನು ತೀರಿಸುವುದಕ್ಕಾಗಿ ಮರಳಿ ಬಂದರೆ ಚಿಂತಿಸುವ ಅಗತ್ಯವಿಲ್ಲ. ಮರಳಿ ಯತ್ನವ ಮಾಡಿ ಎನ್ನುವ ಹಾಗೆ ಯತ್ನವನ್ನು ಆರಂಭಿಸಿದ್ದಾರೆ. ಅವರ ಯತ್ನ
ಚಕ್ರವರ್ತಿ ತಮಲ ನಾನಲ್ಲ. ಒಳ್ಳೆಯದಾಯ್ತು ನೋಡಿ ಮತ್ತು ಇರಾಗಿ ನಿಂತೆ ಅಲ್ಲ ನಮ್ಮನ್ನು ಮತ್ತೆ ಯುದ್ಧಕ್ಕೆ ಆಹ್ವಾನಿಸವೈತಾಯ್ಯ. ಹಾಗಾಗಿ ಹೇಳ್ತಾ ಇದ್ದೇನೆ, ಯಾರಯ್ಯ ನೀನು, ಯಾಕೆ ಬಂದೆ, ಏನು ಉದ್ದೇಶ ಹೇಳು. ನೀನು ತಮಲ ಅನ್ನುವುದನ್ನು ನಾನು ಕಂಡಿದ್ದೇನೆ. ಸರಿ, ಆದ್ರೆ ಏನು ನನ್ನ ವಿಳಾಸ ನಿನಗದು ಗೊತ್ತಿಲ್ಲದೆ ಹೋಯ್ತಲ್ಲ. ಅವತ್ತು ಯುದ್ಧಕ್ಕೆ ಬರುವಾಗ ಬಂದವ ನೀನು ಯಾರು ಅಂತ ಕೇಳಿದ್ದು, ಆವಾಗ ಉತ್ತರ ಕೊಟ್ಟಿದ್ದೇನೆ ಪೀಠಾಸುರ ಅಂತ. ಇವತ್ತಿಗಾಗೋದು ನಿನಗೆ ಬರ್ತೋಯ್ತು. ಮತ್ತು ಯಾರು ಅಂತ ಕೇಳಿದ್ಯಾಕೆ? ನಿನಗೆ ಮತ್ತು ಏನಿದೆ ಅದನ್ನು ಇಳಿಸುವುದಕ್ಕೆ ಕಾಲ. ತನುಜಪುರ ತನುಜಪುರ ನಾರು ತಿಳಿಯದಾದಿನು ನಾ ತಿಳಿಯದಾದಿನು ಪೊಳಲನಿಂದ ಪೊಳಲನಿಂದರೆ ಮುತ್ತಳಸಿದೆ ನೀನು ಪೊಳಲನಿಂದರೆ ಮುತ್ತಳಸಿದೆ ನೀನು ನಾ ತಿಳಿಯದಾದೆನು ತಿಳಿಯದಾದೆ ಹಳ್ಳಿಯ
ಯೋ ಆ, 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 ಅಯ್ಯೋ, ಯಾಕ ಹೊಗಳಿಕೆ ಇದು? ಹೊಗಳುವುದಕ್ಕೆ ಬಲವಾದ ಕಾರಣ ಉಂಟು. ನಿನ್ನನ್ನು ನೋಡಿದ ಕ್ಷಣವೇ ಒಂದು ಕಡೆಯಿಂದ ಸಂತೋಷ, ಇನ್ನೊಂದು ಕಡೆಯಿಂದ ಆಶ್ಚರ್ಯ. ಬೇರೇನೂ ಅಲ್ಲ, ಅದೆಷ್ಟೋ ರಕ್ಕಸ ವೀರರನ್ನು ನಾ ಕಂಡವನಿದ್ದೇನೆ. ಅವರೊಡನೆ ಕಾಡಾಡಿಯಾಗಿ ಹೋರಾಡಿ ಅವರನ್ನು ಸೋಲಿಸಿದ್ದು ಉಂಟು. ಆದ್ರೆ ಅಂತಹ ನಿಶ್ಶಕ್ತರ ಮಧ್ಯದಲ್ಲಿ ಕವಿದ ಕಾರ್ಮೋಡಗಳ ಮಧ್ಯೆ ಕೋಲ್ಮಿಂಚೊಂದು ಬಂದಂತೆ ನೀನೋರ್ವ ಶಕ್ತಿವಂತ ಪುರುಷ, ಮಹಾ ತೇಜಸ್ವಿಯೋರ್ವ ಬಂದಂದ ಹಾಗೆ ನನಗೆ ಭಾಸವಾಗಿ ಹೋಯಿತು. ಬೇರೇನೂ ಅಲ್ಲ, ನಿನ್ನನ್ನು ಕಾಣುವಾಗಲೇ ತಿಳಿಯಿತು ರಾಕ್ಷಸ ಪೌರ. ಆದ್ರೆ ಈ ಹಿಂದೆ ನಿನ್ನನ್ನು ಕಂಡವನಿಲ್ಲ. ಒಮ್ಮಿಂದೊಮ್ಮೆಗೆ ನಿನ್ನ ಮೇಲೆ ಕೈ ಮಾಡೋಣವೇ? ನಿನ್ನ ಮುಖ ನೋಡುವಾಗ ಕೂಡಿದ್ರೆ ಮಾಡಬಹುದಿತ್ತು, ನನಗೆ ಕೂಡುವುದಿಲ್ಲ ಅಂತ ಅಲ್ಲ. ಹಾಗಿದ್ರೆ ಮಾಡು. ಆಹಾ, ಆಗುವುದಿಲ್ಲ. ಯಾಕೆ ಕೂಡುವುದಿಲ್ಲ? ಆಹಾ, ಮತ್ತೆ ಕೂಡುವುದಿಲ್ಲ ಅಂತಲ್ಲ, ಕೂಡಿದ್ರು ಕೂಡ ಕೈ ಮೇಲೆ ಬರ್ತಾ ಇಲ್ಲ. ಹಾಗಿದ್ರೆ ಮನಸ್ಸು ಕೇಳುವುದಿಲ್ಲ ಅಂತ. ಮನಸ್ಸು ಕೇಳುವುದಿಲ್ಲ ಯಾಕೆ? ನಿನ್ನ ಮನಸ್ಸು ಮತ್ತು ಕೈ ಎರಡು ಸರಿ ಇಲ್ಲ ಅಂತ. ಸರಿ ಇಲ್ಲ ಅಂತ ಅಲ್ಲ, ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರುವ ಕಾರಣವೇ ಇಲ್ಲಿಯವರೆಗೆ ನಿಯಂತ್ರಣವಾಗುವುದಕ್ಕೆ ನಿನ್ನ ಈ ಮುಖಾವಲೋಕನವನ್ನು ಮಾಡುವಾಗಲೇ ನನಗೆ ಕಾರಣವಾಯಿತು. ನನ್ನ ಮುಖದಲ್ಲಿ ನಿನ್ನ ನಿಯಂತ್ರಣ ಇರುವುದು. ಸಣ್ಣವನು ನೀನು, ಸಣ್ಣವನು ನೀನು. ಒಂದು 10 ಸಲ ಹೇಳು. ಯಾಕೆ ಸಣ್ಣವನು? ನೀ ಸಣ್ಣವನು, ಆದರೆ ನಿನಗೆ ನನ್ನನ್ನು ನೋಡುವಾಗ ಸ್ವಲ್ಪ ಆಶ್ಚರ್ಯವಾಗಬಹುದು. ನಾನು ನಿನ್ನನ್ನು ಸಣ್ಣವ ಅಂತ ಹೇಳ್ತಾ ಇದ್ದೇನಲ್ವಾ ಅಂತ. ಅಲ್ಲ, ನಿಮ್ಮಂತಹ ರಾಕ್ಷಸರ ಎದುರು ನಮ್ಮಂತಹ ವ್ಯಾಧರು ಸಣ್ಣ ಕನಿಷ್ಠ ಎಂಬ ಹಾಗೆ ನಿಮಗೇನಾದ್ರೂ ಒಂದು ಆಲೋಚನೆ ಮೂಡಿದ್ರೂ ಮೂಡಬಹುದು. ಇಲ್ಲಿವರೆಗೆ ಮೂಡಲಿಲ್ಲ, ನೀ ಹೇಳಿದ ಮೇಲೆ ಮೂಡ್ತಾರೆ. ಹೌದು, ಹಾಗಾದ್ರೆ ಅದನ್ನು ಬದಲಾಯಿಸುವಲ್ಲಿ ನಿನಗೊಂದು ತಿಳಿ ಮಾತನ್ನು ಹೇಳ್ತಾ ಇದ್ದೇನೆ. ಹೌದು. ಏನು? ಅಯ್ಯ, ನೀನು ನನ್ನೊಡನೆ ಕಾಳಗಕ್ಕೆ ಬಂದದ್ದು ಹೌದಾಗಿದ್ರೆ ಹೌದು, ಸ್ವಲ್ಪ ಯೋಚನೆ ಮಾಡಲೇಬೇಕು. ಯಾಕೆ ಯೋಚನೆ ಮಾಡಿ ಬಂದದ್ದು? ನಿನಗಿಂತ ಹಿರಿಯರು, ನಿನಗಿಂತ ಅನುಭವಿಗಳು ನನ್ನೊಡನೆ ಕಾದಾಡಿ ಈಗಾಗಲೇ ಸೋತು ಹೋಗಿದ್ದಾರೆ. ನೀನಿನ್ನೂ ಬಾಳಿ ಬದುಕಬೇಕಾದವನು. ಆಲೋಚನೆ ಮಾಡು, ಯುದ್ಧ ಬೇಡ, ಹಿಂದಕ್ಕೆ ಕೇಳೋ ಪಿಂಗಳಾಖ್ಯ ಭೌಮನೆಂಬರೆನ್ನೇನು, ಭೌಮನೆಂಬರೆನ್ನೇನು, ಭೌಮ ವಿಶಾಲಪುರವರು, ವಿಶಾಲಪುರವರು ಆಳಿ ಬಾಳಿದವರ ಪಿಂದೆ ಮೂಲೆ ಗೊತ್ತಿಗೆ, ಆಳಿ ಬಾಳಿದವರ ಪಿಂದೆ ಮೂಲೆ ಗೊತ್ತಿಗೆ, ಕಾಲ ಬಂತು ಮೂಳ ನಿನ್ನ ಮುಗಿಸ ಬಂದಿಗೆ, ಕಾಲ ಬಂತು ಮೂಳ ನಿನ್ನ ಮುಗಿಸ ಬಂದಿಗೆ. ಕೇಳೋ ವರ್ತಮಾನ ಕಾಲದಲ್ಲಿ ಪ್ರಾಗ್ಜ್ಯೋತಿಷದ ಪುರವನ್ನು ಅಕ್ರಮವಾಗಿ ಸೆಳೆಕೊಂಡವ, ಸ್ವಸಾಮರ್ಥ್ಯದಿಂದ ಸೆಳೆಕೊಂಡವ. ಸಾಮರ್ಥ್ಯ ಇದ್ರೆ ಸಾಕ, ಮತ್ತೆ
ಕಾಡಕಿರಾತನಾದ ನಿನ್ನ ಉದ್ಯೋಗ ಏನು? ಕಾಡಿನಲ್ಲಿರುವುದು, ಬೇಟೆಯಾಡುವುದು, ಮೃಗ ಮಾಂಸವನ್ನು ತಿನ್ನುವುದು, ವ್ಯಾಧರನ್ನು ಸೇರಿಸುವುದು, ಕಾಡಿನಲ್ಲಿ ಮೃಗ ಬೇಟೆಯಾಡುವುದು. ಇದು ನಿನ್ನ ಜಾತಿ ಕಾರ್ಯ. ಕಾಡಿನಲ್ಲಿ ಇರಬೇಕಾದಂತಹ ನೀನು ನಾಡಿಗೆ ಬಂದದ್ದು ಯಾಕೆ? ನಾಡಿಗೆ ಬರುವಂತ ಮನಸ್ಸಾಯ್ತು. ನೀನೇ ಹೇಳಿದಲ್ವಾ, ಮನಸ್ಸು ಹೇಳಿದಾಗೆ ಕೇಳಬೇಕು ಅಂತ. ನನಗೆ ಮನಸ್ಸಾಯ್ತು, ಅದಕ್ಕೆ ಬಂದದ್ದು. ಅಲ್ಲ, ನಿನಗೆ ಮನಸ್ಸಾಯ್ತು ಅಂತ ಹೇಳಿದ್ರೆ ಎಲ್ಲ ಕಡೆಗೆ ಹೋಗುವುದ ಪುಣ್ಯಾತ್ಮ? ಯಾಕೆ ಹೋಗಬಾರ್ದು? ಹೋಗಬಾರದು. ಯಾಕೆ? ಕಾಡಕಿರಾತರು ಕಾಡಿನಲ್ಲಿರಬೇಕು. ನೀವು ಕಾಡಿನಲ್ಲಿದ್ದ ಕಾರಣವೇ ನಿಮ್ಮನ್ನು ಕಾಡಕಿರಾತರು ಅಂತ ಹೇಳುವುದು. ಅಂತ ಕಾಡಕಿರಾತನಾದ ನೀನು ಒಬ್ಬ ಅರಸನಾಗಬೇಕು ಅಂತಾದ್ರೆ ಅರಸನಾಗಿದ್ದೆ ಅವನಿಗೆ ಒಂದು ಅರ್ಹತೆ ಬೇಕೋ ಬೇಡವೋ? ಈಗ ನೀನು ಹೀಗೆ ಹೇಳಿದ್ರೆ ಆಯ್ತು, ನಾಡಿನ ಕಿರಾತ ರಾಜ ಅಂತ. ಇಲ್ಲ ಇಲ್ಲ, ಅಲ್ಲಿ ನಾಡು ಬಂತು, ಕಾಡು ಬಂತು. ನಾಡಿನ ರಾಜರಾಗಬೇಕು ಅಂತಾದ್ರೆ ರಾಜರಿಗೆ ಅರ್ಹತೆ ಬೇಕು, ಬೇಕೋ ಬೇಡುವ? ಬೇಕೇ ಬೇಕು. ಅವನಿಗೆ ಕುಲೋನ್ನತಿ ಬೇಕು, ವಿದ್ಯೋನ್ನತಿ ಬೇಕು, ಬಲೋನ್ನತಿ ಬೇಕು. ಬಲ ಉಂಟು. ನಿನಗೆ ಕುಲ ಸರಿಯಾದಂತಹ ರಾಜನಾಗುವಂತಹ ಕುಲೋನ್ನತಿ ಉಂಟಾ? ಕುಲ ಇಲ್ಲ. ಇಲ್ಲಲ್ಲ. ವಿದ್ಯೋನ್ನತಿ ಉಂಟಾ? ವಿದ್ಯೆ ಇನ್ನು ನಾನು ಗುರುಗಳನ್ನು ಹುಡುಕಿಕೊಂಡು ಹೋಗ್ತೇನೆ. ಇಲ್ಲಿವರೆಗೆ ಸಿಗಲಿಲ್ಲ. ಇಲ್ಲಿವರೆಗೆ ಸಿಗ್ಲಿಲ್ಲ. ಈಗ ಅಲ್ಲ, ನಮ್ಮ ಗುರುಗಳು ಇಲ್ಲಿ ಆಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಈಗ ಅವರ ಪಾಠ ಎಲ್ಲ ಆಗ್ಲಿಕ್ಕಿಲ್ಲ ಹೇಳಿದ್ರು. ಈಗೀಗ ಆದದ್ದೇ ಏನು? ಸರಿಯಾಗಿ ಕಲೀಲಿಕ್ಕಿಲ್ಲ. ಒಮ್ಮೆಲೆ ಹೋಗಿ ಜಾಗ ಸಿಕ್ಕಿದಂತ ಕೂತ್ಕೊಳ್ಳು. ಜಾಗ ಸಿಕ್ಕಿತು ಅಂತ ಕುಳಿತುಕೊಳ್ಳುವಾಗ ಜಾಗ ಸಿಕ್ಕಿದ ಮೇಲೆ ಗುರುಗಳನ್ನು ಹುಡುಕುವುದಲ್ಲ, ಗುರುಗಳಿಂದ ಬೇಕಾದ ವಿದ್ಯೆಯನ್ನು ಕಲಿತು ಜಾಗಕ್ಕೆ ಬರಬೇಕು. ನಿನಗೊಂದು ವಿಷಯ ಗೊತ್ತು? ಒಂದಲ್ಲ, ತುಂಬಾ ಗೊತ್ತು. ಈಗ ಜಾಗ ಸಿಕ್ಕಿತು ಅಂತ ಕುಳಿತುಕೊಳ್ಳುವವರು ಎಷ್ಟು ಜನ ಇದ್ದಾರೋ, ಆದ್ರೆ ಜಾಗ ಸಿಕ್ಕಿತು ಅಂತ ಜಾಗ ಕೇಳುವಾಗ ಕೊಡುವವರು ಸ್ವಲ್ಪ ಕಲ್ತಿರ್ಬೇಕು ಅಂತ ಹೇಳುವುದು. ಇಲ್ಲಿ ನಿನಗೆ ಯಾರು ಕೊಟ್ಟದ್ದು? ಇಲ್ಲಿ 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 ನಿಮ್ಮವರೇ ಕೊಟ್ಟದ್ದು. ಯಾರು ಹೇಳಿದ್ದು ನಾನು ಅವರು ಕೊಟ್ಟದ್ದು ಅಂತ? ಮತ್ತೆ ನನಗೆ ಹೆದರಿ ಹೋದ್ರು ಅಂತಾದ್ರೆ ಅವರೇ ಕೊಟ್ಟದ್ದು ಅಂತ ಆಗ್ಲಿಲ್ಲ. ಹೆದರಿ ಹೋದ್ರು ಅಂತ ಹೇಳಿದ್ರೆ ನೀವು ಓಡಿಸಿದ್ದು ಅಂತ ಅರ್ಥ. ನಾವು ಓಡಿಸಿದಲ್ವೋ, ನನ್ನನ್ನು ನೋಡುವಾಗಲೇ ಹೆದರ್ತಾರೆ. ಅದು ಕೂಡ ನೀ ದಾಳಿ ಮಾಡಿದ್ದು ಯಾವಾಗ? ಪ್ರಾಗ್ಯೋತಿಸಿದ ಅರಸ ದುರ್ಜಯ ಇಲ್ಲಿದ್ದನ? ಇದ್ದನ? ಅವ ಇರ್ಲಿಲ್ಲ. ಇರ್ಲಿಲ್ಲ. ಅರಾಜನ ಇಲ್ಲದಂತಹ ಸಮಯದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದೆ. ಕಾಡಕಿರಾತನಿಗೆ ನಾಡಿಗೆ ಬರುವಂತಹ ಯಾವ ಹಕ್ಕು ಇಲ್ಲ. ನಾನೊಂದು ಮಾತ್ರ ಅಲ್ಲ, ಈ ಪೀಠದಲ್ಲಿ ಕೂತುಕೊಳ್ಳುವಂತಹ ಒಂದು ಯೋಗ್ಯತೆಯು ನಿನಗಿಲ್ಲ. ಯೋಗ್ಯವಂತನಾಗಿ ರಾಜನಾಗಬೇಕು ಅಂತಾದ್ರೆ ಅವನಿಗೆ ವಿದ್ಯೆ ಬೇಕು, ಕುಲ ಬೇಕು, ಗುರುಗಳಿಂದ ಪಾಠ ಆಗಬೇಕು. ಇದು ಯಾವುದೂ ಆಗದೆ ಕಾಡಿನಲ್ಲಿ ಇರಬೇಕಾದಂತಹ ನೀನು ಅಕ್ರಮವಾಗಿ ಪ್ರವೇಶ ಮಾಡಿ ಆ ಬಡಪಾಯಿಗಳನ್ನು ಬಡಿದೋಡಿಸಿ ಇಲ್ಲಿಯ ರಾಜ ಅಂತ ನೀ ಹೇಳಿಕೊಂಡ್ರೆ ನೀ ಹೇಳಬಹುದು, ಕಾಡಕಿರಾತರನ್ನು ನಾವು ರಾಜರು ಅಂತ ಒಪ್ಪಿಕೊಳ್ಳುವುದಕ್ಕಾಗುದಿಲ್ಲ. ನಮಗೆ ದೂರು ಬಂದಿದೆ. ಪೀಠಾಸುರನ ದೂರನ್ನು ಕೇಳಿ ಶುಕ್ರಾಚಾರ್ಯರ ವಸಿಷ್ಠರ ಶಿಷ್ಯ ಭೌಮಾಸುರ ಬಂದಿದ್ದೇನೆ, ಮಾಡಿದ್ದು ಅಪರಾಧ ಆಯ್ತು ಅಂತ ಕಾಲು ಹಿಡಿ ಪೀಠ ಬಿಟ್ಟು ಹುಡುಗರಿಗೆ ಬಂದೆಯೋ ನನ್ನ ಕುಲದ ನೆನಪು ಮಾಡಿ ನಾನು ಅರ್ಹನಲ್ಲ ಎಂಬ ಹಾಗೆ ಹೇಳ್ತಾ ಅಲ್ಲವೇ ಅಲ್ಲ. ಆಗ್ಲಿ, ಅರ್ಹ ಅನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ರಿ. ನಾನು ಅರ್ಹನಲ್ಲದೇ ಇರಬಹುದು, ಹಾಗೆಂದು ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಶಕ್ತಿ ಎಲ್ಲದಕ್ಕುಂಟು ಪುಣ್ಯಾತ್ಮ. ಅದು ಇರುವಲ್ಲಿಯವರೆಗೆ ಅವರನ್ನೇ ಓಡಿಸಿದ್ದೀನ. ನೀನು ಬರೇ ಸಣ್ಣವ, ನಿನ್ನನ್ನು ಬಿಡ್ತೇನಂತ ಭಾವಿಸಿದ್ಯಾ? ಒಂದೇ ಒಂದು ಶರ ನಿನ್ನ ಮೇಲೆ ಪ್ರಯೋಗಿಸಿ
ಜಯವಾಗಲಿ. ಅಸುರ ಕುಲ ಸಾರ್ವಭೌಮನಿಗೆ ಶುಭವಾಗಲಿ. ಅಸುರ ಕುಲದ ಏಳಿಗೆಗೆ ಬೇಕಾಗಿ ದುಡಿಯುವ ಸಮರ್ಥರಿಗೆ ಜಯವಾಗಲಿ. ಪೀಠಾಸುರ ಪಿಂಗಳ ಸತ್ತ ಇನ್ನು ಈ ಪುರ ನಮಗೆ. ಇನ್ನು ನಿನ್ನ ಮುಂದಿನ ಉದ್ದೇಶ ಮೊದಲಾಗಿ ನಮ್ಮ ಅಸುರ ಸಮಾಜದ ಕಲ್ಯಾಣ ಮತ್ತೆ ಇನ್ನಿತರ ವಿವಿಧೋದ್ದೇಶಗಳನ್ನು ಹೊಂದಿಕೊಂಡಿದ್ದೇನೆ. ನಾನು ನಾಯಕ ಅಂತ ಹೇಳಿದೆಯಲ್ಲ, ನಾಯಕ ಸಮರ್ಥ ನೀವೇ ನಮ್ಮ ನಾಯಕ. ಪೀಠ ಹೇಳಿಕೊಡ್ತೇನೆ. ಇಲ್ಲೇ ಇದ್ದೇನೆ. ನನ್ನನ್ನು ನೀನು ಬಿಟ್ಟು ಹೋಗಬೇಕಷ್ಟೇ, ಬಿಟ್ಟು ನಿನ್ನನ್ನು ನಾನು ಬಿಡ್ಲಿಕ್ಕೆ ನಮ್ಮದು ಹಳೆಯ ಜೋಡಿ. ಹೌದಯ್ಯ, ನೀನು ಮಂತ್ರಿ ಅವತ್ತು ಮಂತ್ರಿ ಇವತ್ತು ಮಂತ್ರಿ. ನೋಡಿದ್ಯಾ ನಮ್ಮ ಪ್ರಾಗ್ಜ್ಯೋತಿಷದ ವೈಭವ, ಅಖಿಳ ವೈಭವದಿಂದ ಈ ಅಸಮ ರಾಷ್ಟ್ರ ಈ ಕಾಲಕ್ಕೆ ನಡೆಯುತ್ತಿದೆ. ಲೋಕವಿಶ್ರುತವಾದ ಕೀರ್ತಿಯನ್ನು ಹೊಂದಿದೆ. ನಾನು ಅಧಿಕಾರಕ್ಕೆ ಬರುವಂತಹ ಕಾಲಕ್ಕೆ ಏನಿತ್ತಿಲ್ಲಿ ಆ ಕಿರಾತಕರ ವಶವಾಗಿದ್ದಂತಹ ಭೂಮಿ ಕಾಡಿನವರು ನಾಡಿಗೆ ಬಂದ್ರೆ ಕಾಡು ಕಾಡಾಗು, ನಾಡು ಕಾಡಾಗು. ಹಾಗಾಗಿ ನನ್ನ ಅಧಿಕಾರದ ವಿಚಾರವನ್ನರಿತಂತಹ ಯಾತುದಾರರು, ರಾಕ್ಷಸರು, ದೈತ್ಯರು ಎಲ್ಲರೂ ಒಂದಾಗಿ ಬಂದರಲ್ಲ, ಅವರಿಗೆಲ್ಲ ವಸತಿಗೆ ವ್ಯವಸ್ಥೆ ಆಗಬೇಕೋ ಬೇಡ. ಚತುರ ಶಿಲ್ಪಿಗಳನ್ನು ಬರಿಸಿದೆ ವಿಶೇಷವಾದಂತಹ ನಗರ ನಿರ್ಮಾಣ. ಏನು ಪ್ರಾಸಾದ, ಏನು ಶಿಲ್ಪ, ಏನದೋ ಭವನಗಳು, ರೂಪಸ್ತಂಭಗಳು, ಧ್ವಜ ಪತಾಕೆಗಳು ಇದೆಲ್ಲವನ್ನು ನಿರ್ಮಿಸಿ ವಿಶೇಷ ಸರ್ವ ಸಮೃದ್ಧವಾದಂತಹ ನಗರ ನಿರ್ಮಾಣವನ್ನು ಮಾಡಿ ಈ ನಗರಕ್ಕೆ ದೊರೆಯಾಗಿ ನಾನು ಮೆರೆಯುತ್ತಾ ಇದ್ದೇನೆ ಈ ಕಾಲಕ್ಕೆ. ಏನು ವೈಭವ ನಮ್ಮದು. ಆದರೆ ಒಂದು ಇಷ್ಟೆಲ್ಲವನ್ನು ಹೊಂದಿ ನಾನು ಕೀರ್ತಿಯನ್ನು ಪಡೆದರು ನನ್ನ ಮನದೊಳಗಿರುವಂತಹ ವ್ಯಥೆ ಅದು ಇನಿದು ವಿಭವ ವಿಶಾಲ ಕೀರ್ತಿಯ ಇನಿದು ವಿಭವ ವಿಶಾಲ ಕೀರ್ತಿಯ ಘನತೆ ಇರಲೇ ವಸುಧೆಯನುಗನ ಮನಕ್ಕೆ ಸುಖವಿರದಾಯ್ತು. ವಸುಧೆಯನುಗನ ಮನಕ್ಕೆ ಸುಖವಿರದಾಯ್ತು. ತಾನನು ದಿನವು ಚಿಂತಿಸಿದ ತನಗೆ ಲೋಕದ ಬೆಳಕ ನಿಂತ ಜನನಿ ಕಾಣಿಸಲು ಏತಕ್ಕೊಮ್ಮೆಗೆ ಬೆಳಕ ನಿಂತ ಜನನಿ ಕಾಣಿಸಲು ಏತಕ್ಕೆ ಒಮ್ಮೆಗೆ ಘನತಪೋ ಸಾಧನೆಯೊಳಾಕೆಯನು ಲಿಪೆ ಭಕ್ತಿಯಲಿ ಘನತಪೋ ಸಾಧನೆಯೊಳಾಕೆಯನು ಲಿಪೆ ಭಕ್ತಿಯಲಿ ಇನ್ನು ವಿಭವ ವಿಶಾಲ ಕೀರ್ತಿಯ ಘನತೆ ಇರಲೇ ವಸುದೆಯಣುಗನ ಮನಕ್ಕೆ ಸುಖವಿರದು. ಆ
ಮನಸ್ಸು ತೊಡಗಿಸಿಕೊಳ್ಳಬೇಕು ಬೇಡು. ಎಷ್ಟು ವೈಭವಗಳಿದ್ದರೇನು, ಚಿತ್ತದಲ್ಲಿರುವಂತಹ ಚಿಂತೆ ಒಂದೇ ನನಗೆ ಅರ್ಥವಾಗಿರಬೇಕು. ಬಹಳ ದೀರ್ಘ ಕಾಲದಿಂದ ಯೋಚಿಸುವುದಕ್ಕೆ ತೊಡಗಿದ್ದೇನೆ ನಾನು. ಇಷ್ಟೆಲ್ಲ ವೈಭವ ಹೊಂದಿ ಕಾಲ ಕಳೆಯುತ್ತಾ ಇದ್ರು ನನಗೆ ಜನ್ಮವನ್ನು ಕೊಟ್ಟು ಈ ಪ್ರಪಂಚದ ಬೆಳಕನ್ನು ತೋರಿಸಿದಂತಹ ಮಹಾತಾಯಿ, ಅವಳನ್ನು ಕಾಣುವ ಸೌಭಾಗ್ಯವಿಲ್ಲದೆ ಹೋಯ್ತಲ್ಲ ಎಂಬ ಕೊರಗು ನನಗೆ. ಆ ಮಾತೆ ಜೊತೆಗೆ ಬೇಕಿತ್ತು. ಅವಳು ಸಂತೋಷದಿಂದ ನನ್ನ ಹರಸಬೇಕಿತ್ತು. ಎಲ್ಲಿದ್ದಾರೆ? ಕಡು ಬಡವನ ಮನೆಯನ್ನು ನೋಡಿದ್ರು ಆ ಮಾತಾಪಿತರು ಪಡೆದಂತಹ ಮಕ್ಕಳನ್ನು ಎಷ್ಟು ಸಂತೋಷದಲ್ಲಿ ಪೋಷಿಸ್ತಾರೆ, ಎಂತ ಮಮತೆ ನೀಡುತ್ತಾರೆ. ಆದ್ರೆ ನನ್ನ ಚಿತ್ತದಕ್ಕೆ ಹಂಬಲಿಸುವುದಕ್ಕೆ ತೊಡಗಿತ್ತು. ಎಲ್ಲಿದೆ ಮಾತೆಯ ಮಮತೆ, ಎಲ್ಲಿದೆ ತಂದೆಯ ಪ್ರೀತಿ? ಇದು ಯಾವುದೂ ಇಲ್ಲದೆ ಈ ಕಾಲಕ್ಕೆ ಕಾಲ ಕಳೀತಾ ಇದ್ದೇನಂತ. ಹಾಗಾಗಿ ಇಷ್ಟನ್ನು ಸಾಧಿಸಿದಂತ ನಾನು ಅಷ್ಟನ್ನೂ ಸಾಧಿಸಲಿಲ್ಲ ಅಂತಾದ್ರೆ ನನ್ನ ಜನ್ಮಕ್ಕೆ ಏನು ಸಾರ್ಥಕ್ಕೆ ಹೇಳು. ಹಾಗಾಗಿಯೇ ಆ ಮಹಾತಾಯಿಯನ್ನು ಕಣ್ಣಾರೆ ಕಾಣಬೇಕು. ನೋಡಿದ್ರೆ ಭೂಮಿ ಕಾಣ್ತಾ ಇದೆ, ಹೇಳ್ತಾರೆ ಭೌಮ ಅಂತ ಭೂಮಿಯ ಮಗ ಎಂಬ ಹಾಗೆ. ಆದ್ರೆ ಅದು ಸಾಲದು, ಅವಳನ್ನು ಪ್ರತ್ಯಕ್ಷವಾಗಿ ನೋಡ್ಬೇಕು. ನನ್ನ ವೈಭವಗಳನ್ನು ಅವಳ ಮುಂದೆ ಹಾಡಿ ಹೊಗಳಬೇಕು. ಪರಿಪೂರ್ಣ ಇಚ್ಛೆಯಿಂದ ಸಂತೋಷದಿಂದ ಅವಳು ಮನದುಂಬಿ ನನ್ನನ್ನು ಹರಸಬೇಕು. ಈ ವಾಂಛೆ ನನ್ನದು. ಅದಕ್ಕಾಗಿ ತಾಯಿಯನ್ನು ಕಾಣುವಂತ ಏಕ ಲಕ್ಷ್ಯದಿಂದ ಹೊರಡುವವನಿದ್ದೇನೆ ನಾನು. ನಗರದ್ದಾದಂತ ಅಧಿಕಾರ ಮಂತ್ರಿಯಾದಂತ ನಿನ್ನ ಪಾಲಿಗೆ ಒಪ್ಪಿಸಿದ್ದೇನೆ. ನಮ್ಮನ್ನೇ ನಂಬಿ ಕಾಲವನ್ನು ಕಳೆತಿರುವಂತಹ ದಾನವರು ಸಂತೋಷವಾಗಿ ಸಮೃದ್ಧವಾಗಿ ಜೀವನ ಸಾಗಿಸಬೇಕು. ಅದಕ್ಕಾಗಿ ಅವರನ್ನು ಚೆನ್ನಾಗಿ ನೋಡಿಕೋ. ಮಾತೆಯನ್ನು ಕಂಡು ಅವಳನ್ನು ಮಾತನಾಡಿಸಿ ಅವಳ ಅನುಗ್ರಹವನ್ನು ಹೊಂದಿಯೇ ಮರಳಿ ನಾನು ಪ್ರಾಗ್ಜ್ಯೋತಿಷವನ್ನು ಸೇರ್ತೇನೆ. ಅಲ್ಲಿಯವರೆಗೆ ನಾಡಿನ ಹೊಣೆ ನಿನಗೆ, ನಡೆಯುವೆ ಕಾಡಿನ ಕಡೆಗೆ. ವನದ ಮಧ್ಯದಿ ಒಳೆದು ತಾಯದ ನದಿ ಅಮ್ಮನಿನ ಕಂದ ಗೊಮೆಗೆ ಮಗವ ತೋರೆಯ ನೋಯುತ್ತಿರುವೆಯಲ್ಲ ಮನಗೆ ಕೃಪೆಯ ವೀರೆಯ, ನೋಯುತ್ತಿರುವೆಯಲ್ಲ ಮನಗೆ ಕೃಪೆಯ ತೋರೆಯ, ಅಮ್ಮ ಕೃಪೆಯ ತೋರೆಯ. ಏತಕ್ಕೆಲ್ಲ ಪಡೆದು ಮತ್ತದೇಕೆ ತೊರೆದೆಯೋ, ಏತಕ್ಕೆಲ್ಲ ಪಡೆದು ಮತ್ತದೇಕೆ ತೊರೆದೆಯೋ, ನೂತನವಿದು ಜನಗೆ ಮಗನದಿಗೆ ಮರೆದೆಯೋ, ಅಮ್ಮ ಏಕೆ ಮರೆದೆಯೋ ಅಮ್ಮ. ಅಮ್ಮನಿಲ್ಲ ಗಂಗಗೊಮ್ಮೆ ಮೊಗದೋರೆಯ ಘೋರ ಕಾಂತಾರವನ್ನು ಪ್ರವೇಶ ಮಾಡಿ ಈ ವನಾಂತರವನ್ನು ಸುತ್ತುತ್ತಾ ಸುತ್ತುತ್ತಾ ಅದು ಗಿರಿಗುಹೆಗಳನ್ನು ಏರಿದೆ ಇಳಿದೆ. ಎಷ್ಟು ದೂರ ನಾನು ಕ್ರಮಿಸಿದೆ ಅಂತಾದ್ರೂ ನಿನ್ನನ್ನು ನೋಡುವ ಸೌಭಾಗ್ಯವಿಲ್ವೇ ಅಮ್ಮ ನನಗೆ. ತಾಯೇ, ನಿನ್ನನ್ನು ಕಾಣಬೇಕಾಗಿ ಇದೋ ನಿನ್ನ ಮಗ ಈ ಭೌಮ ಹಂಬಲಿಸುವುದಕ್ಕೆ ತೊಡಗಿ ಕಾಲವೆಷ್ಟಾಗಿ ಹೋಯ್ತಮ್ಮ. ರಾಜಕೀಯವೆಲ್ಲವನ್ನೂ ತೊರೆದೆ ನಿನ್ನನ್ನು ಆರಸುತ್ತಾ ಸಾಗಿದೆ. ಒಮ್ಮೆ ನನಗೆ ಮುಖ ತೋರಲಾರೆ ಅಮ್ಮ. ನೋಯುತ್ತಾ ಇದೆ ನನ್ನ ಚಿತ್ತ. ನಿನ್ನನ್ನು ಕಾಣಲ ಎಂಬಂತಹ ನೋವು, ಆ ನೋವನ್ನು ದೂರ ಮಾಡಬೇಕೆಂಬಂತಹ ಉದ್ದೇಶದಿಂದಲಾದರೂ ಒಮ್ಮೆ ಕೃಪಾ ವರ್ಷವನ್ನು ಸುರಿಸುವುದಕ್ಕಾಗಿ
ನನಗೊಮ್ಮೆ ಮುಖ ತೋರಿಸಮ್ಮ, ನನ್ನನ್ನು ಅನುಗ್ರಹಿಸಮ್ಮ, ನನ್ನನ್ನು ಪಾಸಿ ತಪ್ಪು ತಾಯೇ. ಅಮ್ಮ 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 ಎಲ್ಲಿದ್ದೀಯಮ್ಮ? ಎಂದು ನಾನಾದರದಿ ಎಂದು ನಾನಾದರದಿ ನೊಂದಿದೆಯುಳಧರಾನಂದನವ ಮಾತ ವಸುಂಧರೆ ಕರೆ ಕರೆದು ಮುಂದೆಳಗಲಾಗ ಸರ್ವಗೆಯೋ ಕರುಣಾನದಿಂದಲಾಗ ಮತಯಾದವತೂತಿ ದಿವ್ಯ ಸೌಂದರ್ಯದಿವು ಗಂಧವತಿ ಕಳ್ಳಿದಿರು ನಿಂದಿರಲು ಕಣ್ಣಿದಿನು ನಿಂದಿರಲು ತೀರಾನಂದ ಜರದಿಯಲಿ ತಾಯಿ ಕಾಳಿ ಪಾತ್ಮದೇವಿ ನಾಂದಿದವು ಚರಣಗಳನ್ನು ಅಮ್ಮಗೆ ಬಂದೆಯ ಓ ಜನ್ಮದಾತೆಗೆ ಅಮ್ಮ ಬಂದೆಯ ಅಮ್ಮ ನಿಂದ ಕಂದನಗರೆಯು ಕೇಳಿದಿತೆಗೆ ನಿನ್ನಯ ಕಂದನಗರೆಯು ಕೇಳಿದಿತೆ ಅಮ್ಮ ಕೇಳಿದಿದೆ ಅಮ್ಮ ಜನ್ಮವಿಲ್ದು ಪಾವನವು ಪುನೀತೆ ಜನ್ಮವಿಂದು ಪಾವನವು ಪುನೀತೆ ಆನಂದ ರೋಮಾಂಚನ ಕಂಬಿದುದಿದ್ದರು ನಂದಿದರೆಯು ದೀಪವಿಂದು ಪ್ರಜ್ವಲಿಸಿದುದು ಅಮ್ಮ 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 ಮದ್ದೆಯವೋ ಜನ್ಮದಾದೆ ನಿನ್ನ ಗಂಧನ ಕರೆಯು ಕೇಳಿದಿದೆ ನಿನ್ನ ಗಂಧನ ಕರೆಯು ಕೇಳಿದಿದೆ ಅಮ್ಮ ಅಮ್ಮ ಬಂದೆಯ ಬಂದೆಯ ತಾಯೇ ಬಂದೆಯ. ಧನ್ಯವಾದನಮ್ಮ, ಸಂತೋಷವಾಯಿತು. ಸರಿ, ನಿನ್ನ ಪದ ದ್ವಂದ್ವಗಳಿಗೆ ಸಂತೋಷದಲ್ಲಿ ಕೊಡಮಟ್ಟಿದೆ. ಆಗಲಿ ಮಗನೇ. ನನ್ನ ಕಣ್ಣೀರಿನ ನಿನ್ನ ಪಾದವನ್ನು ತೊಳೆದನಮ್ಮ. ಇದು ಆನಂದ ಬಾಷ್ಪ, ದುಃಖದ ಕಣ್ಣೀರಲ್ಲ. ಇಷ್ಟು ಕಾಲ ದುಃಖವಿತ್ತು ನನಗೆ, ಆದ್ರೆ ನಿನ್ನನ್ನು ಪ್ರತ್ಯಕ್ಷವಾಗಿ ಕಂಡಂತ ಈ ಕಾಲಕ್ಕೆ ಆನಂದ ಬಾಷ್ಪ ಸುರಿಯುವುದಕ್ಕೆ ತೊಡಗಿತಮ್ಮ. ಸರಿ ಮಗ. ನಿನ್ನ ಪಾದ ಕಮಲವನ್ನು ತೊಳೆದ ನನ್ನ ಕಣ್ಣೀರಿನಿಂದ ಆನಂದವಾಗಿದೆ. ಈ ಮಗನ ಕರನಿಗೆ ಕೇಳಿಸಿದ್ದೆ, ಕೇಳಿಸಲೇ ಇದ್ದೀತೆ ಅಮ್ಮ. ನಿನಗೆ ಖಂಡಿತವಾಗಿಯೂ ಕೇಳಿಸಲೇಬೇಕು. ಓಡೋಡಿ ಓಡೋಡಿ ನನಗೆ ಕಾಣಿಸಿಕೊಳ್ಬೇಕೆಂಬಂತ ಉದ್ದೇಶದಿಂದ ಶೃಂಗಾರ ಭರಿತಿಯಾಗಿ ನನ್ನ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡ್ತಾ ಇದ್ದೆಮ್ಮ. ಧನ್ಯನಾದೆನಮ್ಮ. ಯಾಕಮ್ಮ ಹೀಗೆ ಮಾಡಿದೆ ಹೇಳು? ಏನಾಯ್ತು? ನೀನನ್ನು ಕಂಡ ಕಾಲಕ್ಕೆ ಹಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ನನ್ನ ಚಿತ್ತ ಹೇಳ್ತಾ ಇತ್ತು. ಅದನ್ನು ಕೇಳ್ತೇನೆ. ಕೇಳಿದೆ ಅಂತಾದ್ರೆ ಉದ್ಧಟನಾಗಿ ಮಗ ವ್ಯವಹರಿಸ್ತಾನೆ ಎಂಬ ಹಾಗೆ ಹೇಳಕೂಡದಮ್ಮ. ಇಲ್ಲ ಮಗನೇ. ಯಾವ ಮಗನಿಗಾದ್ರೂ ಆಶೆ ಇರುವಂತದ್ದೇ. ಒಬ್ಬ ಸಾಮಾನ್ಯರನ್ನಾದ್ರೂ ಲೋಕದಲ್ಲಿ ನೋಡು, ಆ ಮಕ್ಕಳನ್ನು ಪಡೆದ ಮಾತಾಪಿತರು ಎಷ್ಟು ಆಪ್ಯಾಯಮಾನವಾಗಿ ಎತ್ತಿ ಮುದ್ದಿಸಿ ಮಮತೆ ನೀಡಿ ಸಾಕಿ ಸಲಹುತ್ತಾರೆ.
ನಾನು ಚಿಕ್ಕಂದಿರುವಾಗ ಅದನ್ನು ಹಂಬಲಿಸಿದೆ. ನನಗೆ ಆ ಭಾಗ್ಯ ಒಲಿದು ಬರಲಿಲ್ಲ. ಈಗ ಸರ್ವ ಸಮೃದ್ಧನಾಗಿದ್ದೇನೆ. ಈಗಲಂತೂ ಕಾಣಲೇಬೇಕೆಂಬಂತ ಉದ್ದೇಶದಿಂದ ಹಠ ಹಿಡಿದು ಈ ವನ ಮಾರ್ಗದಲ್ಲಿ ಸಂಚರಿಸಿದಂತಾದ್ರೆ ನಿನ್ನನ್ನು ಕಾಣುವುದಕ್ಕೆ ಸಾಧ್ಯವಾಗಿದೆ. ಸರಿ ನೋಡಮ್ಮ, ಏನಪ್ಪ ಮೃಗವಾದರೂ ಕ್ರೂರ ಮೃಗಗಳಾದಂತಹ ಸಿಂಹ ಹುಲಿಗಳಾದರೂ ತಾನು ಪಡೆದಂತಹ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತದೆ. ಬೇಟೆಯಾಡಿ ಆಹಾರವನ್ನು ತಂದು ಆ ಮಕ್ಕಳಿಗೆ ಉಣಬಡಿಸಿ ಸಂತೋಷ ಹೊಂದುತ್ತದೆ. ಪಕ್ಷಿಗಳು ಅಷ್ಟೇ ತಮ್ಮ ರೆಕ್ಕೆಗಳಲ್ಲಿ ಮಕ್ಕಳನ್ನು ಅವಚಿ ಆ ಮಕ್ಕಳನ್ನು ರಕ್ಷಣೆ ಮಾಡಿ ನೋಡಕ್ಕೆ ಎಷ್ಟು ಸಂತೋಷ ಹೇಳು. ಬೇಕಾದ ಆಹಾರವನ್ನು ತಂದು ಆ ಮರಿ ಹಕ್ಕಿಗಳಿಗೆ ನೀಡಿ ಸಲಹುವುದನ್ನು ಕಣ್ಣಾರೆ ನೋಡಿದೆ ನಾನು. ಇದೆಲ್ಲವನ್ನು ನೋಡುತ್ತಾ ಇದ್ರು ನನ್ನ ಅಮ್ಮ ಯಾಕೆ ನನ್ನ ಬಳಿಗೆ ಬರುವುದಿಲ್ಲ? ಏಳವೆಯಿಂದಲೇ ಇದುವರೆಗೆ ನೋಡ್ತಾ ಇದ್ದೇನೆ ನಾನು. ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣುವ ಸೌಭಾಗ್ಯ ನನಗೆ ದೊರಕಲಿಲ್ವಮ್ಮ. ಈಗ ಬಂದೇನಲ್ಲ, ಹಾಗಾಗಿ ಹಂಬಲಿಸಿದೆ. ಇಷ್ಟು ಪ್ರೌಢನಾದ ಮೇಲಾದ್ರೂ ನೀನು ಕರುಣೆ ತೋರಿದ್ಯಲ್ಲ, ನನ್ನ ಬಗ್ಗೆ ಅನುಕಂಪ ಬೀರಿ ಕೃಪಾವರ್ಷವನ್ನು ಸುರಿಸುವುದಕ್ಕಾಗ ಆತ್ಮಿಸಿದ್ಯಲ್ಲ. ಆದ್ರೆ ಒಂದಮ್ಮ, ಏನಪ್ಪ ಇಷ್ಟು ಕಾಲ ನನ್ನನ್ನು ಅಗಲಿ ನೀನು ದೂರ ಇರಬೇಕು ಅಂತಾದ್ರೆ ಈ ಮಗನ ಮೇಲೆ ಯಾಕೆ ಕೋಪ? ನನ್ನನ್ನು ಯಾಕೆ ಅಗಲಿದೆ? ಯಾಕೆ ಅಗಲಿದೆ ತಾಯಿ? ಚಿನ್ನದಿ ನರಿ ತಾಯಿ ಗರುಡಾಯಿ ಎಲ್ಲ ಹೆಣ್ಣುಗಳಂತೆ ನಾನಲಾಯಿ ಕಂದ ಎಲ್ಲ ಹೆಣ್ಣುಗಳಂತೆ ನಾನಲಾಯಿ ಅಂದು ನಿನ್ನನು ಬೇಕೆಗೈದಿಲ್ಲ, ಅಂದು ನಿನ್ನನು ಬೇಕೆಗೈದಿಲ್ಲ. ಸ್ತನ್ಯವಲ್ಲಿತ್ತು ಪರಸಿ ಪರೋಕ್ಷ ಪ್ರೇಮದಿ ಸದಾ ನಿನ್ನ ನೋಡುವುದರಿ ಮುಳ್ಳುದರಿಯೋದಕ್ಕೆ ಚಿಂಡ ನೀನರಿಯೇ ನೀನರಿಯೇ ತಾಯಿ ಗರುಳ ಕಂದ ಕಂದ ಪ್ರತ್ಯಕ್ಷವಾಗಿ ಕಂಡಂತಹ ಸಂದರ್ಭದಲ್ಲಿ ಪ್ರಶ್ನೆಯ ಸುರಿಮಳೆಯನ್ನೇ ಇಡುತ್ತಾ ಇದೆಯಲ್ಲ. ಅರ್ಥವಾಯಿತು ಮಗನೇ. ತಾಯಿಯ ಮಮತೆಯನ್ನು ಕಾಣಬೇಕು ಎಂಬ ಹಾಗೆ ಹಂಬಲಿಸುತ್ತಿರುವಂತಹ ಮಗನ ನೋವೇನೆಂಬುದನ್ನು ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಅರ್ಥವಿಸಿಕೊಂಡೆ. ಆದರೆ ನೀನು ಯೋಚಿಸಬೇಕು ಕಂದ, ಎಲ್ಲರಂತೆ ನಾನಲ್ಲ. ಹೆಣ್ಣಿನ ಜೀವನದಲ್ಲಿ 3 ಘಟ್ಟಗಳು ಮುಖ್ಯವಾಗಿ ಬರುತ್ತದೆ ಅಂತ. ಬಾಲ್ಯದಲ್ಲಿ ಹೆತ್ತವರ ಪ್ರೀತಿ, ಯೌವನದಲ್ಲಿ ಗಂಡನ ಪ್ರೀತಿ, ಮುಪ್ಪಿನಲ್ಲಿ ಮಕ್ಕಳ ಪ್ರೀತಿ. ಆ ಸಂತಾನ ಭಾಗ್ಯವನ್ನು ಆಕೆ ಪಡೆದು ಅವರ ಜೊತೆಗಿನ ಜೀವನವನ್ನು ಸಾಗಿಸಿದಳು ಎಂದಾದರೆ ಆಕೆಯ ಜೀವನ ಶ್ರೇಷ್ಠತೆಯನ್ನು ಅನುಭವಿಸುವುದಕ್ಕೆ ಸಾಧ್ಯವಿದೆ. ನೀನು ಎಲ್ಲ ಹೆಣ್ಣುಗಳಂತ ಅಲ್ಲವಲ್ಲ ತಾಯಿ? ಅಲ್ವೇ ಅಲ್ಲ, ನೀನು ಅನುಗ್ರಹಕಾರಕ. ಹೌದು ಕಂದ. ಅಮ್ಮ, ಅವರಿಗೆಲ್ಲ ಅಂತಹ ಭಾಗ್ಯ ಸಿಕ್ಕಿದೆ ಎಂದಾದರೆ ಅವರನ್ನು ಪೊರೆಯುವಂತಹ ತಾಯಿ ನಾನು. ನಿನ್ನಂತೆ ಪ್ರತಿಯೊಬ್ಬರಿಗೆ ನಾನು ಮಾತೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನೀನು ಸರ್ವಂ ಸಹೇ. ಹೌದು, ಸರ್ವವನ್ನು ಸಹಿಸು. ಹೌದು, ದುಷ್ಟರನ್ನು ಸಹಿಸ್ತಿ, ಶಿಷ್ಟರನ್ನು ಸಹಿಸ್ತಿ. ಎಲ್ಲರೂ ನನಗೆ ಸಮಾನರು. ಯಾರಿಗೂ ಭೇದವೆಂಬುದು ನಾ ಕಲ್ಪಿಸುವುದಿಲ್ಲ. ಹಾಗೆಂದು ನಾನಿನ್ನನ್ನು ಹಡೆದಿರುವೆ ಎಂಬ ಕಾರಣಕ್ಕಾಗಿ ನಿನ್ನನ್ನು ಭೇದದಿಂದ ನಿನ್ನ ಹೆಚ್ಚಾಗಿ ಕಾಣುವುದಕ್ಕೆ ಸಾಧ್ಯ ಉಂಟೆ ಮಗನೇ? ಓಹೋ ಕಂದ, ಆದ್ರೂ ಯಾಕೆ ಕೃಪಾ ದೃಷ್ಟಿಯನ್ನು ಬೀರಲಿಲ್ಲ ಹೇಳು? ನನಗೂ ನಿನ್ನ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಆದ್ದರಿಂದಲೇ ಅಲ್ಲವೇ ಹಡೆದಿರುವಂತಹ ನಿನ್ನನ್ನು ಹಾಗೇ ಬಿಟ್ಟು ಹೋಗಕೂಡದು ಎಂಬ ಕಾರಣಕ್ಕಾಗಿ ನನ್ನ ಸ್ತನ್ಯವನ್ನೇ ನಿನಗೆ ಉಣಿಸಿದವಳು, ನಿನ್ನನ್ನು ಸಾಕಿಸಲಹುವುದಕ್ಕಾಗಿ ನನ್ನನ್ನೇ ಆಶ್ರಯಿಸಿದ್ದೇನೆ ತಾನೆ. ಅದರಲ್ಲೇ ನೀನು ಇರುವುದಲ್ಲ, ನಿನ್ನ ಮೇಲೆ ಇದ್ದೇನೆ. ಹೌದಲ್ಲ ಕಂದ? ಅಮ್ಮ, ಆದರೆ ಯೋಚಿಸು, ನೀ ನನ್ನನ್ನು ಕಾಣುವುದಿಲ್ಲ, ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳದೆ ನನಗೆ ಬೇಸರವಾಗಿದೆ ಎಂಬ ಹಾಗೆ ನೀನಾಡಿದರೂ ಕೂಡ ನಾನು ಹಾಗಲ್ಲ ಕಂದ. ಮಗನಾದಂತಹ ನಿನ್ನನ್ನು ಸದಾಕಾಲ ಕ್ಷಣ ಕ್ಷಣಕ್ಕೂ ನಾನು ಕಾಣುತ್ತಲೇ ಇದ್ದೇನೆ. ನೀನು ನೋಡುತ್ತಾ ಇದ್ರು ನಾನು ನೋಡ್ಲಿಲ್ವಲ್ಲ ಮಗನೇ. ಅಮ್ಮ, ಆ ಅವಕಾಶವನ್ನು ಇಂದು ನಿನಗೆ ಕಲ್ಪಿಸಿಕೊಟ್ಟಿದ್ದೇನೆ ತಾನೆ. ಹಾಗಾಗಿ ಬೇಸರಿಸಕೂಡದು. ಇಂದು ನನ್ನಲ್ಲಿ ಸಂತೋಷದಿಂದಲೇ ಮಾತನಾಡು ಮಗನೇ. ಅರ್ಥವಾಯಿತಮ್ಮ, ನನಗೆ ಅರ್ಥ ಆಯ್ತು. ಅರಿತೆನು ತಾಯೇನು ಧನ್ಯ ಅಂಬ ಧನ್ಯ
ತವ ಶರಣವ ಕಾಲಯಿ ಪುಣ್ಯ ಇದುವರೆಗೆ ಒದಗದ ಬಾಳು ಶೂನ್ಯ ಎನಿಸಿರಲಿಂದು ಪರಿಚೋದನೆ ವರಿದವಾಯಿತು ಮದ ಹರದು ಗೆಲಿದು ದಯವಿರಿತು ದಯವಿರಿತು ದಯವಿರಿದು ಮುನ್ನಡೆದು ನೀಘರದು ತಾಯೇ ಅಮ್ಮ ನಾಧನ್ಯ ಓ ಮಗನೇ, ನಾನು ಆರೋಪಿಸಿದೆಂಬ ಕಾರಣಕ್ಕಾಗಿ ನೀನು ಕ್ರುದ್ಧಳಾಗುವುದಲ್ಲ. ಇಲ್ಲ, ಏನೋ ಕಾಣಲಿಲ್ಲ ಎಂಬ ಕಾರಣಕ್ಕಾಗಿ ಹಲವು ಪ್ರಶ್ನೆಗಳನ್ನು ಕೇಳಿದ. ಹೌದಮ್ಮ, ಸಹಜ ಅಲ್ಲ. ಈಗ ಅರ್ಥವಾಯ್ತು ನನಗೆ. ಏನಪ್ಪ? ಕುಪುತ್ರೋ ಜಾಯೇತ ಕೊಚದಪಿ ಕುಮಾತಾ ನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಿಕೊಳ್ತಾರೆ, ತಾಯಿಯನ್ನು ಕೆಟ್ಟವಳಾಗುವುದು ಸಾಧ್ಯವೇ ಇಲ್ಲ. ನೀನು ಸ್ತನ್ಯವನ್ನು ಉಣಿಸಿದ ಕಾರಣದಿಂದಲಾಗಿ ನಾನಿಷ್ಟು ದೀರ್ಘಕಾಲ ಉಳಿದಿದ್ದೇನೆಂಬಂತ ಸತ್ಯ ನನಗೆ ಅರ್ಥವಾಯಿತು. ಅದು ಅಲ್ಲ ಅಂತಾದ್ರೆ ಹುಟ್ಟಿದ ಮಗುವನ್ನು ಬಿಟ್ಟು ಹೋದ್ರೆ ಸ್ತನ್ಯವಿಲ್ಲದೆ, ಆಹಾರವಿಲ್ಲದೆ, ಆರೈಕೆ ಇಲ್ಲದೆ ಆ ಮಕ್ಕಳು ಹಸುನೀಗ ಬೇಕಷ್ಟೇ. ಹೌದಲ್ವೇ? ಆದ್ರೆ ಯುಗ ಯುಗ ಕಳೆದರೂ ಬಹುಮಾನಾದಂತಹ ನಾನು ಈ ಕಾಲಕ್ಕೆ ಉಳಿದಿದ್ದೇನೆಂದ್ರೆ ಏನರ್ಥ? ನೀನು ಉಣಿಸಿದಂತಹ ಅಮೃತ ತುಲ್ಯವಾದಂತಹ ಸ್ತನ್ಯ, ಸತ್ಯ. ಆ ಮೊಲೆ ಹಾಲನ್ನು ಕುಡಿದ ಕಾರಣದಿಂದಲಾಗಿಯೇ ಇಂದು ಸುದೃಢನಾಗಿ ನಾನು ಉಳಿದಿದ್ದೇನೆ. ಹೌದು, ನನಗಷ್ಟ ಅರ್ಥವಾಯ್ತಮ್ಮ. ಏನಪ್ಪ? ಎಲ್ಲ ಲೋಕದ ಸಕಲ ಜೀವಿಗಳನ್ನು ನೋಡಬೇಕಾದ ಹೊಣೆ ನಿನಗಿರುವುದರಿಂದಲಾಗಿ ನಿನ್ನ ಒಬ್ಬನನ್ನೇ ನೋಡ್ತಾ ಕಾಲ ಕಳೆಯುವ ಹಾಗಿಲ್ಲ ಮಗನೇ. ಸಾಧ್ಯವೇ ಇಲ್ಲ ಮಗ. ನೀನು ನೋಡ್ತಾ ಇದ್ದಿ ನನ್ನ ಬೆಳವಣಿಗೆಯನ್ನು, ನಿಜ. ನನ್ನನ್ನು ಅವಲೋಕಿಸುತ್ತಿದ್ದಿ ಎಂಬ ವಿಚಾರ ನನಗೆ ಇದುವರೆಗೆ ಗೊತ್ತಿರಲಿಲ್ಲ. ಆದೀತಮ್ಮ, ಅನುಗ್ರಹ ಬುದ್ಧಿ ಉಂಟು ನಿನಗೆ ಅಂತ ಗೊತ್ತಾಯ್ತು. ಆದ್ರೆ ಒಂದು, ಏನಪ್ಪ? ನಿನ್ನನ್ನು ಕಂಡಿದ್ದೇನೆ ನಾನು. ಲೋಕಾವಿಶ್ರುತವಾದ ಕೀರ್ತಿ ಹೊಂದಬೇಕೆಂಬಂತ ಉದ್ದೇಶವಿದೆ ನನಗೆ. ಹಾಗಾಗಿ ನಿನ್ನ ಪದ ದ್ವಂದ್ವಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ಹೇಳ್ತಾ ಇದ್ದೇನೆ. ಏನಪ್ಪ? ನನ್ನನ್ನು ಅನುಗ್ರಹಿಸು, ನನ್ನನ್ನು ಮುನ್ನಡೆಸು, ಲೋಕೋತ್ತರ ವಿಜಯ ಆಗುವಂತೆ ಅನುಗ್ರಹಿಸು, ಅನುಗ್ರಹಿಸು. ಗಂಡ ಜಾತ ಕೇಳಿ ದೌಸ ಬಿದು ಜಾತ ಕೇಳಿ ದೌಸ ಬಿದು ಮಮನಾಥನಂದು ವರಗನಾಗಿ ಮಮ ನಾಥನಂದು ವರಗನಾಗಿ ರಥಾದಳದೊಳಿದು ಎನ್ನ ಬುದ್ಧರಿ ಬಂದು ಕಣಜಿತು ರಸದಳದೊಳಿಲ್ಲ ಬುದ್ಧರಿ ಬಂದು ಕಳಚಿತು ಪ್ರೀತಿಯಿಂದಿ ವೈಷ್ಣವಾತ್ರವ ಪ್ರೀತಿಯಿಂದಿ ವೈಷ್ಣವಾತ್ರವ ಆತುಗಳು ನೀ ಆತುಗಳು ನೀ ಮುಂದೆ ವಿಶ್ವವಿಖ್ಯಾತ ವಿಶ್ವವಿಜಯನೇ ಪ್ರಖ್ಯಾತನಾಗುವೆ ವೀರದು ಕುಮಾರ ಜಾತ ಕೇಳು ದೌಶ್ರವಿದು ಜಾತ ಕೇಳು ಮಗನೇ, ಅಮ್ಮ, ನಿನ್ನ ಕಣ್ಣಿನಲ್ಲಿ ಕಂಡಂತಹ ಸಂತೋಷವನ್ನು ನೋಡಿ ನಾನು ಬಹಳಷ್ಟು ಆನಂದಗೊಂಡಿದ್ದೆ. ನಿನ್ನನ್ನು ಕಂಡ ನಂತರ ನನ್ನನ್ನು ಆಶೀರ್ವದಿಸುತ್ತಾಯೇ ನಾನು ಕೀರ್ತಿವಂತನಾಗಬೇಕು ಎಂಬ ಹಾಗೆ ನಿನ್ನ ಮಾತೆಯಲ್ಲೇ ಬಿತ್ತರಿಸಿಕೊಳ್ಳುತ್ತಾ ಇದೆಯಲ್ಲ. ಖಂಡಿತವಾಗಿಯೂ ಅದಕ್ಕಾಗಿಯೇ ನಾ ಬಂದದ್ದು. ಧನ್ಯನಾದೆ. ಈ ಸುಸಂದರ್ಭಕ್ಕಾಗಿಯೇ ನಾ ಕಾಯುತ್ತಾ ಇದ್ದವಳು. ಕಂದ, ಅಮ್ಮ, ನೋಡಿದೆಯಾ ಈ ಅಸ್ತ್ರವನ್ನು? ಏನದು? ಇದು ಅಂತಿಂತಹ ಅಸ್ತ್ರವಲ್ಲ, ಮತ್ತೆ ವೈಷ್ಣವಾಸ್ತ್ರ. ಓಹೋ, ಇದನ್ನು ಒದಗಿಸಿಕೊಟ್ಟವರು ಯಾರು ಗೊತ್ತಾ? ಯಾರು? ನಿನ್ನ ತಂದೆ. ಅವರ ಆಶೀರ್ವಾದದಿಂದಲೇ ಇದು ದೊರಕಿತು. ನಾರಾಯಣ ಸ್ವಾಮಿ. ಹೌದಪ್ಪ. ಕಾರಣ ಏನು ಗೊತ್ತಾ? ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರು ಸಮಾನರು ಎಂಬ ಹಾಗೆ ಭಾವಿಸಿಕೊಂಡು ಎಲ್ಲರನ್ನೂ ನಾನು ಕಾಯುತ್ತಾ ಬರುತ್ತಿರುವಾಗ ನನ್ನನ್ನೇ ಪೀಡಿಸುವುದಕ್ಕಾಗಿ ಮುಂದಾದವ ಕನಕಾಕ್ಷ.
ಆದ್ದರಿಂದಲೇ ಹಿರಣ್ಯಾಕ್ಷನ ಬಾಧೆಯಿಂದ ಸಹಿಸಲಾಗದೆ ನನ್ನವರ ಮೊರೆ ಹೋದಾಗ ಆ ರಸಾತಳದಿಂದಲೇ ನನ್ನನ್ನು ಕಾಯುವುದಕ್ಕಾಗಿ ಅವರು ಮೇಲೆದ್ದು ಬಂದವರು. ಆ ಸಂದರ್ಭ ವರಹ ರೂಪವಾಗಿ ಬಂದಿರುವಂತಹ ಹೊತ್ತಿಗೆ ಅವರ ಒಂದು ದಾಡೆ ಮುರಿದು ಹೋಯಿತು ಮಗನೇ. ಆ ದಾಡೆಯನ್ನು ಹಿಡಿದುಕೊಂಡು ಬಂದ ಹಿರಣ್ಯಾಕ್ಷನನ್ನು ಕೊಂದ ನಂತರ ಆ ಕೈಯಲ್ಲಿದ್ದಂತಹ ಆಯುಧವನ್ನು ನನಗಾಗಿ ಕೊಟ್ಟವರು. ಅಂದೇ ಆಡಿದಂತಹ ಒಂದು ಮಾತಿದೆ, ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಮಗನೋರ್ವನ್ನು ಹುಟ್ಟುತ್ತಾನೆ, ಆತನಿಗೆ ಇದನ್ನು ಆಯುಧವಾಗಿ ಕೊಡು, ಅವ ಮುಂದಕ್ಕೆ ಈ ಆಯುಧವನ್ನು ಧರಿಸಿದ ನಂತರ ಕೀರ್ತಿವಂತನಾಗುತ್ತಾನೆ ಎಂಬ ಹಾಗೆ. ಹಾಗಾಗಿ ಅಪ್ಪ ಆಡಿದಂತಹ ಮಾತಿನ ಪ್ರಕಾರ ನಡೆದುಕೊಳ್ಳುವುದಕ್ಕಾಗಿ ನಾ ಸಿದ್ಧಳಾಗಿದ್ದೇನೆ. ತಂದೆಯ ಬಳುವಳಿಯನ್ನು ನೀನು ಇದುವರೆಗೆ ಸಂರಕ್ಷಿಸಿದ್ದು, ಇದುವರೆಗೆ ರಕ್ಷಣೆಯನ್ನು ಮಾಡಿಕೊಂಡು ಬಂದೆ. ಈ ಮಗನಿಗೆ ಕೊಡುವುದಕ್ಕಾಗಿ ಇಂದು ನಿನ್ನ ಮಗನಿಗಾಗಿ ಒಪ್ಪಿಸುತ್ತಾ ಇದ್ದೆ. ಮಹಾಪ್ರಸಾದ, ಮಹಾಪ್ರಸಾದ. ಕೀರ್ತಿವಂತನಾಗುವ. ಆದರೆ ಒಂದು ಏನಮ್ಮ, ಇನ್ನಷ್ಟು ಮಾತುಂಟು. ನಿನ್ನ ಅನುಗ್ರಹದ ಮೂಲಕವಾಗಿ ಪ್ರಾಗ್ಜ್ಯೋತಿಷವನ್ನು ಸೇರ್ತೇನೆ, ಲೋಕೋತ್ತರ ವಿಜಯಿಯಾಗಬೇಕೆಂಬ ಉದ್ದೇಶವಿದೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡ್ತೇನೆ, ಮುಂದುವರಿಯುತ್ತೇನೆ. ಅನುಗ್ರಹಿಸುವೆಯ? ಮರೆಯಬೇಡ ಒಂದು ಮಾತನ್ನು. ಏನು ಕಂದ? ಅಮ್ಮ, ಒಂದು ಮಾತನ್ನು ಮನವಿಟ್ಟು ನೀ ಕೇಳಬೇಕು. ಯಾವುದು? ಕೀರ್ತಿವಂತನಾಗಬೇಕು ಎಂದಿದ್ದರೆ ಸತ್ಕೀರ್ತಿವಂತನಾಗುವುದಕ್ಕಾಗಿ ಅದೇ ಧರ್ಮದ ದಾರಿಯನ್ನೇ ನಡೆಯಬೇಕು ಮಗನೇ. ಸದ್ಧರ್ಮದ ಕೆಲಸವನ್ನೇ ಮಾಡುತ್ತಾ ನೀ ಮುಂದುವರಿದೆ ಎಂದಾದರೆ ಸಚ್ಚಾರಿತ್ರ್ಯವಂತನಾಗುವುದಕ್ಕಾಗಿ ನಿನ್ನಿಂದ ಸಾಧ್ಯ ಉಂಟು. ಪಂಚಮಹಾಪಾತಕಗಳನ್ನು ಯಾವ ಕಾರಣಕ್ಕೂ ಎಸಗುವುದಕ್ಕಾಗಿ ನೀ ಮುಂದಾಗಬೇಡ. ಸಾಧು ಸಜ್ಜನರಿಗೆ ಹಿಂಸೆಯನ್ನು ಕೊಡುವುದಕ್ಕಾಗಿ ಯಾವ ಕಾರಣಕ್ಕೂ ನೀ ಮುಂದಾಗಕೂಡದು ಮಗನೇ. ಎಲ್ಲರನ್ನು ಸಹಿಸಿಕೊಳ್ಳುವವಳು ನಾನು, ಸಾಧ್ಯವಾದಷ್ಟು ನಾ ಸಹಿಸಿಕೊಳ್ಳುತ್ತೇನೆ. ಆದಂತಹ ತಪ್ಪಿಗೆ ಕ್ಷಮೆಯನ್ನು ಕೊಡುವುದಕ್ಕೂ ನಾ ಮುಂದಾಗುತ್ತೇನೆ. ಒಂದೊಮ್ಮೆಗೆ ನನ್ನಿಂದಲೂ ಸಾಧ್ಯವಿಲ್ಲ ಸಹಿಸಿಕೊಳ್ಳುವುದಕ್ಕೆ ಎಂಬ ಹಾಗೆ ನಾ ಯೋಚಿಸಿದ ನಂತರ ನಾನೇ ನಿನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಮುಂದಾಗಬೇಕಾಗಿತ್ತು. ಹಾಗಾಗಿ ಇದನ್ನು ಜ್ಞಾನದಲ್ಲಿರಿಸಿಕೊಂಡು ನೆನಪಿಸಿಕೊಂಡು ಮುಂದುವರಿ ಮಗನೇ. ನಿನ್ನ ಶಾಂತವಾದ ಮುಖವೇ ನನಗೆ ಬೇಕಾದದ್ದು. ನೀನು ಕ್ರೂರಿಯಾಗಿ ಕೋಪದಿಂದ ಕಾಣಬೇಕೆಂಬ ಉದ್ದೇಶ ನನಗೆ ಖಂಡಿತ ಇಲ್ಲ. ಜಾಗೃತನಾಗಿರ್ತೇನೆ. ನಿನ್ನ ಅನುಗ್ರಹವೆಂಬಂತ ರಕ್ಷಾ ಕವಚ ನನ್ನನ್ನು ರಕ್ಷಿಸದೆಂಬ ವಿಶ್ವಾಸ ನನಗೆ ಸಾಲದೆ. ಖಂಡಿತ ಮಗನೇ. ಆದರೂ ಇನ್ನಷ್ಟು ಕೀರ್ತಿ ಶಿಖರವನ್ನು ಏರಬೇಕು ಎಂದಿದ್ದರೆ ಇಲ್ಲಿದ್ದರೆ ಸಾಕಾಗುವುದು ಮಗನೇ. ನೇರವಾಗಿ ಕಾನನವನ್ನು ಸೇರಿಕೊಂಡು ವಿಧಾತನ ಕುರಿತಾಗಿ ನೀ ತಪಸ್ಸನ್ನು ಆಚರಿಸಿ ಆತನಿಂದಲೇ ನಿನಗೆ ಬೇಕಾದಂತಹ ವರಬಲವನ್ನು ಪಡೆದ ನಂತರ ನೀ ಮುಂದಕ್ಕೆ ಸಾಗುವಂತೆ ಆದಷ್ಟು ಬೇಗ ಆ ಕಾರ್ಯದ ಕಡೆಗೆ ಮನ ಮಾಡು ಮಗನೇ. ಈ ಭೌತ ಬಲಕ್ಕೆ ದೈವ ಬಲದ ಅನುಗ್ರಹ ಬೇಕು. ಹೌದು. ಅದಕ್ಕೆ ನಿನ್ನೊಬ್ಬಳ ಹರಕೆ ಸಾಲವು ನನಗೆ ಇಲ್ವೇ? ಬ್ರಹ್ಮಾನುಗ್ರಹವನ್ನು ಹೊಂದಬೇಕೆ? ಸತ್ಯ. ಅದನ್ನು ಸಾಧಿಸ್ತೇನೆ. ನಿನ್ನ ಅನುಗ್ರಹದಂತೆ ಲೋಕೋತ್ತರ ವಿಜಯ ಆಗಿದೆ. ಅನುಗ್ರಹ ಶುಭವಾಗಲಿ. ಅಂದು ಬಹುಮನು ಮನದಿ ಯೋಚಿತು ತಂದು ಭೌತಿಕ ಬಲಕ್ಕೆ ದೈವಿಕ ವರದ ಬೆಂಬಲವೆನುತ ದಾರಿ ಬರಲು ಕಾನನಕ್ಕೆ ಮಾತೆಯ ಅಭೀಷ್ಟವನ್ನು ಈಡೇರಿಸಲೇಬೇಕು. ನಾನು ದೈವೀ ಬಲ ಸಂಪನ್ನನಾಗಬೇಕು. ಅದಕ್ಕಾಗಿ ಮತ್ತು ಘೋರವಾದಂತಹ ಕಾಂತಾರವನ್ನು ಪ್ರವೇಶ ಮಾಡಿದೆ. ಕನಕ ಗರ್ಭನನ್ನು ಬಲಿಸುವುದಕ್ಕೊಳ್ಳುವುದಕ್ಕಾಗಿ ಈ ಕಾನನ ಗರ್ಭವನ್ನು ಪ್ರವೇಶ ಮಾಡಿದ ನಾನು. ಹಾಗಿದ್ರೆ ಲಕ್ಷ್ಯ ಒಂದೇ, ಚತುರ್ಮುಖನದ್ದಾದಂತಹ ಪ್ರಸನ್ನತೆ. ಅದಕ್ಕಾಗಿಯೇ ಯೋಗ್ಯವಾದಂತಹ ಜಲದಲ್ಲಿ ಸ್ನಾನವನ್ನು ಪೂರೈಸಿದ್ದೇನೆ. ಮೈ ಶುಚಿಗೊಂಡ್ರೆ ಸಾಲದು, ಚಿತ್ತವು ಶುದ್ಧಗೊಳ್ಳಬೇಕೋ ಬೇಡವು. ನನ್ನ ಮಾಂಸಾಕ್ಷಿಗಳು ಲೋಕವನ್ನು ನೋಡುತ್ತಾ ಉಳಿಯಿತು ಅಂತಾದ್ರೆ ನನ್ನ ಚಿತ್ತಕ್ಕೆ ಏಕಾಗ್ರತೆ ಬರುವುದಕ್ಕೆ ಸಾಧ್ಯವಿಲ್ಲ. ಮಾಂಸಾಕ್ಷಿಗಳನ್ನು ಮುಚ್ಚಿ ಒಳಗಿನ ಜ್ಞಾನದ ಕಣ್ಣನ್ನು ತೆರೆದು ಪ್ರಭು ವಿವಾದಂತಹ ವಿದ್ಯೆ ಕುರಿತಾಗಿ ಇದೋ ತಪಸ್ಸಿಗೆ ವಾಣಿ ರಮಣ ಜಯ 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 ವಾಣಿ ರಮಣ ಜಯ ಜಯ ಸರ್ವ ಅನಗಾನನ ಜಯ ಜಯ ಧ್ಯಾನ ಗಮನನೆ ಹಂಸಯ ದಯಾ ಜಯ ಜಯ ವಾಣಿ ರಮಣ ಜಯ ಜಯ ಆನಂದ ಜಯ ಜಯ. ಮತ್ತಿರದೆ ಮೈದೋರಿ ಬಲಿಗ ಮತ್ತಿರದೆ
ವೈದೂರಿಗಳು ಮಗನೇ ಭೌಮಾಸುರ, ಘೋರವಾದಂತ ಕಾನನವನ್ನು ಪ್ರವೇಶ ಮಾಡಿ ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ತುತಿಗೈದವ ನೀನು. ನಿನ್ನ ಭಕ್ತಿಯ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷನಾಗಿದ್ದೇನೆ. ಮನಸ್ಸಿನ ಅಭೀಷ್ಟ ಏನಿದೆಯೋ ಕೇಳಿ. ಸುಜನ ಬಂದ ನೀನು ಸುಜನ ಮಂದಾರ ನೀನು ಕರುಣಿ ದಯ್ಯದ ರಾಮರತ್ನವಲ್ಲುಗು ಕರುಣಿ ದಯ್ಯದ ರಾಮರತ್ನವನ್ನು ನಿಜ ಕೀರ್ತಿ ಯುಗ ಯುಗದಲ್ಲಿ ಸ್ಥಿರವೆನಿದು ಒಂದಯನಿ ನಲಿದು ಕಿಂದಿನಲ್ಲಿ ಸುಜನ ಬಂದಾರ ನೀನು ಕರುಣಿ ದಯ್ಯದ ಕರುಣಿಸು ಚತುರ್ಮುಖನೇ, ಭೌಮಾಸುರ, ನನ್ನದಾದಂತಹ ಭಕ್ತಿಗೆ ಒಂದು ಮೈದೋರಿದೆಯಾ ಪ್ರಭು? ನಿಜ. ನನಗಿರುವಂತಹ ಆಶೋತ್ತರಗಳು ಹಲವಿದೆ. ಅದರಲ್ಲಿಯೂ ಯಾವುದು? ದೈತ್ಯಗುಳ ಉದ್ಧಾರ, ಸರಿ. 3 ಲೋಕದ ವಿಜಯಿಯಾಗಿ ನಾನು ಮೆರೆಯಬೇಕು. ಅದೆಲ್ಲ ಆಗಿ ಪಡೆದಂತಹ ಪದವಿಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕೆಂಬಂತಹ ಇಚ್ಛೆ ಹೊಂದಿದ್ದೇನೆ. ಸರಿ. ಹಾಗಾಗಿ ವರವಾಗಿ ದೀರ್ಘವಾಗಿ ಏನು ಕೊಡಬೇಕಾದ ಅಗತ್ಯವಿಲ್ಲ. ಮತ್ತೆ ನನಗೆ ಬೇಕಾದದ್ದು ಒಂದೇ ವರ. ಯಾವುದು? ನಿನಗೆ ಮರಣ ಇಲ್ಲ, ಅಜರಾಮತ್ವ. ಹೌದೇ? ಅದನ್ನು ಅನುಗ್ರಹಿಸಿದೆ ಅಂತಾದ್ರೆ ನನಗೆ ಬೇಕಾದದ್ದೆಲ್ಲ ಸಿಕ್ಕಿದ ಹಾಗೆ ನರಕನಿಗೆ ಮರಣ ಇಲ್ಲ ಅಂತ ಒಂದು ವರ. ದಾನವ ಪತಿ ಕೇಳು ಕಾಲಾಧೀನವು ನೀವಿಗಳು ದಾನವ ಪತಿ ಕೇಳು ಕಾಲಾಧೀನವು ನೀವಿಗಳು ಕಾಲಾಧೀನವು ನೀವಿಗಳು ನೀನಗಲಾಗಲು ಬಯಸುವರೆ ನೀರುವರೆ ದಾನವ ಪತಿ ಕೇಳು ಕಾಲಾಧೀನವು ಜೀವಿಗಳು ಕೇಳು ವಾಣಿನಾಥ, ಅಮರತ್ವವನ್ನು ಯಾಚಿಸ್ತಾ ಇದ್ದೀಯ? ಹೌದು ಸ್ವಾಮಿ. ಅಮರತ್ವವನ್ನು ಕೊಡುವ ಹಕ್ಕು ನನಗಿಲ್ಲ. ಯಾಕೆ ನೀನು ಬ್ರಹ್ಮದೇವನು? ಹೌದು, ನಿನ್ನನ್ನು ಅಜ್ಜ 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 ಅಂತ ಹೇಳಿ ಕೆಲವರು ಅಜ್ಜ ಅಂತ ಹೇಳ್ತಾರೆ. ನಿಜ. ಹಾಗೆಂದು ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿಗಳು ಕಾಲಾತೀತವಾದವುಗಳೇ ಆಗಿವೆ. ಅಲ್ಲ, ಅದೆಲ್ಲ ಹೌದು, ಆದ್ರೆ ನೀನಲ್ವಲ್ಲ. ಯಾರು ಹೇಳಿದ್ದು? ನಿನಗಂತ್ಯ ಉಂಟು. ಕಲ್ಪಾಂತ್ಯಕ್ಕೆ 3 ಮೂರ್ತಿಗಳಾದ ನಮಗೂ ಅದರಿಂದ ಅಂತ್ಯ ಇರುವಾಗ ನಿನಗೆ ಅನುಗ್ರಹಿಸುವುದಕ್ಕೆ ಆಗುತ್ತದೆ? ನಿನಗೂ ಅಂತ್ಯವಿರುವ ಕಾರಣ ನಿನಗೆ ನೀನು ಜನ್ಮ ಕೊಟ್ಟವನಿಗೆ ಅಂತ್ಯ ಇಲ್ಲ ಅಂತ ಹೇಳುವ ಅಧಿಕಾರ ನಿನಗೆ ಬರುವುದಿಲ್ಲ. ಹಾಗೆಂದು ಹುಟ್ಟಿದಂತ ಪ್ರತಿಯೊಬ್ಬ ಜೀವನಿಗೂ ಮರಣ ಎನ್ನುವುದು ಕಟ್ಟಿಟ್ಟ ಗಂಟು. ನನಗೆ ಬರಬಾರದು. ಮರಣ ಬರಬಾರದು ಅಂತ ಆದ್ರೆ ನೀನು ಹುಟ್ಟಲೇಬಾರದಿತ್ತು. ಹುಟ್ಟಿ ಆಗಿದೆಯಲ್ಲ. ಹಾಗಾದ್ರೆ ಮರಣವನ್ನು ದೂರೀಗೊಳಿಸುವಂತ ಒಂದು ದಾರಿಯನ್ನು ಸೂಚಿಸ್ತೇನೆ. ಅದೇನು ಕೇಳುವ? ಯಾವಾಗ ನಿನ್ನ ಜನ್ಮಕ್ಕೆ ಕಾರಣೀಕರ್ತರಾದ ತಂದೆ ತಾಯಿಗಳು ನಿನ್ನೊಡನೆ ಕಾದಾಟಕ್ಕೆ ನಿಲ್ತಾರೋ ಅಂದೇ ನಿನಗೆ ಮರಣ ಹೊರತು ಇನ್ಯಾರಿಂದಲೂ ಮರಣ ಇಲ್ಲ. ಮಾತಾಪಿತರು ಒಂದಾಗಿ ಬಂದು ಕಾಳಗಕ್ಕೆ ನಿಂದರೆಂದಾದರೆ ನಿನಗೆ ಮರಣ, ಅಲ್ಲದ್ರೆ ಮರಣ ಇಲ್ಲ. ಹಾಗಿದ್ರೆ ನನಗೆ ಮರಣ ಇಲ್ಲ. ಮರಣ ಇಲ್ಲ, ನನಗೆ ಮರಣ ಇಲ್ಲ. ಇಲ್ಲ. ಹೊಳಿರೆ ಬಲ 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 ಬಂದ್ರಿ ಹೊಳಿರೆ 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 ಕೆಲವು ಬಡಬಡನು
ಬ್ರಹ್ಮದೇವ ಹೇಳಿದನಲ್ಲ, ಮಾತಾಪಿತರು ಒಂದಾಗಿ ಬಂದು ಘಾಸಿಸಿದ್ರೆ ಆ ಕಾಲಕ್ಕೆ ಮರಣ ಎಂಬ ಹಾಗೆ ಪಡೆದ ತಂದೆ ತಾಯಿಗಳೇ ಮಕ್ಕಳನ್ನು ಕೊಲ್ಲಿಕ್ಕೆ ಮುಂದುವರಿಯುತ್ತಾರೆ. ಇದುವರೆಗೆ ನೋಡಲಿಲ್ಲ ಅವರನ್ನು. ಒಂದು ವೇಳೆ ಆ ಉದ್ದೇಶದಿಂದಲೇ ಮಾತಾಪಿತರು ಜೊತೆಯಾಗಿ ಬಂದು ನನ್ನ ನಾಶ ಮಾಡ್ತಾರೆ ಅಂತಾದ್ರೆ ಆ ಮರಣಕಾಲಕ್ಕಾದ್ರೂ ಇಬ್ಬರನ್ನು ಕಾಣುವ ಸೌಭಾಗ್ಯ ಉಂಟಲ್ಲ. ಒಟ್ಟು ನನಗೆ ಮಂಗಳೋತ್ಸವವೇ. ಮೊಳಗಿತಾ ಇದೆಯಲ್ಲ ಘಂಟಾನಾದ. ಇದಕ್ಕಿಂತ ಮಿಗಿಲಾದ ಸಂತೋಷ ಏನಿದೆ? ನಾಡಿಗೆ ಹೋಗಬೇಕು, ದೈತ್ಯ ಸೇನಾ ಪರಿವೃತನಾಗಿ ದಿಗ್ವಿಜಯಕ್ಕಾಗಿ ಹೊರಡಬೇಕು. ಇವನತ್ತ ಆರ್ಯಾವರ್ತದ ಮೇಲೆ ದಿಗ್ವಿಜಯಕ್ಕಾಗಿ ನಾನು ಸಾಗಿದೆ. ಅಂಗವಂಗ ಕಳಿಂಗ ಕಾಂಬೋಜನವಂತಹ ದೇಶಗಳನ್ನು ಪ್ರವೇಶ ಮಾಡಿದಂತಹ ಕಾಲಕ್ಕೆ ವಿರೋಧಿಸಿದವರ ದರ್ಪವನ್ನು ಮುರಿದು ಅವರ ತಲೆಯಲ್ಲೇ ಕಪ್ಪದ ಹೊರಹೊರಿಸಿದ್ದೇನೆ. ಸಮಾಧಾನವಾಗಿದೆ. ಇಲ್ಲಿಯವರೆಗೂ ವಿಜಯವೇ. ಈಗ ನಮ್ಮವರೆಲ್ಲ ಹೇಳಿದ್ರು ಸ್ವಲ್ಪ ವಿಶ್ರಾಂತಿ ಬೇಕು ಎಂಬ ಹಾಗೆ. ಕಾಣ್ತಾ ಇದೆ ಯಮುನಾ ನದಿ ತೀರ ಡೇರೆ ಹೂಡಿ ಎಲ್ಲರೂ ವಿಶ್ರಮಿಸಿರಿ ಎಂಬ ಹಾಗೆ ಹೇಳಿದ್ದಾಗಿದೆ. ಆದ್ರೆ ಅವರ ಹಾಗೆ ನಾನು ಮಲಗಿ ನಿದ್ರೆ ಮಾಡುವುದಾ? ಮಲಗಿ ನಿದ್ರೆ ಮಾಡಿದ್ರೆ ಮುಗಿಯಿತು. ನಾವು ಹಾಗಲ್ಲ. ನಿದ್ರಿಸುವ ಕಾಲದಲ್ಲಾದ್ರೂ ಮತ್ತು ಅಧ್ಯಯನಕ್ಕೆ ತೊಡಗೋರು. ಈ ಪರಿಸರ, ಈ ಪ್ರದೇಶ ಇದು ನಮಗೆ ತಿಳಿಯಬೇಕೋ ಬೇಡುವ? ಯಾವಾಗಲೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಹೋದಾಗ ಎಲ್ಲ ನೋಡಿಕೊಳ್ಳುವುದು ಅಷ್ಟೇ. ಪ್ರತಿಯೊಂದು ಪ್ರದೇಶಕ್ಕೆ ಹೋದ್ರೆ ನೋಡಿಕೊಳ್ಳುವಂತ. ಆದ ಕಾರಣ ಪರಮ ಪಾವನೆಯಾದಂತಹ ಯಮುನಾ ನದಿ ತೀರ ಸ್ವಲ್ಪ ವಿಹರಿಸಬೇಕು. ಇವಲ್ಲಿ ಹೋದ ಅಂತ ಏಯ್ ಎಲ್ಲಿದ್ಯಾ? ಹೇಳು ಮೇಲೆ ಮಲಗಿ ನಿದ್ರೆ ಮಾಡಿದ್ದಾನೆ. ಯಾವಾಗ ಕರೀತೀರಿ ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಈಗ ಕರ್ತಾರು, ಈಗ ಕರ್ತಾರು, ಈಗ ಕರ್ತಾರು, ಈಗ ಕರ್ತಾರು, ಈಗ ಕರ್ತಾರು, ಈಗ ಕರ್ತಾರು. ಎಲ್ಲ ಹೊತ್ತಿಗೆ ನಿನ್ನನ್ನು ಕರೆದ್ರೆ ಆಗುತ್ತದೆಯೇನು? ಇಲ್ಲ, ನಿನ್ನ ಅಗತ್ಯತೆ ಇರುವಾಗ ಮಾತ್ರ ಕರೆಯುವಂಥದ್ದು. ಹೌದು. ಇವತ್ತು ಬೇಕಾಯ್ತಾಗ ಯಾಕೆ ಬೇಕು ನಾನು? ಅಲ್ಲ, ನೋಡಿದ್ಯಾ ಪ್ರದೇಶ ಯಾವುದಿದು? ಯಾವುದು 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 ಯಾವ ಪ್ರದೇಶ? ಯಾವ ಪ್ರದೇಶ ಇದು? ನಿನಗೆ ಗೊತ್ತಿಲ್ಲ. ಒಟ್ಟು ಹೋಗುದು ಮಲಗಿ ನಿದ್ರೆ ಮಾಡುದು ಅಷ್ಟೇ. ಕೆಲವು ಕಡೆಗೆ ಹೋಗಾಯ್ತು. ಅಂಗ ವಂಗ ಲಂಗ ಕಳಿಂಗ. ಲಂಗ ಅದು ತೆಗಿ. ಲಂಗ ತೆಗೆ ಹಾಕ್ಲಿಲ್ಲ ನಾನು. ಊರುಗಳ ಹೆಸರಿನಲ್ಲಿ ಲಂಗ ಇಲ್ಲ ಅಂತ. ಇಲ್ಲ. ಅಂಗ ವಂಗ ಕಳಿಂಗ ಹಾಗೆ ಅದನ್ನು ತೆಗಿಯದದ್ದು ನಾನು. ಕಾಂಬೋಜ, ಕೇರಳ, ಅಲ್ಲಿಗೆ ಹೋದ್ಯಾ ನೀನು? ಕೇರಳ, ದ್ರಾವಿಡ್. ಅದೇನು ಹಾಗಾದ್ದು ನಿನಗೆ? ದ್ರಾವಿಡ, ದ್ರಾವಿಡ, ಬರ್ಪಾರ ಕೇಳಿದ್ರ? ತೌಳವ ನಾಡಿನಲ್ಲಿ ನಿನ್ನಲ್ಲಿ ಯಾರಾದ್ರೂ ಕೇಳಿದ್ರ ಹಾಗೆ? ಅಲ್ಲ, ರಾಜ್ಯದ ಹೆಸರು ಹೇಳಿದ್ ನಾನು. ತೌಳವ. ಹೌದು. ತೌಳವದಲ್ಲಿ ಬರ್ಬರ, ಆಮೇಲೆ ಬರ್ಬರ. ಬರ್ಪಾರ ಎಲ್ಲಾ ದೇಶಗಳನ್ನು ಸುತ್ತಾಡಿದಂತಹ ಕಾಲಕ್ಕೆ ಇಲ್ಲಿ ಬಂದು ನಿಲ್ಲುವಾಗ ನಮ್ಮವರೆಲ್ಲ ಹೇಳಿದ್ರು ಏನ್ ಹೇಳಿದ್ರು? ಸ್ವಲ್ಪ ಆಯಾಸ ಆಗುತ್ತದೆ. ಹೌದು. ನನಗೆ ಆಯಾಸ ಅಂತ ದೊಡ್ಡ ಗೊತ್ತಾಗ್ಲಿಲ್ಲ. ಸ್ವಲ್ಪ ದಿವಸ ಆಯ್ತು ದುಡಿಯದೆ. ಹಾಗಾಗಿ ಸ್ವಲ್ಪ ಒಂದು ಏದುಸಿರು ಬರುವಂತದ್ದಷ್ಟೇ. ಆದರೂ ಸಾವರಿಸಿಕೊಂಡೆ ಸಾವರಿಸಿಕೊಂಡೆ ಅಂತ ಸಮಾಧಾನ ಪಟ್ಟುಕೊಂಡೆ. ನಿನ್ನ ಜೊತೆಗೆ ಸ್ವಲ್ಪ ವಿಹರಿಸಿದ್ರೇನ? ವಿಹಾರ. ಯಾವುದಿದು ಪ್ರದೇಶ? ಒಂದು ದಿನದಿ ಸೇರಿ ವಿಶ್ರಾಂತಿಗೊಳ್ಳುವೆನಲ್ಲೋ.
ನಲವಿಂದ ಬಂದನು ಯಮುನೆಯ ತೊಡಗದಿ ನಲವಿಂದ ಬಂದನು ಯಮುನೆಯ ತೊಡಗದಿ ನಲವಿಂದ ಮಂದ ಮಾರುತ ಮಂದ ಮಾರುತ ಮಂದ ಮಾರುತ ತೀಡುತ್ತಿರಲು ಬಂದನು ಯಮುನೆಯ ತೊಡಗದಿ ನಲವಿಂದ ಮಂದ ಮಾರುತ ತೀಡುತ್ತಿರಲು ಒಂದು ದಿವಸದಲ್ಲಿ ಏನು ಹಚ್ಚಿಕೊಳ್ಳಿಕ್ಕೆ ತೊಡಗಿದ್ದೀನು? ಯಾಕೆ? ಕಚಗುಳಿಟ್ಟಾಗ ಹೌದಾ? ತಂಗಾಳಿ, ಕಿಲಿಗಿಲಿ ಹಪ್ಪದು, ಕುಳಿರ್ಗಾಳಿ, ಕುಳಿರ್ಗಾಳಿ. ಏನು ಆನಂದ ನೀಡ್ತಾ ಇದೆ. ನಮ್ಮ ಕೆಲವರೆಲ್ಲ ತಂಪಾದ ತಂಗಾಳಿ ಅಂತ ಹೇಳುದು. ತಂಪಾದ ತಂಗಾಳಿ ಹೇಳುವುದೇಕೆ? ಎರಡು ಒಂದು ಹೇಳುವುದು. ನೀರೆಂಬ ಸಲಿಲದಲ್ಲಿ ಮುಖವೆಂಬ ವದನವನ್ನು ಮದನವನ್ನು ಎಂತದಕ್ಕೆ ಅದು ಅಗತ್ಯ? ಚರುಯಿತ ಚರ್ವಣ ಸುಮ್ಮನೆ. ಸೋಮನೆ. ಆದರೆ ಕುಳಿರ್ಗಾಳಿಗೆ ಮೈಯನ್ನೊಡ್ಡಿ ಸಾಗುವುದಕ್ಕೆ ಎಷ್ಟು ಆನಂದವಾಗಿತ್ತಾ ಇದೆ. ಇವಳಿಗೆ ಹೆಸರಂತದ್ದು ಈ ನದಿಗೆ. ಎಂತದ್ದು ಭರತ ಭೂಮಿಯಲ್ಲಿ ನದಿ ಎಷ್ಟುಂಟಾ? ತುಂಬಾ ಉಂಟು. ನಮ್ಮ ನಗರದಲ್ಲಿ ಒಂದು ನದಿ ಉಂಟು, ಬ್ರಹ್ಮಪುತ್ರ ಹಾ, ಜೀವ ನದಿ ಅಂತ ಹೇಳುವುದು. ಹೌದು, ಕೆಲವೊಮ್ಮೆ ಯಾರ್ಯಾರ ಜೀವವೇ ತೆಗೀತದೆ ತೆಗೆಯುತ್ತದೆ. ಅಂತ ಒಂದು ಮಹಾನದಿ. ಹೆಚ್ಚಿನ ನದಿಗಳು ಗಿರಿಯ ಬುಡದಲ್ಲಿ ಹುಟ್ಟಿ ಸ್ವಚ್ಛಂದವಾಗಿ ಹರಿದು ಸಾಗುತ್ತದೆ. ಹೌದಪ್ಪ, ಆದ್ರೆ ಕೆಲವು ನದಿಗಳು ಹುಟ್ಟು ಗೊತ್ತಾಗುವುದಿಲ್ಲ. ಗೊತ್ತಾಗುದು. ಇವಳು ಬೆಟ್ಟದ ಮೇಲೆ ಹುಟ್ಟಿದ ಮೇಲೆ ಅಲ್ಲಿ ಬೆಟ್ಟದ ಮೇಲೆ ಹುಟ್ಟಿದವಳ ಅಲ್ವಾ? ಅಲ್ಲ, ಯಮುನೆ ಹುಟ್ಟಿದಲ್ಲಿ ಯಮುನೆಯಲ್ಲಿ ಹುಟ್ಟಿದ. ಎಲ್ಲಿ ಹುಟ್ಟಿದ್ದು? ಯಮುನೆ ಅಂದ್ರೆ ಯಮನ ತಂಗಿ. ಪ್ರಾಣಾಪಹಾರಕರಾದಂತ ಯಮ. ಹೌದು, ಆ ಯಮನಿಗೆ ಪ್ರೇತರಾಜನ ಮಗಳು. ಪ್ರೇತರಾಜ ಅಂತ ಕೊಂಡೋಡುದು ಅಷ್ಟೇ. ಯಮನನ್ನು ಅದು ಪ್ರೇತದ ಹಾಗಿಲ್ಲ ಅವ, ಸುಂದರ. ಚಿತ್ರಗುಪ್ತನನ್ನು ಪ್ರೇತರಾಜ ಸಖ ಹೌದಪ್ಪ, ಅದು ಹೊಗಳಿಕೆ ಇರುವಂತದ್ದು ಅಂತ. ಪ್ರೇತಗಳನ್ನು ವಿಚಾರಿಸ್ತಾನೆ ಅಂತ ಅರ್ಥ. ವಿಚಾರಿಸ್ತಾನೆ. ಹಾಗಾಗಿ ಅವನು ಪ್ರೇತದ ಹಾಗೆ ಇಲ್ಲ, ಇಲ್ಲ. ಅವನು ಸುಂದರನಾಗಿದ್ದಾನೆ. ಯಮಾಯ ಧರ್ಮರಾಜಾಯ. ಹೌದು, ಹಾಗೆ ಕೊಂಡಾಡುವುದಿಲ್ವೇನೋ? ದಂಡಧರಾಯ ಅಂಥ ಯಮನ ಯಮನ ಸಹೋದರಿ ಇದ್ದಾಳೆ, ತಂಗಿ ಸಂಜ್ಞಾದೇವಿ ಹಾಗೂ ಸೂರ್ಯನದ್ದಾದಂತಹ ಭಂತ ದಾಂಪತ್ಯದಲ್ಲಿ ಹುಟ್ಟಿಕೊಂಡವರಿದ್ದಾರೆ. ಇದ್ದಾರೆ. ಒಬ್ಬ ಮನು, ಒಬ್ಬ ಯಮ, ಮತ್ತೊಬ್ಬ ಶನಿ. ಅದು ಛಾಯೆಯ ಮಗ. ಛಾಯದಲ್ಲಿ ಹುಟ್ಟಿದವ. ಛಾಯಾರೂಪದಿಂದ ಹುಟ್ಟಿಕೊಂಡು. ಅದೇ ಛಾಯದಲ್ಲಿ ನಮಗೆ ಶನಿಯ ಕಥೆ ಬೇಡ. ಬೇಡ. ಯಮುನೆ ಹುಟ್ಟಿದಲ್ಲಿ ಎಲ್ಲಿ ಸೂರ್ಯನಿಂದ ಹುಟ್ಟಿಕೊಂಡದ್ದು. ಹುಟ್ಟಿಕೊಂಡದ್ದು. ಹಾಗಾಗಿ ಅವಳ ಮೂಲ ಎಲ್ಲಿಂದ ಹುಡುಕಿದರೆ ಸಿಗುವಂತದ್ದಿಲ್ಲ. ಇಲ್ಲ. ಭರತ ಭೂಮಿಯಲ್ಲಿ ಹರಿದು ಹರಿದು ಸಮುದ್ರವನ್ನು ಸೇರಿ ಸೇರಿ ಇಕ್ಕದಲ್ಲಿರುವಂತಹ ಋಷಿಮುನಿಗಳಿಗೆ ಹಾ. ಬೇಕಾದಂತಹ ಮನುಷ್ಯರಿಗೆ ಸಂತೋಷವನ್ನು ಉಂಡಿಸುತ್ತಾ ಸಾಗುತ್ತಿರುವಂತಹ ಜೀವ ನದಿ. ಕೃಷಿ ಭೂಮಿಯನ್ನು ಹಸನು ಮಾಡಿ ನೋಡಿದ್ಯಾ? ಇಲ್ಲೆಲ್ಲ ಸಕ್ಕರೆ ರಾಶಿ ಆಗಿ ಉಂಟೌದಾ? ಹೌದು, ಸಕ್ಕರೆ ರಾಶಿ. ನಕ್ಕಿ ನೋಡ್ಲ ಒಮ್ಮೆ? ಏ, ಮಳಲಿನ ರಾಶಿ ಅಲ್ವೇನು? ಹಾ, ಅದು ಸಕ್ಕರೆ ಆಗಿದೆ. ಮಳಲಿನ ರಾಶಿ ನೋಡಿದ್ರೆ ಸಕ್ಕರೆ ಹಾಗೆ ಉಂಟು. ಹೌದಾ? ಹೌದು. ಆಮೇಲೆ ಹರಿವ ರಭಸ ನೋಡು, ಕೆಲವು ಕಡೆಯಲ್ಲಿ ಮಂದವಾಗಿ ಶಾಂತವಾಗಿ ಹರಿಯುತ್ತಾಳೆ, ಶಾಂತರು. ಕೆಲವು ಕಡೆಯಲ್ಲಿ ರಭಸವಾಗಿ ಹರಿಯುತ್ತಾಳೆ, ಕೆಲವೆಡೆಯಲ್ಲಿ ಸುಳಿಗಳು. ಸುಳಿಗಳು. ಹಾಗಾಗಿ ಇವಳು ಇರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ. ಹೊಕ್ಕಿ ಸೊಕ್ಕಿ ಸಿಕ್ಕಿದ್ದನ್ನು ಮುಟ್ಟಿ ಹರಿಯುತ್ತಾ ಇದ್ದ. ಆದರೂ ಕೆಲವೆಡೆಗಳಲ್ಲಿ ಬಹಳ ಮಂದಿಗಳಿಗೆ ಆಧಾರಳಾಗಿ ಆಧಾರಳಾಗಿ ಜೀವನದಿಯಾಗಿ ಕಾಲವನ್ನು ಕಳೆಯುತ್ತಿರುವಂತಹ ಈ ಯಮುನೆ ಯಮುನೆ ಸದ್ಯಕ್ಕೆ ಸದ್ಯಕ್ಕೆ ನಮಗೆ ಆನಂದವನ್ನು ನೀಡ್ತಾ ಇದ್ದಾಳೆ. ಅದಕ್ಕೆ ಯಮುನಾ ತೀರದಲ್ಲಿ ಬಂದದ್ದ ನಾವು. ಯಮುನಾ ತೀರ ನಾವು ಹೋಗುವುದವರು ನಲವಿಂದ ಬಂದರು ಅಂತ ಹೇಳ್ತಾರೆ. ನಲವಲ್ಲದೆ ಮತ್ತೆಂತದ್ದು? ಹೊರಟ ಮೇಲೆ ಇಲ್ಲಿವರೆಗೆ ವಿಜಯವೇ ಅಲ್ವಾ ನಮಗೆ? ಹೌದು. ಹಾಗಾಗಿ ವಿಜಯ 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 ದೊರಕಿದ್ದು ಒಂದೇ ನಮಗೆ ಸಿಕ್ಕಿದ್ದು. ಹಾಗಾಗಿ ಇನ್ನು ಸಾವಕಾಶ ಬೇಡ. ಬೇಡ. ಈ ನದಿ ದಂಡೆಯಲ್ಲಿ ಹಾಗೆ ಮೆತ್ತಗೆ ಸಾಗುತ್ತಾ ಸಾಗುತ್ತಾ ಇವತ್ತಿನ ದಿನವನ್ನು ಮುಗಿಸೋಣ, ನಡೆಯೋಣ. ಆ ನದಿ ತಟದಿ ಲತನ ಕುಂಜದೊಳ್ ಅಲ್ಲಿ ಬಾನುನಂದನಿ ಗಾಳಿ ಧ್ಯಾನದೊಳಿದ್ದಳು ತನ್ನ ನೊಲಿದುವ ನಂದನಂದನ ಶ್ಯಾಮ ಕೋಮಲ ಸುಂದರಾಯತ ಗಾತ್ರ
ನಂದನಂದನ ಶ್ಯಾಮ ಕೋಮಲ ಸುಂದರಾಯ ದಯ ಸುಂದರಾಯ ದಯಾತ ಕರುಣಾ ಸಿಂಧು ಪಂಕಜ ನೇತ್ರ ಕರುಣಾ ಸಿಂಧು ಪಂಕಜ ನೇತ್ರ ವನಮಾಲ ಹರಿ ಗೋ ಕರುಣದಿಲ್ದು ಪಂಕಜ ನೇತ್ರ ವನಮಾಲ ಹರಿ ಗೋಪಾಲ ಮಂದರೋದರ ಧನುಜ ಧರದವ ಮಂದಹಾಸ ವಿಲಾಸ ಸುಪ್ರಭಿ ಮಂದಹಾಸ ವಿಲಾಸ ಸುಪ್ರಭೆಯಿಂದಲಿ ಕಾಳಿಂದಿ ಮಂದಿರವ ಬೆಳಗಿಸೋ ಹರಿಯೇ ಹರಿಯೇ ಶ್ರೀಹರಿ ಕೃಷ್ಣ ಈ ಪ್ರಪಂಚವನ್ನೇ ಬೆಳಗುವಂತಹ ಭಗವಾನ್ ಸೂರ್ಯನಾರಾಯಣನಿಗೆ ಮಗಳಾಗಿ ಜನಿಸಿದೆ. ಈ ಲೋಕದ ಬೆಳಕನ್ನು ಕಂಡು ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಬಂದವಳಿದ್ದೇನೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಎಲ್ಲ ಹೆಣ್ಣು ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ನನ್ನ ಜೀವನದಲ್ಲಿ ಇಂತಹ ಪುರುಷನನ್ನೇ ವರಿಸಬೇಕು ಎನ್ನುವ ಹಾಗೆ ಆಶೋತ್ತರವನ್ನು ಕಟ್ಟಿಕೊಳ್ಳುವುದು ಸ್ವಾಭಾವಿಕ. ಅದರಿಂದ ನಾನು ಹೊರತಾದವಳೆಲ್ಲ. ಬೆಳೆಯುವಂತಹ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಶ್ರೀಕೃಷ್ಣನನ್ನೇ ವರಿಸಬೇಕು ಎನ್ನುವ ಹಾಗೆ ಮಹತ್ತರವಾದಂತಹ ಆಶೋತ್ತರವನ್ನು ಕಟ್ಟಿಕೊಂಡವಳಿದ್ದೇನೆ. ಲೋಕವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಶ್ರೀಮನ್ನಾರಾಯಣನೆನ್ನದಾದಂತಹ 8ನೇ ಅವತಾರದಲ್ಲಿ ವಸುದೇವ ದೇವಕಿಯರಿಗೆ ಮಗನಾಗಿ ಶ್ರೀಕೃಷ್ಣನೆನ್ನುವಂತಹ ಅಭಿಧಾನದಿಂದ ಜನ್ಮವೆತ್ತಿದ್ದಾನೆ. ನನ್ನ ಜೀವನದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ಆಗುವುದೇ ಇದ್ದಲ್ಲಿ ಶ್ರೀಕೃಷ್ಣನನ್ನೇ ಹೊರತು ಅನ್ಯರನ್ನಲ್ಲ ಎನ್ನುವ ಹಾಗೆ ಸಂಕಲ್ಪಿಸಿದ್ದೇನೆ. ಆ ಕಾರಣದಿಂದಾಗಿಯೇ ಪ್ರತಿದಿನ ಈ ಯಮುನಾ ನದಿ ತಟಾಕಕ್ಕೆ ಬಂದು ಆತನ ಕುರಿತಾಗಿಯೇ ತಪಸ್ಸನ್ನಾಚರಿಸುತ್ತಾ ಬಂದವಳು ನಾನು. ಶ್ರೀಕೃಷ್ಣ, ನನ್ನನ್ನು ಉದ್ಧರಿಸು ಸ್ವಾಮಿ, ಉದ್ಧರಿಸು. ಭಕ್ತಿಯ ಗೋಪಬಾಲನ ಧ್ಯಾನದೇ ಲೀನೆಯಾಗಿರಲು ಕಾಳಿಂದಿಂದು ಧ್ಯಾನದಿ ಗೋಪಬಾಲನ ಧ್ಯಾನದಿ ಲೀನೆಯಾಗಿರಲು ಬಹುಬಲು ಚೋದ್ಯ ತಾಡಿ ಚೋದ್ಯದು ಅಮಮ ಅಮಮ ಸೌಂದರ್ಯ ಯಾರಿಗೆ ಯಾರಿಗೆ ಭುವನ ಮೋಗಿನಿಗೋ ಭುವನ ಮೋಗಿನಿ ಭುವನ ಮೋಗಿನಿಯೋ ಲಾವಣ್ಯ ಗಡಿಯೂ ದಿವ್ಯಗಾರದಿ ಕುಳಿತಿರ್ಪ ದಿವ್ಯಗಾರದಿ ಕುಳಿತಿರ್ಪ ಲಾವಣ್ಯ ಗಡಿಯೂ ಲಾವಣ್ಯ ಗಡಿಯೂ
ಬಿಡುವ ಕಾರಣವಿಲ್ಲ ಪ್ರಿಯ. ಜರಿಗೆಂಬುವನ ಬಗೆಯು ದಿವ್ಯಗಾರಾದಿ ಕುಳಿತಿರುವ ಲಾವಣ್ಯ ಘನಿಯೂ ಯಾರು ಯಾರಿಗೆ ನಿಮ್ಮ ಕ್ರಿಯೆಗೆ ನನ್ನ ಉತ್ತರ ಕ್ರಿಯೆ. ನಿನ್ನ ಉತ್ತರ ಕ್ರಿಯೆಯಾಗಿ ಸತ್ತಿದ್ದೇನೆ. ಅಲ್ಲ, ನೀವು ನಕ್ಕಾಗಿ ನಾನು ಪ್ರತಿಕ್ರಿಯೆ ಉತ್ತರ ಕ್ರಿಯೆ ಆಗಬೇಕು ಅಂತ ಸಾಯ್ಬೇಕು. ಉತ್ತರ ರೂಪದ ಕ್ರಿಯೆ. ಸಂತೋಷ. ಯಾಕೆ ನಗಾಡಿದೆ ನಾನು? ಯಾಕೆ ನಗಾಡಿದೆ? ಯಾಕೆ ಮತ್ತೆ ಉದ್ಗಾರ? ಯಾಕೆ ಬಂತು? ಒಬ್ಬೊಬ್ಬ ಅಬ್ಬಬ್ಬ. ಈ ನದಿ ತೀರಲ್ಲಿ ಸಾಗುತ್ತಾ ಇದ್ರೆ ಕಂಡೆ ಏನು ಕಂಡು? ಒಂದು ಅನರ್ಘ್ಯ ರಕ್ತವನ್ನು ಕಂಡೆ ನಾನು. ಗೋಮೇಧಕವ? ಗೋಮೇಧಕವಲ್ಲ, ಪುಷ್ಯರಾಗವಲ್ಲ, ಮತ್ತೆ ವಜ್ರವೂ ಅಲ್ಲ. ಮತ್ತೆ ವಜ್ರದ ಹಾಗಿರ್ಬೋದು. ಶ್ರೀವಜ್ರ, ಶ್ರೀರತ್ನ, ಎಲ್ಲಿದ್ದಾರೆ? ಅದಲ್ಲಿ ನೋಡು. ಯಾರೀಕೆ? ಯಾರಿಗೆ? ಯಾರು? ಯಾರಾಗಿರ್ಬೋದು? ಯಾರು? ಭುವನ ಮೋಹಿನಿ. ಭುವನ ಮೋಹಿನಿ ಹೌದು. ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇಲ್ಲ. ಈ ಕಾಡಿಗೆ ಬಂದು ಬಂದು ಈ ನದಿ ತೀರದಲ್ಲಿ ಓ. ಧ್ಯಾನಾಸಕ್ತಳಾಗಿದ್ದಾಳೆ. ತಪ್ಪಿಸ್ತಾ ಇದ್ದಾಳೆ. ತಪ್ಪಿಸುವುದು ತಪ್ಪಿಸಿ ಬಂದದಲ್ವಾ? ತಪ್ಪಿಸುವುದು ತಪ್ಪಿಸು. ಧ್ಯಾನಾಸಕ್ತಳಾಗಿರ್ಬೇಕು ಅಂತ ಅದೇನು ಉದ್ದೇಶ? ಏನು ಉದ್ದೇಶ? ಈ ಎಳವೆಯಲ್ಲಿ ಎಳವೆಯಲ್ಲಿ ನೋಡಿದ ಸಂಪಾಗಿ ಬೆಳೆದಿದ್ದಾಳೆ. ಬೆಳೆದಿದ್ದಾಳೆ. ಲಾವಣ್ಯವತಿ. ಲಾವಣ್ಯವತಿ. ಎಲ್ಲಿಯಾದ್ರೂ 16 ಆದಿತ್ಯನ ಅಷ್ಟೇ 16 ಅದಕ್ಕಿಂತ ಹೆಚ್ಚಾಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಈ ವಯಸ್ಸಿನಲ್ಲಿ ಬೇಕಾಯಿದೆ. ಬೇಕಾ? ಏನೋ ಧ್ಯಾನ ಮಾಡುವ ಹಾಗೆ ಕೇಳ್ತಾ ಇದೆ. ಹೌದು. ಅವಳು ಆಡುವಂತಹ ನುಡಿಗಳು ನಮ್ಮ ಕಿವಿಗಳಿಗೆ ಸರಿಯಾಗಿ ಕೇಳಿಸುವುದಿಲ್ಲ ಅಂತ ಅಸ್ಪಷ್ಟ. ಏನೋ ಒಂದು ಧ್ವನಿ ಎಂಬುದರಲ್ಲಿ ಸಂದೇಹವಿಲ್ಲ. ಏನೋ ಹೇಳ್ತಾರೆ. ಯಾರೋ ಕುರಿತಾಗಿ ಸ್ತುತಿಸುವುದಕ್ಕೆ ತೊಡಗಿದ್ದಾಳೆ. ಓ, ಈ ಪ್ರಾಯದಲ್ಲಿ ಬೇಕಾ ತಪಸ್ಸು? ಇದು ತಪಸ್ಸು ಮಾಡುವ ಪ್ರಾಯವ? ಹೌದಪ್ಪ. ಯೋಗ್ಯ ಗಂಡನನ್ನು ಅರಸಿ ಅರಸಿ ಮದುವೆಯಾಗಿ ಬೇಕಾದಂತ ಅಂಗು ಸುಖವನ್ನು ಹೊಂದಬೇಕಾದಂತ ಈ ಕಾಲಕ್ಕೆ ತಪಸ್ಸು ಮಾಡ್ತಾ ಇದ್ದಾರೆ. ಇವಳು ವೃದ್ಧಾಪ್ಯದಲ್ಲಿ ಮಾಡಬೇಕಾದಂತ ತಪಸ್ಸು ಮಾಡಿಕೆ ತೊಡಗಿದ್ದಾಳೆ. ತೊಡಗಿದ್ದಾಳೆ. ಇವಳ ಅಂದ ನೋಡಿ ನಾನು ಕಂಗೆಟ್ಟೆ. ಹ್ಮ್. ಇವಳ ಚಂದ ನೋಡಿ ನಾನು ಅದಾಡಿ ತಪ್ಪಿದೆ. ಹೌದು. ಇವಳು ಬಹುಶಃ ಅವಳೇ ಇರಬೇಕು. ಅವಳೇ ಇರಬೇಕು. ಯಾರು? ಭೂಲೋಕಕ್ಕೆ ಸಂಬಂಧಪಟ್ಟವಳಲ್ಲ, ಮತ್ತೆ ಪಾತಾಳ ವಾಸಿನಿಯೂ ಅಲ್ಲ. ಮತ್ತೆ ಹಾಗಾದ್ರೆ ಅವಳು ಯಾರು? ಆ ಕಾಮನ ಹೆಂಡತಿ. ಕಾಮಿ. ಹ? ಕಾಮನ ಹೆಂಡತಿ ಕಾಮಿ ಅಂತ ಆಗುದು ಹೇಗೆ ಅದು? ಮತ್ತೆ ಶಂಕರನ ಹೆಂಡತಿ ಶಂಕರಿ, ಕಾಮನ ಹೆಂಡತಿ ಕಾಮಿಯನ್ನು. ಒಳ್ಳೆ ವಿಷಯವನದು ಅಲ್ಲ. ಮತ್ತೆ ಮಾರನ ಹೆಂಡತಿ ಮಾರಿ. ಹೆ? ಶಂಕರನ ಹೆಂಡತಿ ಶಂಕರಿ, ಮಾರನ ಹೆಂಡತಿ ಮಾರಿಯನ್ನು. ನಿನ್ನಲ್ಲಿ ಸಂಭಾಷಣೆಗೆ ಬಹಳ ಕಷ್ಟ ಅದಲ್ಲ. ಹಾಗಾದ್ರೆ ಹೀಗೆ ಹೇಗೆ? ಮದನನ ಹೆಂಡತಿ. ಮದನಿ. ಹ? ಮದನಿ ಬೇಡ. ಇವಳಿಗೆ ಒಂದೇ ಹೆಸರು, ಯಾವುದು? ಇವಳ ಗಂಡನಿಗೆ ಮಾತ್ರ ಬಹಳ ಹೆಸರು. ಹ. ಮದನ, ಮನ್ಮಥ, ಮಾರ, ಪ್ರದ್ಯುಮ್ನ, ಅನಂಗ, ನೀಲಕೇತ, ಪಂಚಶರ ಎಂಬ ಹಾಗೆ. ಪುಷ್ಕುಸರ. ಪುಷ್ಕಸರ ಅಲ್ವಾ? ಹೂವಿನ ಪುಷ್ಪಶರಗಳ ಹಾಗೆ. ಶರಗಳ. ಆದರೆ ಆದರೆ ಅವನಿಗೆ ಹಲವು ಹೆಸರುಗಳಿದ್ದರು. ಇದ್ರು. ಅವನ ಹೆಂಡತಿಗೆ ಒಂದೇ ಹೆಸರು, ಹಾ, ಹೌದು. ರತಿ. ರತಿ. ಆರತಿ. ಆರತಿ. ಆರತಿ ಇರ್ಬೇಕು. ಹೌದೌದು. ಆರತಿಯ ಆರತಿ. ಆರತಿ ಅಲ್ವಪ್ಪ. ಅವರದ್ದು ಮೇಳ ಉಂಟಂತೆಲ್ವಾ? ಹೌದು. ಹ? ಹಾ, ಹೌದೌದು. ಅವರು ಒಂದೇ ಮೇಳದಲ್ಲಿ, ಅವರು ನಮಗೆ ವರ್ಷಕ್ಕೊಮ್ಮೆ ಮೇಳ ಬದಲಿಸುವವರೇ ಅಲ್ಲ. ಒಂದೇ ಮೇಳ ಎಷ್ಟು ಕಾಲ ಆಯ್ತಲ್ವಾ? ರತಿಯ ಮೇಳದಲ್ಲಿ ಅವನಿರುವಂತ. ಪ್ರತಿ ಮೇಳದಲ್ಲಿ ಇರ್ಬೇಕ. ಹಾಗಾಗಿ ಅದಾಗುವುದಿಲ್ಲ. ಮದನನಲ್ಲ ಅಂತಾದ್ರೆ ಆದ್ರೆ ರಂಬೆ, ಊರ್ವಶಿ, ಮೇಲೆ ಕದ್ದಿಲ್ಲತ್ತೊಮ್ಮೆ ಹಾ, ಅವರ ಹೆಸರೆಲ್ಲ ಬಿಡು, ಅದೆಲ್ಲರಿಗೂ ಗೊತ್ತಿರುವಂತದ್ದು. ರಂಬೆ, ಊರ್ವಶಿ. ಯಾವ ವಿಷಯ ಬಂದರೂ ರಂಬೆದು ಮೊದಲು ಬರುವಂತದ್ದು. ಹಾ, ಅವಳಾಗಿರ್ಬೋದು. ಅವರೆಲ್ಲರಿಗಿಂತಲೂ ಮಿಗಿಲಾದ ಸೌಂದರ್ಯದಲ್ಲಿ ಒಬ್ಬಳಿದ್ದಾಳೆ, ಇದ್ದ ಪುಂಡಿಕ. ಪುಂಜಿ ಕಸ್ತಳೆ. ಪುಂಡಿಕಯ್ಯ ತಲೆ. ಪುಂಡಿಕಾಯ ತಲೆ ಅಲ್ಲ, ನಿನ್ನ ತಲೆ. ಪುಂಜಿ ಕಸ್ತಳೆ. ಪುಂಡಿಕಸ್ತಲೆ. ಪುಂಡಿ ಕಸ್ತಳೆ ಎಂತದ್ದು ಮಾತಾಡ್ತೇನೆ. ಪುಂಜಿ ಕಸ್ತಳೆ ಎಂಬಂತ ಹೆಸರನ್ನು ಹೊಂದಿದಂತಹ ದೇವತೆ ಅಪ್ಸರೆ. ಸರಿ. ಅವಳು ಇವಳು ಅವಳು ಇವಳು ಅಂತ ಬಹಳ ಹೊತ್ತಿನಿಂದ ಆಲೋಚನೆ ಮಾಡಿದ್ರೆ ಸಿಕ್ಕಿತ ನಮಗೆ ವಿಶೇಷ. ನೋಡಿದ್ರೆ ಅವಳನ್ನು ಚೆನ್ನಾಗಿ ನೋಡಿದೆ. ತುಟಿ ಅಲುಗುತ್ತಾ ಇದೆ, ಹೌದು. ಕಣ್ಣು ಮುಚ್ಚಿದ್ದಾಳೆ. ಇದ್ದಾಳೆ. ಹೌದಾ? ಏನೋ ಧ್ಯಾನದಲ್ಲಿದ್ದಾಳೆ. ಹೌದು. ದೇವತೆಗಳಾದ್ರೆ ಕಣ್ಣು ಮುಚ್ಚಲಿಕ್ಕೆ ಉಂಟ? ಇಲ್ಲ. ಸ್ವಲ್ಪ ಸ್ವಲ್ಪ ಮೈ ಬೆವರಿದ ಹಾಗುಂಟು. ದೇವತೆಗಳಿಗೆ ಮೈ ಬೆವರುದು. ಮೇಲ ಸ್ಪರ್ಶಿಸಿ ಕುಳಿತಿದ್ದಾಳೆ. ದೇವತೆಗಳಿಗೆ ನೆಲ ಮೆಟ್ಟಿ. ಹಾಗಾದ್ರೆ ದೇವತೆಗಳು ಖಂಡಿತ ಅಲ್ಲ, ಭೂಲೋಕಕ್ಕೆ ಸಂಬಂಧಪಟ್ಟವಳೆ ಆಗಿರ್ಬೇಕು. ಆಗಿರ್ಬೇಕು. ಇವಳನ್ನು ನೋಡಿದ ಮೇಲಂತೂ ನನಗೆ ಕಾಲು ಕೀಳುವುದಕ್ಕೆ ಮನಸ್ಸು ಬರೋದಿಲ್ಲ. ಹೋಗುದು ಬೇಡ ಅಂತ ಕಾಣ್ತದೆ. ಹೌದು, ಇಲ್ಲೇ ಇಲ್ಲದೆ ಇಲ್ಲೇ ನಿಂತೇನು ಪ್ರಯೋಜನ? ನೋಡ್ತಾ ಇರುವುದಾ? ಅಲ್ಲ, ಅವಳನ್ನು ನೋಡ್ತಾ ಇದ್ರೆ ಏನು ಪ್ರಯೋಜನ? ವಿಷಯ ತಿಳಿಬೇಕಲ್ಲ. ನಮಗೆ ಅವಳು ಯಾರು, ಯಾರು? ಅವಳ ಪೂರ್ವಾಪರ ಹೌದು. ನಮಗೆ ಆಗುತ್ತದೆ ಅಂತ ಇದ್ರೆ ಇದ್ರೆ
ಯಾರು? ನೀನು ಮಾತಾಡ್ತೀಯಾ? ಮಾತಾಡಿಸಿ ಅಭ್ಯಾಸ ಇಲ್ಲ. ಹೆಣ್ಣುಗಳು ನೀನು ಮಾತಾಡಿದ್ರೆ ಆಗಲಿಕ್ಕೂ ಇಲ್ಲ. ಅವಳು ಎದ್ದು ಹೋದ್ರೆ ಎಲ್ಲಿ ಆದ್ರೆ ಸಂತೋಷ ಆಗಬೇಕು. ಒಂದೊಂದು ಶಬ್ದಗಳನ್ನು ಹಾಕು. ಅದಕ್ಕೆ ಮೇಲೆ ಮಾತಾಡಿಗೆ ತೊಡಗಿದ ಮೆಲ್ಲದನೆಗೆ ಬಳಿಗೈದೆ ಮುದದಿಯೇ ಬಳಿಗೈದೆ ಬಳಿಗೈದೆ ಮುದದಿಯೇ ಭೌಮ ಸಲ್ಲಮ ಕೆಳೆಸಿದ ಬಕು ಕುತೂಕಲದಿಯೇ ಬಳಿಗೈದೆ ಮುದದಿಯೇ ಸಲ್ಲಲಿದೆಯು ಯಾರು ನೀನು ಸಲ್ಲಲಿದೆಯು ಸಲ್ಲಲಿದೆಯು ಯಾರು ನೀನು ಕುಳಿತಿಲ್ಲಿ ತಪ್ಪಿಸುತ್ತಿರುವ ಕಾರಣಗೇನು ಕುಳಿತಿಲ್ಲಿ ತಪ್ಪಿಸುತ್ತಿರುವ ಕಾರಣವೇನು ಯಾರು ನೀನು ಎಲ್ಲರೇ ಬಳಿಗೈದು ನೀನು ಮಾತಾಡು. ನೀನು ಮಾತಾಡು. ನೀನು ಮಾತಾಡು. ಬಿಗಬೇಕು ನಮ್ಮದು. ಹಾ ಕೊಟ್ಟಿದ್ದೇನೆ. ಓ ಸಿಂಗಾರಿ, ಸಿಂಗಾರಿ, ಹಾ ಸಿಂಗಾರಿ. ಓ ಭಂಡಾರಿ, ಭಂಡಾರಿ. ಮೈ ಚಿನ್ನದಾಗಿ ಹೊಳೆಯುತ್ತದೆ. ಬಂಗಾರಿ. ಹೌದು. ಓ ಮಣಿಯಾಣಿ. ಜಾಡೆ ಎಷ್ಟು ಉದ್ದ ಉಂಟು ನೋಡಿ. ನೀನು ಯಾರ್ಯಾರನ್ನೆಲ್ಲ ಕರೀತಿ? ಜಾಡೆ ಎಷ್ಟು ಉದ್ದ ಉಂಟು. ಮಣಿಯಾಣಿ ಅಂತಲ್ಲ ಹೇಳೋದು. ಫಣಿವೇಣಿ. ಫಣಿವೇಣಿ. ಮಣಿವೇಣಿ, ನಾಗವೇಣಿ. ಹಾ. ಓ ಶೀನಾ, ಶೀನಾ. ಯಾವ ಹೀಗೆ? ಚಿನ್ನ. ಹಾ ಹೌದೌದು. ಓ ಚಿನ್ನ. ಇದ್ದಾರ ಅವರು? ಓ ಕುಂದಾಪುರ ಬದನೆ. ಬೇರೆ ಎಲ್ಲಿ ಸಿಗುವುದಿಲ್ಲ, ಅದು ಅಲ್ಲಿ ಮಾತ್ರ ಸಿಗುವುದಾ? ಅವಳು ಹಲ್ಲ ಮಲ್ಲಿಗೆ ಮೊಗ್ಗೆ ಆಗಿ ಉಂಟು ನೋಡಿ. ಕುಂದರದನೆ. ಪೂರ್ಣೇಂದು ವದನೆ. ಬದನೆ. ಕುಂದಾಪುರ ಬದನೆ ಅಲ್ಲ, ಗೊತ್ತಾಯ್ತಾ? ಓ ಕರ್ಣಪ್ಪನ ತಪಲೆ. ದರ್ಪಣ ಕಪೂರಿ. ಓಲೆ ಕೆನ್ನೆ ಕನ್ನಡಿ ಕನ್ನಡಿ. ಆಗಿರುವಂತಹ ಕೆನ್ನೆಗಳು. ಓ ಕೊಕ್ಕೋ ಕೋಲ ಕಂಟೆ. ಎಂತಾದ? ಕೊಕ್ಕೋ ಕೋಲ ಕಂಟೆ. ಯಾವ್ಯಾವುದನ್ನೆಲ್ಲ ತರ್ತಿ ನೀನು ಸುಮ್ಮನೆ, ಅದೆಲ್ಲ ಬೇಡ ಸುಮ್ಮನೆ. ಕೋಕಿಲ ಕಂಟೆ. ಕಂಟೆ. ಕೋಕಿಲ ಕಂಟೆ. ನೀ ಇಷ್ಟು ಕರೆದ್ರು ಮಾತಾಡ್ಲಿಲ್ಲ. ಇಲ್ಲ. ನೋಡೋಣ. ಓ ಸಲ್ಲಲಿತೆಯೇ. ಹಾ ಹಾ. ಓ ಸುಕೋಮಲ ಗಾತ್ರಿ. ಕೋಸು ಮಲಗ. ಕೋಸುಮಲ ಗಾತ್ರಿ. ಸುಕೋಮಲ ಗಾತ್ರಿ. ಹಾ ನೀವು ಹೇಳಿ ಸರ್. ಯಾರೇ ನೀನು? ಯಾಕಾಗಿ ಈ ರೀತಿ ಧ್ಯಾನದಲ್ಲಿ ತೊಡಗಿದ್ದು? ನಿನಗಿದು ಒಪ್ಪುವುದಿಲ್ಲ. ನಿನ್ನಂತ ಅನರ್ಘ್ಯ ರತ್ನ, ನಿನ್ನಂತ ಲೋಕೈಕ ಸುಂದರಿ ಈ ರೀತಿ ತಪಸ್ಸಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ನಮಗೆ ಸಂತೋಷ ಆಗುವುದಿಲ್ಲ. ಈ ನದಿ ತೀರದಲ್ಲಿರೋದ ಇಂಥವರು. ನದಿ ತೀರದ ಒಳ್ಳೆ ಭವನದಲ್ಲಿ ಕಾಲ ಕಳೆಯಬೇಕಾದ. ಹಾಗಾಗಿ ಹೇಳ್ತೇನೆ, ಯಾರು ಮುಖ ನೋಡಿದ್ರೆ ಅರುಣೋದಯದ ಹಾಗಿದೆ. ಯಾರೇ ನೀನು? ಮಾತಾಡೆ. ಮಾತಾಡೆ. ಎಂದು ನಾನಾ ಬಲಿಯಿಂದ ಬಹುಮನಂದು ಕರೆಯಲು ಎಚ್ಚೆತ್ತಳು ತಪದೆವು ಮುಂದಿರ್ಬರು ಜನ ಕಂಡು ಚೋದ್ಯದಿಂದೆದ್ದು ನಿಂದಳು ಸಂಕೋಚಗೊಂಡು ಕಣ್ಣು ಬಿಟ್ಟು ಭಯದಿಂದ ನೋಡುವುದಕ್ಕೆ ತೊಡಗಿದ್ದಾಳೆ. ಭಯ ಆಯ್ತು ಅವಳಿಗೆ. ಅವಳ ಭಯ ದೂರ ಆಗಬೇಕು. ಯಾಕಂದ್ರೆ ಇದುವರೆಗೆ ನಮ್ಮನ್ನು ನೋಡ್ಲಿಲ್ಲ. ನಾವಿಲ್ಲಿ ಬಂದು ಇಷ್ಟು ಹೊತ್ತಾದ್ರೆ ಅವಳು ಕಣ್ಣು ಮುಚ್ಚೆ ಇದ್ದವಳು. ಈಗ ನಾನು ಸಂಭಾಷಣೆಗೆ ಕರೆದ್ರೆ ಒಮ್ಮೆಲೆ ಕಣ್ಣರಳಿಸಿ ಭಯ ವಿಫಲೆಯಾಗಿ ನೋಡುವುದಕ್ಕೆ ತೊಡಗಿದ್ದಾಳೆ. ಅವಳ ಭಯ ದೂರ ಮಾಡಬೇಕು. ಅದಕ್ಕಾಗಿ ಸಂಭಾಷಣೆಗೆ ತೊಡಗುತ್ತೇನೆ. ಸೊಬಗೆ ಕಳ್ ತೆರೆದೆ ಸೊಬಗಿ ಕಳ್ತೆರೆದೆ ಸೊಬಗಿ
ನುಡಿಬನು ರಾಜೋತಿಜ ವಿಭು ಬಹುಮ ತಿಳಿದಿರು ಬೇಡ್ಯಾರು ನೀನು ರಾಜೋತಿಜ ವಿಭು ಬಹುಮ ತಿಳಿದಿರು ಬೇಡ್ಯಾರು ನೀನು ಸೊಬಗೆ ಅದು ಅಭ್ಯಾಸ ಅಲ್ಲ ನನಗೆ. ಇಲ್ಲೆಲ್ಲ ಹುಡುಗಿಯರ ಹತ್ರ ಎಲ್ಲ ಹಾಗೆಲ್ಲ ಮೆಲ್ಲಗೆ ಮೆತ್ತಗೆ ಆದ್ರೂ ಅವಳಿಗೆ ಅರ್ಥವಾಗುತ್ತದೆ. ಸಂತೋಷಾಧಿಕ್ಯದಿಂದಲಾಗಿ ನಾನು ಹಾಗೆ ಕರೆದೆ. ಓ ಸೊಬಗೆ ಸೊಬಗೆ ನಾರಿ ರೂಪವನ್ನು ಅಂತ ಬಂದ ಹಾಗಿದೆ. ಕಣ್ ತೆರೆದೆಯ ನೀನು ಕಣ್ಣು ತೆರೆಯಬೇಕು ಅಂತ ಆದ್ರೆ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೆ ನಾನು. ಬಹಳ ದೀರ್ಘ ಸಮಯವಾಯ್ತು ಇಲ್ಲಿಗೆ ಬಂದು. ತೆರೀತಾಳೆ, ಈಗ ತೆರೀತಾಳೆ. ನೀನು ಕಣ್ಣು ತೆರೀದಿ ಅಂತ ಕಾದದಕ್ಕೆ ಸಾರ್ಥಕವಾಯಿತು. ನೀನು ಕಣ್ಣು ತೆರೆದದ್ದೇ ತಡ. ನಿನ್ನ ಕಣ್ಣ ಕಾಂತಿಯಿಂದಲಾಗಿ ಈ ಕಾಡೆಲ್ಲ ಬೆಳಗುವುದಕ್ಕೆ ತೊಡಗಿದೆ. ಕತ್ತಲೆ ವಾತಾವರಣವೇ ಇಲ್ಲ. ಎಲ್ಲಿ ನೋಡಿದ್ರೆ ಬೆಳಕೆ. ಯಾರು ನೀನು? ಯಾಕಾಗಿ ತಪಸ್ಸು ಮಾಡ್ತಾ ಇದ್ದಿ? ನಿನ್ನನ್ನು ಪ್ರಶ್ನಿಸುವ ಒಬ್ಬ ಸಾಮಾನ್ಯ ಅಂತ ತಿಳಿಬೇಡ. ವರ್ತಮಾನ ಕಾಲದ ಪ್ರಾಗ್ಜ್ಯೋತಿಷದ ದೊರೆ ಬಹುಮನಿದ್ದೇನೆ ನಾನು. ಯಾರು ನೀನು ಹೇಳು? ಓ ಮಹನೀಯ, ಲಾಲಿ ಮುದಲೆ ಮಗನೀ ಸೂರ್ಯನ ಸುದೇ ಕಾಣಿಲ್ಲಿ ಎಂಬ ಎಲ್ಲನಯ್ಯ ಮಗನೀಯ 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 ಲಾಲಿ ಮುದಲೆ ಮಗನೀಯ ಸೂರ್ಯನ ತುದಿ ಕಾಳಿಂದಿ ಎಂಬರೆನ್ನ ಸೂರ್ಯನ ತುದಿ ಕಾಳಿಂದಿ ಎಂಬರೆನ್ನ ನೀಲ ನಿಭಾಂಗನ ಒಲಿದು ನೀಲ ನಿಭಾಂಗನ ಒಲಿದುವುದಕ್ಕೆ ತಪೋಶೀಲೆಯಾಗಿರುವೆ ಇಲ್ಲಿ ತಪೋಶೀಲೆಯಾಗಿರುವೆ ಇಲ್ಲಿ ಮಗನಿಯ ಮಗದಿಯ ಏನು ಹೆಕ್ಕುದಂತದ? ಅವಳ ಬಾಯಿಂದ ನಿನ್ನದು ಆಗಿಂದಲೇ ಏನೋ ಬಿದ್ದು ಹೋಗಿದಂತ ಗೊತ್ತಾಗಿದೆ ನನಗೆ. ಮುತ್ತು ಉದುರಿತ್ತು. ಅವಳ ಮಾತಂದ್ರೆ ಮುತ್ತಿನ ಹಾಗೆ. ಮುತ್ತಿನ ಹಾಗೆ ಹೆಕ್ಕಿದೆಯಾ? ಹೆಕ್ಕಿದೆ. ನಿಮಗೆ ಅದು ನಿಮಗೆ ಭದ್ರವಾಗಿದೆ. ನೀವ್ಯಾಕೆ ಕರೆದಾಗ ಹತ್ತಿರ ಓಡಿ ಬರುವುದು? ಬಡಿಬಾ ಎಂದು ಕರೆದುದಲ್ಲವೇ? ಅಲ್ಲ, ನಿನ್ನ ನಡೆವಳಿಕೆಗಳಿಂದ ಬಿಗಿದ ಬುದ್ಧಿ ಅಂತ ನಾನು ಭಾವಿಸಿದೆ. ಸಂಬೋಧಿಸಿದ್ದಷ್ಟೇ ನಾನು. ಕರೆದರು ಬರಬಾರದೆ ಅಂತ ನೀವು ಹೇಳಬಾರ್ದಲ್ಲ. ಇಲ್ಲ ಇಲ್ಲ, ಅದಕ್ಕಾಗಿ ಓಡೋಡಿ ಬಂದದ್ದು. ಬನ್ನಿ ಎನ್ನುವ ಹಾಗೆ ಕರೆದದ್ದಲ್ಲ. ಓ ಮಹನೀಯ, ಓಹೋ, ಏನೇ ನಿಮ್ಮ ಮಾತು ಒಳ್ಳೆ ಸಂಸ್ಕಾರವಂತ ಗೊತ್ತಾಗುತ್ತೆ. ಉಡುಗೆ ತೊಡುಗೆ ನೀವು ಮಾತನಾಡುವಂತಹ ಮಾತು ಇವೆಲ್ಲವನ್ನು ಗಮನಿಸಿದಾಗ ನೀವೊಬ್ಬರ ಯೋಗ್ಯತಾವಂತರು ಮಹನೀಯರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೇಳಿದ್ರಲ್ಲ ನಾನು ಒಳ್ಳೊಳ್ಳೆ ಶಬ್ದಗಳು. ನನ್ನನ್ನು ಕಂಡು ವಿಧ ವಿಧವಾಗಿ ವರ್ಣಿಸೋದಕ್ಕೆ ಮುಂದಾಗುತ್ತಾ
ಇದ್ದೀರಾ? ವರ್ಣಿಸದೇ ಇರುವ ನಾಲಿಗೆ ಯಾಕ? ಸಾವಿರ ನಾಲಿಗೆಗಳು ಅವನಿಗೆ ಸುಂದರವಾದಂತ ನಿನ್ನಯ ಮಹಿಮೆಯನ್ನು ಬಗಳಲಳವಲ್ಲ ಧರಣಿಯಲು ಬಂದಿದ್ದ ಮಹಾಶೇಷಗರಿದು. ಸುಂದರವಾದಂತ ಹೆಣ್ಣನ್ನು ಕಂಡಾಗ ಯಾವ ಪುರುಷನಾದರೂ ಹೊಗಳಲೇಬೇಕು. ಹೊಗಳಿದ್ರಲ್ಲಿ ತಪ್ಪಿಲ್ಲ. ಇದು ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀರಿ. ಯಾರೇ ನೀನು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಪೆತ್ತ ಎಂತದ್ದು? ಎಂತದ್ದು ಬೆತ್ತ? ಅಮ್ಮನೇ ಇರುವುದು, ಮತ್ತೆ ಅಪ್ಪ ಇರ್ತಾನೆ. ಪ್ರಪಂಚದಲ್ಲಿ ಬೆಳಗಿನ ವೇಳೆ ಮೇಲೆ ಕುಳಿತು ಪ್ರಪಂಚಕ್ಕೆ ಬೆಳಕನ್ನು ಕೊಡುವವನಾರು? ಜಗಚ್ಚಕ್ಷುವಾದಂತಹ ಸೂರ್ಯನಾರಾಯಣ ಪ್ರತ್ಯಕ್ಷ ದೇವ. ಅವನ ಮಗಳು ನಾನು. ರವಿಯ ಮಗಳು. ರವಿಯ ಮಗಳು. ಯಾವ ಪ್ರಕಾಶ ನೋಡುವಾಗ ನಿನಗೆ ಬಾಲ ಸೂರ್ಯನ ಹಾಗೆ ಪ್ರಭೆ ಬೀರುವುದಕ್ಕೆ ಕಾರಣ ನೀನು ಸೂರ್ಯನ ಮಗಳಾದ್ರಿರಬೇಕು. ಖಂಡಿತವಾಗಿ. ಮಿತ್ರ ಇವಳ ಅಪ್ಪನ ಸಾರಥಿ ಯಾರು? ಅರುಣ. ಅರುಣನಿಗೆ ಅವನಿಗೆ ಸೊಂಟ ಸರಿ ಇಲ್ಲ. ಅವನ ಕಾಲೋಗಿದೆ. ಅರುಣನಿಗೆ ಸೊಂಟ ಸರಿ ಇಲ್ಲ. ಕೆಳವನಾದರೂ ಲಕ್ಷ್ಯ ಸರಿ ಉಂಟು ಅವನಿಗೆ. ಸೂರ್ಯನ ಮಗಳು. ನಿನ್ನ ಹೆಸರೇನೇ ಚಿನ್ನ? ಕಾಳಿಂದಿ. ಕಾಡಂತಿ ಕಾಡಂತಿ ಅಂತಿ. ನಿನ್ನ ಕಿವಿಗೆ ಮೊದಲು ಔಷಧ ಮಾಡ್ಬೇಕೇನು? ಅವನಿಗೆ ಕಿವಿ ಕೇಳಿಸುವುದಿಲ್ಲ. ಕಾಡು ಹಂದಿ ಅಲ್ಲ, ಕಾಳಿಂದಿ. ಕಾಳಿಂದಿ ಕೇಳೆ ಮದನ ಗೋಪಾಲ ಮದನ ಗೋಪಾಲ. ಪರಿಚಯ ಕೇಳಿದ್ರೆ ಎನ್ನುವ ಕಾರಣಕ್ಕೆ ಬೇಕಾಗಿ ಪರಿಚಯವನ್ನು ಹೇಳಿದೆ. ಏನು ಮಾಡುತ್ತಾ ಇರುವ ಇಲ್ಲಿ? ತಪಸ್ಸನ್ನು ಆಚರಿಸುತ್ತಾ ಇದ್ದೆ. ಈ ಪ್ರಾಯದಲ್ಲಿಯೂ ತಪಸ್ಸು ಬೇಕಾ? ಅಗತ್ಯ ಉಂಟೆ. ತಪಸ್ಸಿನಿಂದ ಎಲ್ಲ ಋಷಿಮುನಿಗಳು ಮಾಡಬೇಕಾದಂತಹ ತಪಸ್ಸನ್ನು ಯೌವನವತಿಯಾದಂತಹ ನೀನು ಮಾಡಬೇಕಾದಂತ ಅನಿವಾರ್ಯತೆ. ನಮಗೆ ಬೇಕಾದದನ್ನು ಪಡೆಯುವುದಕ್ಕೆ ಬೇಕಾಗಿ ತಪಸ್ಸಿನಿಂದ ಸಾಧ್ಯವಾಗುತ್ತದೆ. ನಿನಗೇನು ಕೊರತೆ ಬಂಗಾರಿ? ನಿನ್ನಲ್ಲಿ ಇಲ್ಲ. ಏನು ಕೊರತೆ ಇಲ್ಲ, ಪರಿಪೂರ್ಣವಾದ ಸೌಂದರ್ಯ. ಆದರೂ ನನ್ನ ಜೀವನವನ್ನು ಪಾವನವಾಗಬೇಕಾದ್ರೆ ನನಗೊಬ್ಬ ಯೋಗ್ಯ ಪುರುಷ ಬೇಕಲ್ಲ. ಓಹೋ, ಕೈಗೆ ಬಳೆ ಬೇಕಾ? ಮಳೆ ಉಂಟಲ್ಲ, ಕೊರಳಿಗೆ ಹಾರಬೇಕು. ಎಲ್ಲ ಹಾರು. ಕೊರಳಿಗೆ ಹಾರುವುದು ಯಾಕೆ? ಕೊರಳಿಗೆ ಬಿಡ. ಕೊರಳ ಹಾರ. ಸೊಂಟಕ್ಕೆ ಡಾಗ್ ಬೇಕಾ? ಡೋಬಲ್ವ ಡಾಬ್ ಡಾಗ್ ಒಡ್ಯಾಣ. ನನಗೂ ಅನುರೂಪವಾದಂತ ಇವಳಿಗೆ ಕಂಡು ಸಿಗಲಿಲ್ಲವಂತೆ ಲೋಕದಲ್ಲಿ ಇಷ್ಟು ಚಂದದವಳಿಗೆ. ನಾನು ಮದುವೆ ಆಗುತ್ತೇನೆ. ಈಗ ಹೆಣ್ಣಿಲ್ಲ ಹೆಣ್ಣಿಲ್ಲ ಅಂತ ಒಟ್ಟು ಹಿಡಿಯುತ್ತಾ ಇದ್ದಾರೆ ಗಂಡು ಮಕ್ಕಳು. ಗಂಡಿದ್ದಾನೆ, ಆದ್ರೆ ನನ್ನನ್ನು ಆತ ಒಲಿದು ಬರಬೇಕು. ನನ್ನ ಪ್ರೀತಿಗೆ ಅವ ಒಲಿದು ನನ್ನ ಮುಂದೆ ಬರಬೇಕು. ಅದಕ್ಕಾಗಿ ತಪಸ್ಸು. ಯಾರ ಕುರಿತಾಗಿ ಯಾವ ಲಕ್ಷ್ಯವನ್ನಾಗಿರಿಸಿ ತಪಸ್ಸು ಮಾಡ್ತಾ ಇದ್ದಿ? ಯಾರನ್ನು? ನನಗೆ ಗೊತ್ತಾಗ್ತದೆ. ಬಂದೆನಲ್ಲ ಬಂಗಾರಿ. ಅಲ್ಲ ಅಲ್ಲ, ಮತ್ತೆಂತ? ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿದಂತಹ ಶ್ರೀಕೃಷ್ಣನನ್ನೇ ಮದುವೆಯಾಗಬೇಕೆನ್ನುವ ಹಾಗೆ ಆಶೆಯನ್ನು ಹೊತ್ತವಳು ನಾನು. ಹಾಗಾಗಿ ಅವನನ್ನು ವರಿಸುವುದಕ್ಕೆ ಬೇಕಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ಯಾರ ಕುರಿತು? ತ್ರೈಲೋಕ್ಯ ಸುಂದರಿಯ ಮತಿವರ್ಣನ ಏಕೆ ರೈತುತಿಗೆ ಮತಿವರ್ಣನ ಏಕೆ ರೈತುತಿಗೆ ಆಕಳ ಕಾಯುವ ಹೋಗ ಮತಿಯೆಂದು ಸ್ವೀಕರಿಸಲು ಮಗುದೆ ಓ ಮಗುದೆ ಸ್ವೀಕರಿಸಲು ಮಗುದೆ ಸುಂದರಿ ಸುಂದರಿಗೆ ಏನಾಯಿತು? ನಾನು ಭಾವಿಸಿದೆ ಸೂರ್ಯನ ಮಗಳಾದ್ರಿಂದ ಇನ್ನು ದೇವೇಂದ್ರನನ್ನು ಅಲ್ಲ ಮತ್ತೊಬ್ಬನನ್ನು ಕುರಿತಾಗಿ ತಪಸ್ಸು ಮಾಡ್ತಾಳೆ ಅಂತ. ಈಗ ನೋಡಿದ್ರೆ ನೀನು ತಪಸ್ವೀಕರಿಸುವುದು ಯಾರ ಕುರಿತಾಗಿ? ಶ್ರೀಕೃಷ್ಣ. ಛೇ, ಅವನಿಗೆ ಶ್ರೀ ಸೇರಿಸಿದಷ್ಟೇ. ಅವನಿಗೆ ಕೃಷ್ಣ ಅಂತ ಹೆಸರು ಯಾಕೆ? ಕಿಟ್ಟ ಅವ ಕಪ್ಪು ಇರುವ ಕಾರಣ. ಎಣ್ಣೆ ಮಸಿ ಕೃಷ್ಣ ಕೃಷ್ಣ ತೋನ್ ಕಿಟ್ಟ ನೀನು ಹೇಳೋದು. ಕೃಷ್ಣ ಕೃಷ್ಣ ಆಕಳ ಕಾಯುವಂತವನಿದ್ದಾನೆ. ಮಸಿವರ್ಣನಾದಂತ ಅವನನ್ನು ಸ್ಫುರದ್ರೂಪಿಣಿಯಾದಂತಹ ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತಿರುವಂತಹ ನೀವು ಬಯಸುವುದು ಸರಿಯಲ್ಲ. ನೀನು ಅವನ ಜೊತೆಗೆ ಕುಳಿತೆ ಅಂತಾದ್ರೆ ಹೇಗಾದೀತು? ಕಪ್ಪು ಬಿಡುಪಾದೀತು. ಅದು ಸೌಂದರ್ಯವಲ್ಲ. ಒಂದು ಒಳ್ಳೆ ಜೊತೆ ಎರಕ ಬೇಕೋ ಬೇಡುವ. ಹಾಗಾಗಿ ನೀನು ತಪ್ಪು ಹಾದಿಯಲ್ಲಿ ಮುಂದುವರಿತಾ ಇದ್ದಿ. ನಿನಗೆ ಹೇಳಬೇಕಾದವರು ಹೇಳಲಿಲ್ಲ, ಬಹುಶಃ ಸೂರ್ಯನು ಹೇಳಲಿಲ್ಲ. ಗೋವುಗಳನ್ನು ಮೇಯಿಸುತ್ತಾ ಬೆಟ್ಟಕ್ಕೆ ಹೋಗಿ ಮಧ್ಯಾಹ್ನವಾಗುವಾಗ ಹಳಸಿದ ಅನ್ನವನ್ನುಂಡು ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಆ ಕೃಷ್ಣನ ವಿಚಾರವನ್ನು ಬಿಡು. ಇದು ಪರಿಪೂರ್ಣ ಯೋಗ್ಯತೆಯನ್ನು ಹೊಂದಿದ ವರ್ತಮಾನ ಕಾಲಕ್ಕೆ ಪ್ರಾಗ್ಜ್ಯೋತಿಷ ದೊರೆಯಾದ ಬ್ರಹ್ಮಾನುಗ್ರಹವನ್ನು ಪಡೆದಂತಹ ವೀರಾದಿ ವೀರನಾದಂತಹ ಈ ನರಕನನ್ನು ವರಿಸು. ನನಗೆ ಸಂತೋಷ.
ಗಡುಗ ಬೇಡ ಸಿದ್ಧ ಜಗೇನ ನಿನಗೆ ಒಲಿಯುವ ಮಾತಿಲ್ಲ ಹೋಗು ತುಂಬನೆ ಅಳಬೇಡ. ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ತೊಡಗುತ್ತಾ ಇದೀಯ. ಬಾಯಿಗೆ ಬಂದದನ್ನು ಬುದ್ಧಿಯ ನಿಕಷಕ್ಕೆ ಒಡ್ಡಿ ಮಾತನಾಡುದು ನಾನು. ಆದ್ರೂ ಯಾವುದರ ಕುರಿತಾಗಿ ಮಾತನಾಡ್ತಿದ್ದೆ ಎನ್ನುವಂತಹ ಪರಿವೇ ನಿನಗೆ ಬೇಕಿತ್ತು. ನಿನ್ನ ಕೃಷ್ಣ ಬಿಡೆ. ಶ್ರೀಕೃಷ್ಣನ ಕುರಿತಾದಂತಹ ಗುಣಗಾನವನ್ನು ಮಾಡುವುದಕ್ಕೆ ಹೊರಟವಳು ನಾನು. ಅದು ಅವನನ್ನೇ ಮದುವೆಯಾಗಬೇಕೆನ್ನುವಂತ ಆಸೆ. ಕೋಪದಲ್ಲಿಯೂ ಚಂದ ಕಾಣ್ತಿ ಚಿನ್ನ. ನೀನು ಹೇಳಬೇಡ, ಒಂದು ಶ್ರೀಕೃಷ್ಣ ಬಂದು ಹೇಳಲಿ. ಕೋಪದಲ್ಲಿಯೂ ಅಂದ. ಕೃಷ್ಣನಿಗೆ ನಾನು ಚಂದ ಕಂಡ್ರೆ ಸಾಕು, ನಿನಗಲ್ಲ. ನೀನು ಅಂದ ಕಾಣ್ತಾ ಇದ್ದ. ನಾನು ಮದುವೆ ಆಗುವುದು ಶ್ರೀಕೃಷ್ಣನೇ ಹೊರತು ನಿನ್ನನ್ನಲ್ಲ. ನನ್ನ ಮನವೆಂಬ ಮಾನಸ ಸರೋವರದಲ್ಲಿ ಶ್ರೀಕೃಷ್ಣನೆನ್ನುವಂತಹ ಅರವಿಂದ ಅರಳುವುದಕ್ಕೆ ಅವಕಾಶವೇ ಹೊರತು ಯಾವ ಕಾಡ ಹೂವುಗಳಿಗೂ ಇಲ್ಲ. ಹಾಗಾಗಿ ಮತ್ತೆಂತದ್ದು, ನೀನು ಅದೇ 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 ಜಾತಿಗೆ ಸೇರಿದವ. ಒಳ್ಳೆಯ ಮಾತ್ರನೇ ಹೋದ್ರೆ ಒಳ್ಳೆಯದು. ನಾನು ಶ್ರೀಕೃಷ್ಣನೇ ಮದುವೆ ಆಗುದು, ನಿನಗೆ ಸಿಗುವುದೇ ಇಲ್ಲ, ಬರುವುದಿಲ್ಲ. ಬೇಕಾದ್ರೆ ಸತ್ತು ಒಲಿದು ಬರುತ್ತಿನ ಬರಲು ಬಲಪ್ರಯೋಗದಿಂದ ನಲಗಲಾಗೆಯೋ ಸೆಳೆವಿನಂತಡಿಗಲು ಮತ್ತ ಕಾಪಿ ಆಡಿದ್ದಿ. ಶ್ರೀಕೃಷ್ಣ ದೇವರು ನಿನ್ನ ಪಚಾರಿಕೆಯ ನುಡಿಗಳಿಂದ ಕ್ರುದ್ಧನಾಗಿ ಬೇರೊಬ್ಬನಾಗ್ತಿದ್ರೆ ಬೇರೊಬ್ಬಳಾಗುತ್ತಿದ್ರೆ ಈಗ ಅಪ್ಪಳಿಸಿಕೊಳ್ತಿದ್ದೆ ನಾನು. ಇವಳಿಗೆ ಗೊತ್ತಿಲ್ಲ ಗುರುಮಠದಲ್ಲಿ ಆದ ಕಥೆ. ವಸಿಷ್ಠರ ಆಶ್ರಮದಲ್ಲಿ ಒಂದು ಹುಡುಗ ನನಗೆ ವಿರೋಧವಾಗಿ ಮಾತನಾಡಿದ ಕಾಲಕ್ಕೆ ಕೈ ಎತ್ತಿ ಒಂದು ಹೊಡೆದಿದ್ದೆ. ಹೌದಾ? ಪಟಕ್ಕನೆ ಬಿದ್ದು ಸತ್ತಿದ್ದವು. ನಾನು ಅದನ್ನು ಮಾಡ್ಲಿಲ್ಲ. ಯಾಕೆ? ಇವಳ ಅಂದ ನನ್ನನ್ನು ಆಕರ್ಷಿಸುವುದಕ್ಕೆ ತೊಡಗಿದೆ. ಅಂತಹ ನಿನ್ನನ್ನು ನಾನು ಮದುವೆ ಆಗಬೇಕಾ? ಬಾಲ್ಯದಲ್ಲಿ ಒಬ್ಬರನ್ನು ಕೊಂದಿದ್ಯಂತೆ. ಅಂತ ವಿಕ್ರಮಿಯಾಗಿದ್ದೇನೆ. ಅದಕ್ಕಾಗಿ ಹೇಳೋದು ಏನು, ನನ್ನ ನಲ್ನುಡಿಗಳಿಗೆ ಒಪ್ಪಿ ನನ್ನೊಂದಿಗೆ ಬಂದೆ ಅಂತಾದ್ರೆ ನಿನಗೆ ಸ್ವರ್ಗ ಸುಖ, ವಿರೋಧಿಸಿದೆ ಅಂತಾದ್ರೆ ಬಲಾತ್ಕಾರವಾಗಿ ಸ್ವೀಕರಿಸ್ತೇನೆ. ನಾನು ಬಯಸಿದ್ದೆಲ್ಲವನ್ನು ಈಡೇರಿಸಿಕೊಂಡಿದ್ದೇನೆ. ಮತ್ತೆ ನೀನೊಬ್ಬಳು ಹೆಣ್ಣು, ನಿನಗೆ ಸಿಗುವ ಹೆಣ್ಣು ನಾನಲ್ಲ. ಬರಬೇಡ, ಬರುವುದಿಲ್ಲ ಬಳಿಗಳಾಗೆ ಬಿಡುವುದು ಒಂದು ಶ್ರೀಕೃಷ್ಣ ನಿನ್ನನ್ನೇ ಮದುವೆಯಾಗಬೇಕೆನ್ನುವಂತ ಆಶೋತ್ತರವನ್ನು ಕಟ್ಟಿಕೊಂಡವಳು ನಾನು. ಆದರೆ ಈ ದುರುಳ ನನ್ನನ್ನು ಕೆಡಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಪ್ರಾಣಕ್ಕಿಂತ ಮಾನವೇ ಮುಖ್ಯ. ಮಾನವನ್ನು ಕಳೆದುಕೊಂಡು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನ ಮಾನವನ್ನು ಉಳಿಸಿಕೊಳ್ಳಬೇಕು. ಆದ್ದರಿಂದ ಕಾಣುತ್ತಿರುವಂತಹ ಯಮುನಾ ನದಿಯ ತಳದಲ್ಲಿ ನದಿಯ ಮೂಲದಲ್ಲಿರುವಂತಹ ಈ ರಕ್ತಪುರವನ್ನು ಸೇರ್ತಿಯಲ್ಲ ಕೃಷ್ಣ, ಕಾಪಾಡು. ನೀರ ತಳಕ್ಕೆ ಇಳಿದಿದ್ದೇನೆ, ನಿನ್ನನ್ನು ಸೆಳೆದಿದ್ದೇನೆ. ನಿನಗೆ ಮನ ಒಲಿದು ಬರುವಲ್ಲಿವರೆಗೆ ಅವಕಾಶವಿದೆ. ಪ್ರಾಗ್ಜ್ಯೋತಿಷದಂತ ಅರಮನೆ, ಅರಮನೆಯಲ್ಲಿದ್ದ ಸೆರೆಮನೆ, ನಿನಗೆ ಸೆರೆಮನೆಯಲ್ಲಿ ಗೃಹ ಬಂಧನ. ಏನೇ ಅದ್ಭುತವನ
ಇರುವಂತಹ ಸ್ಥಳ. ಲೋಕರಾವರ್ತದ ದೊರೆ ಯಾರೆಂದು ಕೇಳಿದ್ದೆ? ಮುರಾಸುರ ಫಲ ಅಂತ ಕೇಳಿದ್ದೇವೆ. ನಾನೇ ಸರಿ. ಓಲಗದ ವಿಷಯ ಕಾರಣ ಇದೆ. ಇದ್ದ ಸಾಗರ ತಡದಿ ಪರಮೇಶ್ವರ ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡು. ಈ ಪ್ರಪಂಚದಲ್ಲಿ ಜನಿಸಿದಂತಹ ಜೀವಿಗೆ ಒಂದು ಕರೆಯುವುದಕ್ಕೆ ಹೆಸರು, ಇರುವುದಕ್ಕೆ ಸ್ಥಳ ಸರಿಯಾಗಿದ್ರೆ ಈ ಪ್ರಪಂಚದಲ್ಲಿ ಬದುಕುವುದು ಅವನಿಗೆ ಗೊತ್ತಾದಂತಹ ಮಾರ್ಗ. ನಾನು ಕೂಡ ಹಾಗೆ ಸಾಗರದ ತಟದಲ್ಲಿ ಸಾಗರಾವರ್ತ ಅನ್ನುವಂತಹ ಒಂದು ನಗರವನ್ನು ನಿರ್ಮಿಸಿದ್ದೇನೆ. ಕಿಮಿಕೇತ ಅನ್ನುವಂತಹ ರಾಕ್ಷಸನ ಮಗನಾಗಿ ಇಂದು ಈ ಒಡ್ಡೋಳಗವನ್ನು ಕೊಟ್ಟಿದ್ದೇನೆ. ಯಾಕೆ ಗೊತ್ತಾ? ನನ್ನ ಪರಾಕ್ರಮ ಏನು ಕಡು ಪರಾಕ್ರಮದಿಂದ 5 ತಲೆಯನ್ನು ಹುಟ್ಟಿದಾಗಲೇ ಪಡೆದುಕೊಂಡಿದ್ದೇನೆ. ಆ ಜಡಜ ಸಂಭವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ 5,000 ಮುರಪಾಶಗಳನ್ನು ನನ್ನ ಅಂಕೆಯಲ್ಲಿರಿಸಿಕೊಂಡಿದ್ದೇನೆ. ನನಗೆ ಬೇಕಾದ ವರಗಳನ್ನು ಅನುಗ್ರಹಿಸಿದಂತಹ ಬ್ರಹ್ಮದೇವನ ಅನುಗ್ರಹದಿಂದ ಈ ಪುರದಲ್ಲಿ ಒಬ್ಬನೇ ಇರುವುದಲ್ಲ, ನನಗೆ 5 ಮಂದಿ ಮಕ್ಕಳಿದ್ದಾರೆ. 4 ಮಂದಿ ಗಂಡು ಮಕ್ಕಳು. ಅಂತರಿಕ್ಷ, ನವಸ್ತಂ ಸ್ವಂತ, ತಾಮ್ರ, ಕುಂತಕಾರಣ ಅನ್ನುವಂತಹ 4 ಗಂಡು ಮಕ್ಕಳಾದ್ರೆ ಒಬ್ಬಳಾಕೆ ಮಗಳು ಸುರಮೆ ಅನ್ನುವವಳು. ಪ್ರೀತಿಯಿಂದ ಅವರನ್ನು ನೋಡಿಕೊಂಡು ಇಲ್ಲಿರುವಂತಹ ದೈತ್ಯ ಕುಲವನ್ನು ಉದ್ಧರಿಸುವುದಕ್ಕಾಗಿದ್ದವ ನಾನು. ಹಾಗಾಗಿ ನಾನು ಪೀಠದಲ್ಲಿ ಇರುವಾಗ ಏನಾದ್ರು ಒಬ್ಬಕ್ಕೆ ಗಾರದಲ್ಲಿರುವಂತಹ ದೂರ ಬಾಲಕ ಓಡೋಡಿ ಬಂದು ಆಡಿದನಲ್ಲ, ರಾಜ್ಯಾಧೀಶ ಬೃಹದಾರಸನಂತೆ ಸೌಮಾಸುರ ನಮ್ಮ ಪುರಕ್ಕೆ ದಾಳಿ ಮಾಡಿದ್ದಾನೆ. ಅಕಟಕಟ ಅವನಿಗೆ ಬಂದಂತಹ ಅಹಂಕಾರವೇ. ಆದಷ್ಟು ಬೇಗ ಅದನ್ನು ಮುರಿಯಬೇಕಾಗಿದೆ. ನನ್ನ ಮಕ್ಕಳಾದಂತಹ
ದೋಷದಿಂದ ಇದು ಪಡೆಯಲು ಬೇಡ್ದೆ. ಅನಿರೀಕ್ಷಿತವಾದಂತಹ ಕರೆ. ಏನು ಕಾರಣ, ಏನು ಕೆಲಸ? ಕರೆಸಿದ ಕಾರಣ ತಿಳಿದು ನಮ್ಮೊಬ್ಬರಕ್ಕೆ ದಾಳಿ ಮಾಡಿದ್ದಾನೆ. ಅವನನ್ನು ದಂಡಿಸಬೇಕು. ಏನು ಮಾಡುವಂತ? ಬಿಡು 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 ಬಿಡು. ಊರು ಸ್ವಾಧೀನ ಮಾಡುವಂತಹ ಉದ್ದೇಶವನ್ನು ಹೊತ್ತು ಬಂದಿದ್ದಿ. ಅದು ನಿನಗೆ ಲಭಿಸುವುದು ಲಕ್ಷ್ಯ. ಹಾಗಾಗಿ ಹೇಳ್ತಾ ಇದ್ದೇನೆ, ಇದು ಬಂದವನು ಅಂತರಿಕ್ಷ. ನಿನ್ನನ್ನು ಅಂತರಿಕ್ಷಕ್ಕೆ ಬರ್ತೇನೆ. ಮತ್ತೆ ಬಂದಂತಹ ಕೋಡಿಗಳು ನಾವು ಯಾವುದೇ ಪ್ರಯೋಜನ ಇಲ್ಲ ಎನ್ನುವ ಹಾಗೆ ಭಾವಿಸಬೇಡ. ಒಂದು ನೆನಪಿಟ್ಟುಕೋ, ಮೊದಲು ಬಂದಂತಹ ಕಿವಿಗಿಂತ ಮತ್ತೆ ಬಂದ ಕೋಡೆ ಗಟ್ಟಿ. ಅದರ ಕೋಡು ಬಿದ್ದು ಹೋಗುತ್ತದೆ. ಹೌದಾ? ಚಿಂತೆ ಇಲ್ಲ, ಬಿದ್ದು ಹೋಗುವವರೆಗೆ ಆ ಕೋಡಿನ ಬಲ ಏನೆಂಬುದು ನಾನು ನಿನಗೆ ತೋರಿಸುತ್ತೇನೆ. ಇದು ಕೋಡ? ಹೌದು. ನಿನ್ನ ಕೋಡನ್ನು ಉರುಳಿಸ್ತೇನೆ.
ನಮ್ಮ ಪುರಗಿದೇನು ಸಡಗರ ಏನು ಮತ್ತೆ ನಮ್ಮ ಪುರಗರ ಇದೇನು ಸಡಗರ ನೀನೇನು ಭೌಮಾಸುರ ಅನ್ನುವವ ನಾನೇ ಇದ್ದೇನೆ. ದಾನವನಾದ್ರೂ ಕೂಡ ಬಹಳ ಸಡಗರದಿಂದ ನಮ್ಮ ಈ ಪುರಕ್ಕೆ ದಾಳಿಯ ಮಾಡಿದ್ವಿ. ನಾವು ಹೋದಲ್ಲೆಲ್ಲ ವೈಭವವೇ, ಏನು ನಾವಿದ್ದಲ್ಲಿ ಉತ್ಸವವೇ. ಇಲ್ಲಿ ಬಲ ಕಡಿಮೆ ಇದ್ದವರು ಇದ್ದಾರೆಂದು ಭಾವಿಸಿದೆಯಾ? ಅದಲ್ಲ, ಆಣೆ ಎಂದು ಕೇಸರಿಯ ಮುಂದೆ ಮಲೆತು ನಿಂತೆ ಏನಾದೀತು ಅದೇ ಪರಿಸ್ಥಿತಿ ನಿನಗಾದೀತು. ಹಿಂದೆ ನಾನು ಕೇಸರಿಯೇ ವಿಕ್ರಮ ಅಂತ ಹೇಳಿದಲ್ಲ, ಆಗುವುದಿಲ್ಲ ಅಂತ ಹೇಳಿದ್ದು. ಕೇಸರಿಯ ಮುಂದೆ ಆನೆಯ ವಿಕ್ರಮ. ನೀನು ತಿಳಿದದ್ದು ತಪ್ಪಾಗಿ ಹೋಯಿತು. ನಾನು ಕೇಸರಿ, ಇದರಾಗಿ ಬಂದಂತ ಆನೆಯ ಸದೃಶರನ್ನಲ್ಲ, ಧರೆಗೆ ಉರುಳಿಸಿ ಗಜಗಳಿಗೆ ಸಿಂಹ ಸ್ವರೂಪನಾದವನು. ಈಗ ಭೌಮನಿದ್ದೇನೆ, ಲೋಕಚೈತ್ರ ಯಾತ್ರೆ ಉದ್ದೇಶದಲ್ಲಿ ಬಂದಿದ್ದೇನೆ. ಸಾಗರ ವರ್ತಕ್ಕೆ ದೊರೆಯಾಗಿ ಈ ಕಾಲದಲ್ಲಿ ನೀನೇ ನೀನಾಗಿ ಮೆರೆಯುತ್ತಾ ಇದ್ದಿದ್ದು ಗೊತ್ತಾಯ್ತು. ಸಾಮಾನ್ಯನು ಅಂತ ಹೇಳಿದಲ್ಲ, ನನಗೆ ಸಾಮಾನ್ಯರು ಬೇಡ, ಮತ್ತೆ ನನಗೆ ವಿಕ್ರಮಿಗಳೇ ಬೇಕಾದ. ಹಾಗಾಗಿ ವಿಕ್ರಮಿಯಾದಂತ ನಿನ್ನನ್ನು ಅರಸಿ ವಿಕ್ರಮ ಪ್ರದರ್ಶನಕ್ಕೆ ಬಂದಿದ್ದೇನೆ. ಮಾಡು ಯುದ್ಧ. ನಾ 5 ತಲೆಯನ್ನು ಹೊಂದಿದ್ದೇನೆ ಸಾಲದೆಂಬುದಕ್ಕಾಗಿ ಸರಸಿಜೋದ್ಭವನನ್ನು ಮೆಚ್ಚಿಸಿ 5,000 ಮುರಪಾಶವನ್ನು ಸಂಗ್ರಹಿಸಿಕೊಂಡಿದ್ದೇನೆ. ಅಂತಹ ಮುರಾಸುರನಲ್ಲಿ ಕಾಳಗಕ್ಕೆ ಬಂದ್ರೆ ಜಾಗ್ರತೆ ಅಂತ ಹೇಳಿತು ನಿನಗೆ. ನಿನ್ನಲ್ಲಿ ಪಾಶವಿದೆ ಎಂಬ ಅಹಂಕಾರ ನನಗೆ. ಬ್ರಹ್ಮಾನುಗ್ರಹವೇ ನನಗೂ ಶಾರದೆಯ ಗಂಡ ಒಲಿದ್ದಾನೆ, ವರವನ್ನು ನೀಡಿದ್ದಾನೆ. ಏನಂತ? ಶಾರದೆಯ ಗಂಡ ಕೊಟ್ಟ ವರ ನಿನ್ನಲ್ಲಿ ಹೆಚ್ಚು ನನ್ನಲ್ಲಿ ಹೆಚ್ಚು ತಿಳಿಯಬೇಕು. ಒರೆದು ನೋಡುವ ಭೌಮಾಸುರರಲ್ಲಿ ಭವರ ಸಲ್ಲದು ಸಂಧಾನವನ್ನು ಸಾಮರಸ್ಯವನ್ನು ಮಾಡಬೇಕು ಅಂತ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ. ಗುರುವರನ ನುಡಿಗೆ ದಾನವ, ಗುರುವರನ ನುಡಿಗೆ ದಾನವ ಅರಸರು ಬಯರುದು ಅವ ನಿಲ್ಲಿಸುತ್ತಾಗೆ ಎರಗಿ ಪೇದ ಗುರುವಿನ ಬಿಮತಗೊಳ ಎರಗಿ ಬೇಡರು. ನಿಮಗೆ ಎಷ್ಟು ಕಷ್ಟ ಆಯ್ತಾ ಇಲ್ಲಿವರೆಗೆ ಬರಲಿಕ್ಕೆ? ಈ ರಣರಂಗ ಪ್ರವೇಶ ಮಾಡಿ ಗುರುಗಳು ನಮ್ಮ ನಾವು ಯುದ್ಧ ಮಾಡ್ತಾ ಇರುವಾಗ ಮಧ್ಯಪಥದಲ್ಲಿ ಬಂದು ಹೇಳಿದ್ರಲ್ಲ, ನೀವು ದೈತ್ಯ ಕುಮಾರರು, ದೈತ್ಯರ ಮಕ್ಕಳು ಪರಸ್ಪರ ಯುದ್ಧ ಮಾಡುವುದಲ್ಲ, ಸಂಧಾನ ಮಾಡಿಕೊಳ್ಬೇಕು, ದೈತ್ಯಗಳ ಉದ್ಧಾರಕ್ಕಾಗಿ ಶ್ರಮಿಸಬೇಕು ಅಂತ ಹೇಳಿದ್ರಲ್ಲ. ಗುರುಗಳೇ, ಇಲ್ಲಿಂದಲೇ ನಿಮ್ಗೆ ನಮಸ್ಕಾರ. ಅನುಗ್ರಹಿಸಬೇಕು, ಅನುಗ್ರಹಿಸಬೇಕು. ಯುದ್ಧ ಇಲ್ಲ, ನಿಲ್ಲಿಸಿದ್ದೇನೆ. ಯುದ್ಧಕ್ಕೆ ವಿರಾಮ, ಎಲ್ಲ ಆಯುಧ ಕೆಳಗೆ ಹಾಕಿ. ಮುರಾಸುರ, ನಿನ್ನ ಮಿತ್ರತ್ವವನ್ನು ಬಯಸಿದ್ದೇನೆ. ಸದಾ ಕಾಲ ಧರ್ಮಗಳ ಉದ್ಧಾರಕ್ಕಾಗಿ ನಾವು ಜೊತೆಯಾಗಿ ಶ್ರಮಿಸಬೇಕು. ಅಯ್ಯ, ಆಲಿಂಗನ ಕೊಟ್ಟಲ್ಲಿಗೆ ಮಿತ್ರತ್ವ ಉಳಿಯುವುದಿಲ್ಲ. ನನ್ನ ಪ್ರಾಪ್ತು ಚಿರಕಾಲ ಉಳಿಯಬೇಕು. ನಿನ್ನ ಸಾಗರಾವರ್ತದಲ್ಲಿ ಆಳ್ವಿಕೆ ಬೇಡ ಅಂತ ಹೇಳುವುದಿಲ್ಲ ನಾನು. ಇಲ್ಲಿ ಒಬ್ಬ ಪ್ರತಿನಿಧಿಯನ್ನು ನಿಲ್ಲಿಸುವ. ಇನ್ನು ಏನಿದ್ರು ನಮ್ಮ ರಾಜಕೀಯ ಅಲ್ಲಿ ಪ್ರಾಗ್ಜ್ಯೋತಿಷದಲ್ಲಿ. ಆದ್ರೆ ಒಂದು ನನ್ನ ಮನದ ಆಸೆ, ಅಲ್ಲಿಗೆ ನಿನ್ನನ್ನು ಮಂತ್ರಿ ಮಾಡ್ತೇನೆ ನಾನು. ನರಕನ ಮಂತ್ರಿ ಮುರ. ಎಂತ ಎರಕ ಹೆಸರು ನೋಡಿದ್ರ? ನರಕನ ಮಂತ್ರಿ ಯಾರು? ಮುರ. ಮುರಾಸುರ. ಮುರಾಸುರ, ನಾನು ನಿನಗೆ ಮಂತ್ರಿ.
ಪ್ರಧಾನಮಂತ್ರಿಯಾಗಿ ನಿನ್ನ ಪಾಶಗಳನ್ನು ನಮ್ಮ ಪ್ರಾಗ್ಜ್ಯೋತಿಷಕ್ಕೆ ಹಬ್ಬಿ ರಕ್ಷಣೆಗೆ ನಮ್ಮ ಪುರವನ್ನು ರಕ್ಷಿಸಬೇಕು ಅಂತ ನಿನ್ನಲ್ಲಿ ಕೇಳಿಕೊಳ್ಳುವುದು ನಾನು ಈ ಕಾಲಕ್ಕೆ. ನನ್ನದೊಂದು ಸಣ್ಣ ಕಾಣಿಕೆ ನಿನಗೆ. ಏನದು? ಮಗಳಾದಂತಹ ಸುರಮೆಯನ್ನು ಧಾರೆ ಎರೆದು ಬರ್ತೇನೆ. ಮದುವೆ ಸುರಮೆ ದಿಗ್ವಿಜಯ ಮಾಡಲಿಕ್ಕೆ ಹೊರಟದ್ದು. ಇದುವರೆಗೆ ಮದುವೆ ಅಂತ ಆಗಲಿಲ್ಲ ನನಗೆ. ಒಬ್ಬಳನ್ನು ಬಯಸಿ ಸಿಕ್ಕಲಿಲ್ಲ, ಸೆರೆಮನೆಗೆ ತಳ್ಳಿದ್ದೇನೆ. ಈ ಕಾಲಕ್ಕೆ ನೀನೇ ಮನಸೋತು ಸಂತೋಷದಲ್ಲಿ ಸುರಮೆಯನ್ನು ಒಪ್ಪಿಸಿಂತಾದ್ರೆ ಸಂತೋಷ, ಮದುವೆ ಆಗುತ್ತೇನೆ. ಇನ್ನು ಮುಂದೆ ಮಾವ ಹಾಗೂ ಒಳಿಯನ ರಾಜಕೀಯ ಇಲ್ಲಲ್ಲ. ನನ್ನ ಆತ್ಮೀಯ ಮಿತ್ರನಾದಂತಹ ಪೌಂಡ್ರಿಕರನ್ನು ಗೋವಳನಾದಂತಹ ಕೃಷ್ಣ ಕೊಂದಿದ್ದಾರೆ. ಪ್ರತೀಕಾರವನ್ನು ಮಾಡಬೇಕು ಎನ್ನುವ ಹಾಗೆ ಸೈನ್ಯ ಸಮೇತನಾಗಿ ಕೃಷ್ಣನನ್ನು ಕೊಲ್ಲುವುದಕ್ಕೆ ನಾನು ಹೊರಟ ದೇವಮುನಿಗಳಾದಂತಹ ನಾರದರು ಬಂದು ಹೇಳಿದಂತಹ ಮಾತಾದರೂ ಏನು? ಕೃಷ್ಣ ನಿನಗೆ ನಿರ್ಲಕ್ಷ್ಯ. ಈಗ ನೀನು ಮಾಡಬೇಕಾದಂತಹ ಕೆಲಸ ದೇವಲೋಕ ಸ್ವಾಧೀನ. ಅಲ್ಲಿರುವಂತಹ ಸುವಸ್ತುಗಳೆಲ್ಲ ಬಂದು ನಿನ್ನ ಪ್ರಾಜ್ಯೋತಿಷಕ್ಕೆ ನೀನು ತರಬೇಕು. ಒಪ್ಪಿಕೊಂಡಿದ್ದೇನೆ, ತಡ ಮಾಡಲಾರೆ. ಮಂತ್ರಿಯು ಮಾವರು ಆಗಿರುವಂತಹ ಮುರಾಸುರರೊಂದಿಗೆ ಏರ್ತೇನೆ ಸ್ವರ್ಗ. ನುಡಿ ಕೇಳಿ ಗಣಪತಿ
ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಬಂದಂತಹ ದಾನವರನ್ನು ಏನು ಮಾಡೋಣ?
ಮಹಾಶೂರ ಭೌಮಾಸುರ ನಾವೇ ಸರಿ ಸ್ವರ್ಗಲೋಕ ನಮ್ಮದಾಗಬೇಕು ಎನ್ನುವಂತಹ ಉದ್ದೇಶ ನೀನಾಗಿಯೇ ಕೊಟ್ಟರೆ ಯುದ್ಧದ ಅನಿವಾರ್ಯತೆ ಇಲ್ಲ. ಅಲ್ಲ ಅಂತಾದ್ರೆ ಸಾಮರ್ಥ್ಯದ ಮೂಲಕ ಪಡೆದುಕೊಳ್ತೇವೆ. ಅಸುರಾದ ಮನೆ ನೀನಾಡಿದಂತೆ ಅದೆಷ್ಟೋ ದಾನವರು ಕೂಡ ದೇವಭೂಮಿಯನ್ನು ಪಡೆಯಬೇಕೆನ್ನುವ ಉದ್ದೇಶವನ್ನಾಗಿರಿಸಿ ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದ್ದಾರೆ. ಒಮ್ಮೆ ಆಲೋಚನೆಯನ್ನು ಮಾಡು. ಈ ಹಿಂದೆ ಬಂದವರು ಯಾರಾದರೂ ಕೂಡ ಈ ಸ್ವರ್ಗಲೋಕದಲ್ಲಿ ಕುಳಿತವರಿದ್ದಾರೆ ಶಾಶ್ವತವಾಗಿ? ಖಂಡಿತವಾಗಿಯೂ ಇಲ್ಲ. ಎಲ್ಲರೂ ಅಳಿದು ಹೋದವರಿದ್ದಾರೆ. ಹಾಗಾಗಿ ಹೇಳುವುದು, ಹೆಣ್ಣು ಹೊನ್ನು ಮಣ್ಣು ಇದು ಮೂರು ತಾನಾಗಿ ಒಲಿದು ಬರಬೇಕು. ಅದಲ್ಲ ನಾವೇ ಬಯಸಿ ಹೋಗುತ್ತೇವೆ ಅಂತಾದ್ರೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೇವೆ. ಮಣ್ಣಿನ ಮಗ ನೀನು, ಮಣ್ಣಾಗುವುದು ಬೇಡ ಅಂತ ಹೇಳಿದ್ದು. ಅದೇ ಬಯಸ್ತಿ ಅಂತಾದ್ರೆ ಮಣ್ಣು ಮುಕ್ಕಿಸಿ ಹೇಳು. ಶಾಶ್ವತವಾಗಿ ಕುಳಿತುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನಿನ್ನಿಂದಲೂ ಸಾಧ್ಯ ಇಲ್ಲ. ಒಂದು ಮನ್ವಂತರ ಅರೆ ಕ್ಷಣ ಆದ್ರೂ ಕುಳಿತುಕೊಳ್ಳಬೇಕು ನನಗೆ. ಹಾಗಿದ್ರೆ ನೋಡು. ಸಾರ ವಸ್ತುಗಳನ್ನು ಹೊರಿದ ತನ್ನ ನಿಜ ಪೂರಕ್ಕೆ ದೇವತೆಗಳೆಲ್ಲರೂ ಹೆದರಿ ಓಡಿ ಹೋಗಿದ್ದಾರೆ. ರಾಕ್ಷಸ ವೀರರ ಏನು ನೋಡುತ್ತಾ ಇದ್ದೀರಿ? ಏನೆಲ್ಲ ಸುವಸ್ತುಗಳು ನಿಮ್ಮ ಕೈಗೆ ಸಿಗುತ್ತದೆಯೋ ಅವುಗಳನ್ನೆಲ್ಲ ಸ್ವಾಧೀನ ಮಾಡಿ ಎಂದು ಹೇಳುತ್ತಾ ಇದ್ದಾರೆ. ವರುಣನ ಮಣಿಶೈಲ, ಕುಬೇರನ ನಿಧಿ, ಯಮನ ಪಾಶ ಇವುಗಳನ್ನೆಲ್ಲ ಸ್ವಾಧೀನ ಮಾಡಿ ಅದಿಯಾರಲ್ಲಿ ಮುದುಕಿ ಚಿಕ್ಕಮ್ಮನಾದಂತಹ ಅದಿತಿ ದೇವಿ ದೊಡ್ಡ ಅಧಿಕ ಪ್ರಸಂಗಿ. ನೀವು ಆಲೋಚನೆ ಮಾಡಿ, ಗಂಡನಾದಂತಹ ಕಶ್ಯಪ ಮಹಾಮುನಿ ಭೂಲೋಕದಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಆದರೆ ಹೆಂಡತಿಯಾದಂತಹ ಇವಳು ಸ್ವರ್ಗಲೋಕದಲ್ಲಿ ಮಗನೊಂದಿಗೆ ಏನು ಮಾಡುತ್ತಾ ಇದ್ದೀರಿ? ಅವಳ ಕರ್ಣ ಕುಂಡಲಗಳನ್ನು ಸ್ವಾಧೀನ ಮಾಡಿ. ಯಾಕೆ? ಇದಕ್ಕಿಂತ ದೊಡ್ಡ ಅಪಮಾನ ಮಗನಿಗೆ ಬೇರೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಸ್ವಾಧೀನವಾಯಿತು ತಾನೇ. ಯೋಗ್ಯ ರಾಕ್ಷಸ ವೀರನನ್ನು ಸ್ವರ್ಗಲೋಕದಲ್ಲಿ ನೇಮಿಸಿ ನಮ್ಮ ಮಾತೃಭೂಮಿಯಾದಂತಹ ಪ್ರಾಜ್ಯೋತಿಷದೆತ್ತ ಮುನ್ನಡೆಯೋಣ. ಜಂಬಾರಿ ಕಾನೈದಂದು ಕುದಿಗೆಯಲು ನಮ್ಮ ಮೇಲೆ ದಯೆಯನ್ನು ತೋರಿ ನಮಗೆ ನೀನೇ ದರ್ಶನವನ್ನು ನೀಡಯ್ಯ. ಶ್ರೀಜನಿ ಪಾಪಿಸಯ್ಯ ನೀರಮಯವ ರೇಖವ ನೀರಯ್ಯ ಪಾಲಿದಯ್ಯ. ಅವರೇಂದ್ರ ದೇವ ಪರಮ ಪಾವನವಾದಂತಹ ದ್ವಾರಕಾ ನಗರವಿದು. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಅನೇಕ ಮಂದಿಗಳು ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಕೆಲವರೆಲ್ಲ ಕೆಲವೊಂದು ರೀತಿಯ ಅಪೇಕ್ಷೆಗಳನ್ನು ಇರಿಸಿಕೊಂಡು ನನ್ನ ಬಳಿಗೆ ಬರುವವರಿದ್ದಾರೆ. ಆದ್ರೆ ನೀನೇನು ಅಪರಿಚಿತನಲ್ಲ. ಸ್ವರ್ಗಲೋಕದಲ್ಲಿ ಮೆರೆದಾಡ್ತಾ ಇರುವಂತಹ ದೇವೇಂದ್ರ 33 ಕೋಟಿ ದೇವತೆಗಳಿಗೆ ಅಧೀಶನಾಗಿ ಅಷ್ಟ ಐಶ್ವರ್ಯ ಸಂಪನ್ನನಾಗಿ
ಮೆರೆದಾಡ್ತಾ ಇದ್ದೆ ಎನ್ನುವಂತಹ ವರ್ತಮಾನ ನಾವು ಆವಾಗ ಕೇಳಿಸ್ತಾ ಇದ್ದವು. ನಾನು ಸಂತೋಷಗೊಂಡವ. ಆದ್ರೆ ಈಗ ನಿನ್ನ ಬರೋಣದಲ್ಲಿ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೇನೆ. ಮನಸ್ಸೆನ್ನುವಂತಹ ಪುಸ್ತಕಕ್ಕೆ ಮುಖವೇ ಮುನ್ನುಡಿಯಂತೆ. ಒಬ್ಬನ ಮುಖವನ್ನು ಕಂಡಾಕ್ಷಣ ಆತನ ಅಂತರಂಗಕ್ಕೆ ಏನೋ ನೋವಾಗಿದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಅಂತ. ನಿನ್ನ ವಧವನನ್ನು ಕಂಡ್ರೆ ಬಾಡಿ ಹೋಗಿದೆ. ಯಾವುದೋ ಒಂದು ಕಷ್ಟಕ್ಕೆ ನೀನು ಒಳಗಾಗಿದ್ದಿ ಎನ್ನುವುದಂತೂ ಸತ್ಯ. ಆದ್ರೆ ಏನೇ ಸಂಕಷ್ಟ ಬಂದರೂ ಕೂಡ ಪರಿಹರಿಸುವುದಕ್ಕೆ ನಿನ್ನ ದೇವನಾದಂತಹ ಕೃಷ್ಣ ಪರಮಾತ್ಮನಿದ್ದಾನೆ. ಹೇಳಿಕೊಳ್ಳಯ್ಯ ದೇವಾ. ಮಾತೆ ಕಳ್ಳತಿದರೆ ಮಂಡಲೆ ಕುಂಡಲಂಗಡ ದರಿಪ ಗುಂಡಲಂಗಳ ಸೆಳೆದು ಕೈದು ತೋಡಿದ ಪೊರೆಬುದೇನು ಒರೆಯಲೇ ದೇವಾ. ಏನಾಯ್ತು? ಮುಕ್ಕೋಟಿ ದೇವತೆಗಳನ್ನೆಲ್ಲ ಸೇರಿಸಿಕೊಂಡು ನಿನ್ನ ಪಾದಕಮಲಕ್ಕೆ ಎಡಗಿದ್ದೇವೆ. ಕಾರಣ ಉಂಟು ದೇವ. ಏನು? ಹಾಗೆ ಬಂದು ಹೋಗುದೇವೆ ಎಂದು ಎನ್ನುವ ಹಾಗೆ ಆಡಿದರು ಬರುವವನಲ್ಲ. ಹಾಗೆ ಬರುವುದಕ್ಕೆ ನಿನಗೆ ಸಮಯ ಉಂಟಾ? ಸಮಯವೂ ಇಲ್ಲ. ನೀನು ರಾಜಕೀಯದಲ್ಲಿ ಇರುವವನಲ್ವಾ? ಅಲ್ವೇ? 3 ಲೋಕಾಧ್ಯಕ್ಷ ನಾನು. 3 ಲೋಕದ ಏಳಿಗೆಯನ್ನು ನೋಡಿಕೊಳ್ಳಬೇಕಾದದ್ದು ನನ್ನ ಹೊಣೆಗಾರಿಕೆ ದೇವ. ಆದ್ರೆ ಹೊಣೆಗಾರಿಕೆಯನ್ನು ಇಟ್ಟಂತಹ ನಿಮ್ಮಲ್ಲಿಗೆ ಬರುವುದಕ್ಕೆ ಆ ಹೊಣೆಗಾರಿಕೆಯೇ ಕಾರಣ ಆಗಿ ಹೋಗಿದೆ. ಏನು? ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದಂತೆ ದೇವೇಂದ್ರ ಪದವಿಯನ್ನು ಹೊಂದಿದಂತಹ ನನಗೆ ದಾನವರು ಎನ್ನುವಂತಹವರು ಕಿರುಕುಳ ಕೊಡುವುದನ್ನು ತಪ್ಪಿಸುವುದಕ್ಕೆ ಆಗುತ್ತಾ ಇಲ್ಲ ಸ್ವಾಮಿ. ದಾನವರು ಆವಾಗ ಬರ್ತಾರೆ, ಸ್ವರ್ಗಲೋಕಕ್ಕೆ ದಾಳಿ ಮಾಡ್ತಾರೆ, ನಿನ್ನನ್ನು ಪದಚ್ಯುತರನ್ನಾಗಿ ಮಾಡ್ತಾರೆ. ಸತ್ಯ. ಆದ್ರೆ ಪದಚ್ಯುತಿಯನ್ನು ಗೊಳಿಸಿದ್ರೆ ನಮಗೆ ಬೇಸರ ಅಲ್ಲ ಸ್ವಾಮಿ. ನಾವು ಮಾಡಬೇಕಾದಂತಹ ಕರ್ತವ್ಯದಲ್ಲಿ ನಮ್ಮನ್ನು ಹಿಂದೋಗಿಸಿದ್ದಾರೆ. ಮತ್ತಿನ್ನೇನೂ ಅಲ್ಲ. ಯಾವುದೇ ಪುರುಷನಾಗಲಿ ತನ್ನ ಹೆಂಡತಿಗೆ ಅಥವಾ ತನ್ನ ಸಂಸಾರಕ್ಕೆ ಆತ ಕೈಗನ್ನಡಿಯಾಗಿರ್ಬೇಕಂತೆ. ಅವರ ಹೊಣೆಗಾರಿಕೆ ಅವನ ರಕ್ಷಣೆ ಆಗುತ್ತದೆ. ಆದ್ರೆ ಅವರ ರಕ್ಷಣೆಯಲ್ಲೇ ನಾನು ಹಿಂದೆ ಬಿದ್ದು ಬಿಟ್ಟೆ. ದೇವಲೋಕಕ್ಕೆ ಬಂದಂತಹ ಪ್ರಾಗ್ಜ್ಯೋತಿಷಪುರದ ಅರಸ ಭೌಮಾಸುರ ಎನ್ನುವಂತಹ ದಾನವ ತನ್ನ ಸೇನೆಯನ್ನೆಲ್ಲ ಕೂಡಿಕೊಂಡು ಬಂದದ್ದು ಮಾತ್ರವಲ್ಲದೆ ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದ. ಕಾಳಗದಲ್ಲಿ ನಮ್ಮನ್ನು ಸೋಲಿಸಿದ. ಸೋತದ್ದು ಮಾತ್ರ ಅಲ್ಲ ದೇವ, ನನ್ನ ಅವ್ವೆಯಾದಂತಹ ಆದಿತ್ಯ ದೇವಿಯ ಕರುಣ ಕುಂಡಲಗಳನ್ನೇ ಆತ ಅಪಹರಿಸಿದ್ದಾನೆ. ಸ್ವರ್ಗಲೋಕದ ಸುವಸ್ತುಗಳನ್ನೆಲ್ಲವನ್ನು ಕೂಡ ಕೈಗೆ ಸಿಕ್ಕಿದ್ದನ್ನು ಪಡೆದುಕೊಳ್ಳಿ ಎನ್ನುವ ಹಾಗೆ ಆಡಿದ್ದಾನೆ. ಸಿಕ್ಕಿದ್ದನ್ನೆಲ್ಲ ಪಡೆದುಕೊಂಡು ಹೋದವರಿದ್ದಾರೆ. ಸ್ವರ್ಗಲೋಕ ಬರಿದಾಗಿದೆ ಸ್ವಾಮಿ. ಸರ್ವ ಸಂಪನ್ನವಾದಂತಹ ಆ ಸ್ವರ್ಗಲೋಕ ಮರಳಿ ಸಿಗಬೇಕು ಅಂತಾಗಿದ್ರೆ ನೀನೇ ದಯಪಾಲಿಸಬೇಕು ತಂದೆ. ಕಳವಳ ತೊರೆ ಮಗ ಬಾಯಿ ಏಳೈ ತಿಳಿದನು ಪರಿಭವ, ಏಳೈ ತಿಳಿದನು ಪರಿಭವ ಮಗವ ಮಗವ ಕಳವಳ ತೊರೆ ಏಳೈ ತಿಳಿದನು ಪರಿಭವ, ಏಳೈ ತಿಳಿದನು ಪರಿಭವ. ಶೀಘ್ರದಿ ಇಳುಗುವೆ ದಿಪುಜಿರವ, ಶೀಘ್ರದಿ ಇಳುಗುವೆ ದಿಪುಜಿರವ. ಕಷ್ಟವ ಕಳವೆನು ಬಿಡು ಭಯವ. ಮಂಗಲ ವಸ್ತುಗಳ ಆಗಳ ದೈನಿಕ ಮಂಗಲ ವಸ್ತುಗಳ ಎಲ್ಲಿನ ಕೊಡುವೆ ಬರ್ತಿಲ್ಲ ತಿರಗೊಳಿಸುವೆ. ಅಗಳ ದೈನಿಕ ಮಂಗಲ ವಸ್ತುಗಳು ನೆನಕೊಡುವೆ ಬರ್ತಿಲ್ಲ ತಿರಗೊಳಿಸುವೆ. ಕಳವಳ ತೊರೆ ಮಗವ ಏಳೈ ತಿಳಿದೆನು ಪರಿಭವ ಮಗವ ಮಗವ ಏಳು. ಮಘವ. ಓ ಜಗದ್ರಕ್ಷಕನೇ, ಭೋಗ ಜೀವನ ಸಾಗಿಸಬೇಕೆನ್ನುವವನಿಗೆ ರೋಗ ರುಜಿನಗಳ ಬಾಧೆ,
ತನ್ನ ನಾಡಿನಲ್ಲಿ ಸಂಪತ್ತನ್ನು ಹೆಚ್ಚಿಸಬೇಕು ಎನ್ನುವ ಹಾಗೆ ಯೋಚಿಸಿದವನಿಗೆ ಗಳ್ಳಭಾಕರ ಭೀತಿ. ಅದೇ ರೀತಿಯಾಗಿ ಸಜ್ಜನರಾದಂತಹ ನಿಮಗೆ ದುರ್ಜನರ ಭೀತಿ ಆವಾಗವಾಗ ಇದ್ದದ್ದೇ. ಇದು ಮೊದಲು ಅದೆಷ್ಟೋ ದಾನವರು ನಿಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದವರಿದ್ದಾರೆ. ಆದರೆ ಹಿಂದೆ ಬಂದವರಂತೆ ಇವನ ಸ್ವಭಾವವಲ್ಲ. ಖಂಡಿತ ಅಲ್ಲ. ಪ್ರಾಗ್ಜ್ಯೋತಿಷ ಪಟ್ಟಣದಲ್ಲಿ ಹುಟ್ಟಿಕೊಂಡದ್ದು ಮಾತ್ರವಲ್ಲದೆ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ. ಸತ್ಯ. ಭೂಮಿಯಾತ್ಮಜನಾಥ. ಅವನ ಸ್ವಭಾವ ಏನು ಏನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಕೇವಲ ಸಂಪತ್ತನ್ನು ಕೊಂಡೊಯ್ಯುವುದು ಮಾತ್ರವಲ್ಲ, ಅಧಿಕಾರ ಸ್ಥಾಪನೆ ಮಾಡುವುದು ಮಾತ್ರವಲ್ಲ, ಅದಿತಿಯ ಕರ್ಣಕುಂಡಲಗಳನ್ನು ಅಪಹರಿಸಿದ್ದಾನೆ. ನನ್ನಾಗೆ ಅವಮಾನ ಮಾಡುವ ಹಾಗೆ ಭಂಗಗೊಳಿಸಿದ್ದಾನೆ. ಅದಿತಿ ದೇವಿ ನಿನಗೆ ಮಾತ್ರ ತಾಯಿಯಲ್ಲ. ಒಂದು ಕಾಲದಲ್ಲಿ ವಾಮನಾವತಾರದಿಂದ ನಾನು ಕಾಣಿಸಿಕೊಳ್ಬೇಕು ಅಂತಾದ್ರೆ ತನ್ನ ಉದರದಲ್ಲಿ ಅವಳು ನನಗಾಗಿ ಸ್ಥಾನವನ್ನು ಕೊಟ್ಟವಳು. ಸರಿ. ಪರ್ಯಾಯವಾಗಿ ನನಗೂ ತಾಯಿಯೇ ಎನಿಸಿಕೊಂಡಿದ್ದಾಳೆ. ತಂದೆ ತಾಯಂದಿರಿಗೆ ಕಷ್ಟ ಬಂದಂತಹ ಸಂದರ್ಭ ಅವರ ಕಷ್ಟವನ್ನು ಪರಿಹರಿಸದೇ ಹೋದ್ರೆ ಅವರು ಪುತ್ರರಲ್ಲ ಶತ್ರುಗಳಾಗ್ತಾರೆ. ಈ ಸಂದರ್ಭದಲ್ಲಿ ಎಲ್ಲವನ್ನು ಅರ್ಥವಿಸಿಕೊಂಡಂತಹ ನಾನು ಆ ದುಷ್ಟನಾದಂತಹ ನರಕ ದೈತ್ಯನನ್ನು ಆದಷ್ಟು ಶೀಘ್ರವಾಗಿ ಹನನ ಮಾಡುವ ಮೂಲಕ ಕೈ ತಪ್ಪಿ ಹೋದಂತಹ ಸ್ವರ್ಗದ ಅಧಿಕಾರವನ್ನು ಮರಳಿ ನಿನಗೆ ಒಪ್ಪಿಸ್ತೇನೆ. ಎಲ್ಲ ಸುವಸ್ತುಗಳು ನಿನ್ನ ಕೈ ಸೇರುವ ಹಾಗೆ ನಾನು ಮಾಡ್ತೇನೆ. ಆ ದೈತ್ಯನನ್ನು ವಧಿಸಿಕೊಡ್ತೀರಿ ಅಂತ ಆದ್ರೆ ಅದುವೇ ನಮಗೆ ಸಂತೋಷ. ಹಾಗೆ ಅಂತ ನಿನಗೆ ಉಳಿಯುವುದಕ್ಕೆ ಸ್ಥಳ ಇಲ್ಲ ಎನ್ನುವ ಹಾಗೆ ಯೋಚಿಸಬೇಡ. ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ಕೂಡ ಅವರಿಗೆ ಆಶ್ರಯವನ್ನು ನೀಡುವಂತಹ ದೊಡ್ಡ ಗುಣ ನಮ್ಮಲ್ಲಿ ಉಂಟು. ಈ ದ್ವಾರಕೆಯಲ್ಲೇ ನೀನಿದ್ದಕ್ಕೋ ಕಾಲದ ನಿರೀಕ್ಷೆಯಲ್ಲಿರ್ತೇವೆ. ಜಯ 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 ಜಯ. ವನಜನೇಂದ್ರನು ನರಕಗಣನಗೆ ಮನವ ಮಾಡುತ್ತ ವಿನತೆಯಾತ್ಮಜನನು ತೆನೆಗೆ ಬಂದೆರಗಿ ನಿಂದನು ಬೆದಸೇನೆನು ತೋರಿಯೇ ನರಕ ಖನನಕ್ಕೆ ಸಮಯವಿದೆ ನಿಶ್ಚಯಿಸಿ ನರಕ ದೈತ್ಯನನ್ನು ಕೊಂದು ಕೊಡ್ತೇನೆ ಎನ್ನುವ ಹಾಗೆ ದೇವೇಂದ್ರನಿಗೆ ವಾಗ್ದಾನವನ್ನು ಮಾಡಿದ್ದೇನೆ. ಹಾಗೆಂತ ದುಷ್ಟನನ್ನು ಕೊಲ್ಲುವುದಕ್ಕೆ ನಾನೊಬ್ಬನೇ ಹೋದ್ರೆ ಅದು ಆದೀತೋ? ಖಂಡಿತ ಆಗುವುದಿಲ್ಲ. ಯಾಕೆಂದ್ರೆ ಮಾತಾಪಿತರಿಂದ ಹೊರತು ಅನ್ಯರಿಂದ ಮರಣ ಇಲ್ಲ ಎನ್ನುವಂತಹ ವರವನ್ನು ಸಂಪಾದಿಸಿಕೊಂಡವ ಆತ. ಹಾಗಿದ್ರೆ ಅಪ್ಪ ಒಬ್ಬನೇ ಹೋದ್ರೆ ಸಾಕಾಗುವುದಿಲ್ಲ, ಅಮ್ಮನೂ ಬೇಕಾಗ್ತದೆ. ತಾಯಿಯ ಸ್ವರೂಪದಲ್ಲಿರುವವಳು ಯಾರು? ಮಡದಿಯಾದಂತಹ ಸತ್ಯಭಾಮೆ. ಅವಳನ್ನು ಕರೆದುಕೊಂಡು ಹೋಗಬೇಕು, ಹೌದು. ಆದ್ರೆ ನಾನು ಕರೆದಾಕ್ಷಣ ಬಂದಾಳೆ, ಬರ್ಲಿಕ್ಕಿಲ್ಲ. ಅವಳ ಸ್ವಭಾವವೇ ಹಾಗೆ. ಹಾಗಿದ್ರೆ ಒಂದು ವೇಳೆ ನಾನು ಕರೆದಾಕ್ಷಣ ಅವಳು ಬಾರದೇ ಇದ್ರೆ ನಾನು ಸಣ್ಣವನಾಗುವುದಿಲ್ವಾ? ಗಂಡು ಮಕ್ಕಳು ಯಾರ ಮುಂದೆ ಬೇಕಿದ್ರೂ ಸಣ್ಣವರಾಗಬಹುದು, ಹೆಂಡತಿಯ ಮುಂದೆ ಸಣ್ಣವರಾಗಬಾರದು. ಹಾಗಿದ್ರೆ ಏನು ಮಾಡೋಣ? ನಾನು ಹೊರಡುವಂತಹ ಸಿದ್ಧತೆ ಅವಳಿಗೂ ತಿಳಿಯಬೇಕು. ಅದಕ್ಕಾಗಿ ನನ್ನ ವಾಹನವಾದಂತಹ ಗರುಡನನ್ನು ಏರು ಧ್ವನಿಯಲ್ಲಿ ಕರಿತೇನೆ. ನೋಡೋಣ, ಗರುಡ ಆದಷ್ಟು ಬೇಗನೆ ಬಾ, ಹೊರಡೋಣ. ಹರಿಯುತ್ತ ಹೊರಟ ಬಗೆಯಲು ಅರಸಿ ಸತ್ಯಭಾಮೆಯರಿತು ಕರವ ಪಿಡಿದು ಕೇಳಲು ಹದನಾರಿ ಸತ್ಯಭಾಮೆ. ಸತ್ಯಭಾಮಿಯ ಪ್ರಣಾಮಗಳು. ಒಳಿತಾಗಲಿ. ಇದು ಇದು ಒಮ್ಮಿಂದೊಮ್ಮೆಲೆ ನನ್ನ ಪ್ರವೇಶ ಆಯ್ತು. ಅಲ್ಲ, ಪ್ರವೇಶ ಆಗಬೇಕು ಅಂತಾದ್ರೆ ನಾನು ಕರೀಲಿಲ್ಲ ನಿನ್ನನ್ನು. ನನ್ನನ್ನು ಕರೀಲಿಲ್ಲ. ಕರೆಯದೇ ಇವತ್ತು ಬಂದಿದ್ದೇನೆ. ಯಾವಾಗಲೂ ಕರೆದ್ರೆ ಮಾತ್ರ ಬರುವುದು. ಇವತ್ತು ಕರೆಯದೇ ಬಂದಿದ್ದೇನೆ. ಅದಕ್ಕೆ ಕಾರಣ ಏನು? ಏನು? ಇದು ಗರುಡನನ್ನು ಆಹ್ವಾನಿಸಿದ್ದೀರಿ. ಹೌದು ಅಲ್ಲ, ನಾನು ಗರುಡ ಬರ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೆ. ಹೌದು. ಒಮ್ಮಿಂದ ಬಗ್ಗೆ ನೀನು ಬಂದದ್ದು. ಅದೇ ಈಗ ಎಲ್ಲಿಗಾದ್ರೂ ಹೋಗುವುದಿದ್ರೆ ಹೀಗೆಲ್ಲ ಹೋಗ್ತೇನೆ ಅಂತ ಹೇಳಿ ಹೋಗುತ್ತೀರಿ. ಹೌದು. ಇವತ್ತು ಹಾಗಲ್ಲ, ಹೊರಟಿದ್ದೀರಲ್ಲ ನೀವು. ಎಲ್ಲಿಗೆ ಹೊರಟದ್ದು? ವಾರಿಜಾದನೆ ಕೇಳು ಗೊರದ ನಮನೆಂದು ಕೇಳು
ಬಂದ ಮರೀಂದ್ರ ಬವಣೆಗಳೆಲ್ಲವ ಸಾರಿ ಬಂದ ಮರೀಂದ್ರ ಬವಣೆಗಳೆಲ್ಲವ ದೂರಿದ ನನ್ನೊಡನೆ ಬವಣೆ ದೂರಿದ ನನ್ನೊಡನೆ ಸ್ವಾಮಿ ಎಲ್ಲಿಗೆ ಹೋಗುವುದಿದ್ರು ನಿನ್ನಲ್ಲಿ ಒಂದು ವಿಚಾರವನ್ನು ಹೇಳಿ ನನ್ನನ್ನು ಹತ್ತಿರ ಕರೆದು ನನ್ನ ಎಲ್ಲವನ್ನು ಮುಟ್ಟಿ ಕೆನ್ನೆಯನ್ನು ಸವರಿ ಬಾಮಾ ಇಲ್ಲಿಗೆ ಹೋಗುತ್ತಾ ಇರುವುದು ಹೌದು ಇಷ್ಟೊತ್ತಿಗೆ ಬರುವುದು ಹೀಗೆಲ್ಲ ಹೇಳಿ ಹೋಗುವವರು ನೀವು. ಹೌದು. ಇವತ್ತು ಹಾಗಲ್ಲ, ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದಿದ್ದೀರಿ, ಆಮೇಲೆ ಗರುಡನಿಗೆ ಆಹ್ವಾನ. ಹಾಗಾದ್ರೆ ಇಲ್ಲಿಯೋ ಒಂದು ಚಂದದ ಹೆಣ್ಣನ್ನು ಕಾಣುವುದಕ್ಕೆ ಹೊರಟಿರ್ಬೇಕು ನೀವು. ಅಯ್ಯೋ ಅಲ್ಲ, ಅವಳು ಎತ್ತರ ಇದ್ದಾಳ, ಅಗಲ ಇದ್ದಾಳ, ಕುಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ತೆಳ್ಳಗಿದ್ದಾಳ, ನನ್ನಷ್ಟೇ ಚಂದ ಇದ್ದಾಳ, ಯಾರಿಗ್ ಗೊತ್ತು? ನಿನಗಿಂತಲೂ ಚಂದ ಇದ್ದಾಳ, ನನ್ನಕ್ಕಿಂತಲೂ ಚಂದ ಇದ್ದಾಳ. ಆವ ನಾರಿಯ ಮೇಲೆ ಮನಸ್ಸಾಯಿತು ನಿನಗೆ. ಅಯ್ಯಯ್ಯೋ ಅಲ್ವಾ? ಹೆಣ್ಣು ಮಕ್ಕಳ ಯೋಚನೆ ಹೀಗೆ ಗಂಡು ಮಕ್ಕಳು ಮನೆಯಿಂದ ಹೊರಡುವುದಂತಹ ಸಿದ್ಧತೆ ಮಾಡಿದ್ರೆ ಓರೆ ಕಣ್ಣಲ್ಲಿ ನೋಡುದು. ಎಲ್ಲಿಗಾದ್ರೂ ಇವರು ಹೊರಟಿದ್ದಾರೆ, ಹೌದು, ಯಾರನ್ನೋ ಮಾತನಾಡುವುದಕ್ಕಿದೆ ಎನ್ನುವಂತಹ ಭಾವನೆ ನಿಮ್ಮದ್ದು. ಇದು ಹಾಗಲ್ಲ. ಮತ್ತೆ ಈ ಸಂದರ್ಭದಲ್ಲಿ ನೀನು ಒಳಗಿರುವಾಗ ಇಲ್ಲಿಗೆ ದೇವೇಂದ್ರ ಬಂದಿದ್ದ. ದೇವೇಂದ್ರ ಬಂದಿದ್ರ? ಹೌದು. ತಲೆ ತಗ್ಗಿಸಿಕೊಂಡು ಬಂದಿದ್ದ, ತಲೆ ಎತ್ತಿಕೊಂಡು ಬಂದಿದ್ದ? ಅವ ತಲೆ ತಗ್ಗಿಸಿದೇ ಬಂದದ್ದು ಇಲ್ಲಿಗೆ. ಅವ ತಲೆ ಎತ್ತಿಕೊಂಡು ಬಂದದ್ದ ದಿವಸ ಒಂದು ಉಂಟ. ಅವನಿಗೆ ಏನಾದ್ರೂ ಸಮಸ್ಯೆ ಉಂಟಾಯ್ತು ಅಂತಾದ್ರೆ ಮಾತ್ರ ದೇವರ ನೆನಪಾಗುದು ಅವನಿಗೆ. ಹೌದು ಹೌದು. ಇವತ್ತು ತಲೆ ತಗ್ಗಿಸಿಕೊಂಡು ಬಂದ್ರ? ಹೌದು, ಬಂದ. ಏನಂತೆ ಅವನ ಕಷ್ಟ? ಅಂದ್ರೆ ಆ ಸ್ವರ್ಗಲೋಕಕ್ಕೆ ನರಕ ದೈತ್ಯನ ದಾಳಿಯಾಗಿದೆ ಅಂತೆ, ಸರ್ವ ಸಂಪತ್ತನ್ನು ಸ್ವಾಧೀನಪಡಿಸಿಕೊಂಡಿದ್ದಾನಂತೆ. ದೇವರೇ ನೀನೇ ನನ್ನನ್ನು ರಕ್ಷಿಸಬೇಕು ಎನ್ನುವ ಹಾಗೆ ಮೊರೆ ಇಟ್ಟ. ಯಾವಾಗ್ಲೂ ಇದ್ದದ್ದೇ ಅವನಿಗೆ. ಹೌದು. ಅವನ ದೇವಲೋಕಕ್ಕೆ ದಾಳಿ ಆಗುದು, ಅವ ಎಲ್ಲವನ್ನು ಕಳ್ಕೊಳ್ಳುದು, ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿವರೆಗೆ ಭಜನೆ ಮಾಡಿಕೊಂಡು ಇಲ್ಲಿವರೆಗೆ ಬರುವುದು. ಈ ಸಲ ಅದೇ ರಾಘವ. ಹೌದು. ಅವ ಗೆದ್ದ ಪ್ರಸಂಗವಿಲ್ಲ, ಸೋತ ಪ್ರಸಂಗವೇ ಇರುವುದು. ಹೌದು. ಸೋಲನ್ನು ಅನುಭವಿಸಿದಂತಹ ಅವನಿಗೆ ಸಾಂತ್ವನದ ನುಡಿಗಳನ್ನು ಹೇಳಿದೆ. ಆದಷ್ಟು ಬೇಗ ನರಕ ದೈತ್ಯರನ್ನು ಕೊಂದು ಕೊಡ್ತೇನೆ ಎನ್ನುವ ಹಾಗೆ ಹೇಳಿದ್ದು ಮಾತ್ರವಲ್ಲ, ಗರುಡನಿಗೆ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ನಾನು ಹೊರಟದ್ದು ಎಲ್ಲಿಗೆ ಗೊತ್ತಾ? ಎಲ್ಲಿಗೆ? ದುಷ್ಟನಾದಂತಹ ನರಕಾಸುರನ್ನು ಕೊಂದು ಅವ ಸ್ವಾಧೀನಕರಿಸಿಕೊಂಡಂತಹ ಆ ಸಂಪತ್ತನ್ನು ಮರಳಿ ಸ್ವರ್ಗಲೋಕಕ್ಕೆ ಒಪ್ಪಿಸುವುದಕ್ಕಾಗಿ ಹೊರಟಿದ್ದೇನೆ. ಈಗ ದುಷ್ಟ ಮತನಕ್ಕೆ ಹೊರಟಿದ್ದೀರಿ ನೀವು. ಹೌದು. ನಿಲ್ಲಿ. ದುಷ್ಟ ಮದನ ಈ ಕಾವ್ಯ ಕಣ್ಣಾರೆ ಕಾಂಬೇನಲ್ಲ ಓ ನಲ್ಲ ನಲ್ಲ ದುಷ್ಟ ಮದನ ಕಾರ್ಯ ಕಣ್ಣಾರೆ ಕಾಂಬೇನಲ್ಲ ಓ ನಲ್ಲ ಕಾಂಬೇನಲ್ಲ ನಲ್ಲ ಮತನ ಕಾರ್ಯ ದುಷ್ಟ ಮತನ ಕಾರ್ಯ ದುಷ್ಟ ಮತನ ಕಾರ್ಯ ದುಷ್ಟ ಮತನ ಕಾರ್ಯ ಕಣ್ಣಾರೆ ಕಾಂಬೆನಲ್ಲ ಕಣ್ಣಾರೆ ಕಾಂಬೆನಲ್ಲ ಇಷ್ಟ ಸಖಿಯರಿಂಗೆ ಎನ್ನಿಷ್ಟ ಸಖಿಯರಿಂಗೆ ಮುಂದೆ ಕದನ ಗೈವಿಲ್ಲ ಇಷ್ಟ ಸಖಿಯರಿಂಗೆ ಕದನ ಗೈವೆನಿಲ್ಲ ಇಷ್ಟ ಸಖಿಯರಿಂಗೆ ಮುಂದೆ ಕದನ ಗೈವೇನಿಲ್ಲ ಇಷ್ಟ ಸಖಿಯರಿಂಗೆ ಮುಂದೆ ಕದನ ಗೈವೆನಿಲ್ಲ
ಇಷ್ಟರನಗ ದೈತ್ಯಯುಕ್ತ ಕಣವ ಕಾಣಲಿಲ್ಲ. ಇಷ್ಟರನಗ ದೈತ್ಯಯುಕ್ತ ಕಣವ ಕಾಣಲಿಲ್ಲ. ಯುಕ್ತ ಕಣವ ಕಾಣಲಿಲ್ಲ. ನಾ ಕುಸ್ತಿಗೊಂಬೆ ಮನದ ವಿಷ್ಟ ಕಡಿದು ಇಷ್ಟರನಗ ದೈತ್ಯಯುಕ್ತ ಕಣವ ಕಾಣಲಿಲ್ಲ. ಇಷ್ಟರನಗ ದೈತ್ಯಯುಕ್ತ ಕಣವ ಕಾಣಲಿಲ್ಲ. ತುಷ್ಟಿಗೊಂಬೆ ಮನದ ವಿಷ್ಟ ಸಲಿದು ತುಷ್ಟಿಗೊಂಬೆ ಮನದ ವಿಷ್ಟ ಸಲಿದು ನಲ್ಲ ನಲ್ಲ ಸಲಿದು ಬೇಡುಲೋಲ ಅಭಿಷ್ಟ ಸಲಿದು ಬೇಡುಲೋಲ ದುಷ್ಟ ಬದಲ ಕಾರ್ಯ ಕಳ್ಳಾದ ಕಾಂಬಿನಲ್ಲ ಓನಲ್ಲ ಕಾಂಬಿನಲ್ಲ ಓನಲ್ಲ ನಲ್ಲ ಸಲಿದು ಓನಲ್ಲ ಮನದ ಬಿಷ್ಟ ಸಲಿದು ಅಲ್ಲೋ ಓ ನಲ್ಲ
ಬಿಟ್ಟಿರ ಅಂತ. ಒಂದು ವೇಳೆ ಹೇಳದೆ ಇರುತ್ತಿದ್ರೆ ಇಷ್ಟೊತ್ತಿಗೆ ನಾನು ಸ್ವರ್ಗವನ್ನು ಪ್ರವೇಶ ಮಾಡಿ ನರಕದೈತ್ಯನನ್ನು ಕೊಂದು ಎಲ್ಲಾ ಕೆಲಸ ಮುಗಿಸಿ ನಾನು ಬಂದು ಆಗ್ತಿತ್ತು. ನನ್ನ ಒಂದು ಶೃಂಗಾರವನ್ನು ಕಾಣುವುದಕ್ಕೆ ಒಂದು ಅವಕಾಶ ಆಗಿಲ್ಲ ನಿಮಗೆ. ಅಲ್ಲಿಗೆ ಹೋದ್ರೆ ಈ ಶೃಂಗಾರ ನಿಮಗೆ ಈಗಲೇ ಸಮಯ ಮೀರಿತ್ತು ಅಂತ. ಸ್ವಾಮಿ, ನೀವೀಗ ಹೊರಟದ್ದು ಎಲ್ಲಿಗೆ? ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ಹೋಗುವುದು ಎಲ್ಲಿಗೆ? ನರಕಾಸುರನ್ನು ಕೊಲ್ಲುವುದಕ್ಕಾಗಿ ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ, ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗುತ್ತಿದ್ದೀರಿ. ಹಾಗಾದ್ರೆ ದೇವಲೋಕಕ್ಕೆ ದೇವಲೋಕಕ್ಕೆ ನರಕದಾನವ ದಾಳಿ ಮಾಡಿದ್ದು ಒಳ್ಳೆಯದಾಯ್ತು. ಅದಿತಿ ದೇವಿಯ ಮಣಿಕುಂಡಲವನ್ನು ಕರ್ಣಕುಂಡಲವನ್ನು ಅಪಹರಿಸಿದ್ದು ಒಳ್ಳೆಯದಾಯ್ತು. ಕುಬೇರನ ಭಂಡಾರವನ್ನು ಅಪಹರಿಸಿದ್ದು ಒಳ್ಳೆಯದಾಯ್ತು. ವರುಣನ ಪಾಶವನ್ನು ಮತ್ತೆ ಸುವಸ್ತು ಭಂಡಾರವನ್ನು ಅಪಹರಿಸಿದ್ದು ಮತ್ತೆಷ್ಟು ಒಳ್ಳೆಯದಾಯ್ತು. ನೀನು ವಿಘ್ನ ಸಂತೋಷಿಯ. ಯಾಕೆ? ಇನ್ನೊಬ್ಬರ ಕಷ್ಟವನ್ನು ಕಂಡು ಮರಗಬೇಕು, ಸಂತೋಷ ಪಡುವುದಲ್ಲ. ಅದು ಹಾಗಲ್ಲ. ಅಂತ ಹೇಳಿದ್ರೆ ಸಂತೋಷ ಆಯ್ತು ನಿನಗೆ? ನನ್ನ ವಾಕ್ಯವನ್ನು ಮಾತ್ರ ನೀವು ಅರ್ಥ ಮಾಡಿದ್ದು. ನನ್ನ ಭಾವಾರ್ಥ ಏನು ಎನ್ನುವ ಹಾಗೆ ನಿಮಗೆ ಇನ್ನೂ ತಿಳಿದಿಲ್ಲ. ಅದೇನು? ನನ್ನ ಮನಸ್ಸಿನ ಗುಟ್ಟು ಏನು ಎನ್ನುವುದು ನಿಮಗೆ ತಿಳಿದಿಲ್ಲ. ಈಗ ನೀವೀಗ ಆ ಸುವಸ್ತುಗಳನ್ನು ಕೊಡಬೇಕಿದ್ರೆ ಆ ಸುವಸ್ತುಗಳೆಲ್ಲವೂ ಎಲ್ಲಿ ಉಂಟು? ಈಗ ಪ್ರಾಗ್ಜ್ಯೋತಿಷ ಪಟ್ಟಣದಲ್ಲಿ ಉಂಟು. ಅದನ್ನು ಯಾರ ಕೈಯಿಂದ ವಶಪಡಿಸಬೇಕು? ಈಗ ಅದನ್ನು ಕೊಡುವುದಕ್ಕಾಗಿ ಸ್ವರ್ಗಲೋಕಕ್ಕೆ ಹೋಗಬೇಕು. ಕೊಡುವುದಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು. ಹೌದು. ತೆಗೆಯುವುದಕ್ಕೆ ಯಾರಿಂದ ಹೋಗ್ಬೇಕು? ಅದು ನರಕದೈತ್ಯನಲ್ಲಿಗೆ ಹೋಗ್ಬೇಕು. ಹಾಗೆ ಹೋದ್ರೆ ಅವ ಕೊಡ್ತಾನ? ಕೊಡುವುದಿಲ್ಲ. ನೀವೇನ್ ಮಾಡ್ತೀರಿ ಅವನೊಡನೆ? ನಾನು ಹೋಗಿ ಕೇಳ್ತೇನೆ. ಕೇಳಿದ್ರೆ ಕೊಡ್ತಾನ? ಒಪ್ಪದೇ ಇದ್ರೆ ಯುದ್ಧವನ್ನು ಮಾಡ್ತೇನೆ. ಅದೇ ಬೇಕಾದದ್ದು. ನೀವೀಗ ದುಷ್ಟಮತನ ಕಾರ್ಯಕ್ಕೆ ಮುಂದಾದವರು. ಹೌದು, ದುಷ್ಟಮತನ ಕಾರ್ಯ. ಸ್ವಾಮಿ, ಓ, ಎಲ್ಲರೂ ಹೇಳುವುದನ್ನು ಕೇಳಿದ್ದೇನೆ. ಏನು? ನಿನ್ನ ಗಂಡ ಹಾಗೆ, ನಿನ್ನ ಗಂಡ ಹೀಗೆ, ಆಡಿಕೊಂದ ಪಾಡಿಕೊಂದ, ದೂಡಿಕೊಂದ, ಓಡಿಕೊಂದ, ಹೀಗೆಲ್ಲ ಹಾಡುವುದು ಸಖಿ ವೃಂದದವರು. ಓಡಿಕೊಂಡಿದ್ದೇನೆ, ಬೇಡಿಕೊಂಡಿದ್ದೇನೆ, ಕೈ ಮಾಡಿ ಕೊಲಿಸಿದ್ದೇನೆ. ಹೌದು, ಕೆಲವೆಲ್ಲ ದುಷ್ಟಮತನ ಕಾರ್ಯಗಳನ್ನು ನೀವು ಮಾಡಿದ್ದೀರಿ. ಹೌದು. ಆದರೆ ಯಾರು ನೋಡಿದ್ದಾರೆ? ಉಳಿದವರೆಲ್ಲ ನೋಡಿರಬಹುದು. ಸತ್ಯಭಾಮಾದೇವಿ ನೋಡಿದ್ದಾಳ? ಇಲ್ಲ, ನೋಡ್ಲೇ ಇಲ್ಲ. ನೋಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ನೀವು? ಅವಕಾಶ ಒದಗಿ ಬರಲಿಲ್ಲ. ಯಾವಾಗಾದ್ರೂ ನಾನು ಕರ್ಕೊಂಡು ಹೋಗಿದ್ದೀರಾ? ಇಲ್ಲ, ಮುಂದೊಂದು ದಿನ ನಿರೀಕ್ಷೆಯಲ್ಲಿರು. ಹಾಗೆ ಹೇಳುದು ಯಾವಾಗ್ಲೂ. ನಾನು ಹೊರಟು ನಿಂತ್ರೆ ಇವತ್ತು ಬೇಡ ನಾಳೆ ಹೋಗುವ, ಮತ್ತೊಂದು ದಿವಸ ಬಂದ್ರೆ ಇವತ್ತು ಬೇಡ ಮತ್ತೊಮ್ಮೆ ಹೋಗುವ, ಹೀಗೆ ಹೆಂಡತಿಯನ್ನು ಕಾಯಿಸಬಹುದಾ? ಹೆಂಡತಿಯನ್ನು ಹೀಗೆ ಮೋಸ ಮಾಡಬಹುದಾ ನೀವು? ಯಾವತ್ತಾದ್ರೂ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ, ಹೋಗ್ಲಿಲ್ಲಲ್ಲ. ಹಾಗಾಗಿ ಈಗ ಹೋಗುವುದಕ್ಕೆ ಒಂದು ಕಾರಣ ನಮಗೆ ಬಂದಿದೆ. ದುಷ್ಟಮತನ ಕಾರ್ಯಗಳನ್ನು ಕಣ್ಣಾರೆ ಕಾಣುತ್ತೇನೆ ನಾನು. ನೀನು ಯಾಕೆ ಕಣ್ಣಾರೆ ನೋಡಬೇಕು? ಒಂದನೆಯದಾಗಿ ನೀವು ಯುದ್ಧ ಮಾಡುವ ವೈಖರಿ ನನಗೆ ಗೊತ್ತಿಲ್ಲ. ನೀವು ಹೇಗೆಲ್ಲ ಹೋರಾಟ ಮಾಡ್ತೀರಿ? ನೀವು ಒಂದು ಪೆಟ್ಟು ಹೊಡೆದ್ರೆ, ಒಂದು ಗುದ್ದು ಹೊಡೆದ್ರೆ ಎಷ್ಟು ಒಂದು ಪೆಟ್ಟು ಹೊಡಿಬಹುದು? ನಿಮಗೆ ಅವ ಎಷ್ಟು ಪೆಟ್ಟು ಹಿಂದೆ ಕೊಡಬಹುದು? ಹಿಂದೆ ಕೊಡುದು ಅಲ್ಲಲ್ಲ, ಅಲ್ಲ, ಯುದ್ಧ ಅಂತ ಹೇಳಿದ್ರೆ ಒಂದು ಹಿಂದೆ ಕೊಡುವುದು ಉಂಟಲ್ಲ, ತಿನ್ನುವುದುಂಟು, ಪೆಟ್ಟು ತಿನ್ಬೇಕಲ್ಲ. ಪೆಟ್ಟು ತಿನ್ನದವನಿಗೆ ಪೆಟ್ಟು ಕೊಡ್ಲಿಕ್ಕೂ ಆಗುದಿಲ್ಲ. ಹಾಗೆ ಅದನ್ನೆಲ್ಲ ಕಾಣಬೇಕು. ಆಮೇಲೆ ಇಲ್ಲಿವರೆಗೆ ಬರಬೇಕು. ಬಂದು ನನ್ನ ಸಖೀವನಂದವನ್ನು ಕರಿಬೇಕು. ಬನ್ನಿ 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 ಬನ್ನಿ, ಕುಳಿತುಕೊಳ್ಳಿ. ಈಗ ನಿಮಗೊಂದು ಕಥೆಯನ್ನು ಹೇಳ್ತೇನೆ. ಯಾವ ಕಥೆ? ನನ್ನ ದೇವರು ದುಷ್ಟರನ್ನು ಕೊಂದಂತಹ ಕಥನ ಕಾವ್ಯಗಳನ್ನು ನಿಮಗೆಲ್ಲರಿಗೂ ಉಣಬಡಿಸ್ತೇನೆ. ನೀವು ಪ್ರತಿನಿತ್ಯದನ್ನು ಹೇಳ್ತಾ ಇರಬೇಕು. ಕೃಷ್ಣದೇವರು ಹಾಗೆ, ಕೃಷ್ಣದೇವರು ಹೀಗೆ ಅಂತ ಹೇಳಬೇಕು. ಅವರು ಕೇಳಿಸಿಕೊಂಡು ಮತ್ತೊಬ್ಬರಿಗೆ ಹೇಳಬೇಕು. ಆಗ ನಾನು ಜಮ್ಮ ಕೊಚ್ಚಿಕೊಳ್ಬೇಕು. ನನ್ನ ಗಂಡ ಹಾಗೆ ಮಾಡಿದ್ದಾರೆ ಪರಾಕ್ರಮ, ನನ್ನ ಗಂಡನಿಂದ ಮಾತ್ರ ಅದು ಸಾಧ್ಯ. ಅದು ಹೆಂಡತಿಯಾದವಳಿಗೆ ಹಾಗೆ ಅಲ್ವಾ? ಗಂಡನನ್ನು ಯಾರು ಹೊಗಳಿದ್ರು ಕೂಡ ಅವಳಿಗೆ ಬೇಸರ ಆಗುದಿಲ್ಲ. ಗಂಡನಾದವೇನಾದ್ರೂ ಘನ ಕಾರ್ಯವನ್ನು ಮಾಡಿದ ಕ್ಷಣ ಹೆಂಡತಿಗೆ ತಿಳಿಯಿತು ಅಂತ ಆದ್ರೆ ಅದನ್ನು 10 ಮಂದಿಗಳಲ್ಲಿ 100 ಮಂದಿಗಳಲ್ಲಿ ಪ್ರಚಾರ ಮಾಡುದು. ಹೌದು, ಅದೇ ಅದಕ್ಕೆ ಹೇಳುದು ಗಂಡ ಹೆಂಡತಿಯರ ಸಂಬಂಧದ ನಿತ್ಯನೂತನ ಯಾವುದು ಈ ಲೋಕದಲ್ಲಿ? ಒಂದು ಗಂಡ ಹೆಂಡತಿಯರ ಸಂಬಂಧ, ಇನ್ನೊಂದು ಬಾನಲ್ಲಿ ಉದಯಿಸುವಂತಹ ಸೂರ್ಯ, ಇನ್ನೊಂದು ಭೋರ್ಗರೆವ ಶರದಿ. ದಿನನಿತ್ಯ ಸೂರ್ಯನನ್ನು ನಾವು ನೋಡ್ತೇವೆ. ಬೇಸರ ಆಗ್ತದೆ ನಮಗೆ? ಇಲ್ಲ ಅಲ್ಲ. ನಾಳೆ ನೋಡಿದ್ರು ಮತ್ತೆ ಬೇಸರ ಆಗುದಿಲ್ಲ, ನಾಡಿದ್ದು ನೋಡಿದ್ರು ಮತ್ತೆ ಬೇಸರ ಆಗುದು, ಮತ್ತೆ ನೋಡುವಂತಾಗುವುದು. ಅದೇ ರೀತಿ ಭೋರ್ಗರೆವ ಶರದಿ, ಕಡಲಿನ ಮಧ್ಯೆ ಹೋಗ್ತೇವೆ. ಯಾವಾಗ ಹೋಗುದು? ಬೇಸರ ಆದಾಗ, ಮನಸ್ಸಿಗೆ ಬೇಸರ ಆದಾಗ ಹೋಗುದು. ಹಾಗೆ ಗಂಡ ಹೆಂಡತಿಯ ಸಂಬಂಧವು ಹಾಗೆ. ಹಾಗಾಗಿ ಅವರಿಗೆಲ್ಲ ಹೇಳ್ತೇನೆ, ಮನ ತುಷ್ಟಿಯನ್ನು ನೀವು ನೀಡಬೇಕು ನನಗೆ. ಅದನ್ನು ಸ್ವಾಮಿ ನಿಮ್ಮಿಂದ ನೀಡುವುದಕ್ಕೆ ಮಾತ್ರ ಸಾಧ್ಯ. ಅದಕ್ಕೆ ಹಾಗಾಗಿ ನಾನು ಬರ್ತೇನೆ. ಎಲ್ಲಿಗೆ ಬರ್ತೀಯ? ನಿಮ್ಮೊಂದಿಗೆ ಬರ್ತೇನೆ. ನಾನು ಎಲ್ಲಿಗೆ ಹೊರಟದ್ದು? ಸಮರಾಂಗಣವೆನೆ ಸುಮವನವೆಂಬೆಯಾಗ ಸಮರಾಂಗಣವೆನಿ ಸುಮವನವೆಂಬೆಯ ಭ್ರಮರ ಲಾಪಗಳ ಪಗಳು
ಸಮರಾಲಾಪಗಳ ಪಗಳಿ ಸಮರಾಲಾಪಗಳ ಪಗಳಿ ಕಮಲಾಗರ ಕಲ ಹಂಸವೇ ಚುಕಪಿಕಾ ಕಮಲಾಗರ ಕಲ ಹಂಸವೇ ಕಮಲಾಗರ ಕಲ ಹಂಸವೇ ಕಲ ಹಂಸವೇ ಹಂಸವೇ ಕಲಗೌತಮೇ ಚುಕಪಿಕ 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 ಸುಮಧುರ ನಾದದ ಚಂದ್ರಿಕೆ ಬೆಂಬೆಯ ತುಮವನ ಎಂಬೆಯ ಭ್ರಮರಾಪಕಲಾಪಗಳು ಭ್ರಮರಾಪಕಲಾಪಗಳೇ ನಮರಾಪಕಲಾಪಗಳೇ ನನಗೂ ಆಸೆ ಇಲ್ವಾ ನನ್ನ ಗಂಡ ಹೇಗೆ ಯುದ್ಧ ಮಾಡ್ತಾರೆ ಎನ್ನುವ ಹಾಗೆ ಒಂದು ಅವಕಾಶ ಕೊಡಿ ಸ್ವಾಮಿ. ಆಸೆ ಇರುವುದು ಹೌದು, ಆದ್ರೆ ಅವಕಾಶ ಕೊಟ್ಟರೆ ಪರಿಣಾಮ ಏನಾಗ್ತದೆ? ಏನಾಗುತ್ತದೆ ಅಂದ್ರೆ ಎಲ್ಲಿಯಾದ್ರೂ ನಿನ್ನನ್ನು ನಾನು ಅಲ್ಲಿವರೆಗೆ ಕರೆದುಕೊಂಡು ಹೋದರೆ ಮುಂದೆ ಆಗುವಂತಹ ಪರಿಣಾಮದ ಬಗ್ಗೆ ನಾನು ಆಲೋಚನೆ ಮಾಡಿದ್ದೇನೆ. ಅದಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೆದರಿಕೆ ಆಗ್ತದೆ ನಿಮಗೆ. ನೀನು ಬರ್ತೇನೆ ಹೇಳುವುದು ಸ್ವಾಭಾವಿಕ, ಯಾಕಂದ್ರೆ ಗಂಡನ ಜೊತೆಯಾಗಿರಬೇಕು, ಆತ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನೋಡುವ ಮೂಲಕ ಸಂತೋಷವನ್ನು ಅನುಭವಿಸಬೇಕು ಹೌದು ಎನ್ನುವಂತಹ ಬಯಕೆ ಇರುವುದು ಸ್ವಾಭಾವಿಕ. ಆದ್ರೆ ಹೆಂಡತಿಯನ್ನು ಎಲ್ಲಿಗೆಲ್ಲ ಕರ್ಕೊಂಡು ಹೋಗಬೇಕು ಎನ್ನುವುದು ನಾನು ಅರ್ಥವಿಸಿಕೊಂಡಿದ್ದೇನೆ. ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು? ನಾನಂತೂ ಜಾತ್ರೆಗೆ ಈಗ ಹೊರಟದ್ದಲ್ಲ. ಜಾತ್ರೆಗಾದ್ರೆ ನೀವು ಹೀಗೆ ಹೋಗುತ್ತೀರಾ? ನೂತನ ವಧುವರರು ವಿದೇಶವನ್ನು ಪ್ರವಾಸ ಕೈಗೊಂಡದ್ದು ಅಲ್ಲ, ಹಾಗೆಂತ ನಾನು ದೇವಸ್ಥಾನಕ್ಕೆ ಹೊರಟದ್ದು ಅಲ್ಲ. ದೇವಸ್ಥಾನಕ್ಕೆ ಹೋಗುವುದಿದ್ರೆ ಗಂಡ ಹೆಂಡತಿ ಒಟ್ಟಿಗೆ ಹೋಗಬೇಕು, ಸತಿಪತಿಯರು ಒಂದಾಗಿ ಹೋಗಬೇಕು. ಅಲ್ಲಿ ಅರ್ಚಕರು ಹೇಳ್ತಾರೆ ಏನಾದ್ರೂ ಪೂಜೆಯನ್ನು ನಾವು ಮಾಡಿಸಿದೆವು ಅಂತಾದ್ರೆ ಹೆಂಡತಿಯಲ್ಲಿ ಹೌದು ಎನ್ನುವ ಹಾಗೆ ವಿಚಾರಿಸ್ತಾರೆ. ಹೌದೌದು. ಆ ಬಳಿಕ ಎಲ್ಲಿಯಾದ್ರೂ ಉಪವನಕ್ಕೆ ನಾವು ಹೋಗಬೇಕು ಅಂತಾದ್ರೆ ಅಲ್ಲಿಗೂ ಹೆಂಡತಿಯನ್ನು ಕರ್ಕೊಂಡು ಹೋಗಬಹುದು, ವಿದೇಶಕ್ಕೆ ಹೋಗುವಾಗ ಕರ್ಕೊಂಡು ಹೋಗಬಹುದು. ಆದ್ರೆ ನಾನು ಈಗ ಹೊರಟದ್ದು ಸಮರ ಕ್ಷೇತ್ರಕ್ಕೆ. ಅದು ಗೊತ್ತಿದ್ದು ನಾನು ಹೇಳಿದ್ದು ಪ್ರಭು. ಯುದ್ಧರಂಗ ಅಂತ ಹೇಳಿದ್ರೆ ಏನು ಉಪವನ ಎನ್ನುವ ಹಾಗೆ ಭಾವಿಸಿದ್ಯಾ? ಅದಲ್ಲ, ಆ ಉಪವನದಲ್ಲಿ ಬೇರೆ ಬೇರೆ ಜಾತಿಯ ಹೂ ಗಿಡಗಳು, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು, ಇದನ್ನು ನಾವು ನೋಡಬಹುದು. ಅಲ್ಲಿ ಅದರದ್ದಾದಂತಹ ಕಲಾಪಗಳು, ಇದನ್ನು ಕಂಡು ಸಂತೋಷವನ್ನು ಅನುಭವಿಸಬಹುದು. ಒಂದು ವೇಳೆ ಸಮರ ಕ್ಷೇತ್ರಕ್ಕೆ ನಿನ್ನನ್ನು ನಾನು ಕರೆದುಕೊಂಡು ಹೋದೆ ಅಂತಾದ್ರೆ ಪರಿಣಾಮ ಏನಾದಿತ್ತು ಗೊತ್ತಾ? ಏನಾಗುತ್ತದೆ? ನಾನು ಯುದ್ಧ ಮಾಡುವುದು ರಾಕ್ಷಸನ ಜೊತೆಯಲ್ಲಿ. ರಾಕ್ಷಸರು? ಆ ರಾಕ್ಷಸರು ಹೇಗಿರ್ತಾರೆ ಗೊತ್ತಾ? ಹೇಗಿರ್ತಾರೆ? ಇಷ್ಟು ದೊಡ್ಡ ಕಣ್ಣು, ಇಷ್ಟು ದಪ್ಪ ಮೀಸೆ, ಇಷ್ಟು ನಾಲಿಗೆ, ಆಜಾನು ಬಾಹುಗಳು. ಹೆಣ್ಣು ಮಕ್ಕಳನ್ನು ಕಂಡ್ರೆ ಸಾಕು ಏನ್ ಮಾಡ್ತಾರೆ? ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗ್ತಾರೆ. ನನ್ನ ಕಣ್ಣ ಮುಂದೆ ಬರುವಂತಹ ಆ ರಾಕ್ಷಸ ಯಾರು? ನಾನು ಒಮ್ಮೆ ನೋಡ್ತೇನೆ. ಇಲ್ಲ, ನೋಡ. ನನ್ನ ಕಣ್ಣ ಮುಂದೆ ಬರುವವನು
ಯಾರು ಅಂತ ಒಂದು ನೋಡ್ಬೇಕು. ವೇಳೆ ನನ್ನ ಮೇಲೆ ಕಣ್ಣು ಮಾಡುವವನು ಯಾರು? ನಿನ್ನದ ನಾನು ಕಣ್ಣು ಹಾಕಿದೆ. ಅಲ್ಲ, ಆ ರಾಕ್ಷಸ ಯಾರು ಅಂತ ಆಗ್ಬೇಕು. ಹಾಗೆ ಒಂದು ವೇಳೆ ನಿನ್ನನ್ನು ನೋಡಿದ್ರು ಅಂತಾದ್ರೆ ಎಲ್ಲಿಯಾದ್ರೂ ನಿನ್ನನ್ನು ಬಲಾತ್ಕಾರ ಮಾಡುವುದಕ್ಕೆ ಮುಂದಾದ್ರೆ ಮತ್ತೆ ನನಗೆ ಹೆಂಡತಿ ಇಲ್ಲ ಅಂತ ಆದಿತ್ತು, ಗೊತ್ತುಂಟು? ಏನು ನಿಮ್ಮ ಹೆಂಡತಿ ಸಾಮಾನ್ಯದವಳು ಅಂತ ಭಾವಿಸಿದ್ದೀರಾ? ಯಾರ ಮಗಳು ನಾನು? ಯಾರ ಹೆಂಡತಿ ನಾನು? ನೀನು ಸತ್ರಾಜಿತನ ಮಗಳು. ಸತ್ರಾಜಿತನ ಮಗಳು ನಾನು. ಸಾರ್ವಭೌಮ ಸಂರಕ್ಷಣೆಯನ್ನು ಹೊಂದಿದವಳು ಸತ್ಯಭಾಮ ದೇವಿ. ಹೌದು ಅಲ್ವಾ? ಹೌದು. ನಿಮ್ಮ ಮಡದಿ ಅಲ್ವಾ? ಹೌದೌದು. ಕೃಷ್ಣದೇವರ ಮಡದಿ. ಹೌದು. ನನಗೆಲ್ಲ ಕ್ಷಾತ್ರಿಯಾಣಿ ಆದಂತ ನನಗೆ ಹೆದರಿಕೆ ಉಂಟಾ? ಇಲ್ಲ ಇಲ್ಲ, ನೀನು ಬರೋದು ಬೇಡ. ಯಾಕಂದ್ರೆ ಒಂದು ವೇಳೆ ಅಂತದ್ದು ಏನಾದ್ರೂ ಪರಿಣಾಮ ಆಯ್ತು ಅಂತಾದ್ರೆ ಮತ್ತೆ ನಾನು ದುಃಖವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ನೀನು ಮನೆಯಲ್ಲಿ ಇರು, ನಾನು ಹೋಗಿ ಬರ್ತೇನೆ. ಬರೇ ಒಂದು ಕಾರಣಕ್ಕೆ ಬೇಕಾಗಿ, ಬರೇ ಯುದ್ಧವನ್ನು ಕಾಣೋದಕ್ಕೆ ಬೇಕಾಗಿ ಸತ್ಯಭಾಮ ದೇವಿ ಹೊರಟದ್ದು ಅಂತ ಭಾವಿಸಿದ್ದೀರಾ? ಮತ್ತೆ ಪಾರಿಜಾತ ಧ್ರುಮವ ತೋರ್ಪ ನುಡಿಯ ಮರೆತೆಯ ಪಾರಿಜಾತ ಧ್ರುಮವ ತೋರ್ಪ ನುಡಿಯ ನಲ್ಲ ಮರೆತೆಯೇನು ಪಾರಿಜಾತ ಧ್ರುಮವತೋ ನುಡಿಯ ನಲ್ಲ ಮರೆತೆಯೇನು ಪಾರಿಜಾತ ಧ್ರುಮವತೋ ನುಡಿಯ ಬರುವೆ ಜೊತೆಗೆ ನಾ ಬರುವೆ ಜೊತೆಗೆ ನಾ ಬರುವೆ ಜೊತೆಗೆ ದೊರದ ಕಣಗೆ ಕರೆದು ಕೊಳ್ಳೆನ್ನೊಡೆಯ ನಲ್ಲ என்னுடையாகே ಒಡೆಯಾಗೆ ನಾ ಬರುವೆ ನಿನ್ನ ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಒಟ್ಟಿಗೆ ಹೋಗ್ಬೇಕಂತ ಹೇಳಿ. ಹೇಳ್ತಾರೆ ಅವರು. ಅವ್ರಿಗೆ ಗೊತ್ತುಂಟು
ಮರ್ತೋಯ್ತು. ಎಲ್ಲಿ? ಎಂತ ಹೇಳಿ? ಹಾ, ಎಂತ ಹೇ? ಅದೊಂದು ಮರ್ತು ಹೋಯ್ತು. ಹೌದು, ಅವಳಲ್ಲಿ ಅವಳಲ್ಲಿ. ಇದು ನಿಮ್ಮ ಅಂತಪುರಕ್ಕೆ ಯಾವತ್ತು ಯಾರು ಬಂದಿದ್ರು? ಅವಳಲ್ಲಿ, ಅವಳಲ್ಲಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಯಾರು ಅವಳಲ್ಲಿ? ಯಾರು ಅವಳು? ಅಷ್ಟಮಾಂಗನಿ, ಸತ್ಯಭಾಮ, ರುಕ್ಮಿಣಿ, ನಿನ್ನಲ್ಲಿ ನಿನ್ನಲ್ಲಿ ಕಾಳಿಂದಿ, ನಿನ್ನಲ್ಲಿ ಜಾಂಬವತಿ, ನಿನ್ನಲ್ಲಿ ನಿನ್ನಲ್ಲಿ ಅವಳಲ್ಲಿ ಅಂತ ಬಂದ. ಅವಳಲ್ಲಿ ಅಂದ್ರೆ ನೀನು ಇದ್ದಿ ಅನ್ನುವಂತಹ ಕಲ್ಪನೆ ನನಗಿಲ್ಲ. ಅಂದ್ರೆ ನಿನ್ನಲ್ಲಿ ನನ್ನಲ್ಲಿ ಹೇಳಿದ್ರೆ ನನ್ನಲ್ಲಿ ಅಂತ ಹೇಳ್ಬೋದು. ಅವಳಲ್ಲಿ ಅಂತ ಅವಳ ಹೆಸರು ಹಾಕಿ ಗಮನಿಸಿ. ಅವಳಂದ್ರೆ ಆ 9ನೇ ಅವಳು ಯಾರು ಅವಳು? ಇಲ್ಲ, 9ನೇ ಅಲ್ಲ, 8ರಲ್ಲಿ ಒಂದೇ ಅಲ್ವಾ? ಒಂದೇ. ನನ್ನಲ್ಲಿ ಅಲ್ವಾ? ನಿನ್ನಲ್ಲಿ ನಿಮ್ಮ ಅಂತಪುರಕ್ಕೆ ಯಾವತ್ತು ಯಾರು ಬಂದಿದ್ರು? ಆವತ್ತು ಬಹಳ ಮಂದಿಗಳು ಬಂದಿದ್ದಾರೆ. ಬಹಳ ಮಂದಿಗಳಂತ ಹೇಳಿದ್ರೆ ತುಂಬ ಮಂದಿ ನನ್ನ ಭಕ್ತಾದಿಗಳು. ಕೈಯಲ್ಲಿ ಹಿಡ್ಕೊಂಡೊಬ್ರು ಬರ್ಲಿಲ್ವಾ? ತಾಳ ತಂಬೂರು ಹಿಡ್ಕೊಂಡು ಯಾರು ಬಂದಿದ್ರು? ಅವರ ಯಾರವರು? ನಾರದರು. ಬರೇ ಕೈಯಲ್ಲಿ ಬಂದದವರು ಅಲ್ಲಲ್ಲ, ತಾಳ ತಂಬೂರಿನ ಹಿಡಿದುಕೊಂಡು ಬಂದ್ರು. ಹೌದು. ತಾಳ ತಂಬೂರಿ ಕೈಯೊಳಗೆ, ವಿಠಲನ ಭಜನೆ ಮನದೊಳಗೆ. ಅಷ್ಟಕ್ಕೆ ಬರ್ತಿದ್ರೆ ನಾನು ಸುಮ್ಮನಿರ್ಲಿಲ್ಲ. ಅವ್ರು ಏನ್ ಹಿಡ್ಕೊಂಡು ಬಂದಿದ್ರು? ಏನು? ಕೈಯಲ್ಲಿ ಒಂದು ಹೂವನ್ನು ಹಿಡಿದುಕೊಂಡು ಬಂದ್ರು. ಹೌದು, ಹೂ. ಅದ್ರ ಕತೆ ಈಗ ಎಷ್ಟು ದೊಡ್ಡದುಂಟು. ನಿಮಗೆ ಸಾಮಾನ್ಯವಾಗಿ ಹೂ ಅಂತ ಆಗಿರಬಹುದು. ಅದು ಹಾಗೆಲ್ಲ ಅದ್ಯಾವುದು? ನೀವು ಹೂ ಅಂತ ಹೇಳಿ ಬಿಡುವಷ್ಟು ಸಣ್ಣ ಕತೆ ಅಲ್ಲ ಅದು. ಹೂ. ಎಂತ ಹೂ? ಹೇಳ್ತೀರಿ ಅದ್ರ ಕತೆ. ಇನ್ನು ಹೇಳಿದ್ರೆ ಮತ್ತೆ ನಿಮಗೆ ಹಾಗೆ ಹೇಳ್ತೀರಿ. ಈಗ ಹೂ ಅಲ್ಲ ನಿಮಗೆ. ಏನು ಮಾಡಿದ್ರಿ? ಏನು? ನಿಮ್ಮ ಕೈಗೆ ಕೊಟ್ರ ಹೂ? ಹೌದು. ನೀವೇನ್ ಮಾಡಿದ್ರಿ? ನಾನು ಹಿಡ್ಕೊಂಡೆ. ಹಿಡ್ಕೊಂಡು ನೋಡ್ತಾ ಇದ್ದೆ. ನೋಡ್ತಾ ಇದ್ದದ್ದು ಮಾತ್ರವಾ? ನಿಮಗೆ ಮತ್ತೆ ಏನ್ ನಿಮ್ಮ ಬಾಯಲ್ಲಿ ಬರ್ಲಿಲ್ವಾ? ಬಂದಿದೆ. ಯಾರಿಗೆ ಯೋಗ್ಯವು ಕೇಳಿದೆ. ಸಾಮಾನ್ಯವಾದಂತಹ ಹೂವ, ಪಾರಿಜಾತ ಪುಷ್ಪವನ್ನು ಹಿಡಿದುಕೊಂಡು ಬಂದ್ರು. ಹೌದು. ಇದು ಯಾರಿಗೆ ಯೋಗ್ಯವು? ಯಾಕೆ ಕೇಳ್ಬೇಕು? ನಿಮಗೆ ಯೋಗ್ಯತೆ, ನಿಮ್ಮ ಹೆಂಡತಿ ಯೋಗ್ಯತೆ ಕೇಳಿದ್ದು ಯಾಕೆ ಗೊತ್ತಾ? ಯಾಕೆ? ಅವರು ನಿನ್ನ ಹೆಸರೇ ಹೇಳ್ತಾರೆ ಎನ್ನುವಂತಹ ನಿರೀಕ್ಷೆ ನನ್ನಲ್ಲಿತ್ತು. ಹಾಗಾಗಿ ನಾನು ಕೇಳಿದ್ದು ಅಂತ. ಮುತ್ತಿನ ಗಂಡ ಹೆಂಡತಿಯ ಹೆಸರನ್ನು ಆಗ ಹೇಳ್ತಾರೆ. ನಾರದರು ಅಂತ ಇವರ ಬಾಯಲ್ಲಿ ಬರ್ತದೆ. ನಿಮಗೆ ಹೇಳಲಿಕ್ಕೆ ಆಗುದಿಲ್ಲ ನನ್ನ ಹೆಸರನ್ನು? ಅಲ್ಲ, ಅವರು ಹೇಳ್ತಾರೆ ಅಂತ. ಅವ್ರು ಯಾಕೆ ಹೇಳುದು? ನಿಮಗೆ ಗೊತ್ತಿಲ್ವ ಯಾರು ಮುತ್ತಿನವರು ಅಂತ ಹೇಳಿ? ನನಗೆ ಮುತ್ತಿನವಳು ನೀನೆ. ನನ್ನ ಹೆಸರು ಹೇಳ್ಬೋದಿತ್ತಲ್ಲ. ಅವ್ರು ಏನು ಹೇಳಿದ್ರು? ರುಕ್ಮಿಣಿಗೆ ಮುಡಿಸಬೇಕು ಅಂತ ಹೇಳಿದ್ರು. ಹೌದಲ್ಲ? ನಾರಿ ವೈದರ್ಭೆಗಲ್ಲದೆ ಅನ್ಯರಿಗೆ ಮುಡಿಯುವಂತಹ ಯೋಗ್ಯತೆ ಇಲ್ಲ ಅಂತ ಹೇಳಿಬಿಟ್ರು. ನಮಗೆ ಯೋಗ್ಯತೆ ಇಲ್ವಾ? ಅಲ್ಲ, ನಿನಗೆ ಯೋಗ್ಯತೆ ಉಂಟು ಅಂತ ನನಗೆ ಗೊತ್ತುಂಟ. ಅವಳಷ್ಟು ಚಂದ ಇಲ್ವಾ? ನಾನು ಚಂದ ಇದ್ದೆ. ಅವಳಷ್ಟು ರೂಪ ಇಲ್ವಾ? ಅವರಿಗೆ ಗೊತ್ತಾಗ್ಲಿಲ್ಲ. ಅವರಿಗೆ ಗೊತ್ತಾಗ್ಲಿಲ್ಲ. ನಿಮಗೆ ಗೊತ್ತಾಗಲಿಲ್ಲ ಯಾಕೆ ಅಂತ ಕೇಳಿದ್ರು. ನೀವೇನ್ ಮಾಡಿದ್ರಿ? ನೀನೇನು ದಪ್ಪ ಇದ್ದೀಯಾ? ಹಾಗಳಿ ನಾನು ದಪ್ಪ ಇದ್ದೇನೆ ಅಂತ ನನಗೆ ಹೂ ಮುಡಿಸ್ಲಿಲ್ಲ ನೀವು. ನಿನ್ನ ಮುಖ ಸೊಟ್ಟಗಾಗಿ ಹೋಗಿದ? ನಿನ್ನ ಕೈ ಕಾಲು ಸರಿ ಇಲ್ಲ. ನನ್ನ ಮುಖ ಹೀಗೆ ಆಗಿದ? ಕೈ ಕಾಲು ಸರಿ ಇಲ್ವಾ? ಸರಿ ಇಲ್ಲ ಅಂತ ಸರಿ ಆಗ ನೀನೆ ಸರ್ವ ಅಂಗವೂ ಸರಿ ಉಂಟು. ಮತ್ತೆ ಯಾಕೆ ನನಗೆ ನನ್ನ ಲಕ್ಷಣಯುತೆಯಾದಂತಹ ನಿನಗೆ ಕೊಡಬೇಕೆನ್ನುವ ಹಾಗೆ ಅವರು ಹೇಳಬೇಕಿತ್ತು. ಹೇಳಲಿಲ್ಲ, ಏನು ಮಾಡುದು? ಅವರ ಹೆಸರು ಹೇಳಿ ಅವಳನ್ನು ಕರೆದ್ರ ನೀವು? ಹೌದು. ಅವಳಿಗೆ ಮುಡಿಸಿದ್ರ ನೀವು? ಅವಳ ತಲೆ ಗುಜು ಬಾಚಿದ್ಯಾರು? ನನಗೆ ಬೇಕಾಗಿ ಎಲ್ಲ ಮತ್ತೆ ಆ ನಾರದರ ಸಂತೋಷಕ್ಕೆ ಬೇಕಾಗಿ ನಾನು ಆ ರೀತಿ ಮಾಡಬೇಕಾಯ್ತು. ಅವಳ ಕೈಯನ್ನು ಮುರಿದೋಗಿತ್ತ? ಅವಳಿಗೆ ಸೀರೆಯನ್ನು ಉಡಿಸಿದ್ಯಾರು? ಸೀರೆ ಉಡಿಸಲಿಲ್ಲ ನಾನು. ಅವಳಿಗೆ ಕುಪ್ಪಸವನ್ನು ತೊಡಿಸಿದ್ಯಾರು? ಅವಳ ಅವಳ ಕೈಯನ್ನು ಮುರಿದೋಗಿತ್ತ? ನೀವು ಅವತ್ತು ಮುಡಿಸಿದ್ದೀರಿ. ಹಾಗೆ ಹೇಳುವವರು ಎಲ್ಲ ಒಂದಕ್ಕೊಂದು ಸೇರಿಸಿ ಹೇಳುದು. ನಾನು ಯಾವುದನ್ನು ಮಾಡಲಿಲ್ಲ ಅದನ್ನು ಹೇಳ್ತಾರೆ. ಅವಳಿಗೆ ಅವಳ ತಲೆಗೆ ಎಣ್ಣೆಯನ್ನು ಹಚ್ಚಿ, ತಲೆಗೂದಲನ್ನು ಬಾಚಿ, ಜಡೆಯನ್ನು ಹೆಣೆದು ಆ ಹೂವನ್ನು ಮುಡಿಸಿದ್ರಲ್ವಾ? ಆವತ್ತು ನಾನು ಏನು ಮಾಡಿದ್ದೇನೆ? ಏನು? ಕತ್ತಲೆಯ ಕೋಣೆಯ ಒಳಗೆ ಹೋಗಿದ್ದೇನೆ. ಬಾಗಿಲು ಹಾಕಿ ಅನ್ನ ನೀರು ಆಹಾರವನ್ನೆಲ್ಲ ತ್ಯಜಿಸಿದ್ದೇನೆ. ಮಲಿನ ವಸ್ತ್ರವನ್ನು ಹುಟ್ಟಿದ್ದೇನೆ. ಪ್ರಚಾರದಲ್ಲಿ ತಿನ್ನಿಲ್ಲ. ಪ್ರಚಾರದಲ್ಲಿ ತಿನ್ನಿಲ್ಲ, ಒಳಗೊಳಗೆ ತಿಂದಿದ್ದೇನೆ ಅಂತ ಗೊತ್ತಿಲ್ಲ ನನಗೆ. ನೋಡಿ, ಆವಾಗ ಅಷ್ಟು ದಪ್ಪ ಇದ್ದೆ ನಾನು. ಅನ್ನ ಆಹಾರ ಬಿಟ್ಟದ್ರಿಂದ ನಾನು ಅಷ್ಟು ಎಳಗಾದದವ. ಹೌದಾ? ಹೌದು. ಮತ್ತೆ ಆ ದೇಹವನ್ನು ಭರಿಸಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತುಂಟ? ಇಷ್ಟೇ ಸಾಕು, ಇನ್ನು ಬೆಳೆಯುವುದು ಬೇಡ. ತಲೆ ಕೂದಲನ್ನು ಬಿಚ್ಚಿ ಹುಚ್ಚಿ ಹಾಗಿದ್ದೇನೆ. ಹೌದು ಹೌದು. ನನ್ನ ಹಣೆ ಕುಂಕುಮನು ಒರೆಸಬಹುದಾ? ಒರೆಸಲಿಕ್ಕೆ ಇಲ್ಲ. ನನ್ನ ಹುಚ್ಚು ಹಿಡಿಸಿದ್ಯಾರು? ಹುಚ್ಚು ಹಿಡಿಸಿದ್ಯಾರು? ನಾರದರು. ಈಗ ನಾರದರಿಗೆ ದೂರು. ಹುಚ್ಚು ಹಿಡಿಸಿದ ನೀವು. ಹೂ ಕೊಡ್ಲಿಲ್ಲ ಅಂತ ಅಲ್ವಾ? ಆವಾಗ ಏನು ಹೇಳಿದ್ದೀರಿ? ನಿನಗೆ ಮರ ತೋರಿಸ್ತೇನೆ ಎನ್ನುವಾಗ ಹೇಳಿದ್ದೇನೆ. ಹೌದಾ? ಹೌದು, ಮರ ತೋರಿಸ್ತೇನೆ, ಬೇಗ ಮರ ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಮಾವಿನ ಮರ ತೋರಿಸ್ತೇನೆ ಅಂತ ಹೇಳಿದ್ದ. ಮಾವಿನ ಮರ ಅಲ್ವೇ? ಮತ್ತೆಂತದ್ದು? ಪಾರಿಜಾತ ವೃಕ್ಷ ತೋರಿಸ್ತೇನೆ. ಅದನ್ನು ಸರಿಯಾಗಿ ಹೇಳ್ಬೋದಲ್ಲ ನಿಮಗೆ? ಮರ ತೋರಿಸ್ತೇನೆ ಅಂದ್ರೆ ಅದರ ಅರ್ಥ ಏನು? ನಿಮಗೆ ಕಾಲ ಬಂದಿದೆ, ಮರ ಕಾಣ್ತಾ ಉಂಟು, ಹೋಗ್ಬೋದಂತ ಅರ್ಥ. ಕಾಲ ಬಂದಾಗ ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ ಅಂತ ಹೇಳಿದ್ದು. ಬರೀ ಹೇಳಿದ್ದು ಮಾತ್ರವ ನೀವು? ಮಾರಾರಿ ಪದದಾಣೆಯಾಗಿಯೂ ಸತ್ಯ, ಚಂದ್ರಶೇಖರನ ಆಣೆಯಾಗಿಯೂ ಸತ್ಯ ಅಂತ ಹೇಳಿದ್ದೀರಲ್ವಾ? ಚಂದ್ರಶೇಖರನ ಆಣೆ ಹಾಕಿದ್ದೀರ ನೀವು? ಅವ ಮೋಸ ಮಾಡುದಿಲ್ಲ ಅನ್ನೋ ಕಾರಣಕ್ಕಾಗಿ ಅವನ ಆಣೆ ಹಾಕಿ. ಅದಕ್ಕೆ ನಿಮ್ಮಲ್ಲಿ ಕೇಳಿದ್ದು. ಹಾಗಾಗಿ ನೀವು ಮರೆತೀರಿ ಪಾರಿಜಾತ ಸುಮವನ್ನು ತೋರುವಂತಹ ಆ ಬಗೆಯನ್ನು. ಈಗ ನೀವು ನರಕದಾನವನ್ನು ಕೊಲ್ತೀರಿ. ಆ ಸುವಸ್ತುಗಳನ್ನೆಲ್ಲ ಹಿಡಿದುಕೊಂಡು ಎಲ್ಲಿಗೆ ಹೋಗ್ತೀರಿ? ಸ್ವರ್ಗಲೋಕಕ್ಕೆ ಹೋಗುತ್ತೀರಿ. ಸ್ವರ್ಗಲೋಕಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಸುವಸ್ತುಗಳನ್ನು ಕೊಟ್ಟು
ನೀವು ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ಯಾವ ದಾರಿಯಾಗಿ ಬರುವುದು? ನಂದನವನದ ದಾರಿಯಾಗಿ, ದೇವಲೋಕದ ನಂದನವನದ ದಾರಿಯಾಗಿ ಬರ್ತೀರಿ. ಆವಾಗ ಪಾರಿಜಾತ ವೃಕ್ಷ ಸಿಗುತ್ತದೆ. ಅವತ್ತು ಹೇಳಿದ್ದೀರಲ್ವಾ, ನಿನಗೆ ಒಂದು ಹೂವಲ್ಲ, ಹೂವಿನ ಬದಲಿಗೆ ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ ಎನ್ನುವ ಹಾಗೆ ಈಗಂತೂ ಅವಕಾಶ ನಮಗೆ ಒದಗಿ ಬಂದಿದೆ. ಹಿಂದೆ ಬರುವಂತಹ ಸಂದರ್ಭದಲ್ಲಿ ನಂದನವನದಲ್ಲಿರುವಂತಹ ಪಾರಿಜಾತ ವೃಕ್ಷವನ್ನು ಕಣ್ಣಾರೆ ಕಂಡು ಮತ್ತೆ ಪುನಃ ಬಂದು ಸಖಿಯರಿಗೆ ಹೇಳುದು, ನಾನು ಪಾರಿಜಾತ ವೃಕ್ಷವನ್ನು ಕಂಡಿದ್ದೇನೆ, ನಾನು ಪಾರಿಜಾತ ವೃಕ್ಷವನ್ನು ಕಂಡಿದ್ದೇನೆ. ನನಗೊಂದು ವಿಷಯ ಆಗ್ಬೇಕಲ್ಲ ಮಾತಾಡ್ಲಿಕ್ಕೆ. ಅದಕ್ಕೆ ನನ್ನನ್ನು ತಲೆ ಸರಿ ಉಂಟಾ? ತಲೆ ಸರಿ ಉಂಟು, ಒಮ್ಮೊಮ್ಮೆ ಮಾತ್ರ ಸರಿ ಇರುವುದಿಲ್ಲ. ಅಲ್ಲ, ತಲೆಗೊಂದು ಬಾಚಿಗೆ ಸರಿ ಉಂಟು, ಒಮ್ಮೊಮ್ಮೆ ಸರಿ ಇರುವುದಿಲ್ಲ. ಸೀರೆ ಉಂಟು ಸರಿ ಉಂಟಾ? ಸೀರೆ ಇದು ಸೀರೆ ಸಾಕಾ? ಅದು ಸೀರೆ ಸಾಕು. ಇದು ಕುಪ್ಪಸ ಸಾಕಾ? ಇಲ್ಲಿಗೆ ಎಷ್ಟೋ ಸಾಕು, ಸಾಕಲ್ಲ, ಇಲ್ಲಿಗೆ ಎಷ್ಟೋ ಸಾಕು. ಹಾಗಾಗಿ ನಾನು ಕರ್ಕೊಂಡು ಹೋಗಿ ಅಂತ ಹೇಳಿ. ಮತ್ತೊಂದು ಕಡೆಗೆ ಹೋಗ್ಬೇಕಿದ್ರೆ ಇದಿಷ್ಟು ಸಾಕಾಗ್ಲಿಕ್ಕಿಲ್ಲ. ಸಾಕಾಗ್ಲಿಕ್ಕಿಲ್ಲ. ಇಲ್ಲ. ಹೋಗು, ಕರ್ಕೊಂಡು ಹೋಗಿ. ಎಲ್ಲಿಗೆ ಕರ್ಕೊಂಡು ಹೋಗಿ? ಅಲ್ಲಿಗೆ ಆಗುದಿಲ್ಲ ಅಂತ. ಓ ದೇವರೇ, ನಾನು ಮತ್ತೆ ಇಷ್ಟೊತ್ತು ನನ್ನ ಕಂಠ ಶೋಷಣೆ ಮಾಡಿದ್ದು ನಾನು ಯಾರಿಗೆ ಬೇಕಾಗಿ? ನೀವು ಕರ್ಕೊಂಡು ಹೋಗ್ತೀರಂತ ಅಲ್ವಾ ನನಗೆ ಗೊತ್ತುಂಟು. ನಿನಗೆ ಚಟ ಉಂಟು ಅಂತ ಕಂಠ ನಿಮಗೆ ಚಟ ಇಲ್ವಾ? ನಿನಗೆ ಚಟ ಉಂಟು ಅಂತ ಕುಣಿದದ್ದು. ಮತ್ತೆ ನೀವು ಕುಡಿದದ್ದು ಯಾರ ಚಟಕ್ಕೆ ಬೇಕಾಗಿ? ನೀವೀಗ ಹೋಗುದು ಯಾರ ಚಟಕ್ಕೆ ಬೇಕಾಗಿ? ನನಗೊಂದು ಅವರು ಹೇಳ್ತಾರೆ ಧರ್ಮ ಸ್ಥಾಪನೆ ಆಗಬೇಕೆನ್ನುವ ಕಾರಣಕ್ಕಾಗಿ. ಒಂದು ನೇರ ಉಂಟಂತ ಹೇಳ್ತಾರೆ ಅವರು. ನೀವು ಧರ್ಮ ಸ್ಥಾಪನೆಗಾಗಿ ಹೊರಡುವರು. ಆ ಧರ್ಮ ಸ್ಥಾಪನೆಯಲ್ಲಿ ಇದು ಒಂದು ಕಾರ್ಯ ಕೈಗೂಡಬೇಕು. ನಾನು ನಿಮ್ಮೊಂದಿಗೆ ಬರುದಿಲ್ಲ. ಆಗುದಿಲ್ಲ. ಆದ್ರೆ ನನಗೂ ಗೊತ್ತುಂಟು, ಗಂಡ ಕರ್ಕೊಂಡು ಹೋಗುದಿಲ್ಲ ಅಂತ ಆದ್ರೆ ಹೆಂಡತಿಯಾದವಳು ಮೊದಲು ಉಪಯೋಗಿಸಬೇಕಾದಂತಹ ಅಸ್ತ್ರ ಯಾವುದು ಗೊತ್ತುಂಟ? ನಾನು ಸಾಯ್ತೇನೆ, ನಾನು ಸಾಯ್ತೇನೆ, ನಾನು ಸಾಯ್ತೇನೆ, ಸಾಯ್ತೇನೆ ಸಾಯ್ತೇನೆ ಎನ್ನುವ ಹಾಗೆ ಹೇಳುವವರು ದೇವರಾಣೆ ಸಾಯುವುದೇ ಇಲ್ಲ. ಸಾಯುವವರು ಗಂಡಸರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ. ಈಗ ನೀನು ಸಾಯುವುದಿದ್ರೆ ಹೇಗೆ ಸಾಯುತ್ತೆ ಎನ್ನುವುದು ಬೇಕಾಗ್ತದೆ. ನಾನು ಸಾಯುವುದು ಹೇಗೆ ಗೊತ್ತುಂಟ? ಒಂದು ಹಗ್ಗ ತಕೊಂಡು ಸಾಯ್ತೇನೆ. ಹಗ್ಗ? ಸಾಮಾನ್ಯವಾದ ಮರಕ್ಕೆ ಹಗ್ಗ ತಗೊಂಡ್ರೆ ಮರವೇ ತುಂಡಾದಿತ್ತು. ಅದು ಬೇಡ, ನಾನು ವಿಷ ತಕೊಂಡು ಸಾಯ್ತೇನೆ. ವಿಷ ಪರಿಚಯ ಇಲ್ಲದೆ ಇದ್ದವರಿಗೆ ಕೊಡುವುದೇ ಇಲ್ಲ. ನಾನು ಬಾವಿಗೆ ಬಿದ್ದು ಸಾಯ್ತೇನೆ. ಬಾವಿಗೆ? ಈಗ ಬಾವಿಗೆ ಯಾಕೆ? ಮಳೆ ಜೋರು ಬರ್ತಾ ಉಂಟಂತ ಹೇಳಿ ಒಂದು ಕೆಲಸ ಮಾಡುವ. ಅದು 3 ಆಗದಿದ್ರೆ ಒಂದು ಗೆದ್ದಲು ಹಿಡಿದಂತಹ ಮರ, ಒಂದು ಏನೂ ಇಲ್ಲದ ನೀರು ಇಲ್ಲದಂತಹ ಬಾವಿ, ಒಂದು ಹಳೆ ಬಾವಿ, ಆ ಗೆದ್ದಲು ಹಿಡಿದ ಮರಕ್ಕೆ ಸ್ವಲ್ಪ ಹಗ್ಗ ಹಾಕುದು, ಒಂದಿಷ್ಟು ವಿಷ ಹಾಕುದು, ಮತ್ತೆ ಹಗ್ಗ ಹಾಕಿ ವಿಷ ತಕೊಂಡು ನಾನು ಹಗ್ಗ ತುಂಡಾಗಿ ಸಾಯ್ತೇನೆ, ಇಲ್ಲ ವಿಷ ತಕೊಂಡು ಸಾಯ್ತೇನೆ, ಇಲ್ಲ ಬಾವಿಗೆ ಬಿದ್ದು ಸಾಯ್ತೇನೆ. 3ರಲ್ಲಿ ಒಂದು. ಸಾಯ್ತೇನೆ ನೀನು? ನಾ ಸಾಯ್ತೇನೆ ಅಂತ ನೀವು ಕರ್ಕೊಂಡು ಹೋಗೋದಿದ್ರೆ ಸಾಯ್ತೀಯಾ? ಮಕ್ಕಳಿ ಅವ್ರಿಗೆ ಒಳ್ಳೆ ಮನಸ್ಸುಂಟು. ನನ್ನ 7 ಮಂದಿ ಇದ್ದಾರೆ. ಆ ಧೈರ್ಯದಲ್ಲಿ ಹೇಳುದು ನೀವು. ನಾನು ಒಬ್ಬಳೇ ಇರ್ತಿದ್ರೆ ನೀವು ಇಂಥ ಮತ್ತು ಬರ್ತಿದ್ದ ನಿಮಗೆ. 7 ಮಂದಿಯ ಧೈರ್ಯದಲ್ಲಿ ಈಗ ಹೇಳುದಲ್ವಾ? ನಿಮಗೆ ಅವಳೇ ಹೆಚ್ಚಾಗಿ. ಹಾಗಲ್ಲ, ಅವಳಲ್ಲಿ ಹೆಚ್ಚೇನು, ಮಿಕ್ಕವರಲ್ಲಿ ಕುಂದೇನು, ಅವಳಲ್ಲಿ ಏನು ಉಂಟು ಅದು ನನ್ನಲ್ಲಿ ಉಂಟು ಇಲ್ವಾ? ಎಲ್ಲಕ್ಕಿಂತ ಹೆಚ್ಚೇ ಇಲ್ವ? ಸ್ವಲ್ಪ ನಿನ್ನಲ್ಲಿ ಹೆಚ್ಚೇ ಇರುವುದು. ಮತ್ತೆ ಯಾಕೆ ಅವಳಿಗೆ ಕೊಟ್ರಿ? ಈಗ ನಾನು ಕರ್ಕೊಂಡು ಹೋಗಿ. ಇಲ್ಲ, ಕರ್ಕೊಂಡು ಹೋಗುದಿಲ್ಲ. ನಾ ಸಾಯ್ತೇನೆ, ನಾ ಸಾಯ್ತೇನೆ ಅಂತ ಅಕೊಳ್ಳಿ. ಒಳಗಿನೊಳಗೆ ಹೆದರಿಕೆ ಉಂಟು, ಸಾಯ್ತೀರಂತೇಳಿ. ಹೆಂಡತಿ ಆದವಳು ಒಮ್ಮೆ ಸಾಯ್ತೇನೆ ಅಂತ ಹೇಳಿದ್ರೆ ಎಲ್ಲ ಹೋಗಿ ಒಮ್ಮೆ ಇಣಕ್ಲಿಕ್ಕೆ ಉಂಟು. ಹೌದಾ? ನನಗೆ ಹೆದರಿಕೆ ಇಲ್ಲ. ಮತ್ತೆಂತದ್ದು? ನಾನೇಕೆ ತಡೆದದ್ದು ಗೊತ್ತಾ? ಯಾಕೆ? ಒಂದು ವೇಳೆ ನೀನು ಸತ್ರ ನಿನ್ನ ಮರಣಕ್ಕೆ ನಾನೇ ಕಾರಣನಾಗ್ತೇನಲ್ಲ, ಅದಕ್ಕೆ ಬೇಕಾಗಿ. ಅದೇ ಬೇಕಾದದ್ದು ನಮಗೆ. ನೀವು ಹಾಗೆ ಸಾಯುವುದು ಬೇಡ. ಯಾಕೆ ಗೊತ್ತಾ? ಯಾಕೆ? ವಿನೋದಕ್ಕಾಗಿ ನಿನ್ನಲ್ಲಿ ಇಷ್ಟು ಮಾತನಾಡಿದ್ದೆ ನಾನು ಇಷ್ಟೊತ್ತು ವಿನೋದವೇ ಮಾಡಿದ್ದು, ಮತ್ತೆ ನಾನು ಸಾಯ್ತೇನೆ. ನಿನ್ನನ್ನು ನಾಟಕವೇ? ನೀವು ನಾಟಕ ಮಾಡಿದಾಗ ನಾವು ಅಭಿನಯ ಮಾಡುದಷ್ಟೇ. ಹೌದು. ಮತ್ತೆ ಗಂಡ ಹೆಂಡತಿ ಅಂದ್ರೆ ಹಾಗೆ, ಅವರೆಲ್ಲ ನಿಜದಲ್ಲಿ ಸಾಯ್ಲಿಕ್ಕಿಲ್ಲ. ಹೀಗೆ ಸುಳ್ಳು ಕಥೆಗಳನ್ನು ಕಟ್ಟಿ ಎಷ್ಟು ಬೇಕಾದ್ರೂ ಸಾಯ್ಬೋದು. ಈಗ ಹೆಂಡತಿ ಹೇಳಿದ್ದನ್ನು ಗಂಡ ಕೇಳಬೇಕು, ಗಂಡ ಹೇಳಿದ್ದನ್ನು ಹೆಂಡತಿ ಕೇಳಬೇಕು. ಗೊತ್ತಾಯ್ತಾ? ಅದಕ್ಕೆ ಹೊಂದಾಣಿಕೆ ಎನ್ನುವುದು. ಹೌದಲ್ವಾ? ಈಗ ನಿನ್ನನ್ನು ಕರ್ಕೊಂಡು ಹೋಗುವುದಿಲ್ಲ ಎನ್ನುವ ಹಾಗೆ ಹೇಳಿದ್ದು ಹೌದು. ಕರ್ಕೊಂಡು ಹೋಗುವುದೇ ಇಲ್ಲ ಅಂತ ನಾನು ಹೇಳಿದ್ದೇನಾ? ಕರ್ಕೊಂಡು ಹೋಗುದೇ ಇಲ್ಲ ಅಂತ ಹೇಳಿ. ನಿನ್ನ ಅಗತ್ಯ ಉಂಟು. ಹೇಳ್ಬೋದಿತ್ತಲ್ಲ. ನಾನೊಬ್ಬನೇ ಹೋದ್ರೆ ಸಾಕಾಗುದಿಲ್ಲ ಎನ್ನುವುದು ನನಗೂ ಗೊತ್ತಿದೆ. ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ. ಆದ್ರೆ ಒಂದು ವಿಷಯ, ಈಗಾಗಲೇ ಗರುಡನಿಗೆ ನಾನು ಒಬ್ಬನೇ ಬರ್ತೇನೆ ಎನ್ನುವ ಹಾಗೆ ಹೇಳಿದ್ದು. ಅವನಿಗೊಂದು ಸೂಚನೆ ಕೊಡ್ಬೇಕು. ಎಂತದ್ದು? ನೀನು ಬರ್ತೀಂತ. ನಾನು ಬಂದ್ರೆ ಅಮ್ಮ ಬರುದಿಲ್ವಾ? ಅಲ್ಲ, ಅವ ಸ್ವಲ್ಪ ಅಗಲ ರೆಕ್ಕೆ ಬಿಚ್ಚಬೇಕಾಗ್ತದೆ, ಇಲ್ಲದ್ರೆ ಸಾಧ್ಯ ಇಲ್ಲ. ನನ್ನನ್ನು ಪದೇ ಪದೇ ನೀವು ಹೇಳುತ್ತೆ. ನಾನು ನಿಮ್ಮ ಹೆಂಡತಿ ದಪ್ಪ ಇದ್ರು ಚಂದ ಅಲ್ವಾ? ಹೌದು, ಚಂದ ಅಲ್ಲ, ಚಂದ. ನೀವು ದಪ್ಪವನ್ನು ಕಂಡು ಮದುವೆ ಆದದ್ದಲ್ಲ? ಹೌದು. ನಿಮ್ಮನ್ನು ಮದುವೆ ಆದ್ಮೇಲೆ ದಪ್ಪ ಆದದ್ದು? ಅಲ್ಲ, ಸ್ವಲ್ಪ ಮದುವೆ ಆದ್ಮೇಲೆ. ಅದು ನೀವು ನಿಮ್ಮ ಪ್ರೀತಿ. ಗರುಡ ಬರ್ತಾಳೆ, ಸ್ವಲ್ಪ ಅಗಲ ರೆಕ್ಕೆ ಬಿಚ್ಚ. ಆಯ್ತಾ? ಗರುಡೋಣ. ಒಳಗೆ
ಪ್ರಾಗ್ಜ್ಯೋತಿಷ ಪಟ್ಟಣದ ಪುರದ ಹೊರವಲಯವಾಗಿದೆ. ಹೊರವಲಯವೇ ಇಷ್ಟು ಗಟ್ಟಿ ಇಟ್ಟು ಒಳ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತೋ? ಯಾಕೆ? ಅದೋ ನೋಡು, ಭದ್ರತೆ. ಯಾವುದು ಭದ್ರ? 5,000 ಮುರಪಾಶಗಳಿಂದ ಈ ಪುರಕ್ಕೆ ರಕ್ಷಣೆ ಒದಗಿಸಲ್ಪಟ್ಟಿದೆ. ಇದರ ಸರದಾರ ಯಾರು ಗೊತ್ತಾ? ಯಾರವ? ಈ ನಾಡಿನ ಮಂತ್ರಿಯೂ ಹೌದು, ನರಕಾಸುರನ ಮಾವನೂ ಹೌದು, ಮುರಾಸುರ. ಹೌದಾ? ಹೌದು. ಅವನದ್ದಾದಂತಹ ಚಾಕಚಕ್ಯತೆಯಿಂದ ಇಂತಹ ಒಂದು ಮುರಪಾಶದ ನಿರ್ಮಾಣವಾಗಿದೆ. ಮೊದಲಾಗಿ ಒಳ ಪ್ರವೇಶಿಸಬೇಕು ಅಂತಾದ್ರೆ ಮುರಪಾಶವನ್ನು ಕತ್ತರಿಸಬೇಕು. ಅದಕ್ಕಾಗಿ ಸುದರ್ಶನಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. 5,000 ಮುರಪಾಶಗಳನ್ನು ಕತ್ತರಿಸಲು ನಾವು ಬಂದಿದ್ದೇವೆ ಎನ್ನುವುದು ರಾಕ್ಷಸರಿಗೆ ಗೊತ್ತಾಗಬೇಕು. ಏನ್ ಮಾಡ್ತೀರಿ? ಅದಕ್ಕಾಗಿ ಭೂಮಿಯೇ ಬಿರಿಯುವ ತೆರದಲ್ಲಿ ಶಂಖಧ್ವಾನವನ್ನು ಭೂಮಿಯ ಬಿರಿಯುವ ಹಾಗೆ ರಾಜ್ಯಾದೋಷದಲ್ಲಿರುವಂತಹ ರಾಕ್ಷಸರು ನಡಗುವ ಹಾಗೆ ಮೆರುವ ಶಂಖಧ್ವನಿ ಕೇಳುತ್ತಾ ಇದೆಯಲ್ಲ. ಅಷ್ಟೇ ಅಲ್ಲ, ಭದ್ರವಾಗಿ ಇರಿಸಿದಂತಹ ಮುರಭಾಷೆಗಳು ಕತ್ತರಿಸಲ್ಪಟ್ಟಿದೆ. ಇಂತಹ ಕೆಲಸ ಮಾಡಿದವರು ಯಾರು? ನಮ್ಮನ್ನು ಹೆದರಿಸುವುದಕ್ಕೆ ಕಾಳನೇ ಬರಲಿ, ಮೃತ್ಯುವು ಬರಲಿ, ಹೆದರುವುದು ನಾವಲ್ಲ. ಬಂದವರನ್ನು ವಿಚಾರಿಸಬೇಕು. ಮುಂದುವರಿಯುತ್ತೇವೆ. ನೋಡುವಾಗ ಕಪ್ಪು ಕಪ್ಪಾಗಿ ಏರಿ ಬಂದದ್ದು ಹಕ್ಕಿಯನ್ನು. ಯಾರೆಲ್ಲ ನೀನು? ಯಾಕೆ ನಮ್ಮ ಪುರವನ್ನು ಪ್ರವೇಶ ಮಾಡಿದೆ? ಮುರಪಾಶವನ್ನು ಯಾಕೆ ಕತ್ತರಿಸಿದೆ? ನಾಡಿನ ಮಂತ್ರಿಯಾಗಿ ಅರಸನಿಗೆ ಸದ್ಬೋಧನೆಯನ್ನು ಮಾಡಬೇಕಿತ್ತು. ಅದರ ಬದಲಾಗಿ ಅವನಿಗೆ ದುರ್ಬೋಧನೆಯನ್ನು ಮಾಡುವ ಮೂಲಕ ಅವ ಮಾಡಿದ್ದೇ ಸರಿ ಎನ್ನುವ ಹಾಗೆ ಒತ್ತು ಕೊಡುವವ ನೀನು. ನಿಮ್ಮಂತಹ ದಾನವರೆನ್ನುವಂತಹ ವನವನ್ನು ಸುಡುವುದಕ್ಕೆ ಬಂದಂತಹ ದಾನವ ಕುಲಾಂತಕ ಗೋಪಾಲ ಕೃಷ್ಣನೇನು
ಅರಿವಿಲ್ಲ ಅದುಳ ಜಗತಿ ತಿಳಿಯಲ ನಾನು ಅಂತ ಕನ್ನುವಂತ ಹೆಸರನ್ನು ಗಳಿಸಿ ಈ ಪ್ರಪಂಚದಲ್ಲಿ ಬದುಕುವಂತಹ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದವ ಮುರಾಸುರ. ನೀನು ಬಿಡು, ನಿನ್ನ ಜೊತೆಯಲ್ಲಿದ್ದಳಲ್ಲ ಅಷ್ಟು ಚಂದದ ಹುಡುಗಿ, ನಮ್ಮ ಅರಸನಿಗೆ ಒಪ್ಪಿಸು, ಇಲ್ಲದಿದ್ರೆ ಇಬ್ಬರಿಗೂ ಕಥೆ ಕಾಣಿಸಿ ನೋಡೋಣ. ನಿಲ್ಲಲ್ಲಿ ಮಿಸುಕಿದರೆ ಜತನ. ಹೌದೇನು? 6,000 ಮುರಭಾಷೆಗಳ ಸರದಾರ, ಮಾವರು ಹೌದು, ಮಂತ್ರಿಯೂ ಹೌದು. ಮುರಾಸುರನನ್ನು ಕೊಂದಾಕ್ಷಣ ವಿಜಯ ನಿನ್ನದಾಯಿತು ಎಂದು ಉಬ್ಬಬೇಡ. ರಕ್ಕಸ ಕುಲ ತಿಲಕ ನರಕಾಸು. ಯಾರಾದರೂ ಯುದ್ಧಕ್ಕೆ ಬರುವಾಗ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರ್ತಾರೇನೋ? ಅನಿವಾರ್ಯತೆ ಇರ್ತದೆ ಕೆಲವು ಸಂದರ್ಭ. ಕೆಲವು ಕಡೆಯಲ್ಲಿ ಎಲ್ಲ ಕ್ರಮ ಉಂಟು. ಯುದ್ಧಕ್ಕೆ ಬರುವುದು, ಸೋಲುವಂತಹ ಸಂದರ್ಭದಲ್ಲಿ ಗುರಾಣಿಯಾಗಿ ಹೆಣ್ಣನ್ನು ಮಕ್ಕಳನ್ನು ಮುಂದಿರಿಸುವುದು. ಹಾಗೇನಾದರೂ ನಿನ್ನ ಚಾಕು ಚಕ್ಯತೆ ಇರಬಹುದು. ಯಾ ಕೃಷ್ಣ, ಯಾಕೆ ಬಂದೆ, ಯಾಕೆ ನಿಂದೆ ಹೇಳು. ಅಧಿಕಾರ ಸ್ಥಾಪನೆ ಮಾಡಿದ್ದೀಯ, ಲೋಕವನ್ನೇ ನರಕಗೊಳಿಸಬೇಕು ಎನ್ನುವಂತಹ ಭಾವನೆ ನಿನ್ನದ್ದು. ಹಾಗಾಗಿ ಸುರರ ಮೊರೆಯನ್ನು ಆಲಿಸಿ ಬಂದಿದ್ದೇನೆ. ನಿನ್ನಂತಹ ದುಷ್ಟರನ್ನು ನಾಶಗೊಳಿಸುತ್ತೇನೆ. ಮಿತ್ರನಾದಂತಹ ಪೌಂಡ್ರಕ, ಮಾವನಾದಂತಹ ಮುರಾಸುರ, ಇವರ ನಾಶವನ್ನು ಮಾಡಿದ ನಿನ್ನನ್ನು ಬಿಡ್ತಾನೆ. ಸಿಲುಕಿ ಮೂರ್ಛೆಯೊಳಿರಲು ಯಾರು ಬಾಬಾ ಅಂತ ಅದಲ್ಲಿ ನಾನು ಹೋಗ್ಲಿಕ್ಕಿದ್ರೆ ಗಂಟಲ ಬಸಾರಿ ಹೋಗ್ತಾ ಉಂಟು. ಮಾತನಾಡೋದಕ್ಕೆ ನನಗೆ ತಡವರಿಸ್ತಾ ಇದೆ. ಅದೇನು ಹಾಗೆ? ರಣಕ್ಷೇತ್ರದಲ್ಲಿ ನೀವು ಹಾಗೆ ಹೇಳಿದಿರಿ, ನಾನು
ಹಾಗೆ ಹೋರಾಡ್ತೇನೆ, ಹೀಗೆ ಹೋರಾಡ್ತೇನೆ, ಅವರನ್ನೆಲ್ಲ ಕೊಂದು ಕಳೀತೇನೆ. ಹೇಳಿದ ಹಾಗೆ ಮಾಡುವುದಕ್ಕಾಗ್ತದ? ಏನಾಗಲಿ, ನೀವು ದೇವರಲ್ವಾ? ಆಗ್ತದೆ ಅಂತ ವಿಶ್ವಾಸದಲ್ಲಿ ಬಂದದ್ದು. ಮಾಡಿದ್ದು ಹೆಚ್ಚಾಗಿದೆ, ಈಗ ಮಾಡುವುದೆಲ್ಲಿಂದ? ನಾವು ಬಂದ ವಿಷಯ ಪ್ರಚಾರ ಆಗ್ಲಿಲ್ಲಲ್ಲ, ಯಾರಿಗೂ ಪ್ರಚಾರ ಆಗ್ಲಿಲ್ಲಲ್ಲ. ಯಾರ ಪ್ರಚಾರ ಹೆಸರು? ನಿನ್ನ ಸಖಿಯರಿಗೆ ಹೀಗೆ ಹೇಳುದು ಬೇಡ, ಮತ್ತೆ ಗೊತ್ತಾಗ್ಲಿಲ್ಲಲ್ಲ. ಈಗ ನಾನು ಹೋಗಿ ನೀವು ಯುದ್ಧ ಮಾಡಿದ ವೈಖರಿಯನ್ನು ಹೇಗೆ ಹೇಳುದು? ಯಾರಿಗೂ ಹೇಳದೆ ಇಲ್ಲಿ ಏನು ಸಿಗದೇ ಇದ್ರೂ ತೊಂದರೆ ಇಲ್ಲ, ಅದನ್ನು ಶಿಕ್ಷೆ ಮಾಡುದೇ ಇಲ್ಲ. ಇವತ್ತಿನ ಮಟ್ಟಿಗೆ ನಿಮಗೆ ಸಿಗದಿದ್ರು ತೊಂದರೆ ಇಲ್ಲಲ್ಲ, ನಾಳೆ ನನಗೆ ಬೇರೊಂದು ಕ್ರಮದಲ್ಲಿ ಸಿಗ್ತದೆ. ಅದೇ ಬೇರೊಂದು ಕ್ರಮದಲ್ಲಿ ಸಿಗ್ತದೆ ಅಂತ ಗೊತ್ತಿದೆ ಬೇಡ ಅಂತ ಹೇಳುದು ನೀವು. ಹಾಗೆ ಹಾಗಾಗಿ ನಾವು ಒಟ್ಟಿಗೆ ಯಾರಿಗೂ ತಿಳಿದ ಹಾಗೆ ಹಿಂದಿನ ಬಾಗಿಲಿಂದ ದ್ವಾರಕ್ಕೆ ಹೋಗುವ. ಯುದ್ಧ ಏನು ಸ್ವಾಮಿ ನೀವು? ಹೇಡಿಗಳ ಹಾಗೆ ಹಿಂದೆ ಹೋಗುದು ಅದು ಯಾವ ಧರ್ಮ ಹೇಳಿ? ನನಗೆ ಆಗ್ಲಿಕ್ಕಿಲ್ಲ. ನಾವು ರಣ ಹೇಡಿಗಳ ಅಲ್ಲಲ್ಲ. ಸೋತಾಯ್ತಲ್ಲ, ಸೋತಾದ್ರೆ ಏನಾಯ್ತು? ಒಂದೊಂದು ಪೆಟ್ಟು ಕೊಟ್ಟಿದ್ದಾನೆ. ನಾವು ಎಲ್ಲಿ ಸೋತಿದ್ದೇವೆ ಅಲ್ಲಿಂದಲೇ ಹೇಳ್ಬೇಕು ನಾವು. ಈಗ ಹಗಲು ನಕ್ಷತ್ರ ಕಾಣ್ತಾ ಉಂಟು, ಇದು ರಾತ್ರಿಯ ಹಗಲು ಅಂತ ಗೊತ್ತಾಗುದಿಲ್ಲ. ಅಲ್ಲ, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗ್ತದೆ. ಎಲ್ಲ ಹೋದ್ಮೇಲೆ ನಿಮಗೆ ಹಗಲ ರಾತ್ ಅಂತ ನಾನು ಹೇಳ್ತೇನೆ ನಿಮಗೆ. ಹಾಗಲ್ಲ, ಸೋತವನಿಗೆ ಪೆಟ್ಟು ಕೊಡ್ಲಿಕ್ಕೆ ನಾನಿದ್ದೇನೆ. ಯಾರು ನೀನು? ಹಾ, ನೀನು ಪೆಟ್ಟು ಕೊಡು. ನಿಮಗೆ ಯುದ್ಧ ಆಗುದಿಲ್ಲಲ್ಲ. ನಾನೇ ಪೆಟ್ಟು ತಿಂದಿದ್ದೇನೆ, ಮತ್ತೆ ನೀನು ಪೆಟ್ಟು ತಿನ್ಬೇಕು ಅಂತ ಆಸೆ ಉಂಟು ನಿನಗೆ? ಯಾರ ಕೈಯಿಂದ? ಅವನ ಕೈಯಿಂದ. ನಿಮಗೆ ಹೇಗೆ ಹೇಳ್ತೀರಿ? ನಾನು ಯುದ್ಧವನ್ನು ಮಾಡುವಂತಹ ವೈಖರಿಯನ್ನು ನೀವು ನೋಡಿ, ನಾನು ಕ್ಷಾತ್ರಿಯ ಆಣಿದ್ದೇನೆ, ನನಗೆ ಕ್ಷಾತ್ರ ವಿದ್ಯೆಗಳು ಬಲ್ಲವು. ಹೌದು. ಮತ್ತೆ ನನಗೆ ಯುದ್ಧ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ತಿಳಿದಿದೆ. ಕಲ್ತಿದ್ದೆ, ಹೌದು. ಪ್ರಯೋಜನಕ್ಕೆ ಬರ್ತದ ಇಲ್ಲೋ ಯಾರಿಗೆ ಗೊತ್ತು? ಪ್ರಯೋಜನ ಈಗ ಬರ್ತದೆ ಅದು. ಹೌದಾ? ಹಾ, ಈಗ ಏನಾಗಬೇಕು ನಿನಗೆ? ಈಗ ನೀವು ನನಗೊಂದು ಆಶೀರ್ವಾದವನ್ನು ಮಾಡಬೇಕು. ಆಶೀರ್ವಾದ? ಸೋತವನ ಆಶೀರ್ವಾದ ಪಡ್ಕೊಂಡ್ರೆ ನಿನಗೂ ಸೋಲಾದ್ರೆ? ದೇವರ ಆಶೀರ್ವಾದ ಪಡೆದರಲ್ಲಿ ಸೋಲಾಗುವುದಿಲ್ಲ. ಹಾ. ನೀವು ದೇವರಲ್ವ ಸ್ವಾಮಿ? ಹೌದು. ಅದರಲ್ಲಿ ನೀವು ನನ್ನ ದೇವರು, ನನ್ನ ಪ್ರಾಣ ದೇವರು. ನಿಮ್ಮ ಆಶೀರ್ವಾದ ಇದ್ದ ಮೇಲೆ ನಾನು ಸೋಲ್ತೇನೆ ಹೇಳಿ? ಹೌದಾ? ನನಗೊಂದು ಆಜ್ಞೆಯನ್ನು ಕೊಡಿ, ಹಾ. ಆಶೀರ್ವಾದವನ್ನು ಮಾಡಿ ಆಯುಧವನ್ನು ಕೊಡಿ. ಆಯ್ತು. ಅವನ ಸೊಕ್ಕು ನಾನು ಅಡಗಿಸದಿದ್ದರೆ ನಾನು ಸತ್ಯಭಾಮಾ ದೇವಿ ಅಲ್ಲ. ಕೊಡಿ. ಇದು ನೋಡು, ದೊಡ್ಡ ಬಿಲ್ಲು ಯಾರಿಗೂ ಕೊಡಬೇಡ. ನೀವು ಈ ಸಲ ಬಿಲ್ಲು ಕೊಟ್ಟದ್ದು ಈ ಸಲವೇ ಅಂತ ನೀವಲ್ಲ? ದೊಡ್ಡ ಬಿಲ್ಲು ಇದು ನನ್ನ. ಇಲ್ಲದ್ರೆ ಬಿಲ್ಲು ಕೊಡುದಿಲ್ಲ ನೀವು. ನನಗೆ ಕೊಡಬೇಕು, ನನ್ನ ಇಚ್ಛೆಯಂತೆ. ನಿಮ್ಮಲ್ಲಿ ಹೇಳಿದ್ದು ನಾನು ನರಕ ದಾನವ. ಹೆಚ್ಚು ಹತ್ತಿರ ಹೋಗಬೇಡ, ಅಪಾಯ ಉಂಟು ಆಯ್ತಾ? ಯಾಕೆ ನಿಮಗೆ ಹೆದರಿಕೆ? ನಿಮ್ಮ ಹೆಂಡತಿಯನ್ನು ಏನಾದ್ರೂ ಅಪಹರಣ ಮಾಡ್ತಾರಂತೆ ನಾನು ಸೋಲ್ತೇನೆ ಅನ್ನುವಂತ ಹೆದರಿಕೆ ನಿಮಗಿಲ್ಲ ಅಲ್ಲ? ನರಕ ದಾನವ, ನನ್ನ ಗಂಡನಿಗೆ ಹೊಡೆದಿಂದ ಮಾತ್ರಕ್ಕೆ ನಮಗೆ ಯುದ್ಧ ಆಗುದಿಲ್ಲ ಅಂತ ಭಾವಿಸಿದ್ಯಾ ನೀನು? ನೋಡು, ನಿನ್ನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಬೇಕಾಗಿ ಬಂದವಳು ಯಾರು ಗೊತ್ತುಂಟ? ನನ್ನ ಹೆಂಡತಿ. ಎಷ್ಟನೇ ಹೆಂಡತಿ ಮಾರಾಯ? ಎಷ್ಟನೇ ಹೆಂಡತಿ ಆದ್ರೆ ಏನು? ನಾವು ಹೆಂಡತಿ ಎಷ್ಟು ಹೆಂಡತಿ? ಅಷ್ಟಮಾಂಗನೆಯರು. ಅಲ್ಲ, ನಾನು ಆಲೋಚನೆ ಮಾಡುದು, ವಾರಕ್ಕೆ ಇರುವುದು 7 ದಿನ. ಹೌದು. ಇವನಿಗೆ ಹೆಂಡತಿ 8. ಯಾವ ರೀತಿ ವ್ಯವಹರಿಸುತ್ತಾರೆ? ಅದು ವಾರದ ಲೆಕ್ಕದಲ್ಲಿ ವ್ಯವಹಾರ ಅಲ್ಲ, ದಿನದ ಲೆಕ್ಕ. ಸಾಮರ್ಥ್ಯ ಆಲೋಚನೆ ಮಾಡಿ. ವಾರದ ಲೆಕ್ಕ. ಆದ ಕಾರಣವೇ ಈಗ ನೀನು ಬಿದ್ದದ್ದು. ಇನ್ನು ರೋಗ ಹಿಡಿಯುವುದಕ್ಕೆ ಬೇರೆ ಇಲ್ಲ ನಿನಗೆ ವಾರದ ಲೆಕ್ಕದಲ್ಲಿ ವ್ಯವಹಾರ ಅಂತ ಯಾರು ಹೇಳಿದ್ರು? ತಿಂಗಳಿಗೆ 30 ದಿವಸ ಉಂಟಲ್ಲ, ಅದರಲ್ಲಿ 8 8 8 8 ಹಾಗೆ ಪಾಲು ಮಾಡು. ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಸಿಗ್ತದೆ, 2 ದಿವಸ ಸಿಗ್ತದೆ. 16,000 ಇಟ್ಟಿದ್ಯಲ್ಲ ಸರಿ ಮಾಡಿ. ಅದು ಹೇಗೆ? ಯಾವ ಲೆಕ್ಕ? ಬೇರೆ ಮನೆಯಲ್ಲಿ ಇರಿಸಿದ್ದು ಮಾತ್ರ ಮತ್ತೆ ಎದ್ದದ್ದು ಪ್ರಯೋಗ ಆಗಲಿಲ್ಲ ಇಲ್ಲ ಅಲ್ಲ? ನೋಡು, ನಿನ್ನ ಎದುರು ಕಣ್ಣ ಮುಂಭಾಗದಲ್ಲಿ ನಿಂತವಳು ಸತ್ಯಭಾಮಾ ದೇವಿ ಇದ್ದೇನೆ. ನಿನ್ನದಾದಂತಹ ಸೊಕ್ಕನ್ನು ಸುಂದರಿ ಸಮರವಿದೇಕೆ? ಸುಂದರಿ 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 ಸಮರವಿದೇಕೆ? ಸುಂದರಿ ಸಮರವಿದೇಕೆ? ಓ ಸುಂದರಿ ಸುಂದರಿ ಆ ಆ ಆ
ಸಮರವಿಗೆ ನೀ ಸಮರವಿಗೆ ನೀ ಬಂದ ಓ ಸುಂದರಿ ಸಮರವಿದೆ ಸಮರವಿದೆ ನೀ ಬಂದರೆ ಎಲ್ಲಯ ಪೊರಗೆ ನೀ ಬಂದರೆ ನೀ ಬಂದರೆ ಎಲ್ಲಯ ಪೊರಗೆ ನೀ ಬಂದರೆ ಎಲ್ಲಯ ಪೊರಗೆ ಚಂದದಿ ನಿನ್ನನು ವರಿಸಿ ಚಂದದಿ ನಿನ್ನನು ವರಿಸಿ ಚಂದದಿ 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 ನಿನ್ನನು ವರಿಸಿ ಚಂದದಿ ನಿನ್ನನು ವರಿಸಿ ಸುಖವೊಂದು ಮದೊಳ್ಳಿದು ಕಗೆದೆ ಚಂದದಿ ನಿನ್ನನು ವರಿಸಿ ಸುಖವೊಂದು ಮೊದಲಿದು ಕಗೆದೆ ಯಾರು ಏನನ್ನು ಮಾಡಬೇಕೋ ಅದನ್ನೇ ಮಾಡಬೇಕು. ಯುದ್ಧ ಮಾಡುವವರು ಯುದ್ಧ ಮಾಡಬೇಕು, ಅಡುಗೆ ಮಾಡುವವರು ಅಡುಗೆ ಮಾಡ್ತಾ ಇರಬೇಕು. ಯಾವ ಹೆಣ್ಣಿಗೂ ಈ ಪರಿಸ್ಥಿತಿ ಬರಬಾರದು. ಏನಾಯ್ತು ಈಗ? ನಗಬೇಕೋ ಅಳಬೇಕೋ ಅರ್ಥವಾಗುತ್ತಾ ಇಲ್ಲ. ಈಗ ಏನಿಲ್ಲ, ಅಪಹಾಸ್ಯ ಆಗ್ತಾ ಉಂಟ. ಗಂಡ ಯುದ್ಧದಲ್ಲಿ ಸೋತ ನಿನ್ನನ್ನು ರಕ್ಷಣೆ ಮಾಡಬೇಕಾದುದು ಗಂಡನ ಕರ್ತವ್ಯ. ಆದರೆ ಇಲ್ಲಿ ಹೆಂಡತಿಯಾದ ನೀನು ನಿನ್ನ ಪುರುಷನ ರಕ್ಷಣೆಗಾಗಿ ಹೊರಟಿದ್ದಿ. ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿರ್ತಾಳೆ ಅಂತ ಒಂದು ಮಾತುಂಟಲ್ಲ. ಏನು ವಿಪರ್ಯಾಸ ಇದು! ಹೌದೇನೆ? ಏನು? ಹೆಣ್ಣು ಮಕ್ಕಳಿಗೆ ಯಾವತ್ತೂ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿದ್ದು? ಪುರುಷರ ಹಾಗೆ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇರ್ಲಿಯಪ್ಪ, ಹೆಣ್ಣು ಮಕ್ಕಳು ಯುದ್ಧ ಮಾಡಬಹುದು. ಹೆಣ್ಣು ಗಂಡು ಯುದ್ಧ ಸಲ್ಲ. ಅದನ್ನು ಈಗ ನೋಡ್ಬೇಕು. ಯಾಕೆ? ಬ್ರಹ್ಮದೇವನ ಸೃಷ್ಟಿಯೇ ಹಾಗೆ. ಹೆಣ್ಣು ಬೆಳೆದಂತೆ ಕೋಮಲವಾಗುತ್ತಾಳೆ, ಗಂಡು ಬೆಳೆದಂತೆ ಕಠಿಣವಾಗುತ್ತಾನೆ. ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆ ಯೋಗ್ಯತೆ ಹೆಣ್ಣಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಲ್ಲಗಳೆಯುವುದಿಲ್ಲ. ನಿಮಗೂ ಯೋಗ್ಯತೆ ಇದೆ, ಅದು ಬೇರೆ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರ? ಗಂಡನಿಗೆ ಹೆಂಡತಿಯಾಗಿ. ಯಾವ ಗಂಡಿಗೆ ಆಗಲಿ ಹೆಣ್ಣಿನ ಸಾಮರ್ಥ್ಯ ಇಲ್ಲ. ಯಾವುದಾದ್ರೂ ಗಂಡು ಇದುವರೆಗೆ ಬಸುರಿಯಾದದ್ದು ಉಂಟ? ಯಾವ ಗಂಡಿಗೆ ಆಗಲಿ 9 ತಿಂಗಳು ಹೊಟ್ಟೆಯ ಒಳಗೆ ಮಗುವನ್ನು ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇದುವರೆಗೆ ಗಂಡು ಹೆತ್ತದ್ದುಂಟ? ಭ್ರೂಣವೇ ಬೆಳೆಯುವುದಿಲ್ಲ. ಹಾಗಿದ್ರೆ ಹೆರುವುದು ಯಾರು? ಯಾರು? ಹೆಣ್ಣು. ಹೆರುವುದರಿಂದಲೇ ಹೆಣ್ಣು ಅಂತ ಹೇಳುವುದು. ಆದ ಕಾರಣ ಹೆಣ್ಣು ಅದನ್ನೇ ಮಾಡಬೇಕು. ಗಂಡನ ಸೇವೆಯನ್ನು ಮಾಡಿ ಗರ್ಭವತಿಯಾಗಿ ಜನನವನ್ನು ಕೊಟ್ಟು ಆ ಮಕ್ಕಳನ್ನು ಪೋಷಿಸುವಂತಹ ಕಾರ್ಯವನ್ನು ಹೆಣ್ಣು ಮಾಡಬೇಕಷ್ಟೇ ಹೊರತು ಯುದ್ಧ ಮಾಡುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನೀನು ಬಿಲ್ಲುಬಾಣಗಳನ್ನು ಹಿಡಿದಾಗಲೇ ನನಗೆ ನೆನಪಾದದ್ದು ಯಾವುದು ಗೊತ್ತುಂಟ? ಉಪ್ಪಿನಕಾಯಿ ಸೌಟು ಹೀಗೆ ತಿರುಗಿಸಿದ ಹಾಗೆ ಕಾಣ್ತಾ ಇತ್ತು. ಆದ ಕಾರಣ ಹೇಳ್ತಾ ಇದ್ದೇನೆ, ನೀವೆಲ್ಲ ಗಂಡಸರು ಹಾಗೆ ಹೆಣ್ಣು ಮಕ್ಕಳನ್ನು ಸೌಟು ತಿರುಗಿಸುವವರಂತ ಹೇಳಿ ಹೇಳಿ ಹೆಣ್ಣು ಮಕ್ಕಳನ್ನು ಮೂಲೆಯಲ್ಲಿ ಇರಿಸಿದ್ದು. ಅಡುಗೆ ಮಾಡ್ಲಿಕ್ಕೆ ಮಾತ್ರ ಹೆಣ್ಣು ಮಕ್ಕಳನ್ನು ಹಾಗೆ. ಈಗ ಅರ್ಥ ಆಯ್ತಲ್ಲ, ನನ್ನ ಮುಖೇನವಾಗಿ ಲೋಕಕ್ಕೆ ಒಂದು ಪಾಠ ಆಗಬೇಕು. ಹೆಣ್ಣು ಮಕ್ಕಳಿಗೆ ಯುದ್ಧ ಮಾಡ್ಲಿಕ್ಕೆ ಬರ್ತದೆ ಎನ್ನುವುದನ್ನು ನಾನು ತೋರಿಸಿಕೊಡ್ತೇನೆ. ಯಾಕೆ ನನ್ನಿಂದ ಆಗಬಾರ್ದಂತ ಏನಾದ್ರೂ ಉಂಟಾ? ಇಲ್ಲ ಅಲ್ಲ, ಸಾಧ್ಯ ಇಲ್ಲ ಅಂತ. ಅದನ್ನ ನೀವು
ಶರೀರದ ಬಲ ಇರುವುದಕ್ಕೆ ಸಾಧ್ಯ ಇಲ್ಲ. ನೀನು ಆಲೋಚನೆ ಮಾಡು, ಪ್ರಪಂಚದತ್ತ ಒಮ್ಮೆ ನೋಡು. ಶಾರೀರಿಕ ಅಧ್ವಾನದಲ್ಲಿ ಮಾಡುವಂತಹ ಕಾರ್ಯಗಳನ್ನು ಪುರುಷರೇ ಮಾಡ್ತಾರೆ, ಹೆಣ್ಣಿಗೆ ಆ ವ್ಯವಹಾರಕ್ಕೆ ಬಿಡುವುದಿಲ್ಲ. ಈಗ ಓಟದ ಸ್ಪರ್ಧೆ ಉಂಟು ಅಂತ ಇಟ್ಟುಕೊಳ್ಳೋಣ. ಪುರುಷರನ್ನು ಪ್ರತ್ಯೇಕವಾಗಿ ಓಡಿಸ್ತಾರೆ, ಹೌದು, ಹೆಣ್ಣು ಮಕ್ಕಳು ಬೇರೆ ಬೇರೆ. ಈಗ ನಿಮಗೆ ಸಾಮರ್ಥ್ಯ ಉಂಟು ಅಂತಾದ್ರೆ ಪುರುಷರನ್ನು ಮತ್ತು ಸ್ತ್ರೀಯರನ್ನು ಒಂದಾಗಿ ಓಡಿಸಬಹುದಲ್ಲ. ಯಾಕೆ ಓಡಿಸುವುದಿಲ್ಲ? ನಿಮ್ಮಿಂದ ಸಾಧ್ಯ ಇಲ್ಲ. ಶಾರೀರಿಕ ಅಧ್ವಾನವನ್ನು ಮಾಡುವುದಕ್ಕೆ ಪುರುಷರ ಹಾಗೆ ನಿಮ್ಮಿಂದ ಸಾಧ್ಯ ಇಲ್ಲ. ಆದ ಕಾರಣ ನಿನಗೊಂದು ಸುಲಭದ ಹಾದಿ ಹೇಳ್ತೇನೆ. ಏನು? ಇನ್ನು ಇವನನ್ನು ನಂಬಿ ಪ್ರಯೋಜನ ಇಲ್ಲ. ಅಯ್ಯೋ, ಇದಕ್ಕೆ ನಂಬಿಯೇ ಮದುವೆ ಆದ, ಇನ್ನು ನಂಬಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಇದು ಹೋಗಿದೆ, ಕಾಲ ಕಳೆದು ಹೋಗಿದೆ ಈ ತರ. ಹೌದಾ ಸ್ವಾಮಿ? ಆದ ಕಾರಣ ಹೋಗುದಂತ ಒಂದು ಉಂಟು. ಈಗ ಅವಸ್ಥೆ ನೋಡಿದೆಯಲ್ಲ, ಬಿದ್ದದ್ದು. ಆದ ಕಾರಣ ಒಂದು ವ್ಯವಸ್ಥೆ ಮಾಡೋಣ. ಅವರು ಬಿದ್ದ ಹಾಗೆ ನಟನೆ ಮಾಡ್ತಾರೆ. ಇವ ಗಂಡ ಅಲ್ಲ, ಇವ ಷಂಡನಿ. ಹಾಗೆಲ್ಲ ಹೇಳಬೇಡ, ಷಂಡ ನೀನು. ಎಷ್ಟೋ ಹೆಣ್ಣು ಮಕ್ಕಳ ಸಹವಾಸವನ್ನು ಮಾಡಿ ಇನ್ನು ಏನೆಲ್ಲ ರೋಗ ಅಂಟಿದೆ ಯಾರಿಗೆ ಗೊತ್ತು. ಆದ ಕಾರಣ ನಿನ್ನಲ್ಲಿ ಹೇಳುವುದಿಷ್ಟೇ, ಏನು? ನಾವಿಬ್ಬರು ಸೇರಿ ಒಂದು ದೊಡ್ಡ ಬಂಡೆಗಲ್ಲನ್ನು ಎತ್ತಿ ಇವನ ತಲೆಗೆ ಹಾಕಿ, ಅದೇ ಬಂಡೆಗಲ್ಲನ್ನು ನಿನ್ನ ತಲೆಗೆ ಹಾಕಿದ್ರೆ ನೀನು ನನ್ನೊಂದಿಗೆ ನನ್ನ ಮನೆಯನ್ನು ಸೇರಿದೆ ಅಂತ ಆದ್ರೆ ಸ್ವರ್ಗ ನಿನಗೆ ತೋರಿಸ್ತೇನೆ. ಒಗ್ಗರಣೆ ಹಾಕಿದ್ದು ಅದು ನಿನ್ನ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕಿದ್ದು. ನಿನ್ನ ಸ್ವರಗಳು ನನಗೆ ಒಗ್ಗರಣೆ, ಅದು ಹಾಗೆ ಒಗ್ಗರಣೆ ಹಾಕುತ್ತೆ ನಿನಗೆ. ನಿನ್ನ ತಲೆಗೆ ಒಗ್ಗರಣೆ ಹಾಕುತ್ತದೆ ಬಿಸಿ ಬಿಸಿ ಕಾದ ಎಣ್ಣೆಯಿಂದ. ಹೆಣ್ಣು ಎನ್ನುವಂತಹ ತಾತ್ಸಾರ ಭಾವನೆಗೆ ತಾಯ್ತನದ ಬೆಲೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ರೆ ನೀನು ಈ ರೀತಿಯಾಗಿ ತಾತ್ಸಾರದಿಂದ ಮಾತಾಡ್ತಿರ್ಲಿಲ್ಲ. ತಾತ್ಸಾರ ಅಲ್ಲ, ವಿಷಯ ಹೇಳಿದ್ ನಾನು. ಈಗ ನಿನ್ನನ್ನು ಹೊಗಳಿಲ್ವ? ಎಂತ ಹೊಗಳಿರುವುದಕ್ಕೆ ನಿಮ್ಮ ಹಾಗೆ ನಮಗೆ ಆಗ್ತದ? ಇಲ್ಲ, ಅದಾಗುದು. ಅದು ಪ್ರಕೃತಿ, ಅದು ಪ್ರಕೃತಿ ನಿಯಮ. ಅದೇ ಪ್ರಕೃತಿಯೇ ಹೀಗೆ. ಹೆಣ್ಣು ಬೆಳೆದಂತೆ ಕೋಮಲವಾದ. ಆದರೆ ಈ ಸಂದರ್ಭದಲ್ಲಿ ಪ್ರಕೃತಿಗೆ ವಿರೋಧವಾಗಿ ಈ ಹೆಣ್ಣು ಒಬ್ಬಳು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತು ನಿನ್ನದಾದಂತಹ ಅಹಂಕಾರವನ್ನು ಕೆಳಗೆ ಇಳಿಸ್ತಾಳಂತಾದ್ರೆ ಅದಕ್ಕೆ ಏನೋ ಒಂದು ದೈವಿಕ ಪ್ರೇರಣೆ ಇರಬೇಕೆನ್ನುವುದು ಸತ್ಯ. ದೈವಿಕ ಪ್ರೇರಣೆಯಾಗಿ ಬೇರೆ ಯಾರು ಅಲ್ಲ, ನನ್ನ ಗಂಡನೇ ಇದ್ದಾನೆ. ಇವನಿಗೆ ಅಮ್ಮನ ಜೊತೆಯಲ್ಲಿ ಇರುವ ಯೋಗವೇ ಇಲ್ಲ. ಯೋಗವೇ ಇಲ್ಲ. ನೀನು ಅಮ್ಮ ಅಂತ ಒಂದು ದಿವಸ ಅದು ಕರೆದಿದ್ದೆ ನಿನ್ನ ಅಮ್ಮನನ್ನು? ಇಲ್ಲ, ನಿನಗೆ ಅಮ್ಮ ಅಂದ್ರೆ ಯಾರಂತ ಗೊತ್ತಿಲ್ಲ. ನಾನು ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳನ್ನು, ನಿನ್ನ ಹಿರಿಯರನ್ನು ಅಮ್ಮ ಅಂತ. ಹಿರಿಯರನ್ನು ಇಲ್ಲ, ಹೆಣ್ಣು ಬೆಲೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿ. ಅದು ಗೊತ್ತಾಗದಿದ್ರೆ ನೀನು ಈ ರೀತಿಯಾಗಿ ಮಾತಾಡ್ತಾ ಇರಲಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ನಮಗೆ ಕಾಲಿಗೆ ಬಡಮಟ್ಟು ಕ್ಷಮೆಯನ್ನು ಯಾಚಿಸಿದ್ರೆ ಬದುಕುವುದಕ್ಕೆ ಅವಕಾಶ. ದರ್ಪದಿಂದ ಅಹಂಕಾರದಿಂದ ಮುಂದುವರಿದ್ರೆ ನಿನ್ನ ಶಿರವನ್ನು ಕುಟ್ಟಿ ಕೆಡ ಹತ್ತೇನೆ. ನನ್ನ ದಾರಿಗೆ ಬರುವುದಿಲ್ಲ. ಇಲ್ಲ, ಮಾತನಾಡಿದ್ರು ತರಬೇರಿ ಮಾತನಾಡುತ್ತಾ ಇದ್ದಿ. ನಿಮ್ಮಿಬ್ಬರ ಸತಿ ಪುರುಷರೊಂದಾಗಿ ಸಮರದಿ ಕತಿಯೊಳೆಂದೆಡೆ ಧರಣಿ ಗುಣುಳುತ್ತ ಸತಿ ಪುರುಷನೊಂದಾಗಿ ಸಮರದಿ ಕತಿಯೊಳೆಂದೆಡೆ ಧರಣಿ ಗುರುಳುತ್ತ ಕ್ಷಿತಿಗುಮಾರಕನಿಂದ ತನ್ನಯ ಮನದಿ ಯೋಚಿಸುತ್ತ ಕ್ಷಿತಿಗುಮಾರಕನಿಂದ ತನ್ನಯ ಮನದಿ ಯೋಚಿಸುತ್ತ ಶತದಳಾತ್ಮ ಜ್ಯೋತಿತ್ವವನ್ನು
ಪಿತರುಗಳು ಹೊರತಿಲ್ಲ, ಮಾತಾ ಪಿತರುಗಳು ಹೊರತಿಲ್ಲ ನಿಶ್ಚಯವೆಂದು ನುತಿದಿರುವುದು. ಬಂದಿರೇ ಮಮ ಜನ್ಮದಾತರು, ಬಂದಿರೇ ಮಮ ಜನ್ಮದಾತರು, ಬಂದಿರಲು ನಾಧನ್ಯ, ಬಂದಿರಲು ನಾಧನ್ಯ. ಘನಘೋರವಾದಂತಹ ಸಂಗ್ರಾಮದ ಪರಿಣಾಮವಾಗಿ ನಾನು ಧರಾಶಾಹಿಯಾಗಿದ್ದೇನೆ. ಪುನಃ ಚೇತನಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಮಾರಣಾಂತಿಕ ನೋವನ್ನು ನಾನು ಅನುಭವಿಸುತ್ತೇನೆ ಎಂದಾದರೆ ನನಗೀಗ ಅರ್ಥವಾಗುತ್ತಾ ಇದೆ. ಬ್ರಹ್ಮದೇವನ ವರಬಲವಾದರೂ ಏನು, ತಂದೆ ತಾಯಂದಿರು ಒಂದಾಗಿ ಆಯುಧಧಾರಿಗಳಾಗಿ ನಿನ್ನ ಮುಂದೆ ಯುದ್ಧಕ್ಕೆ ನಿಂತಾಗ ನಿನಗೆ ಮಾರಣಾಂತಿಕವಾದ ನೋವನ್ನು ನಾನು ಅನುಭವಿಸುತ್ತೇನೆ ಎಂದಾದರೆ ಇವರೇ ನನ್ನ ತಂದೆ ತಾಯಂದಿರು ಎನ್ನುವಂತಹ ವಿಚಾರ ನನಗೆ ಅರ್ಥವಾಗಿದೆ. ಕೃಷ್ಣನ ಬಗ್ಗೆ ಭಾಗವತ ಶಿಖಾಮಣಿಗಳು ಪ್ರಪಂಚದಲ್ಲಿ ಹೇಳುತ್ತಾ ಇದ್ದಾರೆ. ಲೋಕಾಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣನೇ 8ನೇ ಅವತಾರಿಯಾಗಿ ಕೃಷ್ಣ ಎನ್ನುವಂತಹ ಹೆಸರಿನಿಂದ ಬಂದಿದ್ದಾನೆ ಎನ್ನುವ ಹಾಗೆ. ಹಾಗಿದ್ರೆ ಪ್ರಪಂಚದ ತಂದೆ ತಾಯಂದಿರೇ ಈ ನರಕಾಸುರನ ತಂದೆ ತಾಯಂದಿರು ಎನ್ನುವಂತಹ ಸತ್ಯವನ್ನು ನಾನೀಗ ಅರ್ಥ ಮಾಡಿಕೊಂಡವನಿದ್ದೇನೆ. ಇನ್ನು ಯಾವುದೇ ಹಾದಿ ನರಕಾಸುರನಿಲ್ಲ. ಶರಣಾಗತಿಯೇ ಸರಿ. ಓ ಎಂದ ತಂದೆ ತಾಯಂದಿರೇ, ಪಾದಾರವಿಂದಗಳಿಗೆ ಶರಣು ಬಂದಿದ್ದೇನೆ. ಬಂದಿರೇ ಕಂದನಾದಂತಹ ಈ ಭೌಮಾಸುರನ ಜೀವನದ ಬಂಧನವನ್ನು ಕಳೆಯುವುದಕ್ಕಾಗಿ ಈ ರೂಪದಿಂದ ಬಂದಿದ್ದೀರಿ ಎನ್ನುವುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ನನ್ನಲ್ಲಿರುವಂತಹ ತಾಮಸ ಗುಣವೆಲ್ಲ ದೂರವಾಗಿದೆ, ಸತ್ವಗುಣ ಪರಿಪೂರ್ಣನಾಗಿದ್ದೇನೆ. ಪ್ರಭೋ, ಪಾದಾರವಿಂದಗಳಲ್ಲಿ ಈಗ ನಾನು ಬೇಡುವುದಿಷ್ಟೇ, ನನ್ನನ್ನು ಪೊರೆಯಬೇಕು, ನನ್ನನ್ನು ಅನುಗ್ರಹಿಸಬೇಕು. ಜಯ ಜಯ ಜಯ. ಮಹಾಶೂರ ಭೌಮಾಸುರ, ಕತ್ತಲೆ ತುಂಬಿದಂತಹ ಕೋಣೆಯಲ್ಲಿ ಯಾವ ಒಂದು ವಸ್ತುವು ಗೋಚರಿಸುವುದಿಲ್ಲ. ಅದೇ ರೀತಿಯಾಗಿ ಅಜ್ಞಾನ ತುಂಬಿದಂತಹ ಮನಸ್ಸಿಗೆ ಯಾರ ಯೋಗ್ಯತೆ ಏನೆನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಅಸಮರ್ಥರಾಗಿ ಹೋಗುತ್ತಾರೆ. ನಿನ್ನ ಬದುಕಿನಲ್ಲಿಯೂ ಹಾಗೆ ಇಷ್ಟರವರೆಗೆ ಕೆಟ್ಟವರ ಸಹವಾಸವನ್ನು ಮಾಡಿದೆ, ಕೆಟ್ಟ ದಾರಿಯಲ್ಲಿ ನೀನು ಮುಂದುವರಿದೆ. ಮಾತಾಪಿತರಾದಂತಹ ನಮ್ಮ ಶರಾಘಾತ ನಿನ್ನ ಶರೀರಕ್ಕೆ ಆದಾಗ ಎಲ್ಲ ಜ್ಞಾನ ನಿನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಜ್ಞಾನ ಜ್ಯೋತಿ ಮೊಳೆದೋರಿದಂತಹ ಸಂದರ್ಭ ಭಕ್ತಿ ಭಾವದಿಂದ ನಮ್ಮನ್ನು ಸ್ತುತಿ ಮಾಡುವುದಕ್ಕೆ ಮುಂದಾದೆ. ನನಗೂ ನಿಮಗೂ ಇರುವಂತಹ ಸಂಬಂಧ ಏನು ಎನ್ನುವುದಂತ ಸತ್ಯತೆಯನ್ನು ನೀನು ಅರಿತುಕೊಂಡೆ. ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಿಕೊಂಡು ಕೆಟ್ಟ ದಾರಿಯಲ್ಲಿ ಮುಂದುವರಿದರು ಅಂತಾದರೆ ಪರಿಣಾಮವಾಗಿ ತಂದೆ ತಾಯಂದಿರಿಗೂ ಅದರಿಂದ ಕೆಟ್ಟ ಹೆಸರು ಬರ್ತದೆ. ಆದರೆ ಏನು ಮಾಡೋಣ, ಹುಟ್ಟಿದಾಕ್ಷಣ ನಿನ್ನನ್ನು ಜೊತೆಯಲ್ಲಿ ಇರಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಯಿತು, ದೂರ ಸರಿದು ಹೋದೆ. ಆದರೂ ಈ ಸಂದರ್ಭದಲ್ಲಿ ನಮ್ಮ ಮುಖವನ್ನು ನೋಡಿದಾಕ್ಷಣ ಸಂತೋಷಗೊಂಡೆ ತಾನೆ. ನಮ್ಮ ಮಗನಾದಂತಹ ನಿನಗೆ ಇನ್ನು ಮುಂದೆ ಬದುಕುವುದಕ್ಕೆ ಅವಕಾಶವನ್ನು ಕೊಡ್ತೇವೆ. ನಿನ್ನ ಮನದ ಇಚ್ಛೆ ಏನುಂಟು ಅದನ್ನು ಉಸುರು ಈಡೇರಿಸಿಕೊಡ್ತೇವೆ. ಚಿರವಾಗಿ ಕೀರ್ತಿ ಮೆರೆ ಬಂದೆ ಕದದು ಪುರಮಥನ ಎಲ್ಲೊಂದಲೆನಗೆ ಬದುಕುವಂತ ಆಸೆ ಖಂಡಿತವಾಗಿಯೂ ಇಲ್ಲ. ನನ್ನಂತಹ ಪಾಪಿಗಳು ಈ ಪ್ರಪಂಚದಲ್ಲಿ ಬದುಕಬಾರದು ಅಂತ ಹೇಯ ಕೃತ್ಯಗಳನ್ನು ಮಾಡಿದವ ನಾನು. ಗೋ ಬ್ರಾಹ್ಮಣರನ್ನು ಹಿಂಸಿಸಿದೆ, ಯಾಗ ಯಜ್ಞಾದಿಗಳನ್ನು ಕೆಡಿಸಿದೆ, ನಿಯತಿಗೆ ವಿರೋಧವಾಗಿ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿದೆ. ಯಾವ ಮಗನು ಮಾಡಲಾರದ ಹೇಯ ಕೃತ್ಯಗಳನ್ನು ಮಾಡಿದವ ನಾನು. 10,000 ಹೆಣ್ಣು ಮಕ್ಕಳ ಕಣನೀರು ಎನ್ನುವುದು ಅಗ್ನಿಯೋಪಾದಿಯಲ್ಲಿ ನನ್ನ ನೆತ್ತಿಯಲ್ಲಿ ಹೊತ್ತಿ ಉರಿಯುತ್ತಾ ಇದೆ.
ತಾಯಿಯ ಮೇಲೆ ಮನ ಮಾಡಿದಂತ ನಿಕೃಷ್ಟನಿದ್ದೇನೆ. ನನ್ನಂತಹ ಪಾಪಿಗಳು ಈ ಪ್ರಪಂಚದಲ್ಲಿ ಇನ್ನು ಬದುಕಿ ಉಳಿಯಬಾರದು. ಆದರೆ ಪ್ರಭು, ತಂದೆ ತಾಯಂದಿರ ನೆರಳಲ್ಲಿ ಬದುಕದಂತಹ ಓರ್ವ ಮಗ ಪ್ರಪಂಚದಲ್ಲಿ ಭಯವನ್ನು ಹುಟ್ಟು ಹಾಕ್ತಾನೆ, ಭಯೋತ್ಪಾದಕನಾಗ್ತಾನೆ ಎನ್ನುವಂತಹ ಸತ್ಯವನ್ನು ಈ ಪ್ರಪಂಚ ಅರ್ಥೈಸಿಕೊಳ್ಳಬೇಕು ಎಂದಾದರೆ ಈ ಭೌಮಾಸುರನ ಈ ನರಕನ ಹೆಸರು ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಅದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತೇನೆ. ಹೇಗೆ ಸುರಗತಿಯ ಚತುರ್ದಶಿಯ ದಿನ ಇದನು ನರಕ ಚತುರ್ದಶಿಯು ಅಧಿಕತೆರದಿ ಕೀರ್ತಿ ಬೆದರಬೇಡ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಮಣ್ಣಿಗೆ ಮಣ್ಣಾಗಿ ಹೋಗುವಂತಹ ದೇಹ ಅದು ಮಣ್ಣಿನ ಹಣತೆಯಾಗಿ ಬೆಳಗಬೇಕು ಎನ್ನುವಂತಹ ಬಯಕೆ ನಿನ್ನದ್ದು. ಹೆಸರು ಸ್ಥಾಯಿಯಾಗಿ ಉಳಿಬೇಕು ಎನ್ನುವಂತಹ ಬಯಕೆ ನಿನ್ನದ್ದು. ಯಾವುದುಂಟು ಅದನ್ನು ಈಡೇರಿಸಿಕೊಡುವುದಕ್ಕೆ ನಾನು ಮುಂದಾಗ್ತೇನೆ. ಆಶ್ವೀಜ ಬಹುಳ ತ್ರಯೋದಶಿಯ ನಿಶಿಯಳು ನಮ್ಮೊಳಗೆ ಕಾಳಗವೇರ್ಪಟ್ಟಿತು. ಇಂದಿನ ಇರುಳು ಕಳೆಯಿತು ಅಂತಾದ್ರೆ ನಾಳೆ ಬರುವಂಥದ್ದೇ ಚತುರ್ದಶಿ. ನಾಳೆಯ ದಿನವನ್ನು ನರಕ ಚತುರ್ದಶಿ ಎನ್ನುವ ಹಾಗೆ ಪ್ರತಿಯೊಬ್ಬರು ಆಚರಿಸಿಕೊಂಡು ಬರಬೇಕು. ಅದು ಹೇಗೆ ಗೊತ್ತಾ? ಆ ಬಾಲವೃದ್ಧರು ತೈಲಾಭ್ಯಂಜನವನ್ನು ಮಾಡುವ ಮೂಲಕ ಭಕ್ತಿಯಿಂದ ನನ್ನನ್ನು ಆರಾಧಿಸಿರುವಂತಾದ್ರೆ ನಿನ್ನ ಹೆಸರಿನ ಲೋಕ ಅಂದ್ರೆ ನರಕ ಲೋಕ ತಪ್ಪಿ ಅವರಿಗೆ ಸ್ವರ್ಗ ಪ್ರಾಪ್ತವಾಗ್ತದೆ. ಮೋಕ್ಷಗಾಮಿಯಾಗು. ಪ್ರಭು, ಮಹಾಶೂರನಾದಂತಹ ಭೌಮಾಸುರ ಇಹಲೋಕೆಯನ್ನು ತ್ಯಜಿಸಿದ, ಮೋಕ್ಷ ಪದವಿಯನ್ನು ಸಂಪಾದಿಸಿಕೊಂಡ. ಹೌದು, ಅವನು ಸೆರೆಮನೆಯಲ್ಲಿಸಿದ್ದಾನೆ 16,000 ನಾರಿಯರನ್ನು. ಒಂದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಎನ್ನುವ ಹಾಗೆ ಅಂತ ಅವರು ಬಂಧ ಮುಕ್ತರಾಗಿದ್ದಾರೆ. ಎಲ್ಲರೂ ಬಂದು ನನ್ನ ಪಾದಕಾನತರಾಗಿದ್ದಾರೆ. ನಮಗೇನು ಗತಿ ಎನ್ನುವ ಹಾಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅನ್ಯರ ವಶದಲ್ಲಿರುವಂತಹ ಹುಡುಗಿಯರನ್ನು ಯಾರು ಮದುವೆ ಆಗುವುದಕ್ಕೆ ಮುಂದೆ ಬರ್ತಾರೆ ಹೇಳು? ಯಾರು ಬರುವುದಿಲ್ಲ ಪ್ರಭು. ಹಾಗಾಗಿ ನಾನೇ ಮದುವೆ ಆದ್ರೆ ಹೇಗೆ? ನೀವು ಓರೆಯಲ್ಲಿ ಕೇಳುದು ಹೇಗೆ? ನನ್ನ ಒಪ್ಪಿಗೆ ಅಂತ ಹೇಳಿ ಜಗತ್ಪತಿಯಾದಂತಹ ನನ್ನನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕೆನ್ನುವಂತಹ ಬಯಕೆ ಅವರದ್ದು. ಅವರಿಗೂ ಸಾಂತ್ವನದ ನುಡಿಗಳನ್ನಾಡಿ ದ್ವಾರಕೆಗೆ ಕಳುಹಿಸಿಕೊಟ್ಟಿದ್ದೇನೆ. ಹಾಗೆ ಅಂತ ಸ್ವಾಧೀನಕರಿಸಿಕೊಂಡಂತಹ ಈ ಸಂಪತ್ತು ಯಾವುದುಂಟು ಅದನ್ನು ಸ್ವರ್ಗಲೋಕಕ್ಕೆ ಒಪ್ಪಿಸಬೇಕು. ಆದಷ್ಟು ಬೇಗ ಹೊರಡು. ಇದು ಮರ. ಓ, ನಿನಗೆ ಮರವಾಗ್ಲಿಲ್ಲ? ಇಲ್ಲ ನೆನಪಾಗ್ತಾ ಮರ ತೋರಿಸಿ ಅಂತ ಹೇಳಿದಿರಲ್ವ? ಆಗಲಿ. ಸ್ವರ್ಗಲೋಕಕ್ಕೆ ಹೋಗಿ ನಂದನದ ವನದತ್ತ ನಾವು ಹೋಗುವಂತಹ ಸಂದರ್ಭ, ಅವಳಿಗೆ ಹೂವನ್ನು ನೋಡುವಂತಹ ಭಾಗ್ಯ ಮಾತ್ರ ಸಿಕ್ಕಿದ್ದು. ಮಾತ್ರವಲ್ಲ, ನೀನು ಈ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಏನಾದರೂ ಕಾಣಿಕೆಯಾಗಿ ಕೊಡಲ್ಪಟ್ಟಿದೆ ಭಾಮಿಯಿಂದ ಎನ್ನುವ ಹಾಗೆ ನಾಳಿನ ಜನಾಂಗ ತಿಳಿಯಬೇಕು ಅಂತ ಆದ್ರೆ ಒಂದು ಗೆಲ್ಲೋ ಅಥವಾ ಗಿಡವೋ ಯಾವುದು ಆದೀತು, ಯಾವುದು ನಿನಗೆ ಬೇಕು ಅದನ್ನು ಪಡೆದು ಭೂಲೋಕಕ್ಕೆ ನಾವು ಹೋಗಬೇಕು. ಸುಖಾಂತ್ಯವಾಯಿತೋ ಇಲ್ವೋ? ಮಹಾಶೂರ ಭೌಮಾಸುರ ಎನ್ನುವಂತಹ ಆಖ್ಯಾನವನ್ನು ಯಾರು ಆಡಿಸಿದ್ದಾರೆ, ಯಾರು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಯಾರು ನೋಡಿದ್ದಾರೋ, ಯಾರು ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅಂಥವರೆಲ್ಲರಿಗೂ ಈ ಕ್ಷೇತ್ರ ಅಧಿದೇವತೆಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಸಕಲರ ಇಷ್ಟಾರ್ಥವನ್ನು ಈಡೇರಿಸಲಿ ಎನ್ನುವ ಹಾಗೆ ಕೇಳಿಕೊಳ್ಳುವುದರೊಂದಿಗೆ ಪುಣ್ಯ ಕಥೆಗೆ ಮಂಗಳಾಚರಣೆಗೆ ಅಪ್ಪಣೆಯನ್ನು ಕೇಳೋಣ. ಜಗವೆಂಬ ಪಟವನ್ನು ರಚಿಸಿ, ಜಗವೆಂಬ ಪಟವನ್ನು ರಚಿಸಿ, ಜಗದ ಜೀವ ಜಾಲವನೆಲ್ಲ ಆಡಿದಿ ಕುಣಿದಿದ ನಾದ. ಜಯ 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 ಮಂಗಲಂ, ಜಯ 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 ಮಂಗಲಂ, ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ 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 ಮಂಗಲಂ. ಆತ್ಮೀಯ ಭಗವದ್ಭಕ್ತರೇ, ಕಲಾಭಿಮಾನಿಗಳೇ, ಕುಡುಪು ವಿವಿಧ ದೇಶ ಸೇವಾ ಸಹಕಾರಿ ಸಂಘದ 29ನೇ ವರ್ಷದ ವಾರ್ಷಿಕ